दुःखದ ಬಗ್ಗೆ ಗಣಪಗ
Hello, 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 hello. मदद मुदद
Hey,
ಚಿಕ್ಕ ಒರೆ ಜಯ ಚಿಕ್ಕ ಪ್ರಾಯ ಒರೆ ಜಯ ಮದಬೂತ ಬರುತ್ತಿದೆ ಮಾಡಾರ ಮದಬೂತ ಬರುತ್ತಿದೆ ಮಾಡಾರ ಚಿಕ್ಕ
ಕಟೀಲು ಮತ್ತು ಕಟೀಲು ನಂಬಿದಂತೆ ಹರಿತಿರುವಂತಹ ಸಿರಿಮಡಿಗರ ಶಿವ ಮೇಳದಲ್ಲಿ ಮತ್ತು ಶ್ರೀ ಮಹಾಗಣಪತಿಯವರು ನಂಬಿದಂತೆ ಹರಿತಿರುವಂತಹ ಸಿರಿಮಡಿಗರ ಶಿವ ಮತ್ತು ಶ್ರೀ ಸೋಮನಾಥೇಶ್ವರರು ನಂಬಿದಂತಹ ಸಿರಿಮಡಿಗರ ಶಿವ ಸ್ಥಳದಲ್ಲಿ ಮತ್ತು ಶ್ರೀ ದೇವತೆಗಳು ನಂಬಿದಂತಹ ಸಿರಿಮಡಿಗರ ಶಿವ ಮಹಾರಾಜ ಮತ್ತು ಹರ್ತಿಗಾರರು ತನ್ನಕ್ಕೆ 60 Ah
हरि हरि जय मारे दुर्गा मुगा जय मारे दुर्गा
ಅಂಬರು ಹರ ಶ್ರೀ ಬಲ ಬಲ ಭಕ್ತಗಳ अंबुजा ಸುತ್ತಲಾವರಿಸಿಕೊಂಡಿರುವಂತಹ ಕತ್ತಲ ರಾಶಿ, ಆ ಮೊತ್ತದಿಂದಲೇ ತತ್ತರಿಸಿ ಹೋದವರು ನಾವು. ನೀರಧಿಯ ಮಧ್ಯೆ ನಿಂತಹ ನಮಗೆ ಒಳ ಹೊರಗೂ ಆವರಿಸಿಕೊಂಡಂತಹ ಕತ್ತಲಿನಿಂದ ಭೀತಮಾನಸರಾದಾಗ ಅಕಾರ ಉಕಾರ ಮಕಾರಗಳಿಂದ ಕೂಡಿದ ಓಂಕಾರವು ಕೇಳಲು ಮೂವರೂ ಅದಕ್ಕೆ ಕೊರಳಾದ ಸಂದರ್ಭ. ಮಂಗಳಾಕಾರಳು ಮಂಗಳಕರಳುವಾದಂತಹ ಮಹಾಮಂಗಲ ನೀ ಮೈದೋರಿದೆಯಾ ತಾಯಿ. ನಿನ್ನ ಪದಪಯೋಜಗಳಿಗೆ ಹಣೆ ಹತ್ತಿದ ಸಂದರ್ಭ. ನಮ್ಮನ್ನಾವರಿಸಿಕೊಂಡಂತಹ ಭೀತಿಯ ಪೊರೆಯೆಲ್ಲವೂ ನೀರಲ್ಲಿ ನೀರಾಗಿ ಹೋಯಿತಮ್ಮ. ನೀವು ಆದಿಮಾಯ ಎನ್ನುವುದನ್ನು ಅರ್ಥೈಸಿಕೊಂಡು ಭಯ ನಿವಾರಕಿ ದಯಾಸಾಗರಿಯಾದಂತಹ ನೀ ಮುಂದೇನು ಮಾಡಬೇಕು ಎನ್ನುವಂತಹ ಪಥ ನಿರ್ದೇಶನವನ್ನು ಕೊಟ್ಟರೆ ಅದರಲ್ಲಿ ಪಾಂಥರಾಗುವುದಕ್ಕೆ ನಾವು ಮೂವರು ಸದಾ ಸರ್ವದಾ ಸಿದ್ಧರು ತಾಯೇ. ಜಯ 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 ಜಯ. ಓ ತಾಯೇ, ಸರ್ವತ್ರ ವ್ಯಾಪ್ತವಾಗಿರುವಂತಹ ಗಾಢಾಂಧಕಾರ ಮತ್ತು ಅಪಾರವಾದ ಜಲರಾಶಿ ಹೊರಗಡೆಯಲ್ಲಾದರೆ ಚಿಂತಾ ಸಮುದ್ರ ಅಜ್ಞಾನದ ಅಂಧಕಾರ ನಮ್ಮನ್ನು ಕಾಡತೊಡಗಿತಮ್ಮ. ಅನಾಥ ಪ್ರಜ್ಞೆಯಿಂದ ಅಳಲತೊಡಗಿದರೆ ಕೇಳಿ ಬಂದ ಓಂಕಾರವನ್ನೇ ಮತ್ತೆ ಮತ್ತೆ
ಪುರಶ್ಚರಣ ಮಾಡಿದಾಗ ನಿನ್ನದಾದಂತಹ ದಿವ್ಯ ಮಂಗಲ ಮೂರ್ತಿಯ ದರ್ಶನವೂ ನಮಗಾಗುತ್ತಾ ಉಂಟು. ನಿನ್ನ ದರ್ಶನ ಮಾತ್ರದಿಂದಲೇ ನೀನೇ ನಮ್ಮ ಜನ್ಮ ಕಾರಣವು ಎನ್ನುವುದನ್ನು ಅರ್ಥವಿಸಿಕೊಂಡವರಿದ್ದೇವೆ. ಹಾಗಿದ್ದರೆ ಯಾವ ಉದ್ದೇಶದಿಂದ ನಮ್ಮನ್ನು ಸೃಜಿಸಿರುವೆ? ನಾವುಗಳು ನಿನ್ನ ಪ್ರೀತ್ಯರ್ಥವಾಗಿ ಮಾಡಬೇಕಾದಂತಹ ಕರ್ತವ್ಯ ಯಾವುದು? ಎಲ್ಲವನ್ನು ಪ್ರೀತಿಯಿಂದ ಅರುಳಿ ನಮ್ಮನ್ನು ಮೂವರನ್ನು ಕೊರೆಯಬೇಕಮ್ಮ. ಜಯ 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 ಜಯ. ಅಮ್ಮ, ತುಂಬಿಕೊಂಡಿರುವಂತಹ ಜಲರಾಶಿಯ ಮೇಲೆ ನಮ್ಮ ಮೂವರ ಜನನವಾಗಿದೆ. ಜನಿಸಿದ್ದೇನು ನಿಜ ತಾಯಿ, ಆದರೆ ನಮ್ಮ ನೆಲೆಯೇನು, ನಮ್ಮ ಬೆಲೆಯೇನು? ಹೀಗೆ ಆಲೋಚಿಸಿರುವಂತಹ ಸಂದರ್ಭದಲ್ಲಿ ಕಣ್ಣ ಮುಂದೆ ಗೋಚರಿಸಿದ್ದು ದಿವ್ಯವಾದ ಮಂಗಲವಾದ ರೂಪ ತಾಯಿ. ನಿಮ್ಮ ರೂಪವನ್ನು ಕಂಡ ಕ್ಷಣವೇ ಅಜ್ಞಾನ ಎಂಬ ಕತ್ತಲೆ ಹೋಗಲ್ಪಟ್ಟು ಸುಜ್ಞಾನದ ಜ್ಯೋತಿ ಬೆಳಗುತ್ತಾ ಇದೆ. ಅಮ್ಮ, ಈ ಜಲರಾಶಿಯ ಮೇಲೆ ನೀನಲ್ಲದೆ ಅನ್ಯರು ಯಾರು ಇಲ್ಲ ತಾಯಿ. ಹಾಗಾಗಿ ಸಾನುರಾಗದಿಂದ ನಮ್ಮನ್ನು ರಕ್ಷಣೆ ಮಾಡಬೇಕು ತಾಯೇ. ಜಯ 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 ಜಯ. ಹರಿ ಹರಿ ಹರ ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತವಾದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದ ಮುಂದಕ್ಕೆ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣದಿಂದ ಶೋಭಿಸುವಂತಹ ಮಗನೇ ನೀನೇ ಬ್ರಹ್ಮ. ಹಾಗೇ ಆಗಲಮ್ಮ. ನೀಲವರ್ಣದಿಂದ ಶೋಭಿಸುವಂತಹ ಕುಮಾರ ನೀನೇ ವಿಷ್ಣು. ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನಕಾರ್ಯವಾಗಬೇಕಾಗಿದೆ. ಅಪ್ಪಣೆಯಾಗಬೇಕು ತಾಯಿ. ಹೋದ ಕಲ್ಪದಲ್ಲಿ ಸಕಲ ವಲಯ ಹೊಂದಿದೆ. ಅದನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ. ಅಮ್ಮ, ರಾಜ ಸುಗುಣಭರಿತನಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕು ಕಂಡ. ನಿನ್ನ ಆಜ್ಞೆ ಶಿರೋಧಾರ್ಯ ತಾಯೇ. ಮಗನೇ ವಿಷ್ಣು. ಸಾತ್ವಿಕ ಗುಣ ಭರಿತನಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯದಲ್ಲಿ ತೊಡಗಬೇಕು ಕಂಡ. ಮಗನೇ ಮಹೇಶ್ವರ. ತಾಮಸ ಗುಣ ಭರಿತನಂತಹ ನೀನು ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂಡ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾ ಬನ್ನಿರಿ. ಇಷ್ಟಪಟ್ಟು ಮಾಡುವಾಗ ದುಷ್ಟರಿಂದ ಮಕ್ಕಳೇ, ಮುಂದಕ್ಕೆ ನಿಮ್ಮ ನಿಮ್ಮ ಉದ್ಯೋಗವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ಕಷ್ಟ ಬಂದರೆ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ.
ಹರಿ ಹರಿಹರರೇ, ಹೇಗೆ ಆರಂಭವಾಯಿತು? ದುಃಖ ದುಃಖ ಕೂಗು, ಅಯ್ಯೋ ಅಮ್ಮ ಎನ್ನುವಂತಹ ಅಳಲು, ನಿಜ. ಕೇಳಿ ಬಂದಂತಹ ಓಂಕಾರದ ಪುರಸ್ಕರಣ ಮಾತ್ರದಿಂದ ಮಾತೆ ಸಾಕಾರಳಾಗಿ ಎಲ್ಲವನ್ನು ಕರುಣಿಸಿ ತಾನಂತರ್ಧಾನಳಾದರೆ ಮರುಗಳಿಗೆಯಲ್ಲಿ ನೋಡಿ ಅಮ್ಮನ ಮಾತುಗಳನ್ನು ನನ್ನಲ್ಲಿಯೇ ನಾನು ಮನನ ಮಾಡಿಕೊಂಡೆ. ಏನರ್ಥ ಆಯಿತು? ಕೆಲವಷ್ಟು ವಿಚಾರಗಳನ್ನು ಅರ್ಥವಿಸಿಕೊಂಡವನಿದ್ದೆ. ಹೇಳುವ. ಸೃಷ್ಟಿ ಸ್ಥಿತಿ ಲಯಗಳನ್ನತಕ್ಕಂತಹ ಜ್ಯೇಷ್ಠವೂ ಶ್ರೇಷ್ಠವೂ ಆದಂತಹ ಕಾರ್ಯತ್ರಯಗಳನ್ನು ಆದಿಮೂರ್ತಿಗಳಾದಂತಹ ನಮಗೆ ಮಾತೆ ಒಪ್ಪಿಸಿಕೊಟ್ಟವಳಿದ್ದಾಳೆ. ನಿಜ. ಹೀಗಾಗಿ ಭವಿತವ್ಯದ ಕಲ್ಪ ಕಾರ್ಯಕ್ಕೆ ಕಾಲಕ್ಕೆ ನಾವುಗಳು ದೇವರುಗಳು ಎನಿಸಲ್ಪಡುತ್ತೇವೆ. ಹೀಗಾದ್ದರಿಂದ ಹೊಣೆಗಾರಿಕೆ ಎಂದರಿತು ನಮ್ಮದಾದಂತಹ ಕರ್ತವ್ಯದಲ್ಲಿ ಮುಂದಡಿ ಇಡುವರೆ ಸ್ವಲ್ಪ ಯೋಚಿಸುವಾಗ ಅಮ್ಮ ನಮಗಿಂತಲೂ ಅಧಿಕವಾಗಿ ಯೋಚಿಸಿ ನಮಗೆ ನಾಮನಿರ್ದೇಶನವನ್ನು ಕರ್ಮ ನಿರ್ದೇಶನವನ್ನು ಮಾಡಿದ್ದಾಳೆ ಎನ್ನುವುದು ವ್ಯಕ್ತ. ನಿಜ. ಯೋಚಿಸಿ ನೋಡಿ. ಏನು? ಜ್ಯೇಷ್ಠನೂ ಶ್ರೇಷ್ಠನೂ ಹಿರಿಯವನೂ ಆದಂತಹ ಈ ಬ್ರಹ್ಮನಿಗೆ ಸೃಷ್ಟಿಯ ಕಾರ್ಯವು ಕೊಡಲ್ಪಟ್ಟಿತು. ಈ ಬ್ರಹ್ಮನಿಗೆ ಸೃಷ್ಟಿಯ ಕಾರ್ಯವು ಕೊಡಲ್ಪಟ್ಟಿದೆ ಎನ್ನುವಂತಹ ವಾಕ್ಯವೇನು ಹೌದು. ಆದರೆ ಜ್ಯೇಷ್ಠವೂ ಶ್ರೇಷ್ಠನೂ ಹಿರಿಯನೂ ತಮ್ಮನಿಂದ ಏನು ಉದ್ಘೋಷ ಆಗಲೇ ಇಲ್ಲಲ್ಲ. ವಿಶೇಷಣ ಪೂರ್ವ ಪದದಲ್ಲಿ ನಾನು ಮಾತಾಡಿಕೊಂಡೆ. ಹೌದು, ಉಂಟು. ಹೇಗೆ? ಬ್ರಹ್ಮ ಎನ್ನುವ ಶಬ್ದದ ಅರ್ಥವೇ ದೊಡ್ಡವನು, ವಸ್ತುವಾಗಿದ್ರೆ ದೊಡ್ಡದು ಎಂದು. ಬೃಹತೀತಿ ಬ್ರಹ್ಮ. ಆದ್ದರಿಂದ ದೊಡ್ಡವನಾದಂತಹ ನನಗೆ ಅದನ್ನೇ ಹೆಸರಾಗಿಸಿ ಅದಕ್ಕೆ ಯೋಗ್ಯವಾದಂತಹ ಉದ್ಯೋಗವನ್ನು ಕೊಟ್ಟಿದ್ದಾನೆ. ನನ್ನ ನಂತರದಲ್ಲಿ ಪರ್ಯಾಯವಾಗಿ ನಿಮಗೂ ಏನು ದೊರಕಬೇಕೋ ನಿಮ್ಮ ಕ್ಷಮತೆಗೆ ಅನುಸಾರವಾಗಿ ನಿಮಗೂ ಪ್ರಾಪ್ತವಾಗಿದೆ, ಆಕ್ಷೇಪವಿಲ್ಲ, ಸಂತೋಷವೇ ಉಂಟು. ಹಾಗೆಯೇ ಸೃಷ್ಟಿ ಕಾರ್ಯವನ್ನು ಮಾಡುತ್ತಾ ನಾನು ಮುಂದಡಿ ಇಡುವುದು, ಪಾಲನೆಯನ್ನು ಲಯವನ್ನು ಮಾಡುತ್ತಾ ನೀವು ನನ್ನನ್ನು ಅನುಸರಿಸುವುದು. ಕಾರಣ ಸೃಷ್ಟಿ ಎನ್ನುವುದು ಅಗತ್ಯವೂ ಹೌದು, ಅನಿವಾರ್ಯವೂ ಹೌದು. ಸೃಷ್ಟಿ ಇಲ್ಲದಿದ್ದರೆ ಲಯಕ್ಕೆ ಸಾಧ್ಯತೆ ಇಲ್ಲ, ಪಾಲನೆಗೆ ಅವಕಾಶವಿಲ್ಲ. ಹೀಗಾಗಿ ಸೃಷ್ಟಿ ಉತ್ತಮ ಎಂಬುದಾಗಿ ಅರ್ಥವಿಸಿಕೊಳ್ಳಬಹುದು. ಅದು ಅಲ್ಲದೆ ಈ ಸೃಷ್ಟಿಯನ್ನು ಏನು, ಪಾಲನೆಯನ್ನು ಎಷ್ಟು, ಲಯ ಹೇಗೆ ಎನ್ನುವುದನ್ನು ವಿಮರ್ಶಿಸುತ್ತಾ ಹೋದರೆ ಲಯವೆನ್ನುವುದು ಸಹಜವಾಗಿ ಒದಗುತ್ತದೆ. ಒಂದೋ ನಿತ್ಯ ಲಯ ಅಥವಾ ಕಲ್ಪಾಂತದ ಪ್ರಲಯ, ಅದರಲ್ಲಿ ಏನು ವಿಶೇಷ ಇಲ್ಲ. ಪಾಲನೆ ಎಂದರೇನು? ಏನು? ಲೋಕಜೀವರುಗಳಿಗೆ ಅವರ ಭಾಗ್ಯಾನುವಶಾತ್ ಯಾವುದರ ಪ್ರಾಪ್ತಿ ಉಂಟೋ ಅದನ್ನು ಬ್ರಹ್ಮ ನಿರ್ದೇಶನದಂತೆ ಕೊಟ್ಟು ಅವುಗಳನ್ನು ಕಾಪಿಡುವ. ಆದರೆ ಸೃಷ್ಟಿ ಎನ್ನುವುದು ಹಾಗಲ್ಲ. ಹೋದ ಕಲ್ಪದಲ್ಲಿ ಲಯವಾದಂತಹ ಸಕಲ ಸಮುಚ್ಚಯವು ಬೀಜ ಸಂಜ್ಞೆಯನ್ನು ಹೊಂದಿದೆ. ಲಯವಾಗಿದೆ ಅಂದ್ರೆ ಏನು? ಕರಗಿ ಹೋಗಿದೆ ಅಂತ. ಆದರೆ ಸಂಕೇತವಾಗಿ ಬೀಜ ಸಂಕೇತ ಉಂಟು. ಮಾತೆ ತನ್ನ ಅನುಗ್ರಹದಿಂದ ಅದನ್ನು ನನಗೆ ನೀಡಿದವಳಿದ್ದಾಳೆ. ಆ ಸಂಕೇತವನ್ನೇ ನಾನು ಸಾಕ್ಷಾತ್ಕಾರ ಮಾಡಿಕೊಂಡು ವಸ್ತುವಾಗಿದ್ದರೆ ವಿನ್ಯಾಸ, ಜೀವವಾಗಿದ್ದರೆ ಅದಕ್ಕೆ ಚೇತನ ಶಕ್ತಿಯನ್ನು ಕೊಡಬೇಕು. ಆಮೇಲೆ ಅದಕ್ಕೆ ಅನುಯೋಜ್ಯವಾದಂತಹ ಪಾಂಚಭೌತಿಕ ಶರೀರವನ್ನು ಕೊಡಬೇಕು. ಅಷ್ಟು ಕೊಟ್ಟರೆ ಸಾಕಾಗುವುದಿಲ್ಲ. ಪ್ರಾಣಸ್ಪರ್ಶವನ್ನು ಮಾಡುವಾಗ ಅದರಲ್ಲಿ ವಿಶಿಷ್ಟವಾದಂತಹ ಮನಸ್ಸು ಎನ್ನುವುದನ್ನು ನಾವು ಸ್ಥಾಪಿಸಬೇಕಾಗ್ತದೆ. ಜೀವದ್ರವವನ್ನು, ಜೀವನಾದವನ್ನು ಅದಕ್ಕೆ ಕೊಟ್ಟಾಗ ಅದು ಒಂದು ಜೀವಿ ಎನಿಸಲ್ಪಡ್ತದೆ. ಹಾಗೆಂದುಕೊಂಡು ಹುಟ್ಟಿದ ಎಲ್ಲ ಜೀವರನ್ನು ನೀನು ಪಡೆಯುವುದಿಲ್ಲ. ಕೆಲವಕ್ಕೆ ಹುಟ್ಟಿದೊಡನೆ ಸಾವು, ಕೆಲವಕ್ಕೆ ಅಲ್ಪಕಾಲದಲ್ಲಿ ಸಾವು, ಕೆಲವಕ್ಕೆ ಮಧ್ಯಮದಲ್ಲಿ ಸಾವು, ಕೆಲವು ದೀರ್ಘಕಾಲ. ಹೀಗೆ ನನ್ನ ನಿರ್ದೇಶನ ಏನುಂಟು, ಯಾರಿಗೆ ಯಾವಾಗ ಎಷ್ಟು ಕೊಡಬೇಕು ಎನ್ನುವುದುಂಟು. ಅದಕ್ಕೆ ಬದ್ಧನಾಗಿ ತಕ್ಕುದಾಗಿಯೇ ಪ್ರವರ್ತಿಸಬೇಕಾದ ಅನಿವಾರ್ಯತೆ ನನಗಿರುವುದರಿಂದ ನೀವಿಬ್ಬರು ನನಗೆ ಅಧೀನರಾಗಿ ಇರುವ ಕಾರಣ ನನ್ನ ಸೃಷ್ಟಿಯ ಕಾರ್ಯ ಅಯ್ಯ, ನಿನ್ನ ತೊಡಗಿಸಿಕೊಳ್ಳುವಿಕೆಯ ಕುರಿತಾಗಿ ಕ್ಷಣಕಾಲ ನನ್ನ ಮುಖದಲ್ಲಿ ನಗುವರಳಿ ಹೋಯಿತು. ಇರಬಹುದು. ಅಮ್ಮನಿಂದ ಆಜ್ಞಪ್ತರಾದಂತಹ ನಾವು ಹೀಗೆ ತೊಡಗಿಸಿಕೊಳ್ಳಬೇಕೆನ್ನುವಂತಹ ನಿರ್ದೇಶನ ಅಮ್ಮನಿಂದಲೇ ಇರುತ್ತಾ, ಯಾಕೆ ಬ್ರಹ್ಮ ಈ ರೀತಿಯಾಗಿ ತೊಡಗಿಸಿಕೊಂಡ ಅಂತ ಯೋಚನೆ ಮಾಡಿದಾಗ ನೀನು ಆಡಿದ ಮಾತುಗಳನ್ನೆಲ್ಲ ಕೇಳಿಸಿಕೊಂಡ ಬಳಿಕ ನನಗನಿಸಿದ್ದು ಅಷ್ಟೊಂದೇನಲ್ಲ. Ah
ಹೋಗರೆ ಅದು ಕೆಟ್ಟು ಹೋಗರೆ ಗುಟ್ಟು ಬೇಕಾದ ಪರಜೋಡ ಕೊಟ್ಟು ಬೇಕಾದ ಪರಜೋಡ ಹರಿಯೇ, ಅಮ್ಮನಿಂದ ಆಜ್ಞಪ್ತರಾದ ಬಳಿಕ ಹಾ ಸ್ಫೂರ್ತಿಯಿಂದ ನೀ ತೊಡಗಿಸಿಕೊಂಡದ್ದೇನ ಹೌದು. ಆ, ಹಾಗಂತದು ಪೂರ್ತಿ ಆಗಲಿಲ್ಲ. ಯಾಕೋ ಅಮ್ಮನಾಡಿದಂತಹ ಅಷ್ಟೂ ಮಾತುಗಳನ್ನು ನಾವು ಗಮನಿಸಿ ಆಗ ಬಳಿಕ ಒಂದು ನಿರ್ಧಾರಕ್ಕೆ ಬರುವುದಿದ್ರೆ ಹಾ ಹೆಸರು ನಿನಗೆ ಕೊಟ್ಟ ಹಾಗೆ ನಮಗೂ ಕೊಟ್ಟಿದ್ದಾರೆ. ಉಂಟು. ನಮ್ಮನ್ನೇನು ಮಕ್ಕಳಲ್ಲ ಅಂತ ಕರೀಲೇ ಇಲ್ಲಲ್ಲ. ಇಲ್ಲ. ಹೇಗೆ ಮಗನೇ ಬ್ರಹ್ಮ ಅಂತ ಕರೆದಳು, ಓ ಹಾಗೆ ಮಗನೇ ವಿಷ್ಣು, ಮಗನೇ ಶಿವ ಅಂತಲೇ ಕರೆದದ್ದು. ಪುತ್ರತ್ರಯರು ನಾವು ಎಂಬಲ್ಲಿಗೆ ಹಿರಿಮಗನೇ ಕಿರಿಮಗನೇ ಎನ್ನುವಂತಹ ಉದ್ಘೋಷ ಅಮ್ಮನಿಂದ ಆಗಲಿಲ್ಲ. ಆ ಮಕ್ಕಳು ಮೂವರು ನಾವು ಸಮಾನರು. ಹ್ಮ್ ಅಮ್ಮನೇ ಹೆಸರು ನೀಡಿದ್ದರಿಂದ ಹಾ ಪ್ರತಿಯೊಂದು ಹೆಸರಿಗೂ ಕೂಡ ಅದರದ್ದೇ ಆದಂತಹ ಓ ಅರ್ಥ ಇದೆ ಎನ್ನುವುದನ್ನು ನೀನು ಅರ್ಥೈಸಿಕೊಳ್ಳಬೇಕು. ಗೊತ್ತುಂಟು ಗೊತ್ತುಂಟು. ಸರ್ವತ್ರ ವ್ಯಾಪ್ತನಾದವನು ತಾನೇ ವಿಷ್ಣು. ಹೌದಪ್ಪ. ನಾನಿರುವಂತಹ ಲೋಕವೇ ಅಕುಂಠಿತವಾದದ್ದು. ಹಾ ನನ್ನ ಬಣ್ಣವೇ ಸ್ಥಿರವಾದ ಪ್ರೀತಿಯನ್ನು ಹೊಂದಿರುವಂತ ಹಾ ಹಾ ಎಂಬಲ್ಲಿಗೆ ಬಣ್ಣದಿಂದಲೋ ಹ್ಮ್ ಆ ಬಳಿಕ ಹೆಸರಿನಿಂದಲೋ ಹ್ಮ್ ಅಥವಾ ನಾನಿರುವ ಲೋಕದಿಂದಲೋ ಹಾ ನಾ ದೊಡ್ಡವನಾಗುತ್ತೇನೆ ಎನ್ನುವಂತಹ ನಿರ್ಧಾರವನ್ನು ನಾವು ತಾಳುವ ಹಾಗಿಲ್ಲ. ಹಾ ಅಯ್ಯ, ಏನೋ ಸೃಜಿಸುವ ಕಾಯಕ ಅಂತ ನೀನು ಹೇಳಿದೆ. ಹೌದು. ಈ ಸೃಷ್ಟಿ ಎನ್ನುವಂತಹ ಶಬ್ದವೇ ಹಾ ಇದ್ದದ್ದನ್ನು ವಿಸರ್ಜಿಸುವುದು ಎಂದರ್ಥ. ಹೌದು. ಹಾಗಾದ್ರೆ ಈ ಮೊದಲು ಒಂದು ಇದೆ ಎನ್ನುವುದು ಹೌದು ತಾನೆ. ಅಮ್ಮ ಹೇಳಿದ್ದಾಳಲ್ಲ. ಕಳೆದ ಕಲ್ಪದಿ ಲಯವಾದ ಪ್ರಪಂಚ ಅಂತ ಹಾ. ಹೇಳಿದ್ರು. ನಾವಿಲ್ಲಿ ಕಾಣುತ್ತಾ ಇದ್ದೇವೆ ಎದುರಿಗಿರುವಂತಹ ನೀರು, ಹೌದು. ಮೇಲುಗಡೆ ಇರುವಂತಹ ಆಕಾಶ. ಹಾ ಈ ತತ್ವಗಳು ಪಂಚಮಹಾಭೂತಗಳಲ್ಲಿ ಆ, ಆಕಾಶವು ನೀರು ಎರಡು ಹೌದು ತಾನೆ. ಹಾ ಹಾಗಾದ್ರೆ ಅದು ಈಗಾಗಲೇ ಇದೆ ಅಂತ ಅದರ ಅರ್ಥ ಏನು? ಏನು? ನಿನ್ನಿಂದ ಸೃಜಿಸಲ್ಪಡಬೇಕಾದದ್ದು ಆ ಚೇತನಯುಕ್ತವಾದಂತಹ ಪ್ರಪಂಚ. ಹ್ಮ್ ಅಚೇತನವಾದದ್ದು ಈಗಾಗಲೇ ಇದೆ, ಅದರ ಮೇಲೆ ನಿನ್ನ ಯಾವುದೇ ರೀತಿಯಾದಂತಹ ಅಸ್ತಿತ್ವ ಇಲ್ಲ. ಅದನ್ನು ಬಳಸಿಕೊಳ್ಳುವಂತ ಅರ್ಹತೆ ನನಗೆ ಮಾತ್ರ ಇರುವುದು. ಹಾಗಲ್ಲಯ್ಯ, ಹಾ ಎಲ್ಲ ಕಡೆ ಇರುವವ ಎನ್ನುವುದರಿಂದಲೇ ಆಕಾಶದಲ್ಲೂ ನಾನಿದ್ದೇನೆ, ನೀರಲ್ಲಿಯೂ ನಾನಿದ್ದೇನೆ ಅಂತ ಆಗುವುದಿಲ್ಲ. ಓಹೋ. ನೀನು ಯೋಚನೆ ಮಾಡು, ಚೇತನಯುಕ್ತವಾದಂತಹ ಈ ಪ್ರಪಂಚ ಅಂತ ಹೇಳಿದರೆ ಹಾ ಅಸ್ಥಿ ಎನ್ನುವಂತಹ ಪದಪ್ರಯೋಗ ನಮಗೆ ಗಮನಿಸಿ. ಉಂಟು. ಇರುವುದು ಅಂತ ಅರ್ಥ. ಹಾ ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳು ಏನುಂಟು ಆ, ಅದು ಈಗಾಗಲೇ ಇದೆ. ಇದೆ. ಕರ್ಮಕ್ಕನುಸಾರವಾಗಿ ಹಾ ಯಾವ ಜನ್ಮವನ್ನು ಪಡೆಯಬೇಕು ಎನ್ನುವುದೂ ನಿರ್ಧಾರ ಆಗಿದೆ. ಹಾ ಅದು ವೃಕ್ಷ ಜಾತಿಯೋ ಪ್ರಾಣಿ ಜಾತಿಯೋ ಮನುಷ್ಯ ಜಾತಿಯೋ ಹಾ ಹೀಗೆ ಎನ್ನುವುದು ನಿರ್ಧಾರ ಆಗಿರುವಾಗ ಹಾ. ಅದರಲ್ಲಿ ನಿನ್ನದೇನುಂಟು? ಓಹೋ. ನೀನು ಇದ್ದದ್ದನ್ನು ಕೊಡುವವ, ಹಾ. ಇದ್ದದ್ದನ್ನು ವಿಸರ್ಜಿಸುವವ. ಹಾ ಈಗ ಇರುವುದು ಎನ್ನುವುದಕ್ಕೆ ಅರ್ಥವೇ ಸ್ಥಿತಿ ಅಂತ ಅರ್ಥ ತಾನೆ. ಹ್ಮ್ ಸ್ಥಿತಿಪತಿಯಾಗಿರುವವ ನಾನು ಹೌದು ತಾನೆ. ಹಾ ಕಳೆದ ಕಲ್ಪದ ಕರ್ಮಕ್ಕನುಸಾರವಾಗಿ ಓ ಸೃಷ್ಟಿಯಾಗುತ್ತದೆ ಅಂತಾದ್ರೆ ಹಾ. ಕರ್ಮಕ್ಕೆ ಅಧೀಪನಾಗಿ ಹಾ. ಕರ್ಮಾಧ್ಯಕ್ಷನಾಗಿ ಇರುವವನು ನಾನು ಹೌದು ತಾನೆ. ಹಾ ಇರುವುದು ಹಾಗೆ. ಹಾ. ಜಾಯತೆ ಅಂತ ಹೇಳಿದ್ರೆ ಸೇರಿಸುವುದು ಅಂತಷ್ಟೇ ಅಲ್ಲಿ ಇರುವುದು ಅಂತ. ಹಾ. ವರ್ಧತೆ ಅಂತ ಹೇಳಿದ್ರೆ ಬೆಳವಣಿಗೆಗೆ ಬೇಕಾದನ್ನು ಕಾಲ ಕಾಲಕ್ಕೆ ಹಾ. ಬೇಕು ಬೇಕಾದವರಿಂದ ಬೇಕು ಬೇಕಾದ ಕಾಲಕ್ಕೆ ಬೇಕು ಬೇಕಾದಷ್ಟೇ ಕೊಡುವುದು ಅಂತ ಅರ್ಥ. ಹಾ. ಹೀಗೆ ಹಾ. ಒಂದು ಜೀವಿಯ ಜೀವನದ ಉಪಕ್ರಮದಲ್ಲಿ ಹಾ. ಹಡದ ಜನನೀಯ ತೆರದಿ ಹಾ. ಸ್ವಾಮಿತ ಹೊಣಗೀಡಾಗಿ ಬಿಡದೆ ರಕ್ಷಿಪನು ಇದಕ್ಕೆ ಸಂಶಯ ಬೇಡ ಹೌದು. ಎಂದು ಜೀವಿಯೇ ಹೇಳುವಂತೆ ಹಾ ಹುಟ್ಟಿಸಲೇಬೇಡ, ಇನ್ನು ಹುಟ್ಟಿಸಿದಕ್ಕೆ ಸಾಕು, ಇನ್ನು ಹಾ. ಇಷ್ಟು ಮಾತ್ರ ಬೇಡಿಕೊಂಡೆ ಅಂತ ಜೀವಿಯೇ ಪ್ರಾರ್ಥನೆ ಮಾಡಬೇಕಂತಾದ್ರೆ ಹಾ. ಇನ್ನು ಹುಟ್ಟಿಲ್ಲದಂತಹ ಸ್ಥಿತಿಗೆ ಜೀವಿ ತನ್ನನ್ನು ಕಂಡುಕೊಳ್ಳುವುದಕ್ಕೆ ಜೀವನಕ್ಕೆ ಬೇಕಾದಂತಹ ಹಾ. ಎಲ್ಲವನ್ನು ಕೊಟ್ಟು ಆ ಜೀವಿಯನ್ನು ಜೀವನವನ್ನು ಪೊರೆಯುವಂತಹ ನನ್ನ ಕೆಲಸವೇನುಂಟು ಅದು ಶ್ರೇಷ್ಠವಾದದ್ದು ಎಂಬಲ್ಲಿಗೆ ನೀನು ತಲುಪುತ್ತಿ. ಹೌದೇ ಹೌದು. ಇನ್ನು ವಾದಕ್ಕೆ ಪ್ರತಿವಾದ ಉಂಟು, ಆದರೆ ಹರನ ಅಭಿಪ್ರಾಯ ಬೇಕು.
ಸರಿಯಾ? 2 ಬಾರಿ ಸರಿ ಎಂಬುದಾಗಿ ಹೇಳಿದ್ದೇನೆ. ಅದೇ ಯಾಕೆ ಅಂತ. ಒಂದನೇ ಸರಿ ಶ್ರೀಹರಿ ನಿನ್ನ ವಚನ ಸರಿ. ಓಹೋ. 2ನೇಯ ಸರಿ ಹಾ ಬ್ರಹ್ಮ ಹಾ ನೀನು ವಾದದಿಂದ ಹಿಂದಕ್ಕೆ ಸರಿ. ನನಗೆ ಗೊತ್ತುಂಟು ನೀನು ತಾಮಸ ಗುಣದವರು. ನಿನಗೆ ಈ ಚರ್ಚೆ ರಗಳೆ ಎಲ್ಲ ಆಗ್ಲಿಕ್ಕಿಲ್ಲ. ಆದರೂ ಒಂದುಂಟು, ಏನು ವಿಷಯವನ್ನು ನಾನು ಉದ್ಘಾಟಿಸಿ ಆಗಿದೆ, ಅವನು ವಿಸ್ತರಿಸಿದ್ದಾನೆ. ಅದಕ್ಕೊಂದು ಅವಸಾನವನ್ನು ಮಾಡದೇ ಇದ್ದರೆ ಅದು ನಮಗೊಂದು ಮುಳ್ಳಾಗಿ ಉಳಿತದೆ. ಕೊನೆಯ ಮುಕ್ತಾಯಲ್ಲಿ ನಾನು ಕೊಡ್ತೇನೆ. ಆದ್ರೆ ನಾನು ದೊಡ್ಡವನಿರುವಾಗಲೇ ನೀನು ಹೇಗೆ ಸಾಧ್ಯ? ನೀನು ದೊಡ್ಡವ ನಾನು- ನೋಡುವುದಾದ್ರೆ ನಾನು ಕೂಡ ದೊಡ್ಡವ. ನಿನ್ನದು ಪ್ರವೇಶ, ಅವನದು ಮುಕ್ತಾಯ. ನೋಡುವ. ನೋಡುವುದಾದ್ರೆ ನಾನು ಕೂಡ ದೊಡ್ಡವನೇ. ಹೌದಾ? ಹೇಗೆ? ಲಯದ ಅಧಿಕಾರ 5 ತಲೆ 3 ಕಣ್ಣು ನನಗೆ ಕೊಡ್ಲಿಲ್ವಾ? ಕಣ್ಣೆಲ್ಲ ಆದ ಕಾರಣ ಕೊಟ್ಟದ್ದು. ನಾನು ಕೂಡ ದೊಡ್ಡವನೇ ಇಲ್ಲಿ. ಈಗ 3ನೇ ಕಣ್ಣಿನ ವಿಶೇಷತೆ ಏನಯ್ಯ? ಕಾರಣ ಉಂಟು. ಹೇಳು. ಯಾಕೆ ಮುಚ್ಚಿಕೊಂಡಿದೆ? ಯಾಕೆ? ಲೋಕದ ದೃಷ್ಟಿಗೆ ಅದು ಮುಚ್ಚಿಕೊಂಡಿದೆ. ಓಹೋ. ಸಿಟ್ಟೆಂಬುದು ನನಗೆ ಬರುವುದಿಲ್ಲ. ಆ. ಒಂದ್ ವೇಳೆ ಸುಟ್ಟು ಬಂದರೆ ಸಕಲವು ಸುಡುವಂತ ಸಾಮರ್ಥ್ಯ ನನ್ನ 3ನೇ ಕಣ್ಣಿಗೆ ಉಂಟು. ಹಾಗಿದ್ರೆ ಒಂದಾಯ್ತು, ಏನು? ನೀನು ಏನು ಮಾಡೋದಿಲ್ಲ, ಆದ್ರೆ ಏನು ಮಾಡ್ತೀನಿ ಅಂತ ನೋಡುವ. ನೋಡುವ. ಶ್ರೀಹರಿ ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಸಾವು ಸಹಜ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟುವುದು ಸಾಯುವುದು ದೊಡ್ಡ ವಿಷಯವೇ ಅಲ್ಲ. ಇದ್ದಷ್ಟು ದಿನ ಏನು ಕಾರ್ಯ ಸಾಧನೆಯನ್ನು ಮಾಡಿದನೆಂಬುದಾಗಿ ಮೂಲ ಪ್ರಶ್ನೆ ಬರ್ತದೆ. ಹಾಗೆ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಮಾಡುವುದು ಲಯ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಪಾಲನೆ ಮಾಡುವಂತ ಕಾರ್ಯ ತುಂಬಾ ಕಷ್ಟವಾದ ಕಾರ್ಯ ಎಂಬುದಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ಸರಿ. ಹಾಗಾಗಿ ನನ್ನದೊಂದು ಇಲ್ಲಿ ತೀರ್ಮಾನ, ಏನಯ್ಯ? ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎಂಬುದಾಗಿ ಲೋಕಮುಖಕ್ಕೆ ನಾವು ತೋರಿಸಿಕೊಡ್ಬೇಕು. ಅದಕ್ಕೆ ನಾನು ನಿನ್ನಲ್ಲಿ ಎರಕವಾಗುತ್ತೇನೆ. ಹರಿ 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 ಏನಾಯ್ತಯ್ಯ ನಿನಗೆ? ಏನಾಗದೆ ಇದ್ದಿತ್ತು, ಹಲ್ಲು ಬಿಟ್ಟೆ, ಅವನನ್ನು ಒಳಗು ಮಾಡಿಕೊಂಡೆ, ನನ್ನನ್ನು ಒಳಗೆ ಮಾಡಿಕೊಳ್ಳುವಂತಹ ಒಂದು ಪರೋಕ್ಷ ಪ್ರಯತ್ನದಲ್ಲಿದ್ದಿ. ನೀನು ಒಳಗೆ ಸೇರು. ಸೇರುವುದು? ಹೌದು. ಸೇರುವವ ಘಟ ಅಲ್ಲ ಬ್ರಹ್ಮ, ಆದರೆ ಸೇರಿಸಿಕೊಳ್ಳುವವ. ಈಗ ಅಮ್ಮನಾಡಿದ ಮಾತಿನ ಧ್ವನಿ ಅದೇ ಅಲ್ವಾ? ಹೀಗಾಗಿ ಹಾ. ನಿನಗೆ ವಿಚಾರವನ್ನು ಅರುಹಿದೆ, ಓ. ಉದಾಹರಣೆ ಕೊಟ್ಟೆ, ವಿವರಿಸಿ ಹೇಳಿದೆ. ನನ್ನ ಮಾತಿಗೆ ಒಡಂಬಡುವುದಿಲ್ಲವೆಂದು ಅಂತ ಪಂಥದಲ್ಲಿ ಬಿದ್ದಿದ್ದಿ. ನಿನ್ನ ಹಠವನ್ನು ಹುಡಿಗಟ್ಟಿ ನನ್ನ ಹಿರಿತನವನ್ನು ನಿನ್ನಿಂದಲೇ ಹೇಳಿಸದಿದ್ದರೆ ನಾನು ಬ್ರಹ್ಮನಲ್ಲ. ಬಾ, ಯುದ್ಧ ಮಾಡುವುದನ್ನು ಗೆಲ್ಲು. ಸೃಷ್ಟಿ ಮಾಡುವ ಅಯ್ಯ, ಹುಡಿಗಟ್ಟುವಲ್ಲ. ಅದರಲ್ಲಿ ಭುಜದಂಡಗಳನ್ನು ವಿಸ್ತರಿಸುತ್ತಾ ಪೌರುಷವಾದವನ್ನು ಪ್ರತಿಪಾದಿಸುತ್ತೇನೆ ಎನ್ನುವಂತಹ ನಿಲುವೆಯಲ್ಲಿ ನೀನು ಮುಂದುವರಿದರೆ ಹೌದು, ವಾದದಲ್ಲಿ ಏನು ಫಲವುಂಟು ಹೇಳು. ಒಬ್ಬನ ವ್ಯಕ್ತಿತ್ವ ನಿರ್ಣಯ ಆಗುವುದು ಅವ ಹೊರಗೆಷ್ಟಿದ್ದಾನೆ ಅಂತಲ್ಲ, ಒಳಗೆಷ್ಟಿದ್ದಾನೆ ಅಂತ. ಅಮ್ಮನಿಂದಲೇ ಆಡಿದ ಮಾತು ನೋಡು. ಸೃಷ್ಟಿ ಸ್ಥಿತಿ ಲಯಗಳು ನಿಮ್ಮ ಮೂವರಿಂದ ಮುಂದೆ ನಡೆಯಲ್ಪಡಬೇಕು. ನಡೆಯಲ್ಪಡಬೇಕು ಅಂತಾದ್ರೆ ಈ ಹಿಂದಿನದ್ದು ನಮ್ಮ ಒಳಗಡೆ ಇರಬೇಕು ತಾನೆ. ಬೇಕು ಬೇಕು. ಯಾರಲ್ಲಿ ಎಷ್ಟಿದೆ ಎನ್ನುವುದನ್ನು ನಾವೇ ಶೋಧಿಸಿ ಬರುವ. ನಿನ್ನೊಳಗಡೆ ಹೋಗಿ ನಾ ಬರುತ್ತೇನೆ, ನನ್ನೊಳಗಡೆ ಹೋಗಿ ನೀನು ಬಾ. ನಿನ್ನಲ್ಲಿ ಹೆಚ್ಚಿನ ಚೇತನಗಳು ಉಂಟು ಅಂತಾದ್ರೆ ನೀನೇ ದೊಡ್ಡವ, ನನ್ನಲ್ಲಿ ಹೆಚ್ಚಿನ ಚೇತನ ಶಕ್ತಿ ಉಂಟು ಅಂತಾದ್ರೆ ನಾನೇ ದೊಡ್ಡವ. ಯಾಕೆ ಹೊಡೆದಾಟ ಸುಮ್ಮನೆ? ನೀನು ವಚೋಬದ್ಧನಾಗಿ ಪ್ರವರ್ತಿಸುವುದು ಹೌದಾಗಿದ್ದರೆ ನನಗೂ ಯಾವ ಪರೀಕ್ಷೆ ಹೆದರಿಕೆ ಇಲ್ಲ. ಒಳ್ಳೆಯದು. ಯಾಕಂದರೆ ನಾನೇನು ಎಷ್ಟು ಅನ್ನುವುದನ್ನು ಚೆನ್ನಾಗಿ ಅರ್ಥವನಾಗಿದ್ದೇನೆ. ಆದ್ಯತಃ ನನ್ನನ್ನೇ ನಾನು ಪರೀಕ್ಷೆಗೆ ತೆರೆದುಕೊಳ್ಳುತ್ತೇನೆ. ಬಂದು ಸೇರಿಕೋ, ನನ್ನನ್ನು ನೋಡು.
ಸರಿ ಆಯ್ತು ಹರಸಹಿತನಾದಂತ ಹರಿ ನನ್ನ ಉದರಸ್ಥನಾಗಿದ್ದಾನೆ. ಆತನು ಹೊರಬರಲಾಗದ ಹಾಗೆ ಅಲ್ಲಿಯೇ ಕರಗಿ ಹೋಗುವಂತೆ ನವದ್ವಾರಗಳನ್ನು ದಿಗ್ಬಂಧಿಸಿದರೆ ಆಗಬಹುದು. ಆದರೆ ಆ ಯೌಗಿಕ ಸಾಮರ್ಥ್ಯ ನಮ್ಮಲ್ಲಿಲ್ಲವಲ್ಲ. ಅಸ್ತಿತ್ವಕ್ಕಾಗಿ ಉಸಿರಾಟವನ್ನು ಮಾಡಬೇಕು. ಅದಕ್ಕಾಗಿ ಒಂದು ದ್ವಾರವನ್ನು ತೆರೆದಿಡಬೇಕು. ಆ ದ್ವಾರವನ್ನೇ ಹಿಡಿದು ಹರಿಯು ಹೊರಬರುವಂತಹ ಸಂಭವವಿರುವುದರಿಂದ ಹೀಗೆ ಮಾಡೋಣ. ನಿಕೃಷ್ಟವಾದಂತಹ ಅಧೋದ್ವಾರವನ್ನು ತೆರೆದಿಡ್ತೇನೆ. ಹರಿಯು ಆ ದ್ವಾರ ಮುಖೇನ ಹೊರಬಂದಾಗ ಆ ವಿಚಾರವನ್ನೇ ಎತ್ತಿ ಆಡಿ ಬೈದು ಭಂಗಿಸುವುದಕ್ಕೆ ಅನುಕೂಲವಾಗುವಂತೆ ಹರಿಯ ಬರವಿನ ನಿರೀಕ್ಷೆಯಲ್ಲಿರ್ತೇನೆ. ಇರುವುದನ್ನೆಲ್ಲ ನೋಡಿಯಾಯಿತು. ನೋಡಿದ್ದನ್ನು ಅಲ್ಲಿ ಹೋಗಿ ಹೇಳಲಿಕ್ಕುಂಟಲ್ಲ, ಮತ್ತೆ ನನ್ನಷ್ಟಕ್ಕೆ ನಾನೇ ಯಾಕೆ ಹೇಳಿಕೊಳ್ಳುವುದು ಎನ್ನುವುದರಿಂದಲೇ ಹೊರಡುವುದಕ್ಕಾಗಿ ನಿರ್ಧಾರ ಮಾಡಿದರೆ ಯಾವ ದ್ವಾರದಿಂದ ನಾನು ಪ್ರವೇಶ ಮಾಡಿದ ಆ ದ್ವಾರವನ್ನು ಆತ ಮುಚ್ಚಿದ್ದಾನೆ. ಉಳಿದ ಕಡೆ ದಾರಿ ಹೇಗೆ ಅಂತ ನೋಡಿದರೆ 8 ದ್ವಾರಗಳು ಮುಚ್ಚಲ್ಪಟ್ಟಿದೆ. ಕೆಳ ನೋಡಿದ್ರೆ ಅದೋ ದ್ವಾರ ಒಂದು ತೆರೆಯಲ್ಪಟ್ಟಿದೆ. ಕೆಳಗಿನ ದ್ವಾರದಿಂದ ನನ್ನನ್ನು ಭರಿಸುವುದರ ಮೂಲಕವಾಗಿ ನನ್ನನ್ನು ಸಣ್ಣವನು ಮಾಡಬೇಕು ಎನ್ನುವಂತಹ ಯೋಚನೆ ಅವನದ್ದು. ಒಬ್ಬ ತನ್ನ ದೇಹದ ದ್ವಾರವನ್ನೇ ನಿಕೃಷ್ಟ ಅಂತ ಯೋಚಿಸ್ತಾನಂತಾದ್ರೆ ಅಂತವರಲ್ಲಿ ನಮ್ಮ ಮಾತಿಲ್ಲ. ಯಾವ ದ್ವಾರದಿಂದ ಅವ ಉಸಿರಾಡುತ್ತಾ ಇದ್ದಾನೋ ಅದೇ ದ್ವಾರದಿಂದ ಹೊರ ಹೋಗುವುದರ ಮೂಲಕವಾಗಿ ಕಂಡದ್ದನ್ನು ತಿಳಿಸಬೇಕು. ನಡೆಯುತ್ತೇನೆ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳೆಲ್ಲವೂ ಕೂಡ ನಿನ್ನ ಉದರದಲ್ಲಿದೆ. ಕಳೆದ ಕಲ್ಪದಲ್ಲಿ? ಹೌದೇ ಹೌದು. ಅಂದ್ರೆ ಒಂದು ಬ್ರಹ್ಮಾಂಡ. ಹಾಗಂತ ಯಾವುದಕ್ಕೂ ಚೇತನವಿಲ್ಲ. ಅದೆಲ್ಲವೂ ಬೀಜ ಸ್ವರೂಪ. ಭವಿತವ್ಯದಲ್ಲಿ ಚೇತನವನ್ನು ಕೊಡಲಾಗುವುದು. ಓಹೋ, ಈಗ ಅದಕ್ಕೆ ಜೀವ ಇಲ್ಲ ಅಂತ ಅರ್ಥ. ಅದು ಚೇತನ ಸ್ವರೂಪ ಅಷ್ಟೇ. ಇರಲಿ. ಬ್ರಹ್ಮನ ಒಳಗಡೆ ಜೀವ ಇಲ್ಲದುಂಟು ಅಂತ ಆಯ್ತಲ್ಲ. ಬೀಜ ಸಂಜ್ಞೆ ಅಂದ್ರೆ ಹಾಗೆಯ. ಹೌದೌದು. ಆ ಸಂಜ್ಞೆಯನ್ನು ಅರ್ಥ ಮಾಡಿಕೊಂಡೇ ಬಂದವನಿದ್ದೇನೆ. ಏನಾಯ್ತು? ಹಾಗೆ ಅರ್ಥ ಮಾಡಿಕೊಂಡಾಗ ನೀನಿದ್ದೀ, ಹರನಿದ್ದ ಇರಬೇಕು, ನಾನಿಲ್ಲ. ನೀನು ಇರ್ಲಿಕ್ಕಿಲ್ಲ. ಯಾಕೆ? ನನ್ನ ಒಳಗಿರಬೇಕಾದ್ರೆ ಒಂದು ಯೋಗ್ಯತೆ ಅಂತ ಬೇಕು. ನಿನಗೆ ಇನ್ನೂ ಪ್ರಾಪ್ತವಾಗಿಲ್ಲ. ಮುಂದಕ್ಕೆ ನೋಡೋಣ. ಅದು ಒಳಗೆ ಇರಿಸಿಕೊಳ್ಳಬೇಕಂತಾದ್ರೂ ಕೂಡ ಒಂದು ಯೋಗ್ಯತೆ ಬೇಕು. ಹಾಗಿದ್ದರೆ ಮತ್ತೊಂದು ವಿಷಯ ಆಯ್ತು. ಪ್ರಾರಂಭಿಸೋಣ ವಾದ. ವಾದದಲ್ಲಿ ಫಲ ಇಲ್ಲಯ್ಯ. ಮತ್ತೆ ನಿನ್ನ ಒಳಗಡೆ ಇರುವುದೆಲ್ಲವೂ ಕೂಡ ಬಂಗಾರದ ಬಣ್ಣದಿಂದ ಸುಶೋಭಿತವಾಗಿರುವುದರಿಂದಲೇ ನೀನಿನ್ನು ಹಿರಣ್ಯ ಗರ್ಭ ಅನ್ವರ್ಥಕವಾದಂತಹ ಹೆಸರು. ಕೊಟ್ಟ ನಿನ್ನನ್ನು ಹಿಂದೆ ಕಳಿಸುವುದಿಲ್ಲ. ನಿನಗೂ ಹೊಟ್ಟೆ ತುಂಬಾ ಕೊಡಬೇಕು ಅಂತ. ಹೇಗದು? ನನ್ನ ಉದರದ ಅಧೋದ್ವಾರದಿಂದ ಬಂದೆ ಆದ ಕಾರಣ. ನೀ ಬಿಟ್ಟ ದ್ವಾರ ತಾನೆ. ನೀನು ಅಧೋಕ್ಷ ಜನ. ಒಳ್ಳೆಯದು. ಅಕ್ಷ ಅಂತ ಹೇಳಿದ್ರೆ ಕಣ್ಣು. ಅದು ನಮಗೆಲ್ಲ ಹಾಗೆ. ಹೌದೌದು. ಅಲ್ಲಿಂದಲೇ ಬಂದವನಾದ್ದರಿಂದ ನನಗೆ ಸಂತೋಷವೇ. ನನಗೊಂದು ಹೆಸರಾಯಿತು, ನಿನಗೊಂದು ಹೆಸರಾಯಿತು. ನನ್ನ ತಿರುಗಾಟ ಮುಗಿಯಿತು. ನನ್ನೊಳಗಡೆ ಏನುಂಟು ಎನ್ನುವುದನ್ನು ಪರೀಕ್ಷಿಸುವಂತ ಹೊತ್ತು ನಿನಗೆ. ಆದ ಕಾರಣವೇ ಇದೋ ಬಾಯಿ ತೆರೆದು ದಾರಿ ಮಾಡಿ ಒಳ ಹೋದವನಿಗೆ ಯಥಾರ್ಥ ಬ್ರಹ್ಮಾಂಡ ಏನು ಎನ್ನುವುದು ಮನವರಿಕೆ ಆಗಲೇಬೇಕು. ಅಮ್ಮನನ್ನು ಕಂಡಾಗ ಇದ್ದದ್ದು ಭಕ್ತಿ. ಅಮ್ಮ ಅದೃಷ್ಟಳಾದ ಬಳಿಕ ವಿಭಕ್ತಿ. ನಾನು ನನ್ನದು ನನ್ನಿಂದ ಎನ್ನುವುದು ಪ್ರಾರಂಭಗೊಂಡಿತು ಅಂತಾದರೆ ಅದನ್ನೇ ಸಂಪೂರ್ಣವಾಗಿ ಒಬ್ಬ ತೊಡಗಿಸಿಕೊಳ್ತಾನೆಂತಾದರೆ ಸೃಷ್ಟಿಯ ಕಾರ್ಯಕ್ಕೆ ಅದರಿಂದ ತೊಡಕುಂಟು. ಆದ್ದರಿಂದಲೇ ಅವನಿಗೆ ಯಥಾರ್ಥ ದರ್ಶನ ಆಗುವ ತನಕ
ದೇಹದ 9 ದ್ವಾರಗಳನ್ನು ಮುಚ್ಚಿಬಿಟ್ಟೆ ನೋಡಿ. हरि ओम 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 गौरव अध्यक्षರು ಸ್ಟೇಜ್ ಇಟ್ಕೊಳ್ಳಾಗನ ಕೃಷ್ಣ ಪೂಜೆ ಆದರಣೀಯ ಕಲಾಭಿಮಾನಿಗಳೇ ಹಾಗೆ ಭಗವದ್ಭಕ್ತ ಬಂಧುಗಳೇ, ಬಹಳ ಸಂಭ್ರಮದ ಶುಭಾವಸರದಲ್ಲಿ ನಾವಿದ್ದೇವೆ. ಶ್ರೀದೇವಿ ಭಕ್ತ ಸಂಘ ರಿಜಿಸ್ಟರ್ಡ್ ಕೆಂಜಾರಕಾಣ ಜೋಕಟ್ಟೆ ಇದರ ಶ್ರೀ ಕಟೀಲು ಮೇಳದ ಯಕ್ಷಗಾನ ಬಯಲಾಟದ ಸುವರ್ಣ ಸಂಭ್ರಮ ಕಳೆದ 2 ದಿವಸಗಳಿಂದ ಬಹಳ ಅದ್ಧೂರಿಯಾಗಿ, ಬಹಳ ಶಾಸ್ತ್ರೋಕ್ತವಾಗಿ, ಬಹಳ ವಿಧಿವತ್ತಾಗಿ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ. ಇಂದು ಕೊನೆಯ ಹಾಗೂ 3ನೇ ದಿವಸದ ಕಾರ್ಯಕ್ರಮ ಯಕ್ಷಗಾನ ಸೇವೆಯ ಸುವರ್ಣ ಸಂಭ್ರಮ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟದ ಅದರ ಸವಿಯನ್ನುಣ್ಣುವಂತಹ ಹೊತ್ತಿನಲ್ಲಿ ನಾವೆಲ್ಲ ಇದ್ದೇವೆ. ಇದೀಗ ಕೆಲವು ನಿಮಿಷಗಳ ಸಮಯದಲ್ಲಿ ಇದರ ಸಭಾಪರ್ವವನ್ನು ಮಾಡುವುದಕ್ಕೆ ನಾವೆಲ್ಲ ತಯಾರಾಗ್ತಾ ಇದ್ದೇವೆ. ಬಂಧುಗಳೇ, ಒಂದು ಪ್ರಾಜ್ಞರ ಮಾತಿದೆ, ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾಪರಿಣತರ ಅಲಂಕಾರ. ಇದು ನಮ್ಮ ದೇಶದ ಮಹಾಕಾವ್ಯಗಳಲ್ಲೊಂದಾದ ಮಹಾಭಾರತವನ್ನು ಕುಮಾರವ್ಯಾಸ ಮಹಾಕವಿಯು ಹಾಡಿ ಹೊಗಳಿದ ರೀತಿ. ಈ ಮಾತು ನಮ್ಮ ದೇಶದ ಪ್ರಸಿದ್ಧ ಕಲೆಯಾಗಿದ್ದು ಪಂಡಿತ ಪಾಮರರನ್ನು ರಂಜಿಸತಕ್ಕ ಏಕಮೇವಾದ್ವಿತೀಯವಾದ ಕಲೆಯಾದ ಯಕ್ಷಗಾನ ಕಲೆಗೆ ಬಹಳ ಚಂದವಾಗಿ ಒಪ್ಪುತ್ತದೆ. ಅಂತಹ ಯಕ್ಷಗಾನ ರಂಗದಲ್ಲಿ ಅರಮನೆ ಸದೃಶ್ಯವಾಗಿರುವಂತಹ ಮೇಳ ಅದು ಕಟೀಲು ಮೇಳ. ಸುಮಾರು 150-160 ವರ್ಷಗಳ ಇತಿಹಾಸ ಇರುವ ಈ ಕಟೀಲು ಮೇಳ ಇಂದು ಒಂದಾಗಿದ್ದದ್ದು ಆರಾಗಿ ಆ ಕಟೀಲಮ್ಮನ ಕೃಪಾ ವಿಶೇಷದಿಂದ ಬಹಳ ಯಶಸ್ವಿಯಾಗಿ ನಡೆದು ಬರ್ತಾ ಇದೆ. ಸುಮಾರು 50 ವರ್ಷಗಳ ಹಿಂದೆ ಕಟೀಲು ಮೇಳದ ಆಟವನ್ನು ಪ್ರಾರಂಭ ಮಾಡಿ ನಿರಂತರವಾಗಿ 50 ವರ್ಷಗಳನ್ನು ಪೂರೈಸಿದಂತಹ ಕಟೀಲಿನ ಮೇಳದ ಒಂದು ಅದ್ಧೂರಿಯ ಕಾರ್ಯಕ್ರಮ ಇದು. ಶ್ರೀದೇವಿ ಭಕ್ತ ಸಂಘ ರಿಜಿಸ್ಟರ್ಡ್ ಕೆಂಜಾರಕಾಣ ಜೋಕಟ್ಟೆ ಇವರು ಬಹಳ ಭಕ್ತಿಯಿಂದ, ಬಹಳ ಶ್ರದ್ಧೆಯಿಂದ ಕಟೀಲಮ್ಮನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದರ 50ನೇ ವರ್ಷದ ಈ ಶುಭ ಸಮಾರಂಭದಲ್ಲಿ ಆಶೀರ್ವಚನವನ್ನು ಮಾಡುವುದಕ್ಕೆ ಶ್ರೀ ಕ್ಷೇತ್ರ ಕಟೀಲಿನ ಪ್ರಧಾನ ಅರ್ಚಕರಲ್ಲಿ ಒಬ್ಬರಾದಂತಹ ಪರಮ ಪೂಜ್ಯ ಲಕ್ಷ್ಮೀನಾರಾಯಣ ಆಸ್ರಣ್ಣರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಭಾಸ್ಕರ್ ಕೋಟ್ಯಾನ್ರವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕಟೀಲು 6 ಮೇಳದ ಸಂಚಾಲಕರಾದಂತಹ ಸನ್ಮಾನ್ಯ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿಯವರು ವೇದಿಕೆಗೆ ಆಗಮಿಸಲಿಕ್ಕಿದ್ದಾರೆ. ಹಾಗೆ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಕೃಷ್ಣಪ್ಪ ಪೂಜಾರಿಯವರು ಕೂಡ ವೇದಿಕೆಗೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಇಂದು ಈ ಕೆಂಜಾರಕಾಣದ ಶ್ರೀದೇವಿ ಭಕ್ತ ಸಂಘಕ್ಕೆ ಬಹಳ ಆತ್ಮೀಯರು, ಬಹಳ ಪ್ರೀತಿ ಪಾತ್ರರಾದಂತಹ ತೆಂಕುತಿಟ್ಟಿನ ಹಿರಿಯ ಭಾಗವತರು, ರಂಗನಾಯಕ ಬಿರುದಾಂಕಿತರಾದ ಸನ್ಮಾನ್ಯ
ಕುರಿಯ ಗಣಪತಿ ಶಾಸ್ತ್ರಿಯವರಿಗೆ ಪ್ರಧಾನ ಸನ್ಮಾನ ಜರುಗಲಿಕ್ಕಿದೆ. ಈ ಎಲ್ಲ ಅತಿಥಿ ಅಭ್ಯಾಗತರನ್ನು ಹಾಗೂ ನಮ್ಮೆಲ್ಲರ ಪ್ರೀತಿಯ ಕದ್ರಿ ನವನೀತ್ ಶೆಟ್ಟರು ಕೂಡ ಆಗಮಿಸಿದ್ದಾರೆ. ಅವರನ್ನೆಲ್ಲ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಅವರಲ್ಲಿ ಭಕ್ತಿಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಭಾಸ್ಕರ್ ಕೋಟ್ಯಾನ್ರವರು, ಹಾಗೆ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿಯವರು, ಕುರಿಯ ಗಣಪತಿ ಶಾಸ್ತ್ರಿಯವರು, ಕದ್ರಿ ನವನೀತ್ ಶೆಟ್ಟರು, ಹಾಗೆ ಗೌರವ ಅಧ್ಯಕ್ಷರಾದಂತಹ ಕೃಷ್ಣಪ್ಪ ಪೂಜಾರಿ ಅವರು ವೇದಿಕೆಗೆ ಆಗಮಿಸಿ ಆಸನವನ್ನು ಸ್ವೀಕರಿಸಿಕೊಳ್ಬೇಕಾಗಿ ಅವರಲ್ಲಿ ಭಕ್ತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಪ್ರಪ್ರಥಮವಾಗಿ ಮೂಲಾಧಾರ ಮೂರ್ತಿಯಾದ ಮಹಾಗಣಪತಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ, ನಂದಿನಿಯ ತಟಿಯಲ್ಲಿ ಲಿಂಗರೂಪಿ ದುರ್ಗೆಯಾಗಿ ಕಂಗೊಳಿಸುತ್ತಿರುವ ಮಾತೆ ಭ್ರಮರಾಂಬಿಕೆಯ ಪಾದಪದ್ಮಗಳಿಗೆ ವಂದಿಸುತ್ತಾ, ಈ ಭಾಗದ ಆರಾಧ್ಯ ದೇವರಾದಂತಹ ಶ್ರೀ ಸೋಮನಾಥೇಶ್ವರ ಮಹಾಗಣಪತಿಗೆ ವಂದಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಹಾಗೂ ಎದುರಿರುವಂತಹ ನೀವೆಲ್ಲ ನಮಗೆಲ್ಲ ದೇವರಿಗೆ ಸಮಾನ. ತುಳುವಿನಲ್ಲಿ ಒಂದು ಮಾತುಂಟು, ಇತ್ತಿ ಭಿನ್ನಗು ತಿಳಿಯ ಗಂಜಾಂಡ, ಬತ್ತಿ ಭಿನ್ನಗು ಪೇರನುಪ್ಪು ಅಂತ ಹೇಳಿ. ಇದು ನಮ್ಮ ತುಳುನಾಡಿನ ಕಟ್ಟು. ಹಾಗೆ ವೇದಿಕೆಯಲ್ಲಿರುವ ಗಣ್ಯರು ಹಾಗೂ ನೀವೆಲ್ಲ ನಮಗೆ ದೇವರಿಗೆ ಸಮಾನ. ನಿಮ್ಮನ್ನು ಗೌರವಪೂರ್ವಕವಾಗಿ ಸ್ವಾಗತ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇಂದು ಆಶೀರ್ವಚನವನ್ನು ಮಾಡುವುದಕ್ಕೆ ಆಗಮಿಸಿರುವವರು ಕಟೀಲು ಕ್ಷೇತ್ರದ ಪ್ರಧಾನ ಅರ್ಚಕರಲ್ಲಿ ಓರ್ವರಾದಂತಹ ಪರಮ ಪೂಜ್ಯ ಲಕ್ಷ್ಮೀನಾರಾಯಣ ಆಸರಣ್ಣರು. ಆಸರಣ್ಣ ಎನ್ನುವ ಶಬ್ದದ ಅರ್ಥ ಆಸರೆಯ ಅಣ್ಣ ಅಂತ ಹೇಳಿ. ಕಲೆಗಾಗಲಿ ಹಾಗೆ ನಂಬಿ ಬಂದಂತಹ ಭಕ್ತರಿಗಾಗಲಿ ಆಸರೆಯನ್ನು ಕೊಡುವವರು ಕಟೀಲಿನ ಆಸರಣ್ಣರು. ಹಾಗೆ ಆಸರಣ್ಣರು ನಮ್ಮ ಕಾರ್ಯಕ್ರಮಕ್ಕೆ ಬಂದರು ಅಂತ ಹೇಳಿದರೆ ಕಟೀಲಿನ ಮಹಾಮಾತೆಯೇ ಬಂದರು ಅಂತ ನಾವು ತಿಳ್ಕೊಳ್ತೇವೆ. ಯಾಕಂದರೆ ಅವರ ಬಾಯಿಯಿಂದ ಬರುವಂತಹ ಮಾತು ಅದು ಮಹಾಮಾತೆಯ ಮಾತು ಅಂತ ನಾವು ಅದನ್ನು ತಿಳಿದುಕೊಂಡು ಅದೇ ರೀತಿಯಲ್ಲಿ ನಾವು ನಡೆಯುತ್ತಾ ಇರುವವರು. ಪರಮ ಪೂಜ್ಯ ಲಕ್ಷ್ಮೀನಾರಾಯಣ ಆಸರಣ್ಣರಿಗೆ ಗೌರವಪೂರ್ವಕವಾಗಿ ಅವರ ಪಾದಪದ್ಮಗಳಿಗೆ ವಂದಿಸುತ್ತಾ, ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಕೃಷ್ಣಪ್ಪ ಪೂಜಾರಿ ಹಾಗೂ ಅವರ ಶ್ರೀಮತಿಯವರಾದಂತಹ ಸುನಂದ ಕೃಷ್ಣಪ್ಪ ಪೂಜಾರಿ ಅವರು ಅವರಿಗೆ ಶಾಲು, ಮಲ್ಲಿಗೆಯ ಹಾರ ಹಾಗೆ ಫಲಪುಷ್ಪ ಸ್ಮರಣಿಕೆಯನ್ನು ನೀಡಿ ನಮ್ಮ ಇಂದಿನ ಈ ಸುವರ್ಣ ಸಂಭ್ರಮದ ಸಭಾಪರ್ವಕ್ಕೆ ಗೌರವಪೂರ್ವಕವಾಗಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಕಲ್ಲಾಡಿ ದೇವಿ ಪ್ರಸಾದ ಶೆಟ್ಟರು, ಕಟೀಲು ಮೇಳದ ಸಂಚಾಲಕರಾಗಿ ಕಲ್ಲಾಡಿ ಮನೆತನ 90 ವರ್ಷಗಳಿಂದ ಕಟೀಲು ಮೇಳವನ್ನು ಮುನ್ನಡೆಸ್ತಾ ಇದೆ. ನಮ್ಮ ಯಜಮಾನರಾದ ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟಿಯವರ ರಾಜ್ಯ ಕಲ್ಲಾಡಿ ಕೊರಗ ಶೆಟ್ಟರು, ಆ ಬಳಿಕ ದೇವಿಪ್ರಸಾದ್ ಶೆಟ್ಟರವರ ತೀರ್ಥರೂಪರಾದಂತಹ ಕಲ್ಲಾಡಿ ವಿಠ್ಠಲ ಶೆಟ್ಟರು, ಆ ಬಳಿಕ ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟರು, ಹೀಗೆ 3 ತಲೆಮಾರಿನಿಂದ ಕಟೀಲು ಮೇಳದ ಯಜಮಾನರಾಗಿ ಮಹಾಮಾತೆಯ ಅನುಗ್ರಹದಿಂದ ಕಟೀಲು ಮೇಳವನ್ನು ಕಳೆದ 90 ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ನಮ್ಮ ಆತ್ಮೀಯರು
ಹಾಗೆ ಗೌರವಾನ್ವಿತರೂ ಆದಂತಹ ಕಲ್ಲಾಡಿ ದೇವಪ್ರಸಾದ್ ಶೆಟ್ಟಿಯವರು ಇದೀಗ ಮೇಳದ ಸಂಚಾಲಕರಾಗಿ ಮೇಳವನ್ನು ಬಹಳ ಶಿಸ್ತಿನಿಂದ ಮುನ್ನಡೆಸ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕೇಳಿಕೆಯ ಮೇರೆಗೆ ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಭಕ್ತಿ ಭಾವದಿಂದ ಸ್ವಾಗತಿಸುತ್ತಾ ನಮ್ಮ ಸಂಸ್ಥೆಯ ಮಾರ್ಗದರ್ಶಕರಾದಂತಹ ಶ್ರೀ ಪದ್ಮನಾಭ ಅಮೀನ್ ಮತ್ತು ಶ್ರೀಮತಿ ವೇದಾವತಿ ಅವರು ವೇದಿಕೆಗೆ ಆಗಮಿಸಿ ಅವರಿಗೆ ಶಾಲು, ಸ್ಮರಣಿಕೆ, ಫಲಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದು ಪ್ರಧಾನ ಸನ್ಮಾನವನ್ನು ಸ್ವೀಕರಿಸಲಿಕ್ಕಿರುವವರು ಶ್ರೀ ಕುರಿಯ ಗಣಪತಿ ಶಾಸ್ತ್ರಿಯವರು. ಕೆಂಜಾರು ಕಾಣದವರಿಗೆ ಕುರಿಯದವರ ಬಗ್ಗೆ ಹೇಳಿದರೆ ನಾನು ಸೂರ್ಯನನ್ನು ಪರಿಚಯ ಮಾಡಿದ ಹಾಗೆ. ನನಗಿಂತ ಹೆಚ್ಚು ನೀವು ಅವರನ್ನು ತಿಳ್ಕೊಂಡವರು, ಅವರ ಹಾಡನ್ನು ಕೇಳಿದವರು. ಕಟೀಲು ಮೇಳ ರಂಜಿಸುತ್ತಿರುವಂತಹ ಅವರ ಭಾಗವತಿಕೆಯ ಕಾಲದಲ್ಲಿ 3ನೇ ಮೇಳ ಬಹಳ ರಂಜಿಸ್ತಾ ಇದ್ದಂತಹ ಸಂಭ್ರಮದಲ್ಲಿ ಅವರು ನಮ್ಮೊಂದಿಗಿದ್ದವರು. ಅಂತಹ ಪ್ರತಿಭಾನ್ವಿತರು, ಹಿರಿಯರು ಆದಂತಹ ಶ್ರೀ ಕುರಿಯ ಗಣಪತಿ ಶಾಸ್ತ್ರಿಯವರ ಪಾದ ಪದ್ಮಗಳಿಗೆ ವಂದಿಸುತ್ತಾ ಅವರನ್ನು ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀ ಯಗೂಶ್ ಅಮೀನ್ ಕೆಂಜಾರು ಖಾನ, ಶ್ರೀ ಜಗದೀಶಾಚಾರ್ಯವರು ವೇದಿಕೆಗೆ ಆಗಮಿಸಿ ಅವರಿಗೆ ಸ್ವಾಗತದ ಮರ್ಯಾದೆಯಾಗಿ ಶಾಲು ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ಶ್ರೀಯುತ ಭಾಸ್ಕರ್ ಕೋಟ್ಯಾನ್ರವರು. ನಮ್ಮ ಸಂಸ್ಥೆಯ ಗುರಿಕಾರರಾಗಿ ಅಧ್ಯಕ್ಷರಾಗಿ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವಂತಹ ಹಿರಿಯರು, ಅವರನ್ನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀಯುತ ಜಗದೀಶಾಚಾರ್ಯವರವರಿಗೆ ಶಾಲು ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಗೌರವಾಧ್ಯಕ್ಷರು ಕೃಷ್ಣಪ್ಪ ಪೂಜಾರಿ ಅವರು. ಅವರದೊಂದು ವಿಶೇಷ ಏನು ಅಂತ ಹೇಳಿದರೆ, ಕಟೀಲು ಮೇಳದ ಆಟ ಪ್ರಾರಂಭವಾದ ಅಂದಿನಿಂದ ಇಂದಿನವರೆಗೆ ಅಂದರೆ 50 ವರ್ಷಗಳಿಂದ ಈ ಸಂಸ್ಥೆಯಲ್ಲಿರುವವರು, ಸಂಸ್ಥೆಯ ಮಾರ್ಗದರ್ಶಕರಾಗಿ 50 ವರ್ಷಗಳಿಂದ ನಿರಂತರವಾಗಿರುವಂತಹ ಕೃಷ್ಣಪ್ಪ ಪೂಜಾರಿಯವರು ಇಂದಿನ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರು ಹೌದು. ಬಹಳ ನಯ ವಿನಯದ ವ್ಯಕ್ತಿ, ಬಹಳ ಭಕ್ತಿ ಭಾವದಿಂದ ಕಟೀಲಮ್ಮನ ಸೇವೆಯನ್ನು ಮಾಡ್ತಾ ಇರುವವರು. ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀಯುತ ರಮೇಶ್ ಮೇಸ್ತ್ರಿ ಅವರಿಗೆ ಶಾಲು ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ, ಹಾಗೆ ಸೀತಮ್ಮನವರು ವೇದಿಕೆಗೆ ಆಗಮಿಸಿ ಅವರಿಗೆ ಶಾಲು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆಟದ ಮಧ್ಯೆ ಕಾರ್ಯಕ್ರಮ ಆಗ್ತಾ ಇರುವುದರಿಂದ ಬರೀ ಅರ್ಧ ಗಂಟೆಯ ಸಮಯವನ್ನು ನಮಗೆ ಯಜಮಾನರು ನೀಡಿದ್ದಾರೆ. ಹಾಗಾಗಿ ನಾವು ಆದಷ್ಟು ಶೀಘ್ರದಲ್ಲಿ ಕಾರ್ಯಕ್ರಮವನ್ನು ಮುನ್ನಡೆಸಬೇಕು, ಆಟಕ್ಕೆ ತೊಂದರೆ ಆಗಬಾರ್ದು. ಇದೀಗ ನಾವು ಪ್ರಧಾನ ಅಂಗಕ್ಕೆ ಬರ್ತಾ ಇದ್ದೇವೆ. ಇಂದು ಪ್ರಧಾನ ಸನ್ಮಾನವನ್ನು ಸ್ವೀಕರಿಸಲಿರುವಂತಹ ಶ್ರೀಯುತ ಕುರಿಯ ಗಣಪತಿ ಶಾಸ್ತ್ರಿಯವರಿಗೆ ಅವರನ್ನು ಸನ್ಮಾನ ಪೀಠಕ್ಕೆ ಸಂಸ್ಥೆಯ ಎಲ್ಲ ಸದಸ್ಯರು ಬರಮಾಡಿಕೊಳ್ಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಂಸ್ಥೆಯ ಅಧ್ಯಕ್ಷರು, ಗೌರವಾಧ್ಯಕ್ಷರು ಕುರಿಯ ಗಣಪತಿ ಶಾಸ್ತ್ರಿ ಅವರನ್ನು ಸನ್ಮಾನ ಪೀಠಕ್ಕೆ ಕೂತುಗೊಳಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ಇವತ್ತು ಸಂಸ್ಥೆಯವರು ನಿರ್ಧರಿಸಿದ ಹಾಗೆ ಕುರಿಯ ಗಣಪತಿ ಶಾಸ್ತ್ರಿಗಳಿಗೆ ಹಾಗೂ ಅವರ ಶ್ರೀಮತಿ ಶ್ಯಾಮಲಮ್ಮನವರಿಗೆ ದಂಪತಿ ಸನ್ಮಾನ ಮಾಡಬೇಕು ಅಂತ ನಾವು ನಿರ್ಧರಿಸಿದ್ದೆವು. ಆದರೆ ಶ್ಯಾಮಲಕ್ಕನವರು ಸ್ವಲ್ಪ ಅನಾರೋಗ್ಯದಲ್ಲಿರುವುದರಿಂದ ಅವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ಆದರೂ ನಾವು ಅವರಿಗೆ ಸಲ್ಲಬೇಕಾದಂತಹ ಗೌರವವನ್ನು ಕುರಿಯ ಗಣಪತಿ ಶಾಸ್ತ್ರಿಗಳ ಮುಖಾಂತರ ನೀಡ್ತೇವೆ. ಕುರಿಯ ಗಣಪತಿ ಶಾಸ್ತ್ರಿ ಅವರ ಬಗ್ಗೆ ಒಂದೆರಡು ಮಾತನ್ನು ನಾನು ಹೇಳಬೇಕು. ಕುರಿಯ ಎಂಬುದು ಕುರುಡ ಪದವಿನಲ್ಲಿರುವಂತಹ ಒಂದು ಶ್ರೇಷ್ಠವಾದ ಮನೆ. ಅದು ಯಕ್ಷಗಾನದ ವಿಶ್ವವಿದ್ಯಾಲಯ. ಯಕ್ಷಗಾನ ನಾಟ್ಯಾಚಾರ್ಯರಾದಂತಹ ನಮ್ಮೆಲ್ಲರ ಆತ್ಮೀಯರಾದಂತಹ ಕದ್ರಿ ನವನೀತ ಶೆಟ್ಟಿಯವರು ಬಂದಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ನವನೀತ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕುರಿಯ ಎಂಬುದು ಯಕ್ಷಗಾನದ ನಾಟ್ಯಾಚಾರ್ಯರಾದಂತಹ ಕುರಿಯ ವಿಠ್ಠಲ ಶಾಸ್ತ್ರಿಯವರು ಬಾಳಿ ಬೆಳಗಿದಂತಹ ಮನೆ. ಸುಮಾರು ವರ್ಷಗಳ ಹಿಂದೆ ಕುರಿಯದ ಮನೆಗೆ ಧರ್ಮಸ್ಥಳ ಮೇಳದ ಯಜಮಾನಿಕೆ ಇತ್ತು. ಧರ್ಮಸ್ಥಳ ಮೇಳವನ್ನು ನಡೆಸ್ತಾ ಇದ್ದರು. ಕುರಿಯ ವಿಠ್ಠಲ ಶಾಸ್ತ್ರಿಯವರು ಬಹಳ ಪ್ರಸಿದ್ಧವಾದಂತಹ ಕಲಾವಿದ. ನಮ್ಮ ದೇಶದಲ್ಲಿಯೇ ಪ್ರಸಿದ್ಧ ಕಲಾವಿದರಲ್ಲಿ ಕುರಿಯ ವಿಠ್ಠಲ ಶಾಸ್ತ್ರಿಯವರು ಒಬ್ಬರು. ಪ್ರಭಾಕರ್ ಜೋಶಿ ಅವರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ಕುರಿಯ ವಿಠ್ಠಲ ಶಾಸ್ತ್ರಿ ಎನ್ನುವಂತಹ ಧ್ವಜ ಹಾರಾಡಿದ್ದು ಕುರಿಯ ರಾಮಶಾಸ್ತ್ರಿ ಎನ್ನುವಂತಹ ಧ್ವಜಸ್ತಂಭದಿಂದ ಅಂತ ಹೇಳಿ. ಕುರಿಯ ರಾಮಶಾಸ್ತ್ರಿ ಎನ್ನುವವರು ಕುರಿಯ ಗಣಪತಿ ಶಾಸ್ತ್ರಿಯವರ ತೀರ್ಥರೂಪರು. ಅಣ್ಣನ ಯಕ್ಷಗಾನದ ಬೆಳವಣಿಗೆಗೆ ನೇಪಥ್ಯದಲ್ಲಿದ್ದುಕೊಂಡು ಸಹಕಾರವನ್ನು ನೀಡುತ್ತಾ ಮೇಳದ ಮ್ಯಾನೇಜ್ಮೆಂಟನ್ನೆಲ್ಲ ಮಾಡಿಕೊಂಡು ಅಣ್ಣನನ್ನು ಯಜಮಾನನನ್ನಾಗಿ ಮುನ್ನಡೆಸಿದ ಶ್ರೀಯುತ ರಾಮಶಾಸ್ತ್ರಿ ಹಾಗೂ ಗಂಗಮ್ಮ ದಂಪತಿಗಳ ಸುಪುತ್ರ ಶ್ರೀಯುತ ಕುರಿಯ ಗಣಪತಿ ಶಾಸ್ತ್ರಿಗಳು. ನವನೀತ್ ಶೆಟ್ಟಿಯವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಶಾಲು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅಭಿನಂದನೆಯ ಮಧ್ಯೆ ನವನೀತ್ ಶೆಟ್ಟಿಯವರು ಮೊನ್ನೆ ನಮ್ಮ ಪ್ರಾರಂಭದ ದಿನದಲ್ಲಿ ಸತ್ಯದ ಸಿರಿ ಅಂತೇಳಿ ಒಂದು ಅದ್ಭುತವಾದಂತಹ ಭಾಳ ಯಶಸ್ವಿಯಾದಂತಹ ನಾಟಕ ಆಯಿತು. ಇಲ್ಲಿಯ ಕಲಾವಿದರನ್ನೇ ಸೇರಿಸಿ ಮಾಡಿದವರು ಕದ್ರಿ ನವನೀತ್ ಶೆಟ್ಟರು. ಅದಕ್ಕೆ ಮಾರ್ಗದರ್ಶಕರಾಗಿ ಬೇಕಾದಂತಹ ಎಲ್ಲ ನಿರ್ದೇಶನವನ್ನು ನೀಡಿ ಆ ನಾಟಕವನ್ನು ಯಶಸ್ವಿಗೊಳಿಸಿದವರು. ನವನೀತ್ ಶೆಟ್ಟರ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಒಳ್ಳೆಯ ಜಾನಪದ ವಿದ್ವಾಂಸರು, ಹಾಗೆ ಯಕ್ಷಗಾನ ಅರ್ಥಧಾರಿಗಳು, ವೇಷಧಾರಿಗಳು, ಹಾಗೆ ಪ್ರಸಂಗಕರ್ತರು ಎಲ್ಲವೂ. ನವನೀತ್ ಶೆಟ್ಟರು ಇಲ್ಲದಂತಹ ಕ್ಷೇತ್ರ ಇಲ್ಲ, ಆಡುಮುಟ್ಟದ ಸೊಪ್ಪಿಲ್ಲ, ನವನೀತ್ ಶೆಟ್ಟರು ಇಲ್ಲದಂತಹ ಕ್ಷೇತ್ರ ಇಲ್ಲ. ಅಂತಹ ನವನೀತ್ ಶೆಟ್ಟರನ್ನು ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಶ್ರೀಯುತ ರಾಮಶಾಸ್ತ್ರಿ ಹಾಗೂ ಗಂಗಮ್ಮ ದಂಪತಿಗಳಿಗೆ ಸುಪುತ್ರರಾಗಿ ಜನಿಸಿದಂತಹ ಗಣಪತಿ ಶಾಸ್ತ್ರಿಗಳು BA ಪದವೀಧರರು, ಹವ್ಯಾಸಿ ವೇಷಧಾರಿಗಳು. ಇವರಿಗೆ ಅವರ ದೊಡ್ಡಪ್ಪ ಕುರಿಯ ವಿಠ್ಠಲ ಶಾಸ್ತ್ರಿಗಳೇ ನಾಟ್ಯ ಗುರುಗಳು. ಹವ್ಯಾಸಿಯಾಗಿ ಬಹಳ ಬಣ್ಣದ ವೇಷವನ್ನು ಮಾಡ್ತಾ ಇದ್ದವರು ಕುರಿಯ ಶಾಸ್ತ್ರಿಗಳು. ಮಹಿಷಾಸುರ ಇರ್ಬೋದು, ಕಾರ್ಚವೀರ್ಯ ಇರ್ಬೋದು, ರಾವಣ ಇರ್ಬೋದು, ಕಂಸ ಇರ್ಬೋದು, ಇಂಥ ದೊಡ್ಡ ದೊಡ್ಡ ವೇಷವನ್ನು ಮಾಡ್ತಾ ಇದ್ದವರು ಶ್ರೀಯುತ ಕುರಿಯ ಗಣಪತಿ ಶಾಸ್ತ್ರಿಗಳು. ಆದರೆ ಸ್ವಲ್ಪ ಅನಾರೋಗ್ಯದಿಂದ ವೇಷ ಮಾಡುವುದು ಕಡಿಮೆಯಾಗಿ ಅವರು ಭಾಗವತಿಕೆಯತ್ತ ತಲೆ ಹಾಕಿದ್ರು. ಇದು ನಮ್ಮ ತೆಂಕುತಿಟ್ಟಿನ ಪುಣ್ಯ. ಯಾಕಂದರೆ ಅವರು ಆವತ್ತು ಹಾಗೆ ಮನಸ್ಸು ಮಾಡದೇ ಇರ್ತಿದ್ರೆ ತೆಂಕುತಿಟ್ಟಿಗೆ ಒಂದು ಶ್ರೇಷ್ಠ ಭಾಗವತನನ್ನು ನಾವು ಕಳೆದುಕೊಳ್ತಾ ಇದ್ದೆವು. ಆದ್ದರಿಂದಲೇ ಅವರು ಬಾಯರು ಸುಬ್ರಾಯ ಭಟ್ರವರಿಂದ ಶ್ರುತಿಬದ್ಧವಾಗಿ ಹಾಡುವುದನ್ನು ಅಭ್ಯಾಸ ಮಾಡಿ ಒಬ್ಬ ಭಾಗವತರಾಗಿ ಮೂಡಿಬಂದರು. ಹವ್ಯಾಸಿಯಾಗಿ ಪದ್ಯ ಹೇಳ್ತಾ ಇದ್ದರು. ಕಟೀಲಮ್ಮನ ಏನೆಲ್ಲ ಯೋಜನೆ ಇದೆ ನಮಗೆ ಗೊತ್ತಾಗುವುದಿಲ್ಲ. ಕಟೀಲು 3ನೇ ಮೇಳ ಇರುವಂತಹ ಸಂದರ್ಭದಲ್ಲಿ ಕಟೀಲು ಮೇಳಕ್ಕೆ ಒಬ್ಬ ಭಾಗವತನ ಅನಿವಾರ್ಯತೆ ಇತ್ತು. ಆಗ ಮೇಳದ ಯಜಮಾನರಾಗಿದ್ದ ಆಗ ಕುರಿಯ ಗಣಪತಿ ಶಾಸ್ತ್ರಿಯವರು ಆಗಾಗ ಇದ್ದ ಭಾಗವತರ ರಜೆಗೆ ಬರ್ತಾ ಇದ್ದರು. ಅವರ ಭಾಗವತಿಕೆಯನ್ನು ಯಜಮಾನರು ಕೇಳ್ತಾ ಇದ್ದರು. ಅನಿವಾರ್ಯವಾಗಿ ಪ್ರಧಾನ ಭಾಗವತರು ಆಗಬೇಕಾದಾಗ ನೆಡ್ಲೆ ನರಸಿಂಹ ಭಟ್ರನ್ನು ಕರೆದು, ನಂಗೆ ಮೇಳಗೊಂಜಿ ಭಾಗವತ ಇರ್ಬೋದು, ಈ ಕುರಿಯಾಗಬಹುದು ರಾಮಶಾಸ್ತ್ರಿಗಳ ಪಾತ್ಯರ್ದು ನಮ್ಮ ಗಣಪತಿ ಶಾಸ್ತ್ರದ ಮೇಲೆ ಒಂದು ಬರ್ಪಲೆಕ್ಕ ಮಲ್ಪಡು ಅಂತ ಹೇಳಿದ್ರಂತೆ. ನೆಡ್ಲೆ ನರಸಿಂಹ ಭಟ್ರು ಕುರಿಯದ ಮನೆಗೆ ಹೋದರು. ಕುರಿಯ ರಾಮಶಾಸ್ತ್ರಿಯವರಲ್ಲಿ ಹಾಗೂ ಅವರ
ಶ್ರೀಮತಿ ಗಂಗಮ್ಮನವರಲ್ಲಿ ವಿಷಯವನ್ನು ಹೇಳಿದರು. ಯಜಮಾನರು ಬಂತೀರಿ ಕಟೀಲಿಗೆ ಮೇಳಗು ಭಾಗವತಿರಾದ ಬರೋಡ್ಗೆ ಅಂತೇಳಿ. ಆಗ ರಾಮಶಾಸ್ತ್ರಿಗಳು ಹೇಳಿದ್ರಂತೆ, ಕಟೀಲಿನಿಂದ ಕರೆ ಬಂದಾಗ, ಕಲ್ಲಾಡಿ ಮನೆತನದವರಿಂದ ಕರೆ ಬಂದಾಗ ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ನಮ್ಮ ಅತ್ತಿಗೆಯವರನ್ನು ಕೇಳಬೇಕು, ಕುರಿಯ ವಿಠಲಶಾಸ್ತ್ರಿಯವರ ಶ್ರೀಮತಿಯವರು, ಅವರನ್ನು ಹೋಗಿ ಕೇಳಿ ಅಂತ ಹೇಳಿದಾಗ ನೆಡ್ಲೆಯವರು ಹೋಗಿ ಅವರ ಅತ್ತಿಗೆಯವರಲ್ಲಿ ಕೇಳಿದ್ರಂತೆ. ಆಗ ಅವರೊಂದು ಮಾತು ಹೇಳಿದ್ರಂತೆ, ತೆಂಗಿನಕಾಯಿಯನ್ನು ಕತ್ತಿಯನ್ನು ನಿನ್ನ ಕೈಗೆ ಕೊಡ್ತಾ ಇದ್ದೇನೆ ನರಸಿಂಹ, ಅದನ್ನು ಹೇಗೆ ಬೇಕೋ ಹಾಗೆ ಉಪಯೋಗಿಸಿಕೋ, ಆದರೆ ಒಂದು ಮಾತು ಮಾತ್ರ ನೆನಪಿರಲಿ, ಕುರಿಯದ ಮನೆಯ ಗೌರವಕ್ಕೆ ಕುಂದು ಬಾರದ ರೀತಿಯಲ್ಲಿ ಅವನು ನಡೆಸುವ ಜವಾಬ್ದಾರಿ ನಿಂದು ಅಂತ ಹೇಳಿದ್ರಂತೆ. ಹಾಗೆ ನೆಡ್ಲೆ ನರಸಿಂಹ ಭಟ್ರು ಮೇಳಕ್ಕೆ ಕರೆದುಕೊಂಡು ಬಂದಾಗ ಕುರಿಯ ಗಣಪತಿ ಶಾಸ್ತ್ರಿ ಅವರು ಅಷ್ಟು ಪಳಗಿದ ಭಾಗವತರಾಗಿ ಇರಲಿಲ್ಲ. ಭಾಗವತರ ಕ್ರಮ ಹೇಗೆ ಅಂತ ಕೇಳಿದರೆ ಸಂಗೀತಗಾರನಾಗಿ ಹಂತ ಹಂತವಾಗಿ ಮೇಲೆ ಇರುವುದು. ಆದರೆ ಕುರಿಯ ಗಣಪತಿ ಶಾಸ್ತ್ರಿ ಅವರು ಪ್ರಧಾನ ಭಾಗವತರಾಗಿ ಬಂದದ್ದು. ಅವರನ್ನು ಪ್ರಧಾನ ಭಾಗವತರನ್ನಾಗಿ ಮಾಡಿದವರು ಕೀರ್ತಿಶೇಷರಾದಂತಹ ಯಕ್ಷಗಾನದ ಭೀಷ್ಮ ನೆಡ್ಲೆ ನರಸಿಂಹ ಭಟ್ರು ಮತ್ತು ಚಿಪ್ಪಾರು ಕೃಷ್ಣಯ್ಯ ಬಳ್ಳಾಳರು. ಅವರ ಮಾರ್ಗದರ್ಶನದಿಂದ ಕುರಿಯ ಗಣಪತಿ ಶಾಸ್ತ್ರಿಯವರೊಬ್ಬ ಯೋಗ್ಯ ಭಾಗವತರಾಗಿ ಮೂಡಿ ಬಂದರು. ಕಟೀಲು ಮೇಳದಲ್ಲಿ ನಾವೆಲ್ಲ ನೋಡಿದ್ದೇವೆ. ಪರಂಪರೆಯ ಕಿರಾತಾರ್ಜುನ ಕಾಳಗ ಇರ್ಬೋದು, ಅಥವಾ ದೇವಿ ಮಹಾತ್ಮೆ ಇರ್ಬೋದು, ಅಥವಾ ಮೈರಾವಣ ಕಾಳಗ ಇರ್ಬೋದು, ದುಶ್ಯಾಸನ ವಧೆ ಇರ್ಬೋದು, ಇಂತಹ ಶ್ರೇಷ್ಠ ಭಾಗವತಿಕೆಯನ್ನು ಅವರು ಮಾಡ್ತಿದ್ದಂತಹ ರೀತಿ ಅದು ವಿಶೇಷ. ಅವರು ಯಾವಾಗಲೂ ಪದ್ಯ ಒಳ್ಳೆಯದಾಗಿದೆ ಅಂತ ಕೇಳುವ ಕ್ರಮ ಇಲ್ಲ. ನಮ್ಮಲ್ಲಿ ಹೇಳ್ತಾ ಇದ್ದರು, ಅನ್ನರೆ ಪದ್ಯ ಎಡ್ಡಾಣ ಅಂತ ಹೇಳಿದರೆ, ಎಡ್ಡೆ ಪದ್ಯಕ್ಕೆ ನೋಡಿದ್ದು ನಾನು ಈ ಬಲಿಪೇರಿನ ಪದ್ಯಕ್ಕೆ ಆಟ ಎಂಚಾಂಡು ಪಣ್ಣು ಅಂತೇಳಿ, ಆಟ ಎಂಚಾಂಡು ಪಣ್ಣು, ಆಟ ಎಡ್ಡಾಣ ನಂಡ ಸರಿ, ಇಂತಹ ಒಂದು ಮಾತು ಅವರಲ್ಲಿತ್ತು. ಅವರನ್ನು ಅವರು ತೋರಿಸಿಕೊಳ್ತಿರಲಿಲ್ಲ, ಸಮಷ್ಟಿಯಾಗಿ ಆಟವನ್ನು ಮೇಲೆ ಹಾಕ್ತಾಯಿದ್ರು. ನಮಗೆಲ್ಲ ಗೊತ್ತು, ಗಂಗಾ ಶೆಟ್ಟಿ ಅವರ ಮಹಿಷಾಸುರ, ಉಪಾಧ್ಯಾಯರ ದೇವಿ, ಕೇದಗಡಿ ಗುಡ್ಡಪ್ಪಗೌಡರ ರಕ್ತಬೀಜ, ಗುಂಡಿಮಜಲು ಅಮುಂಜೆಯವರ ಚನ್ನಮುಂಡೂರು, ಕೃಷ್ಣಮೂಲ್ಯರವರ ವಿಷ್ಣು, ನಿನ್ನೆ ಹೇಳಿದ್ದೇನೆ ನಾನು. ಇದನ್ನೆಲ್ಲ ಓಲೈಸಿದವರು, ಅವರನ್ನೆಲ್ಲ ಮೇಲೆ ಹಾಕಿದವರು ಕುರಿಯ ಗಣಪತಿ ಶಾಸ್ತ್ರಿಗಳು. ಇವತ್ತು ಅಮ್ಮುಂಜೆ ಮೋಹನ್ ಕುಮಾರ್ ಎನ್ನುವಂಥ ಒಬ್ಬ ಕಲಾವಿದ ರಂಗದಲ್ಲಿದ್ದರೆ ಅದು ಇವರು ಕೊಟ್ಟಂತಹ ಒಂದು ಪ್ರಸಾದ ಅವನಿಗೆ. ಇವರ ಕಾಲು ಹಿಡಿದು ತೀರ್ಥ ಕುಡಿಬೇಕು ಅಮ್ಮುಂಜೆ. ಯಾಕಂದರೆ ಇವತ್ತು ಅವ ಮೆರೆಯುತ್ತಿದ್ದು ಅದಕ್ಕೆ ಸಂಪೂರ್ಣ ಕಾರಣ ಕುರಿಯ ಗಣಪತಿ ಶಾಸ್ತ್ರಿಗಳು. ಇವತ್ತೆಲ್ಲ ನಮ್ಮ ಕಟೀಲು ಮೇಳದಲ್ಲಿ ಅಥವಾ ಮಹಿಷಾಸುರನಾಗಿ ಮೆರೆಯುತ್ತಾ ಇರುವಂತಹ ನಗರಿ ಮಾಬಳರಾಯ್ಗಳು ಇರ್ಬೋದು, ಬಳ್ಳಿ ಸುರೇಶ್ರವರು ಇರ್ಬೋದು, ಸತೀಶ್ ನೈನಾಡ್ ಇರ್ಬೋದು, ಜಗದಾಭಿರಾಮ ಪಡುಬಿದ್ರೆ ಇರ್ಬೋದು, ಇವರೆಲ್ಲ ಮಹಿಷಾಸುರನ ಪಾತ್ರಕ್ಕೆ ತಯಾರು ಮಾಡಿದ್ದು ಇದೇ ಕುರಿಯ ಗಣಪತಿ ಶಾಸ್ತ್ರಿಗಳು. ಹೀಗೆ ಹೇಳ್ತಾ ಹೋದರೆ ತುಂಬ ಉಂಟು. ಸಮಯದ ಅಭಾವದಿಂದ ಅವರು ಇನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ನಮ್ಮ ಈ ಸಂಸ್ಥೆಯ ಪರವಾಗಿ ಶ್ರೀದೇವಿ ಭಕ್ತ ಸಂಘ ಕೆಂಜಾರು ಕಾಣದವರ ಪರವಾಗಿ, ಸೇರಿರುವಂಥ ಅಪಾರ ಜನಮಂದೆಯ ಪರವಾಗಿ, ಹಾಗೆ ನಮ್ಮ ಕುಡ್ಲ ಚಾನೆಲ್ನಲ್ಲಿ ನೇರ ಪ್ರಸಾರದಲ್ಲಿ ನೋಡುವ ಎಲ್ಲ ಭಗವದ್ಭಕ್ತ ಕಲಾಭಿಮಾನಿಗಳ ಪರವಾಗಿ ಅವರಿಗೆ ಅಭಿನಂದನೆಯ ಸವಿದೇಶೆಯನ್ನು ಹಾಕುತ್ತಾ ಒಮ್ಮೆ ಜೋರಾದ ಕರತಾಡನದೊಂದಿಗೆ ಕುರಿಯ ಭಾಗವತರನ್ನು ನಾವು ಅಭಿನಂದಿಸೋಣ. ಪೂಜ್ಯ ಆಸರಣ್ಣರು ಅವರಿಗೆ ಶಾಲು, ಹಾಗೆ ಸಂಸ್ಥೆಯ ಅಧ್ಯಕ್ಷರು, ಕಲ್ಲಾಡಿ ಯಜಮಾನರು ಎಲ್ಲರೂ ಸೇರಿ ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ ಇನ್ನೊಂದು ಮಾತನ್ನು ನಾನು ಬಹಳ ಪ್ರೀತಿಯ ಭಾಗವತರಿಗೆ ಸಂಸ್ಥೆಯ ಎಲ್ಲ ಸದಸ್ಯರು ಪ್ರೀತಿಯ ಸಂಕೇತವಾದ ಗುಲಾಬಿಯ ಹಾರವನ್ನು ತೊಡಿಸ್ತಾ ಇದ್ದಾರೆ. ಒಮ್ಮೆ ಜೋರಾದ ಕರತಡನು ಬರಲಿ. ನಾವು ಎರಡು ಕೈಯನ್ನು ಒಂದು ಮಾಡೋಣ. ಅದು ನೀವು ಬೇಕಂತ ಸುಮ್ಮನೆ ಕೂತದ್ದಲ್ಲ, ಭಾವ ಪರವಶರಾದಾಗ ನಮಗೆಲ್ಲ ಅದು ಗೊತ್ತಾಗ್ತದೆ. ಅವರಿಗೆ ಮೈಸೂರು ಪೇಟವನ್ನು ತೊಡಿಸಬೇಕು. ಯಜಮಾನ್ರು ಕಲ್ಲಾಡಿ ಫಲಪುಷ್ಪ ಮಾಲೆ, ಮಲ್ಲಿಗೆದ ಮಾಲೆ ಹೌದಾ, ದನಿಗಳ ಅದು ಯಜಮಾನ್ರು ದನಿಗಳ ಒಂದು ಸೀರೆ ಅವು ಯಾರು ಲೆಪ್ಪ ಅರೆ ಕೊರಲೆ ಪೂರ ನವನೀತ ಫಲಪುಷ್ಪ ನವನೀತ ಅಧ್ಯಕ್ಷರು ಒಂದಲೇ ಪಂಪ ನಮ್ಮ ಶ್ಯಾಮಲಕ್ಕನವರಿಗೆ ನಾವು ನಮ್ಮ ಪಟ್ಟೆ ಸೀರೆಯನ್ನು ಕೊಟ್ಟು, ಹಾಗೆ ಮಲ್ಲಿಗೆಯ
ಚೆಂಡನ್ನು ಕೊಟ್ಟು ನಾವು ಗೌರವಿಸಲಿಕ್ಕಿದ್ದೆವು. ಅವರು ಬಾರದ ಕಾರಣ ಅದನ್ನು ಕುರಿಯ ಭಾಗವತರ ಕೈಯಲ್ಲಿ ನೀಡ್ತಾ ಇದ್ದೇವೆ. ಶ್ರೀಮತಿ ಬೇಬಿ ಹಾಗೂ ಶ್ರೀಮತಿ ವೇದಾವತಿ ಅವರು ಬಂದು ಆ ಮಲ್ಲಿಗೆಯ ಚೆಂಡು ಹಾಗೆ ಪಟ್ಟೆ ಸೀರೆಯನ್ನು ಭಾಗವತರ ಕೈಯಲ್ಲಿ ಕೊಟ್ಟು ಅದನ್ನು ಅವರು ಜೋಪಾನವಾಗಿ ಕೊಂಡು ಹೋಗಿ ಶ್ಯಾಮಲಕ್ಕನವರಿಗೆ ಮುಟ್ಟಿಸಬೇಕಾಗಿ ಎಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದು ನಮ್ಮ ಇಲ್ಲಿಯ ಮಾತೆಯರ ಅದು ಪ್ರೀತಿಯ ಸಂಕೇತ. ಬನ್ನಿ. ಒಂದು ಮಾತನ್ನು ನಾನು ಹೇಳ್ತೇನೆ. ಕಲ್ಲಾಡಿ ವಿಠ್ಠಲ್ ಶೆಟ್ಟರಿಗೂ ಕುರಿಯ ಭಾಗವತರಿಗೂ ಇದ್ದಂತಹ ಒಂದು ಸಂಬಂಧ. ಹಾಗೆ ಇವತ್ತು ಚಿನ್ನದಂತಹ ಭಾಗವತರಿಗೆ ಚಿನ್ನದ ಉಂಗುರವನ್ನು ತೊಡಿಸುವಂತಹ ಕಾರ್ಯಕ್ರಮ ಇದೆ. ನಮ್ಮ ಗೌರವ ಅಧ್ಯಕ್ಷರಾದಂತಹ ಕೃಷ್ಣಪ್ಪ ಪೂಜಾರಿ ಅವರು ಹಾಗೂ ಮಾರ್ಗದರ್ಶಕರಾದಂತಹ ಪದ್ಮನಾಭ್ ಪೂಜಾರಿ ಅವರು ಅವರಿಗೆ ಎಲ್ಲರ ಪರವಾಗಿ ಚಿನ್ನದ ಉಂಗುರವನ್ನು ತೊಡಿಸಿ ಗೌರವಿಸಬೇಕು. ಚಿನ್ನದ ಉಂಗುರ ಹಾಕುವಾಗ ನಮ್ಮ ಆ ಚಿನ್ನದ ಉಂಗುರ ಕುರಿಯದ ಮನೆಯಲ್ಲಿ ಕುರಿಯದ ಭಾಗವತರ ಕೈಯಲ್ಲಿ ಸದಾ ಶೋಭಿಸುತ್ತಿರಬೇಕು. ಕಲ್ಲಾಡಿ ವಿಠ್ಠಲ್ ಶೆಟ್ಟರು ಕರ್ನಾಟಕ ಮೇಳದ ಭಾಗವತರಾಗಿ ಮೆರೆದಂತಹ ಮಂಡೆಚ್ಚ ಭಾಗವತರ ಜಾಗಟೆ ಅವರ ಕೈಯಲ್ಲಿತ್ತು. ಅದನ್ನು ಒಂದು ಯೋಗ್ಯ ವ್ಯಕ್ತಿಗೆ ಕೊಡಬೇಕು ಅಂತ ಯೋಚಿಸಿದಾಗ ಅವರಿಗೆ ಕಂಡದ ಕುರಿಯ ಗಣಪತಿ ಶಾಸ್ತ್ರಿಗಳು ಕಲ್ಲಾಡಿ ವಿಠ್ಠಲ ಶೆಟ್ಟರು ಆ ಮಂಡೆಚ್ಚ ಭಾಗವತರ ಜಾಗಟೆಯನ್ನು ಪಡೆದುಕೊಂಡಂತಹ ಪುಣ್ಯಾದಿಗ ಈ ಕುರಿಯ ಗಣಪತಿ ಶಾಸ್ತ್ರಿಗಳು. ಹಾಗೆ ನಮ್ಮ ಲಕ್ಷ್ಮೀನಾರಾಯಣ ಆಸರಣ್ಣರ ತಂದೆ ಪರಮ ಪೂಜ್ಯರಾದಂತಹ ಗೋಪಾಲಕೃಷ್ಣ ಆಸರಣ್ಣರು ಅವರ ಕೈಯಲ್ಲಿದ್ದಂತಹ ರುದ್ರಾಕ್ಷಿ ಮಾಲೆಯನ್ನು ಕೂಡ ಕುರಿಯ ಭಾಗವತರಿಗೆ ನೀಡಿ ಆಶೀರ್ವಾದ ಮಾಡಿದ್ದಾರೆ. ಅದನ್ನು ಪಡೆದಂತಹ ಪುಣ್ಯಾತ್ಮರು ಕುರಿಯ ಭಾಗವತರು. ಹಾಗೆ ಕಲ್ಲಾಡಿ ವಿಠ್ಠಲ್ ಶೆಟ್ಟರ ಕುತ್ತಿಗೆಯಲ್ಲಿದ್ದಂತಹ ಚಿನ್ನದಿಂದ ಪೋಣಿಸಿದಂತಹ ರುದ್ರಾಕ್ಷಿ ಮಾಲೆ ಅದನ್ನು ಕೂಡ ವಿಠ್ಠಲ್ ಶೆಟ್ಟರು ಕುರಿಯ ಭಾಗವತರನ್ನು ಬರಲಿಕ್ಕೆ ಹೇಳಿ ಅವರ ಕೊರಳಿಗೆ ಹಾಕಿ ಆಶೀರ್ವಾದವನ್ನು ಮಾಡಿದ್ದಾರೆ. ಇದನ್ನು ಪಡೆದಂತಹ ಪುಣ್ಯಾತ್ಮರು ಕುರಿಯ ಭಾಗವತರು. ಕುರಿಯದ ಮನೆಗೂ ಕಲ್ಲಾಡಿ ಮನೆತನಕ್ಕೂ ಕಟೀಲು ಕ್ಷೇತ್ರಕ್ಕೂ ಆಸರಣ್ಣ ಬಂಧುಗಳಿಗೂ ಇದ್ದಂತಹ ಒಂದು ಶ್ರೇಷ್ಠವಾದಂತಹ ಒಂದು ಸಂಬಂಧ. ಅದನ್ನು ಅವರು ಯಾವಾಗಲೂ ನೆನಪು ಮಾಡ್ತಾರೆ. ಮತ್ತೊಮ್ಮೆ ಮಗದೊಮ್ಮೆ ಅವರನ್ನು ಜೋರಾದ ಕರತಾಡನದೊಂದಿಗೆ ನಾವು ಅಭಿನಂದಿಸುವ. ಅವರ ಆರೋಗ್ಯ ಸುಧಾರಿಸಲಿ, ಅವರು ಶತಾಯುಷಿಗಳಾಗಲಿ, ಇನ್ನು ಮುಂದಿನ ವರ್ಷದಲ್ಲಿ ಆಗುವಂತಹ ಆಟಕ್ಕೆ ಬಂದು ಪದ್ಯ ಹೇಳುವಂತಾಗಲಿ. ಇವತ್ತು ಸ್ವಲ್ಪ ಜ್ವರ ಇದ್ದದ್ರಿಂದ ಅವರಿಗೆ ಪದ್ಯ ಹೇಳಲಿಕ್ಕೆ ಆಗುವುದಿಲ್ಲ. ಅವರು ಸಮಿತಿ ಅವರಲ್ಲಿ ವಿನಂತಿ ಮಾಡಿದ್ದಾರೆ, ಬರುವ ವರ್ಷ ಬರುವಂತಾಗಲಿ ಅಂತ ಹೇಳುತ್ತಾ ಅವರನ್ನು ಎಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಚೀಲ ಚೀಲ ಇದೀಗ ಸನ್ಮಾನಕ್ಕೆ ಕುರಿಯ ಗಣಪತಿ ಶಾಸ್ತ್ರಿಯವರು ಅವರಿಗೆ ಹೃದಯ ತುಂಬಿ ಬಂದಿದೆ. ಯಾಕಂದರೆ ಆ ಶ್ರೀ ದೇವಿ ಭಕ್ತ ಸಂಘ ಕೆಂಜಾರು ಕಾಣದ ಅಭಿಮಾನಿ ಬಂಧುಗಳು ನೀಡಿದಂತಹ ಗೌರವಕ್ಕೆ ಅವರ ಹೃದಯಂತರಾಳದ ಮಾತನ್ನು ನಾವೆಲ್ಲ ಕೇಳೋಣ. ಇದೀಗ ಕುರಿಯ ಗಣಪತಿ ಶಾಸ್ತ್ರಿಗಳು. ಪ್ರಥಮವಾಗಿ ಕಲಾಮಾತೆಯು ಜಗನ್ಮಾತೆಯೂ ಆದಂಥ ಕಟೀಲು ಶ್ರೀ ಮಹಾದೇವಿಗೆ ಸಾಷ್ಟಾಂಗ ಎರಗಿ, ನಮ್ಮ ಮನೆ ದೇವರು ಹಾಗೂ ಕೋಳಿಯೂರು ಸೀಮೆಯ ಪ್ರಧಾನ ದೇವರಾದಂಥ ಶಂಕರನಾರಾಯಣ ದೇವರಿಗೆ ಸಾಷ್ಟಾಂಗ ವಂದಿಸಿ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಇಲ್ಲಿಯ ನನ್ನ ಅಭಿಮಾನಿಗಳು ಹಾಗೂ ನನ್ನ ಮನೆಯವರು ಅಂತ ಹೇಳ್ತೇನೆ ನಾನು, ನಿಮಗೆಲ್ಲ ನಮಸ್ಕರಿಸುತ್ತಾ ಎರಡು ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿಯ ಈ ಆಟಕ್ಕೂ ಅಥವಾ ಈ ಪ್ರದೇಶಕ್ಕೂ ನನಗೂ ಬಹುದೊಡ್ಡ ಒಂದು ಸಂಬಂಧ ಉಂಟು. ನಿಮಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತುಂಟು. ಸತ್ಯಾನಂದರಾಯರು ಅಂತೇಳಿ ಹತ್ತಿರ ಇದ್ದರು ಇಲ್ಲಿ. ಅವರ ಮಗ ಸತ್ಯಾನಂದರಾವ್ ಅಂತೇಳಿದ್ದಾರೆ, ಇದ್ದಾರೆ ಈಗಲೂ. ಅವರು ಶಂಕರಮಯ್ಯರು ಮತ್ತು ನೆಡ್ಲೆ ನಮ್ಮ ಗುರುಗಳು ಮೂವರು ಬಂದದ್ದು ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಅಂತೇಳಿ ಮೇಳಕ್ಕೆ. ಅಂದರೆ ಪೂಜ್ಯ ವಿಠ್ಠಲ್ ಶೆಟ್ಟರು ಎರಡು ಆಟಕ್ಕೆ ಬಂದಿದ್ದರಂತೆ. ನನಗೆ ಅವರದ್ದಷ್ಟು ಪರಿಚಯ ಇರಲಿಲ್ಲ. ನಾನು ಹಾಡೋದನ್ನು ಅವರು ದೂರ ನಿಂತು ಅವರ ತಮ್ಮ ಸೀತಾರಾಮ ಶೆಟ್ಟರು ಅವರು ಕೇಳಿದರು,
ಕೇಳಿ ಮತ್ತೆ ನರಸಿಂಹಭಟ್ರ ಹತ್ರ ಎಂಚ ಬರುವೆರ ಅವು ಎಂಕು ಕೇಣ್ಯ ರೆಡ್ಡ ಪೂಜತ್ತ ನರಸಿಂಹಭಟ್ರೆ ಅಮ್ಮೆರ್ಗಳ ಕುರಿಯಗಳ ಒಂದೇ ಇಲ್ಲದ ನಕಲು ಎಂಕಲಂಚನೆ ಕುರಿಯನ್ನ ಇಲ್ಲಿ ಅಕಲು ಮೇಳ ನಡಪಾಯಿನಕಲತ್ತ ಏನು ಪೋದು ಇರ್ನ ಮಗನೆನ್ನ ಮೇಳ ಕಡ್ಪಡ ಬರೋದು ಬಣಪುನೆಂಚ ಅವು ಏನು ಕೇಳುವೆ ಅಂತ ಹೇಳಿದಂತೆ. ಹಾಗೆ ಈ ಸತ್ಯಾನಂದರಾಯರು ಮತ್ತು ಶಂಕರಮಯ್ಯರು ಹಾಗೂ ನನ್ನ ಗುರುಗಳಾದಂಥ ನರಸಿಂಹಭಟ್ರು ನನ್ನನ್ನು ಈ ಮೇಳಕ್ಕೆ ಕರ್ಕೊಂಡು ಬಂದರು. ಪೂಜ್ಯ ವಿಠಲ್ ಶೆಟ್ಟಿಗೆ ನಾನು ಭಾಗವತಿಗೆ ಕಲಿಯಲಿಲ್ಲ ಅಂತ ಗೊತ್ತಿದ್ದರೂ ನನ್ನನ್ನು ಪ್ರಧಾನ ಭಾಗವತನಾಗಿ ಮಾಡಿದರು. ಯಾಕೆ ಅಂತ ಹೇಳಿದರೆ ನರಸಿಂಹಭಟ್ರೆ ಇದನ್ನು ಪಿರಾವುಳ್ಳಿರವು ಯಾರು ಭಾಗವತರು ತೋಣಿ ಅಂತ ಹೇಳಿದರು. ಮತ್ತು ಸುಣ್ಣಂಬಳ ವಿಶ್ವನ ಹೇಳಿದಾಗ ಅವರ ಮಾತಿಗೆ ಎರಡು ಅರ್ಥ ಇರ್ತದೆ ಯಾವಾಗಲೂ. ಇದನ್ನ ಪಿರಾವುಳ್ಳಿ ಅಂದರೆ ನಿಮ್ಮನ್ನು ಅನುಸರಿಸಿಯೇ ಬರ್ತಾ ಇದ್ದಾರೆ ಶಾಸ್ತ್ರಿಗಳು, ಅವರು ನೋಡಿಕೊಳ್ಳಿ ಅಂತ ಹೇಳುವ ಇದರಲ್ಲಿ ನರಸಿಂಹಭಟ್ಟರಿಗೆ ಅರ್ಥ ಆಯಿತು. ನನಗೆ ಗೊತ್ತಾಗಲಿಲ್ಲ. ಈ ಮಾತು ನನಗೆ ಕೇಳಿದೆ. ಮತ್ತು ನನ್ನನ್ನು ಮಾತಾಡಿ ಮೇಳಕ್ಕೆ ನಿಶ್ಚಯ ಮಾಡಿದ ಕೂಡಲೇ ಈಗಿನ ಯಜಮಾನರಿದ್ದಾರಲ್ಲ, ನನಗೆ ಅಡ್ವಾನ್ಸ್ ಕೊಟ್ಟದ್ದು ಅವರೇ. ಆಗ 6,000 ರೂಪಾಯಿ ಕೊಟ್ಟಿದ್ದಾರೆ ನನಗೆ. ಅಂದರೆ ಬೇಕಂತ ಕೇಳಿದ್ರು ನನ್ನ ಹತ್ರ ಯಜಮಾನ. ನಾನು ಮಾತಾಡಲಿಲ್ಲ ಅವ್ರ ಹತ್ರ. ತೆಗೆದು ಇವರ ಹತ್ರ ಕೊಟ್ಟರು ದುಡ್ಡು, ಫೋಟೋ ಬಲ್ಲ ಅಂತ ಹೇಳಿರಬೇಕು ಬಹುಶಃ. ಹಾಗೆ ಬಂದು ಹಿಂದೆ ಹಿಂದಿನ ಪಪ್ಪ ಕೊರಿಯರ ಬಂತೇನೆ ಅಂತ ಹೇಳಿದರು. ಹಾಗೆ ಇವರೇ ವೀಳ್ಯರಾಗಿ ಅಡ್ವಾನ್ಸ್ ಕೊಟ್ಟು ನನ್ನನ್ನು ಮಾತಾಡಿಸಿದ್ದು ವಿಠಲ್ ಶೆಟ್ಟರಾದರು. ಅದನ್ನು ಹ್ಯಾಂಡ್ ಮಾಡಿದ್ದವರು. ಇವರ ಸಮ್ಮುಖದಲ್ಲಿ ನನಗೀಗ ಸನ್ಮಾನ ಆಗ್ತಾ ಇರೋದು ಅದು ಬಹುಶಃ ಕುರಿಯ ಮನೆತನಕ್ಕೂ ಮತ್ತು ಕಲ್ಲಾಡಿ ಮನೆತನಕ್ಕೂ. ಕಲ್ಲಾಡಿ ಮನೆತನ ಅಂದರೆ ಹಿರಿಯ ಕೊರಗ ಶೆಟ್ಟರ ಕಾಲದಿಂದ ಈಗಿನ ಯಜಮಾನರವರೆಗೂ ಬರ್ತದೆ. ಅದು ಇರುವ ಸಂಬಂಧದ ದ್ಯೋತಕ ಅಂತ ಕಾಣ್ತದೆ. ಮತ್ತು ಕಲಾಭಿಮಾನಿಗಳೇ ಕಲಾವಿದರ ಬದುಕಿಗೆ ಇರುವವರು. ಎಷ್ಟು ಅಭಿಮಾನಿಗಳಿದ್ದಾರೆ. ಕಲಾವಿದನಿಗೆ ಕೊನೆಗೆ ಸಿಕ್ಕುವಂಥದ್ದದು ಅಭಿಮಾನಿಗಳ ಅಭಿನಂದನೆ. ಇದಕ್ಕಿಂತ ದೊಡ್ಡದಾದ ಸರ್ಟಿಫಿಕೇಟ್ ರಾಷ್ಟ್ರ ಪ್ರಶಸ್ತಿಯಲ್ಲ, ಯಾವುದೂ ಅಲ್ಲ. ಇದು ನನಗೆ ಒಬ್ಬರಿಗಲ್ಲ, ನನ್ನೊಂದಿಗೆ ದುಡಿದಂಥ ಕಲಾವಿದರು ಆಗ ಅಥವಾ ಈಗ ದುಡಿಯುತ್ತಿರುವ ಕಲಾವಿದರು ಎಲ್ಲರಿಗೂ ಸಲ್ಲಿಸಿದಂಥ ಸಂದತ್ತ ಒಂದು ಪ್ರಶಸ್ತಿ ಅಂತ ನಾನು ಭಾವಿಸ್ತೇನೆ. ಹೆಚ್ಚು ಹೇಳುವ ಚೈತನ್ಯವೂ ನನಗಿಲ್ಲ, ನನ್ನ ಆರೋಗ್ಯವೂ ಸರಿಯಿಲ್ಲ. ನೀವೆಲ್ಲರೂ ಒಕ್ಕೊರಲಿಂದ ನಮ್ಮ ಕುರಿಯರ ಮನಸ್ಸಿಗೆ ಮನೆಗೆ ಶ್ರೇಯಸ್ಸಾಗಲಿ. ಇನ್ನು ಉತ್ತುಕಕ್ಕೆ ಏರುವ ಹಾಗೆ ಆ ಮಹಾತಾಯಿ ಹಾಗೂ ನಿಮ್ಮ ಹೃದಯಾಂತರಾದ ಭಕ್ತಿ ಆ ತಾಯಿಯನ್ನು ತಲುಪಿ ಕುರಿಯದ ಮನೆಗೆ ಇನ್ನಷ್ಟು ಕೀರ್ತಿಯನ್ನು ತರುವ ಹಾಗೆ ಆಗಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಇನ್ನು ಹೇಳಲಿಕ್ಕೆ ಎಷ್ಟು ಉಂಟು, ಹೇಳುವಂಥ ಹೊತ್ತಲ್ಲ ಇದು. ಯಾಕಂದರೆ ಆಟ ಈಗ ಕಾಲಮಿತಿಗೆ ಬಂದಿದೆಲ್ಲ. ಆ ಸಮಯದೊಳಗೆ ಮುಳುಗಿಸುವಂಥ ಒತ್ತಡ ಭಾಗವತರೇ ಇರ್ತದೆ. ಆ ಒತ್ತಡ ಏನು ಅಂತ ನನಗೆ ಗೊತ್ತುಂಟು. ಹಾಗಾಗಿ ಹೆಚ್ಚು ಏನು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ನಿಮ್ಮ ಈ ಸನ್ಮಾನಕ್ಕೆ ಅನಂತ ಕೃತಜ್ಞತೆಗಳು. ನಾನು ಸ್ವಲ್ಪಾದರೂ ಆರೋಗ್ಯ ಇದ್ದರೆ ಇವತ್ತು ಖಂಡಿತ ಹೇಳ್ತಿದ್ದೆ, ಪದ್ಯ ಹೇಳುವ ಸ್ಥಿತಿಯಲ್ಲಿ ಇಲ್ಲ. ನೀವು ನೋಡಿದಿರಲ್ಲ ಹೀಗಾಗಿದೆ. ಈ ಆರೋಗ್ಯವನ್ನು ಸುಧಾರಿಸುವಾಗ ಆ ಮಹಾತಾಯಿ ನನ್ನ ಮೇಲೆ ಕರುಣಾ ದೃಷ್ಟಿ ಬೀರಿ ನನ್ನನ್ನು ರಕ್ಷಿಸಿರುವಂತಾದರೆ ಅವಳ ಸೇವೆಯನ್ನು ರಂಗದಲ್ಲಿ ಖಂಡಿತ ಬರುವ ವರ್ಷ ಅದನ್ನು ನಾನು ಮಾಡ್ತೇನೆ. ಅಷ್ಟೇ ಹೇಳ್ತೇನೆ. ನಾನು ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ನನ್ನಿಂದ ನಾಡಿಗೆಯೂ ಬರುವುದಿಲ್ಲ ಮತ್ತು ಚೈತನ್ಯವೂ ಇಲ್ಲ. ನಿಮಗೆಲ್ಲ ನಮಸ್ಕಾರಗಳು. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಪೂಜ್ಯ ಬಾಲಣ್ಣನವರಿಗೂ ನಮಸ್ಕರಿಸಿ ನನ್ನ ಈ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ಎಲ್ಲರಿಗೂ ಕಟೀಲು ತಾಯಿ ಅನುಗ್ರಹಿಸಿ. ಅರಸರ್ ಕೊಡುವ ಕಂಕಣಕ್ಕಿಂತ ಸರಸರ್ ಕೊಡುವ ಕಂಕಣವೇ ಮೇಲು ಎನ್ನುವಂತಹ ಮಾತಿದೆ. ಹಾಗೆ ಅವರಿಗೆ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಗಳಿಗಿಂತ ನಿಮ್ಮಂತಹ ಅಭಿಮಾನಿಗಳು ಕೊಡುವಂತಹ ಆ ಪ್ರೀತಿಯೇ ದೊಡ್ಡ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಅಂತ ಭಾವಿಸಿದವರು. ಯಾವುದೇ ಹಾರ ತುರಾಯಿ ಸನ್ಮಾನಕ್ಕೆ ಬಯಸದೆ ಕಲಾಮಾತೆಯ ಸೇವೆಯಲ್ಲಿ ಮುಂದುವರಿದವರು ಕುರಿಯ ಗಣಪತಿ ಶಾಸ್ತ್ರಿಗಳು.
ಇದೀಗ ಮೇಳದ ಎಲ್ಲ ಕಲಾವಿದರ ಪರವಾಗಿ ಇಬ್ಬರು ಕಲಾವಿದರನ್ನು ನಾವು ಗೌರವಿಸಲಿಕ್ಕಿದ್ದೇವೆ. ಒಬ್ಬರು ಹಿರಿಯ ಭಾಗವತರಾದಂತಹ ಮೇಳದ ಪ್ರಧಾನ ಭಾಗವತರಾದಂತಹ ಬಲಿಪ ಪರಂಪರೆಯ ಉತ್ತರಾಧಿಕಾರಿ ಬಲಿಪ ಶಿವಶಂಕರ್ ಭಟ್ರು, ಹಾಗೆ ಕಟೀಲು 2ನೇ ತಂಡದ ಪ್ರಧಾನ ಶ್ರೀಪಾತ್ರಧಾರಿಗಳಾದಂತಹ ಪ್ರಶಾಂತ್ ಶೆಟ್ಟಿ ನೆಲ್ಯಾಡಿ ಅವರನ್ನು ಸನ್ಮಾನಿಸಲಿಕ್ಕಿದ್ದೇವೆ. ದಯವಿಟ್ಟು ಇಬ್ಬರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಈಗಾಗಲೇ ಉಪಸ್ಥಿತರಿರುವವರು ಬಲಿಪ ಶಿವಶಂಕರ ಭಟ್ರವರು. ತೆಂಕುತಿಟ್ಟಿನಲ್ಲಿ 2 ಶೈಲಿಗಳು, ಬಲಿಪ ಶೈಲಿ ಮತ್ತು ಅಗರಿ ಶೈಲಿ. ಅದರಲ್ಲಿ ಬಲಿಪ ಶೈಲಿಯ ಉತ್ತರಾಧಿಕಾರಿಗಳಾಗಿ ಮೆರೆಯುತ್ತಾ ಇರುವವರು ಬಲಿಪ ಶಿವಶಂಕರ್ ಭಟ್ರು. ನಮ್ಮ ಯಕ್ಷಗಾನದ ಆದಿಪರ್ವ ಅಂತ ಕರೆಯಲ್ಪಟ್ಟಂತಹ ಸಭಾಪರ್ವದಲ್ಲಿ ಭಾಗವತರ ಬಗ್ಗೆ ಬಹಳ ಚಂದವಾಗಿ ವರ್ಣಿಸಿದ್ದಾರೆ. ಬಕಾರೋ ಭಗವದ್ಭಕ್ತ, ಗಕಾರೋ ಗರ್ವವರ್ಜಿತ, ವಕಾರೋ ವಾಕ್ಯಪಾಠೀಚ, ತಕಾರಸ್ತು ತತ್ವ ನಿರ್ಣಯ ಅಂತೇಳಿ ಈ 4 ಅಂಶಗಳನ್ನು ಜೀವನದಲ್ಲಿ ರೂಢಿಸಿಕೊಂಡು ತನ್ನ ಹಿರಿಯರು ಹಾಕಿಕೊಟ್ಟಂತಹ ದಾರಿಯಲ್ಲಿ ಮುನ್ನಡೆಯುತ್ತಾ ಒಬ್ಬ ಶ್ರೇಷ್ಠ ಭಾಗವತರಾಗಿ ಮೆರೆಯುತ್ತಾ ಇರುವವರು ಶ್ರೀಯುತ ಬಲಿಪ ಶಿವಶಂಕರ ಭಟ್ರವರು. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆಯ ನೂಯಿ ಎಂಬಲ್ಲಿ 20/5/1972 ಬಲಿಪ ನಾರಾಯಣ ಭಾಗವತರು ಹಾಗೂ ದಿವಂಗತ ಜಯಲಕ್ಷ್ಮಿ ಅಮ್ಮ ದಂಪತಿಗೆ ಸುಪುತ್ರರಾಗಿ ಜನಿಸಿದರು. ಭಾಗವತಿಕೆ ಎಂಬುದು ಅವರಿಗೆ ವಂಶವಾಹಿನಿಯಾಗಿ ಬಂದಿದೆ. ಪದವಿ ಶಿಕ್ಷಣವನ್ನು ಮುಗಿಸಿ ತನ್ನ 15ನೇ ವರ್ಷ ಪ್ರಾಯದಲ್ಲಿಯೇ ಭಾಗವತಿಕೆಗೆ ತೊಡಗಿಸಿಕೊಂಡವರು ಅವರ ಅಜ್ಜ ಬಲಿಪ ಮಾಧವ ಭಟ್ರವರು ಹಾಗೂ ಅವರ ತೀರ್ಥರೂಪರು ಅವರಿಗೆ ಯಕ್ಷಗಾನದ ಭಾಗವತಿಕೆಗೆ ಗುರುಗಳು. 1988-89ರಲ್ಲಿ ಕಟೀಲು ಮೇಳದ ಸಂಚಾಲಕರಾಗಿದ್ದ ಕೀರ್ತಿಶೇಷ ಕಲ್ಲಾಡಿ ವಿಠ್ಠಲ್ ಶೆಟ್ಟಿಯವರ ಆಶಯದಂತೆ 1 ವರ್ಷ ತಿರುಗಾಟ ಮಾಡಿ ಆ ಬಳಿಕ ಹವ್ಯಾಸಿಯಾಗಿ ಮುಂದುವರಿದರು. ಅವರು ಯಕ್ಷಗಾನ ಕಲಾಪೋಷಕ ಮೂಡುಬಿದ್ರೆಯ ಶ್ರೀಪತಿ ಭಟ್ ಇವರ ಮಾಲಕತ್ವದ ಶ್ರೀ ಧನಲಕ್ಷ್ಮಿ ಕ್ಯಾಶ್ಯೂ ಫ್ಯಾಕ್ಟರಿಯಲ್ಲಿ ಉದ್ಯೋಗಿಯಾಗಿದ್ದುಕೊಂಡು ಅವರ ಸಹಕಾರದಿಂದ ಯಕ್ಷಕಲಾ ಸೇವೆಯನ್ನು ಮುಂದುವರಿಸಿದವರು. ಪಾರಂಪರಿಕ ಶೈಲಿಯ ಭಾಗವತಿಕೆ ಬಲಿಪ ಶೈಲಿಗೆ ಇಲ್ಲಿನಿತು ಅಪಚಾರವಾಗದಂತೆ, ಯಕ್ಷಗಾನದ ಮೂಲ ಸ್ವರೂಪಕ್ಕೆ ಧಕ್ಕೆಯಾಗದಂತೆ ತಾವು ಆಟವಾಡಿಸುವ ರೀತಿ ಅದು ನಾವೆಲ್ಲರೂ ಅದನ್ನು ಮೆಚ್ಚಲೇಬೇಕಾದಂಥದ್ದು. ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ, ಮೃದು ನುಡಿ, ಮೆದು ನುಡಿ, ಇದು ಅವರ ತಂದೆಯವರು ಹಾಕಿಕೊಟ್ಟಂತಹ ಮಾರ್ಗ. ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬರ್ತಾ ಇರುವವರು. ಅಂತಹ ಶ್ರೇಷ್ಠ ಭಾಗವತರು ನಮ್ಮ ಕಟೀಲು ಮೇಳದ 2ನೇ ತಂಡದ ಪ್ರಧಾನ ಭಾಗವತರಿಗೆ ಶ್ರೀಯುತ ಬಲಿಪ ಶಿವಶಂಕರ್ ಭಟ್ರವರಿಗೆ ನಮ್ಮ ಶ್ರೀದೇವಿ ಭಕ್ತ ಸಂಘ ರಿಜಿಸ್ಟರ್ಡ್ ಕೆಂಜಾರು ಕಾನ ಇದರ ಪರವಾಗಿ ಹಾಗೂ ಸೇರಿರುವಂತಹ ಎಲ್ಲ ಭಗವದ್ಭಕ್ತ ಬಂಧುಗಳ ಪರವಾಗಿ ಅವರನ್ನು ಅಭಿವಂದಿಸ್ತೇನೆ. ಒಮ್ಮೆ ಜೋರಾದ ಕರತಾಡನದೊಂದಿಗೆ ನಮ್ಮ ಭಾಗವತರನ್ನು ನೀವು ಅಭಿನಂದಿಸಬೇಕು. ಇನ್ನೊಬ್ಬರ ವೇದಿಕೆಯಲ್ಲಿರುವವರು ಸಣ್ಣ ಪ್ರಾಯದವರಾದರೂ ಸಣ್ಣ ಪ್ರಾಯದಲ್ಲಿಯೇ ದೊಡ್ಡ ಸಾಧನೆಯನ್ನು ಮಾಡಿದಂತಹ ಕಟೀಲು ಮೇಳದ 2ನೇ ತಂಡದ ಪ್ರಧಾನ ಸ್ತ್ರೀ ವೇಷಧಾರಿ ಪ್ರಶಾಂತ್ ಶೆಟ್ಟಿ ನೆಲ್ಯಾಡಿ. ಕಟೀಲು ಮೇಳದಲ್ಲಿ ಸೇವೆ ಮಾಡುವುದಕ್ಕಿಂತ ಮೊದಲು ಧರ್ಮಸ್ಥಳ ಯಕ್ಷಗಾನ ಕೇಂದ್ರದಲ್ಲಿ ದಿವಾಣ ಶಿವಶಂಕರ್ ಭಟ್ರವರ ಶಿಷ್ಯರಾಗಿ ಧರ್ಮಸ್ಥಳ ಕೇಂದ್ರದಲ್ಲಿ ನಾಟ್ಯಾಭ್ಯಾಸವನ್ನು ಮಾಡಿದವರು. ಆ ಬಳಿಕ ಕಟೀಲು ಮೇಳಕ್ಕೆ ಸೇರ್ಪಡೆಯಾಗಿ ಪೋಷಕ ಸ್ತ್ರೀಪಾತ್ರಧಾರಿಯಾಗಿ ರಂಗದಲ್ಲಿ ಅನುಭವವನ್ನು ಪಡೆಯುತ್ತಾ ಇರುವಾಗ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರ್ ಇರ್ಬೋದು ಅಥವಾ ಅವರ ಮೇಳದ ಹಿರಿಯ ಕಲಾವಿದರು ಇರ್ಬೋದು, ಅವರೆಲ್ಲರ ಸಹಕಾರದಿಂದ ಒಬ್ಬ ಯೋಗ್ಯ ಕಲಾವಿದರಾಗಿ ಮೂಡಿಬಂದವರು. ಅವರ ಮಾತಿನಲ್ಲೇ ಹೇಳುವುದಾದರೆ ಅವರಿಗೆ ಸಹಕಾರವನ್ನು ಕೊಟ್ಟವರು ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರು, ಉಜಿರೆ ನಾರಾಯಣ ಹಾಸ್ಯಗಾರರು, ಮೋಹನ್ ಕುಮಾರ ಮುಂಜೆಯವರು, ಹಾಗೆ ಹಿರಿಯ ಶ್ರೀಪಾತ್ರಧಾರಿಗಳಾದಂತಹ ಡಾಕ್ಟರ್ ಕೋಳ್ಯೂರು ರಾಮಚಂದ್ರರಾಯರು, ಪ್ರಸಿದ್ಧ ಶ್ರೀಪಾತ್ರಧಾರಿಗಳಾದಂತಹ ಶಶಿಕಾಂತ್ ಶೆಟ್ಟಿ ಕಾರ್ಕಾಳ್ರವರ
ಪಾತ್ರಕ್ಕೆ ಮಾದರಿಯಾಗಿ ಅವರನ್ನು ಅನುಸರಿಸಿ ಯಕ್ಷಗಾನ ಪಾತ್ರದಲ್ಲಿ ಮುನ್ನಡೆದವರು. ಕಟೀಲು 5ನೇ ಮೇಳ ಆಗುವಾಗ ಮೇಳದ ಯಜಮಾನರು ಅವರಲ್ಲಿರುವಂತಹ ಆ ಕಲಾ ಸಿರಿಯನ್ನು ಗುರುತಿಸಿ ಪ್ರಧಾನ ಸ್ತ್ರೀ ಪಾತ್ರಧಾರಿಯಾಗಿ ಅವರನ್ನು ಪ್ರಮೋಷನ್ ಮಾಡಿದರು. ಆಗ ಎಲ್ಲರಿಗೂ ಆಶ್ಚರ್ಯ ಆಯಿತು, ಪ್ರಶಾಂತ್ ಶೆಟ್ಟಿ ಅವರಿಗೆ ಪ್ರಧಾನ ಸ್ತ್ರೀ ಪಾತ್ರಧಾರಿ ಯಾಕೆ ಮಾಡಿದರು ಯಜಮಾನರು? ಅವರಿಗೆ ಯಕ್ಷಗಾನದ ಬಗ್ಗೆ ಅಥವಾ ಒಬ್ಬ ಕಲಾವಿದನ ಬಗ್ಗೆ ಒಳ ಹುರುಳನ್ನು ನೋಡುವಂಥ ಒಂದು ದೊಡ್ಡ ಕರ್ತೃತ್ವ ಶಕ್ತಿ ಯಜಮಾನರಿಗಿದೆ, ಅದು ಅವರಿಗೆ ಗೊತ್ತಿತ್ತು. ನಾನು ಕೊಟ್ಟಂತಹ ಅವಕಾಶವನ್ನು ಸದ್ವಿನಿಯೋಗ ಮಾಡ್ತಾನೆ ಅಂತೇಳಿ. ಅದೇ ರೀತಿಯಲ್ಲಿ ಪ್ರಶಾಂತ್ ಶೆಟ್ಟಿ ಅವರು ಅದನ್ನು ಹುಸಿ ಮಾಡಲಿಲ್ಲ. 5ನೇ ಮೇಳದ ಮೊದಲನೇ ದಿನದ ಪ್ರಸಂಗ ಮಾನಿಷಾದ ಪ್ರಸಂಗ, ಬಟ್ಟಿಕೆರೆ ಪುರುಷೋತ್ತಮ ಪೂಂಜರು ಬರೆದಂತಹ ಪ್ರಸಂಗ. ಅದರಲ್ಲಿ ಸೀತೆಯ ಪಾತ್ರ ಬಹಳ ಕಷ್ಟವಾದಂತಹ ಪಾತ್ರ. ಆ ಪಾತ್ರವನ್ನು ಮೇಲೆ ಹಾಕುವುದಂತ ಹೇಳಿದರೆ ಅದೊಂದು ಸವಾಲು. ಪುಂಡರೀಕಾಕ್ಷ ಉಪಾಧ್ಯಾಯರು ಕರ್ನಾಟಕ ಮೇಳದಲ್ಲಿ ಮಾಡ್ತಾ ಇದ್ದಂತಹ ಪಾತ್ರ, ಅದನ್ನು ಅವರು ಎಲ್ಲರಿಂದಲೂ ಕೇಳಿ ತಿಳಿದುಕೊಂಡು ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನು ನಾನು ನೋಡಿದ್ದೇನೆ. ಆದ್ದರಿಂದ ಅವರು ಮುಂದಕ್ಕೆ ಒಳ್ಳೆಯ ಕಲಾವಿದರಾಗ್ತಾರೆ ಎನ್ನುವಂತಹ ಆಶಯ ನಮ್ಮಲ್ಲಿತ್ತು. ಅದನ್ನು ಹುಸಿ ಮಾಡಲಿಲ್ಲ. ಆ ಬಳಿಕ ಇದೀಗ ಎಲ್ಲ ಸ್ತ್ರೀಪಾತ್ರ, ಪ್ರಧಾನ ಸ್ತ್ರೀಪಾತ್ರ ಇರ್ಬೋದು, ಚಂದ್ರಮತಿ ಇರ್ಬೋದು, ಸುಭದ್ರೆ ಇರ್ಬೋದು, ಕಯಾದು ಇರ್ಬೋದು, ನಂದಿನಿ ಇರ್ಬೋದು, ಯಶೋಮತಿ ಇರ್ಬೋದು, ಹೀಗೆ ಹೇಳ್ತಾ ಹೋದರೆ ತುಂಬ ಉಂಟು. ಅಂತಹ ಒಳ್ಳೊಳ್ಳೆಯ ಪ್ರಧಾನ ಸ್ತ್ರೀಪಾತ್ರವನ್ನು ಯಾವುದೇ ಕುಂದುಕೊರತೆ ಇಲ್ಲದ ಹಾಗೆ ಹಿರಿಯ ಕಲಾವಿದರು ಮಾಡ್ತಾ ಇದ್ದ ಹಾಗೆ ನಡೆಸಿಕೊಂಡು ಬರ್ತಾ ಇರುವವರು ಪ್ರಶಾಂತ್ ಶೆಟ್ಟಿ ಅವರು. ಮತ್ತೊಂದು ಅವರಲ್ಲಿರುವಂಥ ವಿಶೇಷ ಏನು ಅಂತ ಹೇಳಿದರೆ, 20 ನಿಮಿಷ ಇರುವಾಗ ಚೌಕಿಗೆ ಬಂದು 20 ನಿಮಿಷದಲ್ಲಿ ವೇಷ ತಯಾರಾಗ್ತದೆ. ನಮಗೆಲ್ಲ ಆಶ್ಚರ್ಯ ಆಗ್ತದೆ, ಇನ್ನು 20 ನಿಮಿಷ ಇವ್ರದ್ದು ವೇಷ ಆಗುವಾಗ ಅಂತೇಳಿ. 20 ನಿಮಿಷ ಆಗುವಾಗ ವೇಷ ಅಷ್ಟು ಅಚ್ಚುಕಟ್ಟಾಗಿ ತಯಾರಾಗಿ ರಂಗಸ್ಥಳಕ್ಕೆ ಪ್ರವೇಶ ಆಗ್ತದೆ. ಅಷ್ಟು ಚುರುಕು ಇವರು. ಯಕ್ಷಗಾನ ಪಾತ್ರಧಾರಿ ಮಾತ್ರ ಅಲ್ಲದೆ ಚಲನಚಿತ್ರ ನಟರೂ ಹೌದು. ಪತ್ತನಾಜೆ ಎನ್ನುವಂತಹ ಚಲನಚಿತ್ರ ನೀವೆಲ್ಲ ನೋಡಿರ್ಬೋದು. ಅದರಲ್ಲಿ ಕಥಾನಾಯಕನ ಪಾತ್ರವನ್ನು ಮಾಡಿದವರು. ಹಾಗೆ ಕಿರುಚಿತ್ರದಲ್ಲಿ, ನಾಟಕಗಳಲ್ಲಿ ಪಾತ್ರವನ್ನು ಮಾಡಿದಂತಹ ಪ್ರಶಾಂತ್ ಶೆಟ್ಟಿ ನೆಲ್ಲಿಯಾಡಿ ಅವರ ಬಗ್ಗೆ ಇನ್ನೂ ಹೇಳಬೇಕಿತ್ತು, ಸಮಯ ಇಲ್ಲ. ಹಾಗಾಗಿ ಮುಂದಿನ ಸನ್ಮಾನದಲ್ಲಿ ನಾನು ಅದನ್ನು ಹೇಳ್ತೇನೆ. ಹಾಗಾಗಿ ಪ್ರಶಾಂತ್ ಶೆಟ್ಟಿ ನೆಲ್ಲಿಯಾಡಿ ಅವರಿಗೆ ಇನ್ನೂ ಹಲವು ದಶಕಗಳ ಸೇವೆ ಮಾಡುವಂತಹ ಯೋಗ್ಯ ಭಾಗ್ಯವನ್ನು ಮಹಾಮಾತೆ ಕರುಣಿಸಲಿ. ಅವರ ಕಾಲಿನ ಗೆಜ್ಜೆಯ ಒಲಿಹ ನಮಗೆಲ್ಲ ಸದಾಕಾಲ ಕೇಳುವಂತೆ ಆ ಮಹಾಮಾತೆ ಅನುಗ್ರಹಿಸಲಿ. ಕೆಂಜಾರು ಕಾಣದ ಶ್ರೀ ದೇವಿ ಭಕ್ತ ಸಂಘದವರ ಈ ಅಭಿಮಾನ ಅವರಲ್ಲಿ ಇನ್ನಷ್ಟು ಮುಂದುವರಿಯಲಿ ಎನ್ನುವಂತಹ ಆಶಯದೊಂದಿಗೆ ಅವರನ್ನು ನಮ್ಮ ಸಂಘದ ಪರವಾಗಿ ಹಾಗೂ ಸೇರಿರುವಂಥ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಮಾಡುತ್ತಾ, ಪೂಜ್ಯ ಆಸರಣ್ಣರು ಹಾಗೂ ಮೇಳದ ಯಜಮಾನರು, ಮೊದಲಿಗೆ ಬಳಿಪ ಶಿವಶಂಕರ್ ಭಾಗವತರವರಿಗೆ ಶಾಲು, ಪೇಟ, ಹಾರ, ಸನ್ಮಾನ ಪತ್ರ, ಫಲಪುಷ್ಪ, ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದು ವರದ ಮಾಡಿ ಪೇಟ ಕೊಡಿ, ಪೇಟ ಪೇಟ ಕೊಡಿ. ನವಣಿತ್ಯದ್ದು ಬದಿಕಲ ಬಲೆ ಬಲೆ ಬನಿಕಲ ಇವಾಗ ನೀರು ಕೊಡಲೆ, ನೀರು ಕೊಡಲೆ ಸರಿ ಆಗ್ಬೋದು. ಬರೀ ಯಜಮಾನ ಇಂಚು ಬಲ್ಲ నేను యజమంటారు కదా యజమంటారు ಅದು ನೀರು ಕೊಡಲಿ ನೀರೊಂದು ಕೊಡ್ಲಾಕಲೇ ನೆಮ್ಮದಿ ಹಾಕೊಂಡು ಯಜಮಾನ ಹಾಗೆ ಗೌರವಧನವನ್ನು ಕೂಡ ನಮ್ಮ ಗೌರವಾಧ್ಯಕ್ಷರು ನೀಡಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಇದೀಗ ಪ್ರಶಾಂತ್ ಶೆಟ್ಟಿ ನೆಲ್ಲಿಯಾಡಿ ಅವರಿಗೆ ಮೊದಲಿಗೆ ಶಾಲು ಪೂಜ್ಯ ಆಸರಣ್ಣರಿಂದ, ನವನಿ ಶೆಟ್ಟರು ಜೊತೆಯಾಗಬೇಕು. ಯಜಮಾನರ ಗೌರವ ಉಪಸ್ಥಿತಿಯಲ್ಲಿ ಪ್ರಶಾಂತ್ ಶೆಟ್ಟಿ ನೆಲ್ಲಿಯಾಡಿ ಅವರಿಗೆ ಸನ್ಮಾನ ಜರುಗ್ತಾ ಇದೆ. ನಮ್ಮ ಕುಡ್ಲ ಚಾನೆಲ್ನಲ್ಲಿ ನೇರ ಪ್ರಸಾರವನ್ನು ಈ ಕಾರ್ಯಕ್ರಮ ನೇರ ಪ್ರಸಾರ ಆಗ್ತಾ ಇದೆ. ದೇಶದ ಮೂಲೆ ಮೂಲೆಯಲ್ಲಿ ಪ್ರಪಂಚದಾದ್ಯಂತ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ನವನಿ ಶೆಟ್ಟಿ ಅವರು ಪೇಟ ಈರೆಪಾಡ್ಲೆ, ಪದ್ಮನಾಭ ನೀರೆಪಾಡ್ಲೆ
ಕೃಷ್ಣಪ್ಪನ್ನೇ ಸ್ಮರಣಿಕೆ ಕೋರಲೆ. ಭಾಸ್ಕರ್ ಕೋಟ್ಯಾನ್ರವರು. ಭಾಸ್ಕರಣ್ಣ ಸುಂದರಣ್ಣ ಸುಂದರಣ್ಣನವರು ಸನ್ಮಾನ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಹಾಗೆ ಗೌರವಧನವನ್ನು ಪದ್ಮನಾಭನ ನೀಡಿ ಗೌರವಿಸ್ತಾ ಇದ್ದಾರೆ. ಎಲ್ಲ ಸಂಸ್ಥೆಯವರೊಮ್ಮೆ ಒಟ್ಟಾಗಿ, ಸಂಸ್ಥೆಯ ಸದಸ್ಯರು ಮಾತೆಯರು ಎಲ್ಲ ಒಟ್ಟಾಗಿ ನಮ್ಮ ಚಪ್ಪಾಳೆಯ ಧ್ವನಿ ಅದು ಟಿ ವಿಯಲ್ಲಿ ಕೇಳಬೇಕು. ಅಲ್ಲಿ ದೂರ ದೂರದಿಂದ ನೋಡ್ತಾ ಇದ್ದಾರೆ. ಇದು ಸಾಲದು. ಇದು ಕೆಂಜಾರು ಕಾಣದ ಚಿನ್ನದ ಹಬ್ಬದ ಕಾರ್ಯಕ್ರಮದ ಸನ್ಮಾನ ಕಾರ್ಯಕ್ರಮ. ನಾವೆಲ್ಲ 3 ದಿವಸದಿಂದ ಬಹಳ ಹರ್ಷಿತರಾಗಿದ್ದೇವೆ. ತಿಂಗಳು ಗಟ್ಟಲೆ ಶಾಕಾಹಾರಿಗಳಾಗಿ ಉಪವಾಸದಲ್ಲಿದ್ದು ಕಲಾಮಾತೆಯ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಮಗೆಲ್ಲ ದೇವರು ಅನುಗ್ರಹಿಸಬೇಕು. ಇಂತಹ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ನಿಮಗೆಲ್ಲ ದೇವರು ಅನುಗ್ರಹಿಸಲಿ. ಇನ್ನು 10 ವರ್ಷ ಕಳೆದು 60ನೇ ವರ್ಷದ ಸಂಭ್ರಮವನ್ನು ಮಾಡುವಂತಹ ಯೋಗ ಭಾಗ್ಯ ಈ ಸಂಘಕ್ಕೆ ಕೂಡಿ ಬರಲಿ ಎನ್ನುವಂಥ ಆಶಯದೊಂದಿಗೆ ಕಲಾವಿದರನ್ನು ಹಾಗೆ ಕಲಾ ಕಾರ್ಯಕ್ರಮವನ್ನು ನೀಡಲು ಬಂದ ಎಲ್ಲ ಕಟೀಲು ಮೇಳದ 2ನೇ ತಂಡದ ಹಿಮ್ಮೇಳ ಮುಮ್ಮೇಳದ ಕಲಾವಿದ ಮಿತ್ರರನ್ನು ಸಿಬ್ಬಂದಿ ವರ್ಗದವರನ್ನು ಈ ಸಂದರ್ಭದಲ್ಲಿ ಅಭಿವಂದಿಸ್ತೇನೆ. ಇದೀಗ ಸನ್ಮಾನವನ್ನು ಸ್ವೀಕರಿಸಿದಂತಹ 2 ಕಲಾವಿದರ ಪೈಕಿ ಬಲಿಪ್ಪ ಭಾಗವತರು 1-2 ಹಿತನುಡಿಗಳನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಲ್ಲಿಂದ ಯಕ್ಷಗಾನ ಕಲಾಮಾತೆಗೆ ವಂದಿಸುತ್ತಾ ಶ್ರೀದೇವಿಯ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಕೆಂಜಾರು ಕಾನದ ಸಮಸ್ತ ಯಕ್ಷಗಾನ ಕಲಾಭಿಮಾನಿಗಳೇ, ಈ ವೇದಿಕೆಯಲ್ಲಿ ಈ ಊರಲ್ಲಿ ಈ ಸನ್ಮಾನವನ್ನು ಪಡೆಯಬೇಕಿದ್ದರೆ ಇದು ನನ್ನ ಭಾಗ್ಯ ಅಂತೇಳಿ ಎಣಿಸ್ತೇನೆ. ಈ ಸನ್ಮಾನ ನನ್ನ ಹಿರಿಯರಿಗೆ ಸಂದ ಗೌರವ ಅಂತ ಸ್ವೀಕರಿಸುತ್ತಾ ಇನ್ನು ಮುಂದೆಯೂ ಈ ವೇದಿಕೆಯಲ್ಲಿ ಹಲವು ಜನರನ್ನು ಸನ್ಮಾನಿಸುವಂತಾಗಲಿ, ನಿಮಗೆಲ್ಲರಿಗೂ ಕಟೀಲು ದೇವಿಯ ಆಶೀರ್ವಾದ ಸದಾ ಇರಲಿ ಎಂದು ಬೇಡಿಕೊಳ್ಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಒಬ್ಬ ಭಾಗವತನಿಗೆ ಎಷ್ಟು ಜವಾಬ್ದಾರಿ ಇದೆ ಅಂತೇಳಿ ಬಲಿಪ ಭಾಗವತರ ಮಾತಿನಲ್ಲಿ ಗೊತ್ತಾಯಿತು. 2 ಮಾತಿನಲ್ಲಿ ಮುಗಿಸಿದ್ದಾರೆ. ಅಂದರೆ ಆದಷ್ಟು ಬೇಗ ಕಾರ್ಯಕ್ರಮವನ್ನು ಮುಗಿಸಿ ಆಟಕ್ಕೆ ನಾವು ಸಜ್ಜಾಗಬೇಕು. ಸನ್ಮಾನಿತರನ್ನು ಅಭಿನಂದಿಸುತ್ತಾ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ಇನ್ನೊಂದು ನಮ್ಮ ಕದ್ರಿ ನವನೀತ್ ಶೆಟ್ಟಿ ಅವರಿಗೆ ಒಂದು ಗೌರವಾರ್ಪಣೆ ಮಾಡಲಿಕ್ಕೆ ಸಂಸ್ಥೆಯವರು ನಿರ್ಧರಿಸಿದ್ದಾರೆ. ನವನೀತ್ ಶೆಟ್ಟಿ 1 ನಿಮಿಷ ಈ ಪೀಠದಲ್ಲಿ ಆಸೀನರಾಗಬೇಕು. ಮೊನ್ನೆ ಸತ್ಯದ ಸಿರಿ ಅಂತ ಹೇಳುವಂಥ ಒಂದು ನಾಟಕ ಈ ಭಾಗದಲ್ಲಿ ಬಹಳ ಯಶಸ್ವಿಯಾಗಿ ಜರುಗಿದೆ. ಸರಿ. ಕಲ್ಲಾಡಿ ದೇವಪ್ರಸಾದ್ ಶೆಟ್ಟಿ ಅವರು ಪೂಜ್ಯ ಆಸರನ್ನರು ನವನೀತರನ್ನು ಗೌರವಿಸ್ತಾರೆ. ಕದ್ರಿ ನವನೀತ್ ಶೆಟ್ರು ಅಂತ ಹೇಳಿದರೆ ಅದು ಪ್ರಪಂಚದಾದ್ಯಂತ ಬೆಳಗುತ್ತಿರುವಂಥ ಒಬ್ಬ ಕಲಾವಿದ. ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಕಂಬಳ ಹೀಗೆ ಎಲ್ಲ ವಿಧದಲ್ಲಿಯೂ ಅವರು ಅದನ್ನು ತೊಡಗಿಸಿಕೊಂಡವರು. ಅವರು ಮಾತ್ರ ತೊಡಗಿಸಿಕೊಳ್ಳುವುದಲ್ಲ, ನಮ್ಮಂಥ ಕಿರಿಯರನ್ನು ಕೂಡ ಇಂತಹ ವೇದಿಕೆಗೆ ಬರುವಂತೆ ಪ್ರೇರೇಪಿಸಿ ನಮಗೆಲ್ಲ ಅವಕಾಶವನ್ನು ಕೊಟ್ಟವರು ಕದ್ರಿ ನವನೀತ್ ಶೆಟ್ಟಿ ಅವರು. ಅವರದೊಂದು ಸ್ವಭಾವ ಇದೆ, ಅವರು ಬೆಳಗಬೇಕು, ಮತ್ತೊಬ್ಬನು ಬೆಳಗಬೇಕು. ಒಂದು ಮಾತಿದೆ, ವ್ಯಕ್ತಿಯೊಬ್ಬ ನಿಂತಲ್ಲೇ ನಿಂತಾಗ ಮರವಾಗ್ತಾನೆ, ಚಲಿಸಿದಾಗ ಅಮರನಾಗ್ತಾನೆ, ತಾನು ಚಲಿಸಿ ಇತರರು ಚಲಿಸುವಂತೆ ಮಾಡಿದಾಗ ಆತ ಅತಿಮಾನವನಾಗ್ತಾನೆ ಅಂತೇಳಿ. ಅಂತಹ ಅತಿಮಾನವ ವ್ಯಕ್ತಿಗಳ ಗುಂಪಿಗೆ ಸೇರಿಸಲ್ಪಡುವ ನವನೀತ್ ಶೆಟ್ಟರನ್ನು ಒಮ್ಮೆ ಜೋರಾದ ಕರತಾಡನೊಂದಿಗೆ ನಾವು ಅಭಿನಂದಿಸುವ. ಅವರಿಗೆ ಮಾತೆ ಭ್ರಮರಾಂಬಿಕೆ, ಅವರು ನಂಬಿಕೊಂಡು ಬಂದಂತಹ ದೈವ ದೇವರು ಅವರಿಗೆ ಶುಭವನ್ನು ಮಾಡಲಿ ಅನ್ನುವಂತಹ ಹಾರೈಕೆಯೊಂದಿಗೆ ಇದೀಗ
ನವನಿ ಶೆಟ್ಟರಿಂದ ಒಂದೆರಡು ಮಾತಲ್ಲಿ ಮುಗಿಸ್ತಾರೆ ಅವರು. ಅವರಿಗೆ ಗಂಟೆಗಟ್ಟಲೆ ಮಾತಾಡಲಿಕ್ಕೂ ಗೊತ್ತುಂಟು, 2 ನಿಮಿಷದಲ್ಲಿ ಮಾತು ಮುಗಿಸಲಿಕ್ಕೆ ಗೊತ್ತುಂಟು. ಇಂದಿನ ಕಾರ್ಯಕ್ರಮದ ಔಚಿತ್ಯವನ್ನು ಅರಿತು ಒಂದು 2 ಮಾತನ್ನು ಅವರಿಲ್ಲಿ ಪ್ರಸ್ತಾಪಿಸಬೇಕು. ಆತ್ಮೀಯ ಬಂಧುಲೆ, ಕಟೀಲು ಮೇಳದ ಆಟದ ನಡುಟ್ಟು ಸನ್ಮಾನ ಕಾರ್ಯಕ್ರಮ 15 ನಿಮಿಷದ ಜಾಸ್ತಿ ಪೋಯರಬಲ್ಲಿಂದು ಸಾಧಾರಣ ಒಂದು 25 ಕಾರ್ಯಕ್ರಮ ಅಡಿ ಯಾನು ಜನಾರ್ದನ ಮುಂಜೆ ಅರಡ ಪಂಡೊಂದು ಎಂಕುಲು ಒಟ್ಟೊಟ್ಟಿಗೆ ಕಾರ್ಯಕ್ರಮ ನಡಪಾದಿನಕುಲು ಅಂಡ ಸ್ವರ್ಣ ಮಹೋತ್ಸವದ ಈ ಸಂಭ್ರಮಾಚರಣೆದ ಈ ಪುರ್ತುಡು ಒಂತೆ ಸಭಾ ಕಾರ್ಯಕ್ರಮ ಉದ್ದಾಂಡಲ. ಈ ಕಾರ್ಯಕ್ರಮ ಕಟೀಲು ಮೇಳದ ಇತಿಹಾಸದ ಒಂಜಿ ಮೈಲುಗಲ್ಲು ಅಂಚಾದ ಒಂತೆ ಸಮಯ ಈ ಸಭಾ ಕಾರ್ಯಕ್ರಮದ ತೊಂಡ ಆ ಸಭಾ ಕಾರ್ಯಕ್ರಮದ ಮೂಲಕ ಒಂಜಿ ಕ್ಷೇತ್ರದ ಒಂಜಿ ಮೇಳದ ಹಿನ್ನೆಲೆದ ಬಗ್ಗೆ ಮಾತ ಯಕ್ಷಾಭಿಮಾನಿಗಳಿಗೆ ತೆರಿಪಾವನಂಚಿನ ಒಂಜಿ ಪ್ರಯತ್ನ ಅವು ತಪ್ಪತ್ತು. ಒಂಜಿ ಅಪೂರ್ವವಾಯಿನ ವೇದಿಕೆ ಒಂದು ದಯಪಂಡ ಒಂಜಿ ಕಾಲಡು ಒಂಜಿ 5 ದಶಕದ ದುಂಬು ಕಲ್ಲಾಡಿ ವಿಠಲ್ ಶೆಟ್ರಲ ಗೋಪಾಲಕೃಷ್ಣ ಆಸ್ತ್ರಣ್ಣೆರ್ಲ ಇಂಚೆನೆ ವೇದಿಕೆ ಹಿಡ್ಕೊಳ್ಳೊಂದಿತ್ತೇರಿ. ಆ ದೃಶ್ಯ ನಿತ್ಯ ನಮ್ಮ ತಗೊಂದುಲ್ಲ. ಗೋಪಾಲಕೃಷ್ಣ ಆಸ್ತ್ರಣ್ಣೆರ್ ನಮಗೆ ಲಕ್ಷ್ಮೀನಾರಾಯಣ ಆಸ್ತ್ರಣ್ಣೆರುಳ್ಳೇರು, ಕಲ್ಲಾಡಿ ವಿಠಲ್ ಶೆಟ್ರ್ ನಮಗೆ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ರುಳ್ಳೇರು. ಅರೆ ನೆಂಕುಲು ಪ್ರೀತಿರ್ಲೆ ಪುನು ಕೊರಗಣ್ಣೆ ಎಂದೆ ಪಂಡ ಕಲ್ಲಾಡಿ ಕೊರಗ ಶೆಟ್ರನ ಪುದರ್. ಕಟೀಲು ಮೇಳದ ಆಟ ಒಂಜಿತ್ತಿನ ಮೇಳ ಆಜಿ ಮೇಳ ಆವಡುಂದಾಂಡ ಕಟೀಲ್ ದಪ್ಪೆನ ಅನುಗ್ರಹ ಆಸ್ತ್ರಣ್ಣರ್ನ ಆ ಪರಿವಾರದ ಆ ಒಂಜಿ ದೇವಿ ಭಕ್ತಿ ಬೊಕ್ಕ ಯಕ್ಷಗಾನ ಪ್ರೀತಿ ಕಲ್ಲಾಡಿ ವಿಠಲ್ ಶೆಟ್ರನ ಆ ಪರಂಪರೆದ ಆ ಒಂಜಿ ಮೇಳನ ನಡಪಾವುನಂಚಿನ ಆ ಒಂಜಿ ಸಾಮರ್ಥ್ಯ ಒಂದು ಯಕ್ಷಗಾನದ ಒಂಜಿ ಬಲಕೆಗೆ ಕಾರಣ ಆದುಂಡು ಪನ್ಪಿನವು ಐತಿಹಾಸಿಕ ಸತ್ಯ. ಅಂಚಿನ ಒಂಜಿ ಪೊರ್ಲುದ ಕಾರ್ಯಕ್ರಮನ ನಡಪಾವುನಂಚಿನ ಈ ಸಂಘದ ಪುದರೆ ಶ್ರೀದೇವಿ ಭಕ್ತ ಸಂಘ. ಕಟೀಲು ಮೇಳದ ಆಟಗೊಬ್ಬಾದು ಒಂಜಿ ಸಂಘ ಕಟ್ಟದು ಐಕೊಂಜಿ ಕಚೇರಿ ಮಲ್ತದು. ಆ ಕಟ್ಟನೊಡು ನಿರಂತರವಾದ ಧಾರ್ಮಿಕ ಕಾರ್ಯಕ್ರಮದ ಒಟ್ಟಿಗೆ ಸೇವಾ ಚಟುವಟಿಕೆಗಳನ್ನು ನಡಪಾವುನ ಉಂದುಲ ಯಕ್ಷಗಾನದ ಇತಿಹಾಸದ ದಾಖಲೆ ಮಲ್ಪನಂಚಿನ ಸಂಗತಿ. ಇಡೀ ಊರನ್ನು ಒಟ್ಟು ಮಲ್ತನ ಈ ಯಕ್ಷಗಾನ ಮುರಣಿ ನಮ್ಮ ಕುಡ್ಲ ವಾಹಿನಿಡು 4 ಜನ ಪ್ರತಿನಿಧಿಗಳು ಬೈದೇರ 4 ಜನದ ಫೋಟೋಲ ನೆಟ್ಟುಂಡು. ಅಕಲ್ಡ ಪಾತ್ರೊಂದು ಪೋನಾಗ ಅಕ್ಕಲು ಪಂಡೇರಿ ಎಂಕೆಲ್ಲ ಅಮ್ಮೇರ್ ನಕಲು ಈ ಸಂಗಡಿತ್ತೇರಿ 4 ಜನತಲ್ಲ ಅವು ಭಾರಿ ವಿಶೇಷ. ಪಂಡ ರಡ್ನೇ ಪರಂಪರೆ ಆ ಜೋಕುಲು ಆ ಪರಂಪರೆ ಈ ಯಕ್ಷಗಾನ ಸೇವೆನ ದುಮ್ಮುಕೊನ ಪೋಪಿನ ಒಂದು ಒಂಜಿ ಬಾರಿ ಎಡ್ಡೆ ಲಕ್ಷಣಲ ಅಂದೆ ನಾಟಕ ಗೊಬ್ಬೇರು ಸತ್ಯದ ಸಿರಿ ಸುಮಾರು 20 ಜನ್ಮ ಕಲಾವಿದರು ಒಂದುವೇ ಪರಿಸರದ ಕಲಾವಿದರು ಒಂಜೆ ಇಲ್ಲದ ಮೆಗ್ಗೆ ಪಲಿ ಕಂಡನಿ ಬೊಡೆದಿ ಜೋಕುಲು ಮಾತೆರ್ಲ ಒಟ್ಟು ಸೇರಿದು ಆ ನಾಟಕ ಗೊಬ್ಬಿಯರು 2 ತಿಂಗಳು ಅಭ್ಯಾಸ ಮಲ್ದೇರು. ಕಟೀಲ್ ದಪ್ಪೆನ ಒಂಜಿ ಸೇವೆದ ಒಟ್ಟಿಗೆ ಎಂಕೆಲ್ಲ ಒಂಜಿ ರಂಗ ಸೇವೆ ಆವಡು ಪನ್ಪಿನಂಚಿನ ಉಮೇದು ಅಕುಲು ಕಲೆನ ಆರಾಧನೆ ಮಲ್ಪುನಕುಲು ಪನ್ಪಿನಂಚಿನ ವಿಚಾರ ಆ ನಾಟಕದ ಅಭ್ಯಾಸದ ಪೊರ್ತುಡು ಯಾನ್ಲ ತರ್ನಾಥ್ ಉರುವ ಎಂಕುಲ್ಲ ಅನುಭವಗೆ ಪಡೆಯೊಂದ ಒಂಜಿ ಪ್ರಬುದ್ಧ ಕಲಾವಿದರು ಎಂಚ ತಂಡದ ಕಲಾವಿದರು ನಾಟಕ ಗೊಬ್ಬಿಯರ ಆತು ಪೊರ್ಲುಡು ಆ ನಾಟಕ ಗೊಬ್ಬಿಯರು ಸತ್ಯದ ಸಿರಿ ಬಾರಿ ಪೊರ್ಲುಡು ಮೂಡ್ದು ಬತ್ತಂಡು ಆ ಮಾತ ಕಲಾವಿದರಿಗಳ ಯಾನು ಅಭಿನಂದನೆ ಕೊರೊಂದು ಅಕಲಿಗೆ ಬೆರಿತಾಂಗು ಕೊರ್ಪಿನಂಚಿನ ಮುಲ್ತ ಸಂಗಮ್ ಕ್ರಿಕೆಟರ್ಸ್ ಬೊಕ್ಕ ಇಡೀ ಪರಿವಾರ ಉಂಡು ಮೂಲು ಹಿರಿಯರ್ ನಕಲುಳ್ಳೇರು ಪೊಂಜೋಲುಳ್ಳೇರು ಮಾತೆರೆಗ್ಲ ಕಟೀಲ್ ದಪ್ಪಿನ ಸೇವೆನ ಇಂಚೆನೆ ನಿರಂತರವಾದ ಮಲ್ತೊಂದು ಬಲೆ ಊರನ್ನು ಒಟ್ಟು ಮಲ್ಪುನಂಚಿನ ಈ ಕಟೀಲ್ ದಪ್ಪಿನ ಸೇವೆ ಬೇತ ಕಡಿತಕ್ಲೆಗ್ಲ ಮಾದರಿಯಾದ ಮೂಡ್ದು ಬರಡು ನಮ್ಮ ಕುಡ್ಲ ವಾಹಿನಿಡಿ ಈ ಕಾರ್ಯಕ್ರಮ ನೇರ ಪ್ರಸಾರ ಅನಗ ಒಂದೇನು ತೂಪಿನ ಕುಲು ಒಂದು ಕೇವಲ ಒಂಜಿ ಆಟತ್ ಈ ಯಕ್ಷಗಾನದ ನೆಪಟ್ಟು ಒಂಜಿ ಊರುದ ಕೆಲ್ನ ಒಟ್ಟು ಮಲ್ಪುನಂಚಿನ ಒಂಜಿ ಐತಿಹಾಸಿಕ ಸಾಧನೆ ಅಂದು ಪಂಡೊಂದು ನಮ್ಮ ಕುಡ್ಲದ ನೆಂಪುದ ಕಾಣಿಕೆನು ಆ 4 ಕೊರೊಂದುಲ್ಲ ದಯಮಲ್ತಕ್ಕಲು ಸ್ವೀಕಾರ ಮಲ್ಪೋಡು. ವಿನಯರ್ ಅಂಚನೆ ಕುರಿಯ ಭಾಗವತೀರ್ ಪಂಡೇರು ಪೇಜಾವರ ಸತ್ಯಾನಂದರ ಒಂದು ಯಾನ್ಲ ಏಪಲ್ ನೆನಪು ಮಲ್ಪುನು ಮುರಣಿ ಕತೆ ಪನ್ನಗಲ ಕಟೀಲ್ದ ಇತಿಹಾಸ ಪನ್ನಗಲ ಮಾತ ಕಲಾವಿದರನ ಕೆಳಗೆ ಚೌಕಿದ ವ್ಯವಸ್ಥೆ ಇತ್ತಂಡ
ಇಲ್ಲಡೆ ಪೋವಂದಿತ್ತಿನ ಬೈಕಿಡು ಪೋವಂದಿತ್ತಿನ ಸುರುತ ಕಲಾವಿದೆ ಇருந்து ಕೆಂಡ ಮುಂದೆ ಊರ್ದಾರ್ ಪೇಜಾವರ ಸತ್ಯಾನಂದರಾವು ಇತ್ತೆಲ ಆರು ನೆನಪು ಮಲ್ಪುನು ಕುರಿಯ ಭಾಗವತೇರ್ನ ಒಂಜಿ ಭಾಗವತಿಕೆನ್ ಕೇವಲ ಭಾಗವತೇರ್ ಮಾತ್ರ ಒಂಜಿ ಸಮರ್ಥ ರಂಗ ನಿರ್ದೇಶಕೇರು ಪಂಪಿನಂಚಿನ ಆ ಸತ್ಯಾನಂದೇರು ಏತೋ ವರ್ಷದ ಇಂಕ್ ದುಂಬು ಪಂತೇರು ಇನಿ ಒಂದುವೇ ಜಾಗೆಡ್ ಆರ್ಲ ಸತ್ಯರಿನ ನೆನಪು ಮಲ್ದೇರು ಅವು ಇಂಕ ಭಾರಿ ಖುಷಿ ಕೋರುಂಡು ಸೊಲ್ಮೇಲು ಈ 4 ಜನತ ಹಿರಿಯರ್ನ ಕುಲ್ಲ 5 ವರ್ಷದ ದುಂಬುದ ಈ ಸಂಘ ಕಟ್ಟನಗ ಕುಲು ಸ್ಥಾಪಕ ಸದಸ್ಯರಾದಿತ್ತಿನ ಕುಲು ಅಪಗ ಆರು ಎಲ್ಲಿ ಪ್ರಾಯದಾರ ಕೃಷ್ಣಪ್ಪ ಪೂಜಾರ್ಲು ಸ್ಥಾಪಕ ಸದಸ್ಯರಾದ ಇತ್ತೆಲ್ಲ ಉಳ್ಳೆ ದಯಪಂಡ ಅರ್ನ ಅಮ್ಮೆರ್ಲ ಈ ಕೂಟಡ್ ಇತ್ತಿನ ಕುಲು ಮೊಕ್ಕಲೆ ಒಂಜಿ ತಾಟಿ ಬೊಟ್ಟು ನಿಕುಲು ಇದನ್ನ ಬಿನ್ನೆರೆ ಪೂರ ತಾಟಿ ಬೊಟ್ಟಿಯಾರು ಒಂದು ಸಾಂಕೇತಿಕವಾದ ಮಕ್ಕಳು 4 ಜನ ಮಾತ್ರ ಒಂಜಿ ಮಲ್ಲ ಕೂಟನೆ ಪಿರೋಡುಂಡು ಅವು ಸೊಲ್ಮೇಲೆ ಸೊಲ್ಮೇಲು ನವನೀತ್ ಶೆಟ್ರಿಗೆ ಆರೊಂಜಿ ಪಾತೆರ ಪಂಡೇರು ದುಂಬುದ ವೇದಿಕೆಡು ಪೂಜ್ಯ ಗೋಪಾಲಕೃಷ್ಣ ಆಸರಣ್ಯರ್ಲ ಕಲ್ಲಾಡಿ ವಿಠಲ್ ಶೆಟ್ರಲ್ಲ ಒಟ್ಟಿಗೆ ಕೊಳುವಂತೇರು ಇದಕ್ಕೆ ಪೂರಕವಾದ ಈ ಶ್ರೀ ದೇವಿ ಭಕ್ತ ಸಂಘ ಇಂದೇನು ಉದ್ಘಾಟನೆ ಮಾಡ್ತಿದ್ದ ನಕಲ ಅಕ್ಕುಳೇ ರಡ್ಡು ಹಿರಿಯರು ಪರಮ ಪೂಜ್ಯ ಗೋಪಾಲಕೃಷ್ಣ ಆಸರಣ್ಯರ್ಲ ಕಲ್ಲಾಡಿ ವಿಠಲ್ ಶೆಟ್ರಲ್ಲ ಒಟ್ಟುಗಾದು ಈ ನಮ್ಮ ಸಂಘವನ್ನು ಉದ್ಘಾಟನೆ ಮಾಡ್ತಿದ್ದೇರು ಅಕಲು ಎಡ್ಡ ಕೈಟ್ ಉದ್ಘಾಟನೆ ಮಾಡ್ತೀನಿ ಹತ್ರ ಒಂದು 5 ವರ್ಷ ಒಂಜಿ ವಿಷಯ ನಾನು ಮುಲ್ಪ ನೋಡು ಕೆಂಜಾರು ಕಾಣದ ಆಟ ಇನ್ನು 5 ವರ್ಷ ಆಪುಂಡು ಇದಕ್ಕೆ 5 ವರ್ಷತ್ತು ಇದಕ್ಕೆ 75 ವರ್ಷ ಅಂಡು ವಿಷಯದ ಅದಂದು ಪಂಡ ಈ 5 ವರ್ಷ ಆಟ ಶುರುವಾಪಿನಿರ್ದು 25 ವರ್ಷಕ್ಕೂ ತುಂಬು ಮೂಲ ಆಟ ಶುರುವಾದಿತ್ತನಿಗೆ 16 ವರ್ಷ ಆಟ ಅದು ಅವು ಉಂತುದು ಪೋಂಡು ಕಾರಣ ಅಂತ ಹಿಡಿದು ಉಂಟುಂಡು 13 ವರ್ಷ ಆಟನೇ ಇಜ್ಜಾಂಡು ಅವೆರ್ದು ಪಕ್ಕ ಕಟೀಲ್ದ ಅಪ್ಪೆನ ಆದೇಶದ ಲೆಕ್ಕ ಇಂದುವೇ ಕಂಡೋಡು ಈ ಪೇರಿಮಾರು ಕಂಡೋಡು ಆಟ ಆವೋಡು ಬಂದು ತೋಜಾದು ಪ್ರಶ್ನಾ ಚಿಂತನೆ ತೋಜಿದ ಬತ್ತಿ ಪಕ್ಕ ಮೂಲ ಆಟ ಶುರುವಾದ 5 ವರ್ಷ ಒಟ್ಟು 75 ವರ್ಷ ಈ ಕೆಂಜಾರು ಕಾಣದ ಆಟಗಾಂಡು ನೇರಡಿಕಲ್ಲ ತುಂಬುದು ಒಂದು ಇತ್ತೆ ಪೂಜ್ಯ ಆಸರಣ್ಯರು ಆಶೀರ್ವಾದದ ಸಬಿದೇಶ ಕೊರಡು ಬಂದು ಅರಡ ವಿನಂತಿ ಮಾಡ್ತಂದ್ರು. ಪ್ರಕಾಶ ಮಧ್ಯಚ್ಯುತಸ್ವರೂಪಾಂ ಪರಾಭಯಿ ಸಂದದತೀಂ ತ್ರಿನೇತ್ರಾಂ ಸಿಂಧೂರವರ್ಣಾಂ ಮತಿಕೋಮಲಾಂಗೀಂ ಮಾಯಾಮಯೀಂ ತತ್ವಮೈ ನಮ. ಅಪ್ಪ ಉಲ್ಲಾಲ್ದಿನ ಮನಸಾಗಿ ಸಿಕ್ತಂದು ಪಾತಿರನ ವೇದಿಕೆ ಹತ್ತಡ್ಲ ಈ ಪೂರ್ತಿ 2 ಪಾತೆರ ಪನ್ನಡೆ ಹಾಕೊಂಡು ಕೆಂಜಾರ್ದಾಕರು ಇತ್ತೆ ಅನುಮಲ್ ಬಣ್ಣಗಳು ಬಂಡೇರು ಈ ದೇವಿನ ಈ ದೇವಿನ ಸೇವೆ ಮಲ್ಪನ ಶುರು ಮಲ್ಚಿ ಬಕ್ಕ ಎಂಕಲು ಮಾತ ಒಟ್ಟೊಟ್ಟುಗಾಯ ಅದು ಮಾತೆಲ್ಲ ದೇವರನ್ನ ಪಡ್ತು ಈ ಸಂಗಡಿ ಏರು ಲೇರ ಆಕಲು ಪೂರ ಎಡ್ಡೆ ಆತಿರುಂದು ದೇವಿನ ಭಕ್ತಿ ಶ್ರದ್ಧೆಡು ಏರು ಸೇವೆ ಮಲ್ಪೇರ ಆಕಲೇರು ದೇವರ ಎಡ್ಡೆ ಮಲ್ಪೇರು ಬೊಮ್ಮಳ ಕೊಂಜಿ ಮಲ್ಲ ಒಂಜಿ ನಿದರ್ಶನ ನಿಖಲ ಸಂಘ ಆದುಕೊಂಡು ನಿಖಲ ದೇವಿ ಭಕ್ತ ಸಂಘ ಬಹುಶಃ ದಿಟ್ಟ ಜೋಗಟ್ಟೆ ಅಂದುಂಡು ಬಹುಶಃ ನಿಖಲ್ನ ಭಕ್ತಿದ ಆ ಜೋಜೋ ಕೇಳಿದ ದೇವೇರು ಕುಸಿಟ್ಟು ನಮ್ಮ ಎಲ್ಲೇ ಜೋಕ್ಲಿನ ಜೋಜೋ ಬಂದು ಹಾಡಿದ್ರು ಕುಲ್ಲ ಅಂತ ಜಪ್ಪಡ ಸಂತೋಷರು ಜಪ್ಪು ಅಂಚೆ ಆ ದೇವರು ಮೂಲು ನಿಕ್ಲೆಟ್ಟು ಸದಾ ಉಳ್ಳೇರು ನಿಕ್ಲೆಟ್ಟು ಸದಾ ಕುಲ್ಲುಲ್ಲೇರು ಯಾರು ನಂಬೋದಿಲ್ಲ ಸಾಹೇಬ್ ಕಂಡ ಏರಡ ಕೇರಳ ಬಹುಶಃ ನೆನಜಿ ಒಂಜದ ಕೇರಳ ಬಹಳ ಭಾರಿ ಪ್ರೀತಿಡು ಈ ಸೇವೆ ನಿತ್ಯ ನಿರಂತರ ನಡಪಡೋಡು ಮುಂದೆ ಎಂಕಲ ಪೊಕ್ಕದಕ್ಕೆಲ್ಲ ಧಾರ್ಮಿಕ ಬಡಿಸಿ ಎಂಕಲ ಸೇವೆ ಆವಡು ಪೊರ್ಲಾವಡು ಮುಂದೆ ಪ್ರತಿ ವರ್ಷ ಎಲ್ಲ ಭಾರಿ ಮೇಹನತ್ತೇಳು ಈ ಕಂಡೋಡು ಬಹುಶಃ ಈ ಕಂಡನೆ ಒಂದಿದೆ ದೇವಾಲಯದಲ್ಲಿ ಕೆರೆಟ್ಟು ಮತ್ತು ಮಂಡ ಈ ಕಂಡೋಡು ಯಾಕಂದ್ರೆ ಈಗ ಕಾರ್ಯಕರ್ತರು ಬಂದಿದೆ ಈ ಕಂಡೋಡು ಉಲ್ಲಾಲ್ದಿನ ದೇವ ಆಟ ಆಡ್ತಾವನ್ನು ಬೇತೆ ಆಟ ಮಲ್ಪನ ಸಮಯದ ದೇವರು ಬಿಡ್ಬಿದ್ದರಿಗೆ ಎಲ್ಲ ಉಲ್ಲಾಲ್ದಿನೇ ಆಟ ಆಡು ಬಂದು ಆ ಬೇತೆ ಆಟ ಮತ್ತೆ ಸಂದರ್ಭ ಪೂರ ತೊಂದರೆ ಆಗುಂಡು ಉಲ್ಲಾಲ್ದಿ ದಿಗಿ ಎಂಕ್ಲೇನು ಪೊರ್ಲು ಮಲ್ಪ ಆಗುದಿಲ್ಲ ಅಲ್ಲಿ ಮಾಡೋದಿಲ್ಲ ಬಹುಶಃ ಮಸ್ತ್ ಭಕ್ತಿ ಶ್ರದ್ಧೆಡು ನಮ್ಮ ಏತು ಭಕ್ತಿದು ಏತು ಶ್ರದ್ಧೆಡು ದೇವರಿನ ಆರಾಧನೆ ಮಲ್ಪರ ಆತು ದೇವರಿಗೆ ಸಂತೋಷ ಪಂಡಿಗೆ ನಿತ್ಯ ನಿರಂತರ ಆ ಒಂಜಿ ನಿಖಲ ಭಕ್ತರೊಂದು ಮಂದಿರೋಡು ಎಲ್ಲೇ ಕೊಂಡಿಡಿ ಅಪ್ಪ ಉಲ್ಲಾಲ್ದಿನ ನಿಖಲು
ಬಹುಶಃ ಕೇವಲ ಅದೊಂದು ದೇವರ ಪಟದೀತಿನ ಮಾತಾಡ್ತು ಇನ್ನೊಂದು ದೇವಸ್ಥಾನನೇ ಆಲೋಚನೆ ಮಾಡ್ತದೆ ದಿಕ್ಕಲು ಊರ್ದ ಮಾತ್ರ ಗಣ್ಯರದಟ್ಟು ಸೇರುವುದಿಲ್ಲ. ಬಹುಶಃ ಈ ಜೋಕೆಟ್ಟದಂಚಿನ ಊರು ಇಡೀ ಮಾತ ಪೂರ ಒಟ್ಟಿಗೆ ಅದು ಒಂದೇ ಮನಸ್ಸು ಉಪ್ಪು ಅಂಡ ಇನಿ ಈ ಅಪ್ಪೆದ ಆರಾಧನೆ ದಿಕ್ಕಲು ಮಸ್ತ್ ಜನ ಎರಡು ಬಂಡೇರು. ಈ ಅಪ್ಪನ ಆರಾಧನೆ ಐಟು ವ್ಯತ್ಯಾಸ ನೆಟ್ಟು ತೊಂದರೆ ಬತ್ತ ನೆಟ್ಟು ಊರ್ದಾಕಲು ಮಾತೆಲ್ಲ ಸೇರಿ ಪ್ರಶ್ನೆ ತುನಾಗ ಅಪ್ಪನ ಸೇವೆ ನಿರಂತರ ಆವಡು ಅಪ್ಪ ಇಡೀ ಬರೋದಿಲ್ಲ ಅಪ್ಪ ಕೇಳೋದಿಲ್ಲ ಅದು ಬಂದಾಗ ನಿಗುಲು ಪೂರ ಬೊಕ್ಕಲ ಉತ್ಸವ ಅವಡು ಸೇವೆ ಮಾಡ್ತಾರೆ. ಸೇವೆ ಮಾಡ್ತಿಟ್ಟು ಬಹುಶಃ ಕೇಶವನು ಆನಿಟ್ಟು ದಿನಬಿಟ್ರ ಭಾರಿ ಸಾಧನೆ ಮಾಡ್ತದೆ. ಸ್ಥಾಪಕ ಸದಸ್ಯರಾದ ಬುಡನ್ಲ ನುಂಜಿ ನಿರಂತರ ಐಟ್ಲ ಇತ ಆ ಕಡೆ ಕಾರ್ಯಕ್ರಮ ಮಲ್ಪನಾಡು ಬಂಡೇರು ಸೇವೆ ಮಲ್ಪನಾಗ ಮಸ್ತ್ ಭಕ್ತಿ ಒಳಬಿಟ್ಟ ಬಂದ ಕೆಲವು ಸಮಯದಿಂದ ನಿಕ್ಕಲು ಪೂರ ತ್ಯಾಜ್ಯ ಮಾಡ್ತದೆ ಖಾಲಿ ಸಸ್ಯ ಹರಡಿತದ ಆ ದೇವರ ಸೇವೆ ಪೂಜಾಡ್ಬಿಟ್ಟು ಭಕ್ತಿ ಕೊಡುವ ದೃಷ್ಟಿಡು ಮಸ್ತ್ ಭಕ್ತಿ ದೇವರ ಸೇವೆ ಮಾಡ್ತಂದಲ್ಲ ಏತು ನನಗೆ ಭಕ್ತಿ ಜಾಸ್ತಿ ಅಲ್ಲ ಆತು ದೇವರ ಅನುಗ್ರಹ ಜಾಸ್ತಿ ಆಗ್ಬಿಡಿಗ ಆ ಭಕ್ತಿ ದೇವರನ್ನೇ ನಿಕ್ಕಲಿಗೆ ಬಹುಶಃ ಇದು ಬರ್ಪಣ ಜನರ ನೋಗಿ ಭಾರಿ ಆಶ್ಚರ್ಯ ಆಗ್ಬಿಡು. ಈತಕ್ಕಿಂತ ಜಾಗಕ್ಕೆ ಅವಳು ಯಾಕಂದ್ರೆ ಈ ಸಾಗರದಕ್ಕೆ ಜನ ಬರೋದುಂಡು ಜನ ಏತು ಮಸ್ತ್ ಬರ್ತಲ್ಲ ಆತು ದೇವರಿಗೆ ಸಂತೋಷ ಅನ್ನೋದು ಲೆಕ್ಕ ಅಂತ ಅವರ ಇನ್ನೇನು ದಿಕ್ಕಲು ಭಕ್ತಿ ಬರ್ತಾ ಸೇವೆ ಖಂಡಿತ ದೇವರಿಗೆ ಅರ್ಪಿತ ಆಗ್ಬಿಟ್ಟು ಅಪ್ಪ ಉಲ್ಲಾದಿ ಒಂದು ನಿರಂತರವಾದ ನನಗೆ ಒಂದೇ ಕಾಲತ್ತು ಸೂರ್ಯ ಚಂದ್ರ ರೂಪಣೆಗಳು ಆಡುವ ಈ ಊರ್ದಾಕಲು ಮಾತೆಲ್ಲ ಸೇರಿ ನಿರಂತರವಾದ ಈ ಸೇವೆಯನ್ನು ಮಲ್ಪಡಲ್ಕ ಅವಳು ಆ ದೇವರ ಸೇವೆ ಮಾಡ್ತದೆ. ಆಯ್ತು ವಿಶೇಷವಾಗಿ ಈ ಸುಖ ಶಾಂತಿ ನೆಮ್ಮದಿ ತಿಕ್ಕೊಂಡು ಇಡೀ ಊರು ಕ್ಷೇಮ ಅವಳನ್ನು ದೇವರ ಪಡೆದು ಈ ಎಡ್ಡೆ ಕಾಲ ಮಾಡೋದು ಬಹುಶಃ ಸೇವೆ ಮಲ್ಪಡಲ್ಲ ಅಂತೀನಿ ಕೇವಲ ಒಂದು ಆಟ ಮಾತ್ರ ಮಾಡ್ತೀರತ್ತು ಆಟದೊಟ್ಟಿಗೂ ಆ ಆಟದ ಸೇವೆ ಮಲ್ಪಿಸಿದ್ದು ಕಲಾವಿದೆಲ್ಲ ಹಾಕ್ಲೇನು ತೂದು ಗುರುತಿಸೋದು ನಿಖಲಿಗೆ ಸಹಕಾರ ಮಲ್ತಾಕ್ಲೇನು ಪ್ರೋತ್ಸಾಹ ಮಲ್ತಾಕ್ಲೇನು ಪೂರ ಕೃತಜ್ಞ ರೀತಿದು ಒಂದು ರೀತಿಯಲ್ಲಿ ಅವಳೊಂದು ಆರಾಧನೆ ವಿಶೇಷವಾಗಿ ಆರಾಧನೆ ಅಂಚೆ ಒಂದು ಆರಾಧನೆ ಮಲ್ತದೆ. ನನಗೆ ತಾನೆಡು ಬೊಂಡ ತಿಕ್ಕೊಂಡ ತಾರದ ಮುದಲಿಗಳ ನೀರು ಮೈಬಿಡು ಅಂಚ ಯಶಗಾನ ಮಲ್ತ ಪೂರ ಫಲ ತಿಕ್ಕೊಂಡ ಖಾಲಿ ಆಟ ತೂಂಡ ಯಾವಂದ್ರೆ ಆಟ ಮಲ್ಪ ಅಂದ್ರೆ ಆಯ್ತ ಮೂಲ ಬೇರೆ ಆ ಕಲಾವಿದೆಲ್ಲ ಹಾಕಲಿಲ್ಲ ತೂದು ಆಗಲಿಲ್ಲ ಸಂತೋಷ ಪಡ್ಕೊಂಡ ಅವು ಅಪ್ಪ ಉಳ್ಳಾದಿಗೆ ಸಂತೋಷ ಪಟ್ಟಿಗೆ ಅವೇನು ಪೂರ ತೆರೆಯೊಂದು ಇಡೀ ಊರ್ದಾಕಲು ಪೂರ ಒಟ್ಟು ಸೇರಿದು ಬಹಳ ಭಕ್ತಿಯನ್ನು ಶ್ರದ್ಧೆಡು ಆಯೇ ಅಂದಟ್ಟು ಮಾತೆಲ್ಲ ಒಟ್ಟುಗಾದು ಇಂಚಿನ ನಿರಂತರವಾದ ಒಟ್ಟುಗಾದು ನೀಕು ದೇವರ ಸೇವೆ ಮಲ್ಪಡೆ ನಿರಂತರವಾದ ಸೇವೆ ಮಲ್ತಿಟ್ಟು ದೇವಿ 10 ಜನ ಒಟ್ಟು ಸೇರಿ ಪ್ರಾರ್ಥನೆ ಮಾಡ್ತಾಳೆ ಖಂಡಿತ ಅನುಗ್ರಹ ಮಲ್ಪರಿಗೆ ದೇವಿ ಮಲ್ಪಟ್ಟು ಪಣ್ಪುಳ್ಳವೇ ದೇವಿ ಪ್ರತ್ಯಕ್ಷ ಪುಣ್ಯಪಕೆಂಡ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಾದಿ ದೇವತೆಗಳು ಪೂರ ಒಟ್ಟುಗಾದು ಪ್ರಾರ್ಥನೆ ಮಲ್ಪಳಾಗ ದೇವಿ ಉದ್ವಾನಿಗೆ ಅಂಚ ನಿಕ್ಲು ಊರ್ದಾಕಲು ಮಾತ್ರ ಒಟ್ಟು ಸೇರಿದು ದೇವರ ಹೂ ಕೇಳುವಲ್ಲ ಖಂಡಿತ ದೇವರ ಅನುಗ್ರಹ ಮಲ್ಪೇರು ಇಂಚೆನೆ ಒಟ್ಟುಗಾದ ಪೊರುಳು ನಿರಂತರವಾದ ಈ ಸೇವೆಯನ್ನು ಮಲ್ತೊಂದುಪ್ಲೆ ಅಪ್ಪ ಉಲ್ಲಾದಿ ನಿಕ್ಲಿಗೆ ಉತ್ತರೋತ್ತರ ಶ್ರೇಯಸ್ ಮಲ್ಪಾಡು ಅಭಿವೃದ್ಧಿ ಮಲ್ಪಾಡು ಪಡೊಂದು ಈ ಸಂದರ್ಭಗಳು ಎಂಕೆಲ್ಲ ಒಂದು ಅವಕಾಶ ಕೊರನಕ್ಕೆ ಬಹುಶಃ ಪ್ರತಿಯೊಂದು ಕಾರ್ಯಕ್ರಮಗಳು ಯಾರು ಬಿಡ್ಬೋದು ಉದ್ಘಾಟನೆ ಪೂರ ಅದೇ ಮಂದಿರದ ಉದ್ಘಾಟನೆ ಆಡಿ 25 ವರ್ಷದ ಆಡು 5 ರೂಮದ ಆಡು ಮಾತ ಕಾರ್ಯಕ್ರಮಗಳು ಪ್ರತಿ ವರ್ಷ ಎಲ್ಲ ತಂದಿದ್ದಾರೆ ನಿಖಲೆಲ್ಲ ಪೂರ ಅದಕ್ಕೆ ಒಂದು ಸಿಗ್ತದೆ ಅಭಿನಂದನೆಗೊಂಡು ದೇವರ ನಿಖಲಿನ ಮಾತ ಅನುಗ್ರಹ ಮತ್ತು ಬಂದು ಕೊಡೋರ ದೇವರ ಪ್ರಾರ್ಥನೆ ಮಾಡ್ತಾರೆ. ಲೋಕ ಸಮಸ್ತ ಸುಖಿನೋಭವನ್ನು ಪಡೊಂದು ಎಲ್ಲ ಪಾತ್ರ ದೇವರಿಗೆ ಅರ್ಪಣ ಅಲ್ಪ. ಪೂಜ್ಯ ಅಸ್ರನ್ನೇರನ ಪಾತ್ರಗೂ ಅಶ್ವಿನಿ ದೇವತೆಲು ಅಸ್ತೂಪ ನಡಪಣಿನ ಪಾತ್ರನ ಪಣೊಂದು ಅಸ್ರನ್ನೇರನ ಪಾತ್ರ ಅಂತ ಪಂಡ ಅಪ್ಪೆನ ಪಾತ್ರ ಕಟೀಲ್ದ ಅಪ್ಪೆನ ಪಾತ್ರನೇ ಅಕ್ಕಲ್ನ ಬಾಯಿಡ್ದು ಬರ್ಪಣದು ಇನ್ನೊಂದು ಆರ್ನ ಪಾತ್ರದಲ್ಲಕ್ಕಲ್ಲಿ ನಂಗೆ ಮಾತೆರೆಗಳ ದೇವರು ಎಡ್ಡೆ ಮಲ್ಪಡೋದು ಕೇಳೊಂದು ಈ ವರ್ಷ ಕಟೀಲ್ ಮೇಲೋಗು 5ನೇ ವರ್ಷದ ಪರ್ಬೊಲೆ ಮುರಣಿ ಪೆರ್ಮುದೆಡು ಭಾರಿ ಗೌಜಿದ 5ನೇ ವರ್ಷದ ಕಾರ್ಯಕ್ರಮ ಅಂಡು ಅಕ್ಕಳು ಒಂದು 7,000 ಜನತ ನಿರೀಕ್ಷೆ ಮಾಡ್ತಿತ್ತೇರು 15,000 ಮಿತ್ತು ಜನ ಸಾಗರ ಬತ್ತಿತ್ತಂಡು ಎಲ್ಲ 14ನೇ ತಾರೀಕಿಗೆ ಮೇಲೆ ಕಾರ್ಡ್ ಹಾಪುಂಡು ಅವಲ ಬಾರಿ ವಿಜೃಂಭಣೆ ಡಾಪಿನ ಅಂಚಿನ ಲಕ್ಷಣ ನಂಗೆ ತೋಜೊಂದುಂಡು ಅಂಚನೆ ಏಪ್ರಿಲ್ 27ಕ್ಕೆ ತೋಜುಂಡು ಕಟೀಲು ಗಂಪ ಮನೆ ಪನಿಪಿನಲ್ಪ ರಾಮ ಬೆಳ್ಚಾಡ್ರೇನ ಸ್ಮರಣಾರ್ಥ 5ನೇ ವರ್ಷದ ಆಟ ಹಾಪುಂಡು ಐಕ್ಲ ಬಾರಿ ವ್ಯವಸ್ಥೆ ಆವೊಂದುಂಡು ಇನಿ ಈ ಕೆಂಜಾರು ಕಾಣದಿ ಪೇರಿಮಾರು ಕಂಡೋಗು ಪೂಜೆ ಆಸರಣ್ಯರು ಪಂಡಿಲೆಕ್ಕ ಜನ ಸಾಗರನೇ ಬರೋದುಂಡು ಐನಿತೆ ನಮ್ಮ ಕುಡ್ಲದಕ್ಕೂ ನಮ್ಮ ಟಿ ವಿ ತೋಜ ಇರಲೇರು ಜನ ಸಾಗರ ಬರೋದುಂಡು ಒಂದು ಕಟೀಲ್ ದಪ್ಪಿನ ಕಾರ್ಮಿಕ ಪಣೊಂದು ಕಾರ್ಯಕ್ರಮದ ಕಡೆಗೆ ಪದ್ಧತಿ ಒಂದಲ್ಲ ಇನ್ನಿತ ಕಾರ್ಯಕ್ರಮಕ್ಕೆ ಬರ್ತದೆ ನಂಗೆ ಆಶೀರ್ವಾದ ಮಲ್ತಿನಂಚಿನ ಪೂಜ್ಯ ಆಸರಣ್ಯರನ ಪಾದ ಪದ್ಮಕ್ಕೆ ವಂದನೆ ಮಲ್ತೊಂದು ನಮ್ಮ ಶ್ರೀ ದೇವಿ ಭಕ್ತ ಸಂಘ ಕೆಂಜಾರು ಕಾಣ ಬೊಕ್ಕ ನಿಖಿಲ್ನ ಮಾತೆ ನಲ ಪರವಾದವರೆಗೆ ಸೊಲ್ಮೆ ಸಂದಾಯಿತ ಮಲ್ತೊಂದಿಲ್ಲ ಅಂಚನೆ ನಮ್ಮ ಮೇಳದ ಯಜಮಾನ್ರು
ಇನ್ನು ನಮ್ಮ ಕೇಳಿಕೆಗೆ ಬೈದೇರು ಆರು 12 ಒಂತೆ ಪರ್ತು ಸಭಾ ಕಾರ್ಯಕ್ರಮ ಹೆಚ್ಚ ಅಂಡಾಯ್ಕಾರ್ಡ ಕ್ಷಮೆಕೇನೊಂದು ಅರೆಗಲ ನಮ್ಮ ಮಾತೆರ್ನಲ ಪರವಾದ ಸೊಲ್ಮೆ ಸಂದಾಯಿತ ಮಲ್ತೊಂದು ಅಂಚನೆ ಇನಿ ಪ್ರಧಾನ ಸನ್ಮಾನ ಸ್ವೀಕಾರ ಮಲ್ತಿನ ಕುರಿಯ ಗಣಪತಿ ಶಾಸ್ತ್ರಿಗಳ ಸೊಲ್ಮೆ ಸಂದಾಯಿತ ಮಲ್ತೊಂದು ಸನ್ಮಾನನು ಪಡೆಯಿನಂಚಿನ ಬಲಿಪ ಶಿವಶಂಕರ್ ಭಟ್ರಿಗೆ ಪ್ರಶಾಂತ್ ಶೆಟ್ಟಿ ನೆಲ್ಯಾಡಿಗೆ ಅಂಚನೆ ಮೇಲದ ಮಾತ ಕಲಾವಿದರಿಗಳ ಸೊಲ್ಮೆ ಸಂದಾಯಿತ ಮಲ್ತೊಂದು ಆತ್ಮೀಯರಾಯನ ಕದ್ರಿ ನವನಿ ಶೆಟ್ಟಿಗೆ ಸೊಲ್ಮೆ ಸಂದಾಯಿತ ಮಲ್ತೊಂದು ವೇದಿಕೆ ಡುಪ್ಪನ ಅಧ್ಯಕ್ಷರಾಯನ ಭಾಸ್ಕರ್ ಕೋಟ್ಯಾನ್ ಬೇರೆಗಳ ಸೊಲ್ಮೆ ಸಂದಾಯಿತ ಮಲ್ತೊಂದು ಈ ಕಾರ್ಯಕ್ರಮಟ್ಟು ಪ್ರತ್ಯಕ್ಷವಾದ ಪರೋಕ್ಷವಾದ ಸಾಕಾರ ಮಲ್ತಿನ ಮಾತ ಜನಮಂದಿರಗಳ ಅಂಚ ಸೇರ್ದಿನ ಸಾರ ಸಂಖ್ಯೆದ ಈ ಭಾಗದ ಭಗವದ್ಭಕ್ತ ಬಂಧುಲೆಗಳ ಕಲಾಭಿಮಾನಿ ಬಂಧುಲೆಗಳ ಸೊಲ್ಮೆ ಸಂದಾಯಿತ ಮಲ್ತೊಂದು ಅಂಚನೆ ಪತ್ರಿಕಾ ಬಂಧುಲು ಮಾಧ್ಯಮದ ಮಿತ್ರರಿಗಳ ಸೊಲ್ಮೆ ಸಂದಾಯಿತ ಮಲ್ತೊಂದು ಪ್ರತ್ಯಕ್ಷವಾದ ಪರೋಕ್ಷವಾದ ಸಾಕಾರ ಮಲ್ತಿನ ಮಾತೆರೆಗಳ ಸೊಲ್ಮೆ ಸಂದಾಯಿತ ಮಲ್ತೊಂದು ಈ ಸಭಾಪರ್ವವನ್ನು ಮುಗಿತೊಂದುಲ್ಲ ಶ್ರೀ ದೇವಿ ಮಹಾತ್ಮ ಯಕ್ಷಗಾನ ಬಯಲಾಟ ಮುಂದುವರಿಯುಂಡು ಅಲ್ಪ ಅನ್ನ ಸಂತರ್ಪಣಲ ಅವೊಂದುಂಡು ಮಾತೆರ್ಲ ಅಪ್ಪೆನ ಪ್ರಸಾದ ಜೊತೊಂದು ಅನ್ನ ಪ್ರಸಾದವನ್ನು ಸ್ವೀಕಾರ ಮಲ್ತದೆ ಈ ಕಾರ್ಯಕ್ರಮವನ್ನು ಎಡ್ಡೆ ಮಲ್ಪಣ ತೊಟ್ಟಿಗೆ ನನ್ನ ಮಿತ್ತಿಗಳ ಈ ಜಾಗದ ಎಡ್ಡೆ ಸೇವೆ ಮಲ್ಪಲೇಕ ನಂಗೆ ಮಾತೆರೆಗಳ ಅಪ್ಪೆ ಅನುಗ್ರಹ ಮಲ್ಪಣದು ಪಣೊಂದು ಇನ್ನಿತ ಈ ಸಭಾಪರ್ವಗೆ ಮಂಗಳದ ಚುಕ್ಕೆ ಜೀವನದಲ್ಲೇ ಜೈ ಹಿಂದ್ ಯಕ್ಷಗಾನಂ ವಿಶ್ವಗಾನಂ. ಹರಿಯುದರದ ಶೋಧನೆಗೆ ತೊಡಗಿದಂತಹ ನನಗೆ ಗೋಚರವಾಗುತ್ತಿರುವುದೇನು? 1, 2, 5, 10, 100, 1000 ಲಕ್ಷ ಕೋಟಿ 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 ಬ್ರಹ್ಮಾಂಡಗಳು ಹರಿಯುದರದಲ್ಲಿ ಬೀಜ ಸ್ವರೂಪದಲ್ಲಿ ಮೆರೆಯುತ್ತಾ ಇವೆ. ಅಷ್ಟೇ ಮಂದಿ ಬ್ರಹ್ಮಶಂಕರರು ಇದ್ದಾರೆ. ಆದರೆ ಎಷ್ಟು ಶೋಧಿಸಿದರೂ ಹರಿಯನ್ನುವನ ಇರವೇ ಇಲ್ಲ. ಯಾಕಿದು ಏನಿದು ಎನ್ನುವಂತೆ ನನ್ನಲ್ಲಿಯೇ ತರ್ಕಿಸಿದಾಗ ವಿಚಾರವೊಂದು ಸ್ಪಷ್ಟವಾಗುತ್ತದೆ. ಹರಬ್ರಹ್ಮರು ಅನ್ಯತ್ರ ಸೃಷ್ಟಿಯೂ ಕಲ್ಪಕಲ್ಪಗಳಿಗೂ ಬದಲಾಗುತ್ತಾ ಇರುತ್ತಾರೆ. ಆದರೆ ಹರಿಯನ್ನುವನು ಹಾಗಲ್ಲ. ಆತನು ಆದಿಮೂಲನು, ಶಾಶ್ವತನು, ಅಚ್ಯುತನು, ಅನಂತನೂ ಆಗಿದ್ದಾನೆ. ಇಂತಹ ಮಹಾಮಹಿಮನಾದ ಪುರಾಣ ಪುರುಷನನ್ನು ಯಕಸ್ಥಿತಿ ಹಿರಿತನವೊಂದನ್ನು ಬಯಸಿ ನಾನು ಬೈದೆ, ಭಂಗಿಸಿದೆ, ನಿಂದಿಸಿದೆ ಎನ್ನುವಂತಹ ಅಪರಾಧಿ ಭಾವ ನನ್ನಲ್ಲಿ ಮೂಡಿಬರುತ್ತಾ ಇದೆ. ಇದಕ್ಕೆ ಪರಿಮಾರ್ಜನವಾಗಬೇಕು. ನಮೋಸ್ತುರಂತಾಯ ಸಹಸ್ರಮೂರ್ತೆಯೇ ಸಹಸ್ರಪಾದ ಕಿಶೋರ ಭಾವೇ ಸಹಸ್ರನಾಮೇ ಪುರುಷಾಯ ಶಾಸತೆ ಸಹಸ್ರ ಕೋಟಿ ಯುಗಧಾರಿಣೇ ನಮಃ. ಆಹಾ, ನಾನಿಲ್ಲಿ ಎಷ್ಟು ಹಲವಿದರೂ ಪ್ರಯೋಜನವಿಲ್ಲ. ಇಲ್ಲಿಂದ ಹೊರ ನಡೆದು ಅವನನ್ನು ಕಣ್ಣಾರೆ ಕಂಡು ಕೈ ಮುಗಿಯಬೇಕು ಎನ್ನುವಂತಹ ಹವಣಿಕೆಯಿಂದ ಹೊರ ಹೋಗಲು ಮೇಲಕ್ಕೆ ನಡೆದರೆ ಮುಖದ ಎಲ್ಲ ದ್ವಾರಗಳು ದಿಗ್ಬಂಧಿತವಾಗಿವೆ. ಹಾಗಾಗಿಯೇ ಕೆಳಗಿಳಿದು ನೋಡಿದೆ. ಕೆಳಗೂ ಯಾವುದೇ ದ್ವಾರವು ಬಿಡಲ್ಪಟ್ಟಿಲ್ಲ. ಇದರರ್ಥ ನಾನು ಹರಿಯುದರದಲ್ಲಿ ಬಂದಿಯಾಗಿದ್ದೇನೆ ಎನ್ನುವುದೇ ಸ್ಪಷ್ಟ. ಈ ಬಂಧ ವಿಮೋಚನೆ ಆಗಬೇಕು ಎಂದಿದ್ದಲ್ಲಿ ಆದಿಮಾಯಾದೇವಿಯ ಪೂರ್ಣ ಕಾರುಣ್ಯ ಬೇಕು. ಓ ತಾಯೇ ಆದಿಮಾಯೇ, ಜಯ ಜಯ. ಏನದು? Yeah.
ಕಾರಣ ದೇಹಕ್ಕೆ ಜಾಡ್ಯ ಆವರಿಸಿದೆ. ಮುಂದೇನು ಮಾಡಬೇಕು ಎನ್ನುವ ಹಾಗೆ ಯೋಚಿಸಿ ಅಮ್ಮನನ್ನೇ ಧ್ಯಾನಿಸಿದಾಗ ಆಲದ ಎಲೆಯೊಂದು ತೇಲಿ ಬರುತ್ತಾ ಇದೆ. ಈ ಆಲದೆಲೆಯಲ್ಲಿ ಬಾಲ ಮುಕುಂದನಾಗಿ ಕಾಲಬೆರಳನ್ನು ಬಾಯಲ್ಲಿಟ್ಟುಕೊಂಡು ಪವಡಿಸಬೇಕು ಎನ್ನುವಂತಹ ನಿರ್ಧಾರವನ್ನು ಮಾಡಿದ್ದೇನೆ. ಯಾಕೆ? ನಡೆ ಮತ್ತು ನುಡಿ ಒಂದೇ ಆಗಿರಬೇಕೆನ್ನುವ ಪರಮ ಸತ್ಯವನ್ನು ಬ್ರಹ್ಮನಿಂದ ಸೃಜಿಸಲ್ಪಡುವ ಪ್ರಾಪಂಚಿಕರು ಅರಿತುಕೊಳ್ಳಲಿ ಎನ್ನುವಂತಹ ಭಾವದಿಂದಲೇ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿಟ್ಟುಕೊಂಡು ವಟಭದ್ರಶಾಹಿಯಾಗಿದ್ದೇನೆ. ಸ್ಮರಿದ ಭಕ್ತಿಯೋಳು ಹರಿನಾಮಸ್ಮರಣೆಯೊಂದಿಗೆ ಹೊರಬಂದವನು ನಾನು. ಹರಿಯ ನಾಭಿಯಿಂದ ಮೇಲೆದ್ದಂತಹ ಕಮಲ ಪುಷ್ಪದ ಮೇಲೆ ಕುಳಿತುಕೊಂಡವನಿದ್ದೇನೆ. ಇದೇ ವೇಳೆಯಲ್ಲಿ ಮತ್ತೆ ಶಿರಗಳು ನಾಲ್ಕು ಮೂಡಿ ಬಂದು ನಾನು ಪಂಚವದನನಾದೆ. ಎಲ್ಲವೂ ಹರಿಮಹಿಮೆ ಎನ್ನುವುದು ಸ್ಪಷ್ಟ. ಹೀಗಾಗಿ ಕೈ ಮುಗಿದು ಕಾಲಿಗೆ ರಗೋಣವೆಂದತ್ತ ನೋಡಿದರೆ ಇನ್ನೊಂದು ಚೋದಿಗವನ್ನೇ ಕಾಣುತ್ತಾ ಇದ್ದೇನೆ. ಈ ಜಲರಾಶಿಯ ಮೇಲೆ ತೇಲುತ್ತಾ ಇದೆ ಒಂದು ಆಲದ ಎಲೆ. ಅದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಕುಣಿಸಿ ಪುಟ್ಟ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿಕೊಂಡು ತನಗೆ ಆದಿ ಮಧ್ಯ ಅಂತ್ಯಗಳಿಲ್ಲವೆನ್ನುವುದನ್ನು ಸಂಕೇತಿಸುತ್ತಾ ಕಿರು ನೊಗೆಯೊಂದಿಗೆ ಸುಖ ನಿದ್ದೆಯಲ್ಲಿದ್ದಾನೆ. ಈಗಲೇ ಈತನನ್ನು ಎಚ್ಚರಗೊಳಿಸುವುದಲ್ಲ, ಅವನೆಚ್ಚರಗೊಳ್ಳುವವರೆಗೂ ಭಗವಂತನಾದಂತಹ ಈತನನ್ನು ಸ್ಮರಿಸುತ್ತಾ ಇರುತ್ತೇನೆ. ಓಂ ನಮೋ ಭಗವತೆ
ಯಾವುದೋ ಸ್ಫೋಟಗೊಂಡ ಅನುಭವ. ಕಣ್ಣೆರೆದು ನೋಡಿದ್ರೆ ನೀರಲ್ಲದೆ ಬೇರೆ ಏನೂ ಇಲ್ಲ. ಸುತ್ತ ಆವರಿಸಿರುವ ಕತ್ತಲು, ತನ್ಮಧ್ಯೆ ನನ್ನ ಜನನ. ಯಾಕೆ ಹುಟ್ಟಿದೆ? ಯಾರಿಂದಲಾಗಿ ಜನ್ಮವನ್ನು ತಳೆದೆ? ಮುಂದೆ ಏನು ಮಾಡಬೇಕು? ಯಾವುದೂ ಗೊತ್ತಿಲ್ಲದೆ ಹೋಯಿತಲ್ಲ. ಹುಟ್ಟಿದ್ದೇನೆ ಅನ್ನುವಾಗ ಜನ್ಮ ಕೊಟ್ಟವ ಒಬ್ಬ ಬೇಕಲ್ಲ. ಎಲ್ಲಿ ನನ್ನ ಅಪ್ಪ? ಕಾಣುವುದೇ ಇಲ್ಲ. ನೀರಿನಲ್ಲಿ ಎಲ್ಲಿಯಾದರೂ ಇರಬಹುದು. ಹುಡುಕುತ್ತಾ ಹುಡುಕುತ್ತಾ ಹೋಗುತ್ತೇನೆ ಮುಂದೆ. ಬಹಳ ಆನಂದವಾಯಿತು, ಪರಮಾನಂದವಾಯಿತು. ಯಾವಾತನನ್ನು ನೋಡಬೇಕು ಎಂಬಂತಹ ಕುತೂಹಲದಿಂದ ಇಲ್ಲಿಯವರೆಗೆ ಬಂದನು. ಅಂತಹ ವ್ಯಕ್ತಿ ಸಿಕ್ಕಿದ. ನೀನು ಕೂಡ ಸಿಕ್ಕಿದೆ. ಅಪ್ಪ, ನಾನು ಹೇಮ ಅಲ್ಲ. ನಾನು ಅಪ್ಪನೂ ಅಲ್ಲ. ಹಾಗಾದ್ರೆ ನನ್ನ ಅಮ್ಮ ಎಲ್ಲಿ? ಹಾಗೆ ನನ್ನ ಅಪ್ಪ ಎಲ್ಲಿ? ನೀನು ಅಪ್ಪ ಇಲ್ಲದವನು. ಇಲ್ವೇ ಇಲ್ಲ. ನೋಡುವುದಕ್ಕೆ ಹೋದರೆ ನಮ್ಮ ಇಬ್ಬರ ಸ್ಥಿತಿ ಒಂದೇ, ಸಮಾನ ಸ್ಥಿತಿ. ಆದರೂ ಮನದಲ್ಲಿ ಕೆಲವು ವ್ಯತ್ಯಾಸಗಳೇ ಆಗುತ್ತಾ ಇವೆ ಅಲ್ಲ. ಏನೆಲ್ಲ ಆಗುತ್ತದೆ? ನಿನ್ನನ್ನು ನೋಡಿದೆ, ನಿನ್ನ ಮೇಲೆ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರ ಎಲ್ಲ ಮನದಲ್ಲಿ ಮೂಡುತ್ತಾ ಇದೆ. ಇದೆಲ್ಲ ಒಟ್ಟಿಗೆ ಆಗುತ್ತೆ. ನನ್ನನ್ನು ನೋಡಿದಾಗ ನಿನಗೆ ಏನು ಅನ್ನಿಸುತ್ತದೆ? ಇಷ್ಟ ಆಯ್ತು, ನನಗೆ ಆದೀತು ಅಂತ ಆಗುತ್ತದೆ. ಯಾವುದಕ್ಕೆ? ದೂರದಿಂದಲೇ ನಿನ್ನನ್ನು ಕಂಡೆ. ಕಂಡಾಕ್ಷಣವೇ ಗೌರವಾಭಿಮಾನ ಅಧಿಕವಾಗುತ್ತಾ ಉಂಟು. ನನ್ನ ಮೇಲೆ ನಿನಗೆ ಗೌರವ, ನಿನ್ನ ಮೇಲೆ ನನಗೆ ಪ್ರೀತಿ. ಪ್ರೀತಿ ಹುಟ್ಟುವುದಕ್ಕೆ ಮೊದಲೇ ನಾವು ಜೊತೆಯಾಗಿದ್ದವರು. ಯಾರಿಗೆ ಗೊತ್ತು? ಏನೇ ಇರಲಿ, ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಬೆಳೆಸಿಕೊಂಡರೆ ಹೇಗೆ? ಅದೆಂತದ್ದು ಸಂಸಂ? ನನ್ನ ಮೇಲೆ ಭಕ್ತಿಯನ್ನಿಟ್ಟುಕೊಂಡವ ನೀನು, ಆದ್ದರಿಂದ ನಾನು ಹಿರಿಯವ ಎಂದೇ ಅರ್ಥ. ನಿನ್ನ ಮೇಲೆ ಪ್ರೀತಿಯನ್ನು ತೋರ್ಪಡಿಸಿದವ ನಾನು, ಸರಿ. ಆದ್ದರಿಂದ ನೀನು ಕಿರಿಯವ ಎಂದೇ ಅರ್ಥ. ಚಿಕ್ಕವ. ಕಿರಿಯವ ಅಂದರೆ ತಮ್ಮ, ತಮ್ಮ. ಹಿರಿಯವ ಅಂದರೆ ಅಣ್ಣ. ನಾನು ಅಣ್ಣ, ತಮ್ಮ. ತಮ್ಮ. ಯಾರೂ ಇಲ್ಲದಂತಹ ನಾವು ನಮ್ಮೊಳಗೆ ಸಂಬಂಧವನ್ನು ಬೆಳೆಸಿಕೊಂಡೆವು. ಒಳ್ಳೆದಾಗಿ. ಅಷ್ಟೇ ಸಾಕೆ. ಏನು ಬೇಕು? ಶಾರೀರಿಕವಾದಂತಹ ವ್ಯತ್ಯಾಸವನ್ನು ಗಮನಿಸಬೇಡವೇ? ಶರೀರದಲ್ಲಿ ಏನೋ ಸಮಸ್ಯೆ? ಅನುಜ, ಅಗ್ರಜ. ಮಧ್ಯಪ್ರದೇಶದಲ್ಲಿ ಗಲಭೆ. ಹೊಟ್ಟೆ ಒಳಗೆ ಏನೋ ಒಂದು ರೀತಿಯ ಕಿರಿಕಿರಿ, ಚೂರು ಚೂರು. ಯಾವುದಾದರೂ ವಸ್ತುವನ್ನು ಹಿಡಿದು ತಿನ್ನಬೇಕು ಎಂಬಂತಹ ಬಯಕೆ. ಭವಿಷ್ಯ ಇದು ಹಸಿವೆ ಅಂತ ಕಾಣುತ್ತದೆ. ಆಗುತ್ತಿರುವ ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ?
ಹಸಿವೆಯನ್ನು ನೀಗಿಸುವ ಸಲುವಾಗಿ ಆಹಾರವನ್ನು ಹುಡುಕುತ್ತಾ ನಾವು ಹೊರಟವರು. ನೀನು ಆ ಕಡೆ ಹೋದೆ, ನಾನು ಈ ಕಡೆ ಹುಡುಕಿದೆ. ಏನಾದ್ರೂ ಸಿಕ್ಕಿತ? ಅಣ್ಣ ಏನು ಪ್ರಯೋಜನ ಆಗ್ಲಿಲ್ಲ ಅಂತ. ಪ್ರಯೋಜಕ ನೀನು ಪ್ರಯೋಜನ ಪಡೆದುಕೊಂಡಿದ್ದೇನೆ. ನನಗೆ ಸಿಕ್ಕಿತು. ಒಳಗಲ್ವ ದೃಷ್ಟಿಗೆ ಗೋಚರಿಸಿತು. ಸಣ್ಣ ಪ್ರಾಣಿ, ಬೆಳ್ಳಗಿನ ಪ್ರಾಣಿ, ತೆಳ್ಳಗಿನ ಪ್ರಾಣಿ ಕಮಲದ ಮೇಲೆ ಕುಳಿತಿದೆ. ಎಲ್ಲಿಟ್ಟು ಪ್ರಾಣಿಯನ್ನು ಓಡಿಸಿಕೊಂಡು ಬಂದವರು ನಾವು. ಕೈಗೆ ಸಿಕ್ಕಿದ್ದನ್ನು ಹಿಡಿದೆ ತಿನ್ನುವುದಕ್ಕೆ ಪ್ರಾರಂಭ ಮಾಡಿದ್ದೆ. ಅಷ್ಟಾಗುವಾಗ ನಿನ್ನ ಧ್ವನಿ ಕೇಳಿತ್ತು. ಮತ್ತೆ ಕೈ 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 ಎಂತ ಕಾಲಡಿಗೆ ಬಿದ್ದದೆ? ಎಲ್ಲಿಗೆ ಬಿದ್ದಿದೆಯೋ ಯಾರಿಗೆ ತೊಂದ್ರೆ ಇಲ್ಲ. ಅಂತೂ ನೋವಾಯ್ತಾ? ಹೊಡೆದಲ್ಲ ಹೊಡೆದಾಯ್ತು, ನೋವಾಯ್ತಾ ಕೇಳ್ತಾ ನೀವು. ಸುಧಾರಿಸಿಕೋ. ಆಗ್ಲಿ, ಕೈ ತಪ್ಪಿಸಿ ಓಡಿ ಹೋದ ಪ್ರಾಣಿಯನ್ನು ಬಿಡಬಾರದು. ಏನು ಭೀಕರಾಕೃತಿ, ಏನು ಬೊಬ್ಬೆ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆದಿಮಾಯಾ ದೈವಿಯಲ್ಲದೆ ಯಾರೂ ಕಾಯುವವರಿಲ್ಲ. ಓ ತಾಯೇ, ಜಯ ಜಯ. ಅನನ್ಯ ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೀಯಲ್ಲ, ಇದು ಪ್ರತ್ಯಕ್ಷಳಾಗಿದ್ದೇನೆ. ನಿನ್ನ ಮುಖವನ್ನು ನೋಡಿದಾಗ ಕಪೋಲದಲ್ಲಿ ಕಣ್ಣೀರಿದ್ದಾರೆ. ಯಾರಿಂದ ಬಂದ ಕಷ್ಟ ನನ್ನಲ್ಲಿ ಹೇಳಬಾರದೆ ಮಾತೆ? ವಿಧಾತ, ನನಗೂ ಹರಿಗೂ ಜಿಜ್ಞಾಸೆ ಒಂದು ಮೂಡಿ ಬಂತು. ಅಂತೆಯೇ ಅವನ ದೇಹವನ್ನು ಹೊಕ್ಕ ನಾನು ಹೊರಬಂದು ಕಾಣುತ್ತೇನೆ. ಏನಿದು? ಇಬ್ಬರು ದೈತ್ಯ ಶರೀರಿಗಳು ಒಬ್ಬಿರಿದುಕೊಂಡು ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆ ಹೊತ್ತಿಗೆ ನೀನು ಏನು ಮಾಡಿದ್ದೆ ಮಗನೇ? ಹರಿಯ ಹತ್ತಿರ ಹೋದೆ. ನಮ್ಮ ಪರಿಣಾಮ ಆತನಿಗೋ ನಿದ್ದೆ ಆವರಿಸಿದೆ. ಏಕಾಂಗಿಯೂ ಭೀತನೂ ಅನಾಥನೂ ಆದ ನನ್ನನ್ನು ನೀವೇ ಪೊರೆಯಬೇಕಮ್ಮ, ಕಾಪಾಡು ಕಾಪಾಡು. ವಿಧಾತ, ದುಷ್ಟರಿಂದ ಕಷ್ಟವಂತೆ ನಿನಗೆ ಮರುಗದಿರು ಕಂಡ ಮರುಗದಿರು. ಆದಿಮಾಯಾದಂತಹ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಈ ಹೊತ್ತಿಗಾತ ಯೋಗ ನಿದ್ದೆಯಲ್ಲಿದ್ದಾನೆ. ಆದಷ್ಟು ಶೀಘ್ರದಲ್ಲಿ ಆತನನ್ನು ಅಗ್ರ ಹೋಗುತ್ತೇನೆ ಕಂಡ. ಅದಕ್ಕಾಗಿ ನನ್ನ ಕೈಯಲ್ಲುಂತಹ ಚಕ್ರವನ್ನು ನಿನಗೆ ನೀಡುತ್ತಿದ್ದೇನೆ. ಶ್ರೀಹರಿಗೆ ಒಪ್ಪಿಸಬೇಕು. ನಿತ್ತಂದ ಎತ್ತಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಕೊಡುತ್ತಾನೆ. ಧೈರ್ಯವನ್ನು ತಾಳು ಮಗನೇ. ಶ್ರೀಹರಿಯನ್ನು ಅಭೇಕಮಲದಲ್ಲಿ ನಾಳದಲ್ಲಿ ಅಡಗಿಕೋ ಮಗನೇ. ಶುಭವಾಗಲಿ. ಸಂದರ್ಭ ಕೈಗೆ ಆಯುಧ ಒಂದು ಸೇರಿಕೊಂಡಿದೆ. ಏನು ಘಟನೆ ನಡೆಯಲಿಕ್ಕುಂಟು ಎನ್ನುವುದನ್ನು ಸ್ಪಷ್ಟ ಕಿರುಣಗೆ
ಗಂಟಲೊಳಗಡೆ ಇಳಿಸಿ ಇದೇ ರೀತಿ ಬೊಬ್ಬಿಟ್ಟು ಮತ್ತೆ ನೀವು ಅದನ್ನು ವಿಸರ್ಜಿಸಿದಿರಿಂದಾದರೆ ನಿಮ್ಮ ಗಂಟಲು ಸರಿಯಾಗ ಆ ನೀರನ್ನೇ ತುಂಬಾ ಕುಡಿದಿದ್ದೇವೆ ನಾವು. ಮತ್ತೆ ಯಾಕಯ್ಯ ಇಷ್ಟು ಆರ್ಭಟ? ನಮ್ಮ ಸ್ವಭಾವವೇ ಹಾಗೆ. ಸರಿ, ಒಳ್ಳೆ ಏನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆ ಕಡೆಯಿಂದ ಈ ಕಡೆಗೆ ಬಂದವರು ನಾವು. ಓಹೋ, ನಿನ್ನನ್ನು ನೋಡಿದಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆಯಲ್ಲ. ಯಾಕೆ? ನೀರ ಮೇಲೆ ಕುಳಿತುಕೊಂಡಿದ್ದಿ. ಓ, ನಾ ಕುಳಿತುಕೊಂಡದ್ದರ ಕುರಿತಾಗಿ ಆಶ್ಚರ್ಯ. ನಾವೆಲ್ಲಿಯಾದರೂ ನೀರ ಮೇಲೆ ಕಾಲಿಟ್ಟಾಗ ಮುಳುಗುತ್ತದೆ. ನೀನು ಮುಳುಗಲಿಲ್ಲ. ಅದಕ್ಕೆ ಉತ್ತರ ಬಹಳ ಸುಲಭ ಉಂಟಯ್ಯ. ಏನು? ನಿಂತಲ್ಲೇ ಬಲಕ್ಕೆ ನೀ ತಿರುಗು, ನಿಂತಲ್ಲೇ ನೀನು ತಿರುಗಿ. ಆಚಲ್ವ ಈಚೆ ಬಲಕ್ಕೆ ಅಂದ್ರೆ ನನ್ನ ಬಲಕ್ಕ, ನಿನ್ನ ಬಲಕ್ಕ, ನನ್ನ ಬಲಕ್ಕೆ ತಿರುಗು. ನಿನ್ನ ಬಲಕ್ಕ. ಹೌದೌದೌದು. ಅಲ್ಲೇ ಬಗ್ಗಿ ನೋಡು. ನೀರು ಏ, ಮುಂದೆ ಅಲ್ವಾ ನಾನು ಕೂತದಕ್ಕೆ ಯಾವುದು ಆಧಾರ ಅಂತ ನೋಡು ಅಂತ. ಏನದು? ಅಲ್ಲೊಂದು ಪತ್ರ ಕಾಣಿಸುವುದಿಲ್ವಾ? ಪಾತ್ರೆ. ಪಾತ್ರೆ ಪಾತ್ರೆ ಅಲ್ವಾ ಅದು? ಅದು ವಟಪತ್ರ. ಹೊಟ್ಟೆ ಪಾತ್ರೆಯಲ್ಲಿ ಕೂತದ ನೀನು. ಹಾಗಲ್ಲು. ವಟಪತ್ರ ಅಂದ್ರೆ ಏನು ಬಲ್ಲಿರ? ಏನು? ಆಲದ ಎಲೆ. ಇದು ಆಲದ ಎಲೆ. ಈ ಆಲದ ಮೇಲೆ ಇವ ಕುಂತಿರ್ತಾನು. ಮೋಹನನು. ಮೋಹನ ನಾನೇ. ಮೋಹನ ಹಾ, ಒಂದೇ ಇದೆ ಇರುವುದಾ? ಒಂದೇ ಇರುವುದು. ಮೂರಾದರೂ ಇರುತ್ತಿದ್ರೆ ನಾವು ಕೂಡ ಸುಧಾರಿಸುತ್ತಿದ್ದೇವೆ. ನಮಗೆ ಆಗ್ತಿತ್ತಲ್ಲ. ಮೂರನೇ ನನಗೆ ಸಿಕ್ಕಿದ್ದೆ ಒಂದು, ಅಲ್ಲಿ ನಿಮಗೆಂತದ್ದು ಕೊಡುದು ನಾನು? ಹೌದಷ್ಟೇ. ಹೌದು, ಅದು ನಿನಗೆ ಆಯ್ತು. ನಾವು ಕುಳಿತುಕೊಂಡ್ರು ಮುಳುಗುತ್ತೇವೆ. ಬಿಡುವ, ನಮಗೆ ಬೇಡ. ಬಿಡುವ. ನಿನ್ನ ದೃಷ್ಟಿಯನ್ನು ಆ ಕಡೆ ಹಾಯಿಸು. ಆ ಕಡೆಯಾ? ಸರಿ, ಆ ಕಡೆ ಕೂತ್ಕೊಳ್ಳ. ಒಳ್ಳೇದಾಗಿದೆ. ಒಳ್ಳೇದಾಯ್ತು. ನಮ್ಮನ್ನು ನೋಡಬಾರ್ದು. ನೋಡುವುದಿಲ್ಲ. ನೋಡಲೇಬಾರ್ದು. ನೋಡುವುದೇ ಇಲ್ಲ. ಬಾಯಿ ಮುಚ್ಚು. ತೆರೆದ್ರಲ್ಲ ಮುಚ್ಚುದ್ರ. ನಿನ್ನ ಹಲ್ಲು ಕಾಣ್ತಾ ಇದೆ. ಹೌದು, ಅದು ಇರುವುದೇ ಹಾಗೆ. ಅದು ಹಾಗೆ ಇರಲಿ, ನಮಗೆ ಬಹಳ ಕಷ್ಟ ಆಗ್ತದೆ. ಯಾಕೆ? ನಿನ್ನ ಬಾಯೊಳಗೆ ಇರುವಂತಹ ಬೆಳ್ಳಗಿನ ಹಲ್ಲು, ಅದರಿಂದ ಹೊರಡುವ ಫಲ್ಲನೆ ಬೆಳಕು ನಮ್ಮ ಕಣ್ಣುಗಳಿಗೆ ಕುಕ್ಕುತ್ತದೆ. ತೊಂದರೆ ಇಲ್ವಾ? ಕಕ್ಕುತ್ತದೆ ಆದ್ರೆ ಸಮಸ್ಯೆ. ಆ ವಿಷಯ ಅಲ್ಲ. ಕುಕ್ಕುವುದಂದರೆ ನಮಗೆ ತೊಂದರೆ. ನನ್ನನ್ನು ಬಿಡುವುದಕ್ಕಾಗುವುದಿಲ್ಲ. ನೋಡದಿದ್ರಾಯ್ತು. ನೋಡೋದಾಗುವುದಿಲ್ವಲ್ಲ? ಆಗುದಿಲ್ವಾ? ಕಣ್ಣು ತೆರೆದೇ ಇದೆ. ನನಗೆ ಇದಕ್ಕಿಂತ ಹೆಚ್ಚು ಮುಚ್ಚಲಿಕ್ಕೂ ಆಗುದಿಲ್ಲ. ಗೊತ್ತಾಯ್ತು ತಮ್ಮ. ತಮಾಷೆ ಇದು. ನಾವು ಕೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ಉತ್ತರವನ್ನು ಕೊಡುತ್ತಾ ಏನಾಗುತ್ತದೆ ನೋಡುವ. ಬೀರುತ್ತ ನಮ್ಮನ್ನೇ ದೃಷ್ಟಿಸಿ ನೋಡುತ್ತಾ ಇದ್ದಾನಲ್ಲ. ಯಾರಾಗಿರ್ಬೋದು? ಯಾರಾಗಿರು? ನಾನು ಎಲ್ಲ ಹೇಳುವ, ನೀನೊಬ್ಬ ನನ್ನ ಹತ್ರ ಮಾತಾಡ್ತಾ ಇದ್ದಿ. ಅವ ಏನೋ ಕಳ್ಕೊಂಡಾಗಿ ಹುಡುಕುತ್ತಾ ಇದ್ದಾನೆ. ಎಲ್ಲಿಯಾದ್ರೂ ಕೂಡ ಸಿಕ್ಕಿತ್ತು ಎನ್ನುವಂತಹ ಯೋಚನೆ ಅವನದ್ದು. ಕಳ್ಕೊಂಡಿದ್ದೇವೆ. ಸಿಗದೇ ಇದ್ರೆ ಬಿಡಬೇಕೆ? ಮೊದಲೊಂದು ಪ್ರಾಣಿ ಕಣ್ಣಿಗೆ ಗೋಚರಿಸಿತು. ಅನ್ನೋದು ಕಾಣೋದಕ್ಕೆ ಹೇಗಿತ್ತು? ನಿನ್ನ ಹಾಗಲ್ಲ. ಬಿಳಿ 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 ಕಪ್ಪು ಕಪ್ಪು ಕರಿಯ. ಆ ಪ್ರಾಣಿಗೆ ತಲೆಗಳ 5. ನಿನಗೆ ಒಂದೇ ಶೀರ. ಪ್ರಾಣಿಗೆ ಕರಗಳೆರಡು. ಇವನಿಗೆ 4 ಕೈ. ಚತುರ್ಭುಜ. ಮೋಹನ ಅಂದ್ರೆ ಚತುರ್ಭುಜ ಅಂತ. ಮೋಹನನು ನಾನೇ, ಚತುರ್ಭುಜನು ನಾನೇ, ಸುಂದರನು ನಾನೇ, ಮನಮೋಹಕನು ನಾನೇ. ನಮಗೂ ಕೂಡ ಹಾಗೆ ಹೆಸರು ಇಟ್ಟುಕೊಳ್ಬಹುದು. ನಮಗೆ ಹೇಗೆ ಬೇಕು? ಒಬ್ಬನೇ ಇರುವುದಲ್ವಾ? ತೊಂದ್ರೆ ಇಲ್ಲ. ಅವನಿಗೆ ಅವನೇ ಹೆಸರು ಇಟ್ಟುಕೊಂಡ. ಬೇಡ ನಮಗೆ ತೊಂದ್ರೆ ಇಲ್ಲ. ನೀನು ಸುಂದರ, ಅದೆಲ್ಲ ಬೇಡ. ಯಾಕೆ? ನೀನು ಯಾರು ಮೊದಲು ಹೇಳು. ಎಲ್ಲ ಹೇಳುವ. ಏನು ಹುಡುಕಿಕೊಂಡು ಬಂದ್ರು ಅದನ್ನು ಎಲ್ಲಿ ಉಂಟು ಅಂತ ಹೇಳುವ. ಇದು ನೀನ್ ಯಾರು ನೀನು?
ಅಂತ. ಏನು ತಮ್ಮ ಅದು ಪೂರಿ ಅಂದರೆ ದೋಸೆ ಹೇಳಿದೀವ. ಏ, ಹಾಗಲ್ವಾ? ಅದರ ಅರ್ಥ ಏನು? ಭೂರಿ ಅಂದ್ರೆ ತುಂಬಾ. ತುಂಬ ಅಂದ್ರೆ ಹೆಚ್ಚು. ಹೆಚ್ಚಂದ್ರೆ ಬಹಳ. ಬಹಳ ಅಂದ್ರೆ ಭೂರಿ. ಎಂತದ ಅದೇ? ಮತ್ತೆ ಒಂದು ಶಬ್ದಕ್ಕೆ ಎಷ್ಟು ಅರ್ಥ ಹೇಳುವ? ಬಹಳ ಸಂತೋಷವಾಯಿತು. ಯಾಕೆ ಬಹಳ ಸಂತೋಷವಾಯಿತು? ಗೊತ್ತಿಲ್ಲ. ನಾನೊಬ್ಬನೇ ಇದ್ದವನು. ನೀವು ಈರುವರು ಬಂದು ನನಗೆ ಜೋಡಾದಿರಿ. ಅಣ್ಣ ಕೆಳಗೆ ನೋಡಿ ಜೋಡಾದಿರಿ ಹೇಳ್ತಾನೆ. ಜೋಡು ಅಂದ್ರೆ ಏನು ಗೊತ್ತಿಲ್ಲ. ಜೊತೆ ಅಂತ. ನಾವು ಜೊತೆ ಕೆಳ ನೋಡಿದ್ಯಾಕೆ? ಬಲದ ಕಾಲು ಮುಂದೆ ಹೋಗುವಾಗ ಎಡದ ಕಾಲಿಗೆ ಬೇಸರ ಉಂಟಾ? ಇಲ್ಲ. ಎಡದ ಕಾಲಿಗೆ ಮುಂದೆ ಹೋಗುವಾಗ ಬಲದ ಕಾಲಿಗೆ ಬೇಸರ ಉಂಟಾ? ಇಲ್ಲ. ಬೇಸರ ಅಂತ ಆಲೋಚನೆ ಮಾಡ್ತಾರೆ, ಮುಂದೆ ಹೋಗ್ಲಿಕ್ಕೆ ಇಲ್ಲ ಅಲ್ವಾ? ಆದ್ದರಿಂದಲೇ ಪರಸ್ಪರ ಬೇಸರವಿಲ್ಲದೆ ತೊಡಗಿಸಿಕೊಳ್ಳುವ ನಿಮ್ಮ ಜೊತೆ ನನ್ನ ಜೊತೆ ನಿಮಗೆ ನಿಮ್ಮದೊಂದು ಜೊತೆ ಉಂಟಲ್ಲ, ಒಂದು ಕಥೆ, ವ್ಯಥೆ ಇಲ್ಲದ ಕಥೆಯನ್ನು ಮಾತಾಡ್ಲಿಕ್ಕೆ ಆಗ್ತದಲ್ಲ ಎನ್ನುವುದಕ್ಕಾಗಿ ತೋಷವ ಅಂತೇನು. ಜೊತೆಯಾಗಿ ಹಿತವಾಗಿ ಮುಂದುವರಿಯಬಹುದು. ನೀವು ಕೇಳಿದ್ರಲ್ಲ ಬೀರಲ್ಲಿ ಯಾಕೆ ಕಿರು ನಗೆಯನ್ನು? ನಾ ಹುಟ್ಟುವಾಗ ನನ್ನ ಅಮ್ಮನ ಮುದ್ದಾದ ಮುಖವನ್ನು ನೋಡಿದೆ. ಅಮ್ಮ ನನ್ನನ್ನು ನೋಡಿ ಕಿರುನಗೆ ಬೀರಿದಳು. ಮಿದುನಗೆ, ಮೆಲುನಗೆ, ಮಗುನಗೆ, ಕಿರುನಗೆ, ಹೀಗೆ ತುಂಬಾ ವಿಧಗಳುಂಟು. ಕಿರುನಗೆಯನ್ನು ನನ್ನ ಕಡೆಗೆ ನೋಡಿದ್ಲ. ಈ ಕಿರುನಗೆಯಿಂದ ಸಂಬಂಧಗಳು ಗಟ್ಟಿಯಾಗುತ್ತದೆ ಅಂತ ಆಯ್ತಾ, ಕಿರುನಗೆಯನ್ನು ಅಭ್ಯಾಸ ಮಾಡಿಕೊಂಡ. ನನಗದು ಸ್ವಭಾವ ಆಯ್ತಾ, ಅದು ನನ್ನ ಅಮ್ಮನಿಂದ ಸಿಕ್ಕಿತ. ನಾನು ಅಮ್ಮನ ನೋಡಿದ್ನ, ಅಮ್ಮ ನನ್ನ ನೋಡಿದ್ಲ, ನನಗೆ ಕಿರುನಗೆ ಎನ್ನುವುದು ರೂಢಿ ಆಯ್ತಾ. ನೀವೇ ಕೇಳುದು ಒತ್ತಿ ಒತ್ತಿ ಹೇಳ್ತಾರಲ್ಲ, ನಮಗೆ ಅಪ್ಪನೂ ಅಮ್ಮನೂ ಇಲ್ಲ. ನಾನಿದ್ದೇನಲ್ಲ. ನೀನಂತದಕ್ಕ ಏ ಹಾಗಲ್ವ, ಅಪ್ಪ ಅಮ್ಮ ಆಗ್ತೇನೆ ಅಂತಲ್ಲ. ಈಗ ಜೊತೆಯಾಗಿ ಹಿತವಾಗಿ ಮಾತಾಡುತ್ತೆ ವ್ಯಥ ಕಳೆಯಲು ನಾನಿದ್ದೇನಲ್ಲ. ಆ ಬಳಿಕ ನೀವೇನನ್ನು ಹುಡುಕಿಕೊಂಡು ಬಂದ್ರಲ್ಲ. ತೋರು ಬೇಗ ಮೊದಲ ಗಂಡ ಪೋರ ಎಲ್ಲಿ ಹೋದ ಬಂಡ ಆರ ಕಂಡಿರಯ್ಯ ನೀವು. ಒಂದೇ ಎಂತದ್ದು ಒಂದು ಆರಲ್ಲ. ಏ ಆರ ಅಂತ ಹೇಳಿದ್ರೆ ಆರು ಅಂತ ಹೇಳಿದ್ದಲ್ವಾ? ನಾನು ಯಾರ ಕಂಡಿರಯ್ಯ ನೀವು? ಈ ವಾರಿಧಿಯಲ್ಲಿ ನನ್ನನ್ನು ಬಿಟ್ರೆ ಬೇರೆ ಯಾರನ್ನು ನಾ ಕಂಡವನಲ್ಲ. ಹಾಗಂತ ನಿಮ್ಮ ಮತ್ತೊಂದು ಪ್ರಶ್ನೆಗೆ ನಾನ್ಯಾರು ಎನ್ನುವಂತ ಉತ್ತರವೂ ಸಿಗ್ತದೆ. ನೀರ ಮೇಲೆ ನಾ ಕುಳಿತುಕೊಂಡಿದ್ದೇನೆ ಯಾಕೆ ಅನ್ನುವಂತ ಉತ್ತರವೂ ಸಿಗ್ತದೆ. ಆಚೆಯೂ ನೀರು, ಈಚೆಯೂ ನೀರು, ಮುಂದೆಯೂ ನೀರು, ಹಿಂದೆ ನೀರು. ಈ ನೀರ ಮಧ್ಯದಲ್ಲಿ ನಾನು ಯಾಕೆ ಬಲ್ಲಿರಾ? ಈ ನೀರಿಗೆ ನಾನೇ ಒಡೆಯ. ಓಡೆಯ ಅಂತ ಯಾರು ಹೇಳಿದ್ರು? ಓಡೆಯ ಅಲ್ವಾ ಅದು? ಒಡೆಯ ಒಡೆಯ. ನಿಮ್ಗೆ ಆ ಶಬ್ದವೇ ಬೇಡ, ನಾ ಬದಲಿಸುವ. ಹೇ ಪ್ರಭು, ಹರಿನಾರಾಯಣ. ಹರಿನಾರಾಯಣ. ನಿಮ್ಮ ಹೆಸರಲ್ವಾ ಅದು? ನನ್ನ ಹೆಸರನ್ನು ಹೇಳಿದ್ದು ನಾನು. ಪ್ರಭು ಅಂದ್ರೆ ಏನು ಬಲ್ಲಿರ ನೀವು? ಒಡೆಯ ಅಂದ್ರೆ ಏನು ಬಲ್ಲಿರ ನೀವು? ಈ ಜಲದಿಗೆ ಅಧಿಕಾರಿ ನಾನು. ನೀನೇ ಹೇಗೆ ಅಧಿಕಾರಿ? ಜಲದಿಗೊಡೆಯವರು ನಾವು. ಹಾಗಾಗಿ ಕೇಳುವುದಿಷ್ಟೇ, ಏನು ಮೊದಲ ಗಂಡದ ಪ್ರಾಣಿಯನ್ನು ತೋರಿಸಿ. ಆದರೆ ಅಲ್ಲೇ ನಾನು ಗಂಟಲಲ್ಲಿ ಸಿಲುಕಿದ್ರೆ ವಿಷವಾದರೆ ಹೊಟ್ಟೆ ಒಳಗಡೆ. ಈಗಲೂ ಹೇಳುತ್ತೇನೆ, ಆ ಪ್ರಾಣಿ ಪಾದಕ್ಕನಾಥರಾದ ಹಾಗೆ ನೀವು ನಿಮ್ಮ ನೆತ್ತಿಯನ್ನು ನನ್ನ ಪಾದಗಳಿಗೆ ಒತ್ತಿದೆ ನಿಂತಾದ್ರೆ ನಿಮ್ಮನ್ನು ಪೊರೆಯುವ ದಾತ ಇಲ್ಲ ಅಂತಾದ್ರೆ
ಸಾಕು. ಇನ್ನು ನಾನು ಸ್ವಲ್ಪ ತಿಂದು ಬರ್ತೇನೆ. ಆಗುದಿಲ್ಲ, ನನಗೂ ಬೇಕು. ಒಂದೇ ಪ್ರಾಣಿ ಇರುವುದು, ಇಬ್ಬರು ತಿನ್ನುವುದು ಹೇಗೆ? ಈಗ ಸಮಸ್ಯೆ ಐತಲ್ಲ ಇದು. ಇದೇನು ಮಾಡುದು? ಒಂದು ಉಪಾಯ ಮಾಡುವ. ಏನು? ಓಡಿ ಹೋಗಿದೆ ಅಲ್ಲ ಒಂದು ಪ್ರಾಣಿ, ಆ ಪ್ರಾಣಿಯನ್ನು ಹಿಡಿದು ಇಲ್ಲಿಗೆ ತರಬೇಕು. ಸರಿ. ಆಮೇಲೆ ನನಗೊಂದು ನಿನಗೊಂದು. ಒಳ್ಳೆದಾಗಿತ್ತು. ಅಷ್ಟರವರೆಗೆ ಈ ಹೆಣ ಬಿದ್ದಿರಲಿ. ಸ್ಮರಿಸೆ ಭರೆ ಭಯಣ ಮಾತಾ ಕರಾವಲಂಬನ ಕರಿ ವೀರರಿವರ ಬೊಗಳುಗಳಿಂದ ಫಲಿತಾಂಶ ಸಿಗದೆ ಹೋಯಿತು. ಮುಂದೇನು ಅಂತ ಅಮ್ಮನನ್ನು ಧ್ಯಾನಿಸಿದಾಗ ಅಮ್ಮನೇ ಪಥ ನಿರ್ದೇಶನವನ್ನು ಕೊಟ್ಟವಳಿದ್ದಾಳೆ. ಹೇಗೆ? ಹೊಡೆದುಕೊಳ್ಳುವುದಲ್ಲ ಮಗು, ಹೊಗಳಿಕೊಳ್ಳು ಅಂತ. ಬರಲಿ ಅವರ ನಿರೀಕ್ಷೆ. ಆಶ್ಚರ್ಯವಂತೆ ನಾನು ಚರಿಸುವುದು ಅಚ್ಚಳಿಯ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ಗುಣಕ್ಕೆ ಮೆಚ್ಚಿದೆ ಹೊಗಳುವುದಕ್ಕೆ ಶಬ್ದ ಸಿಗದೆ ಹೋದಾಗ ಬರುವಂತಹ ಉದ್ಗಾರವಿದೆ. ಈ ಸಣ್ಣ ನಾಲಿಗೆಗೆ ವರ್ಣಿಸದ ಸದ್ದಳವಾದಂತಹ ವಿರಾಟ್ ವ್ಯಕ್ತಿತ್ವವನ್ನು, ನಿಮ್ಮ ವಿಕ್ರಮದ ವಿಶಿಕೆಯ ವಿರಾಟ್ ರೂಪವನ್ನು ಹೇಗೆ ಹೊಗಳುವುದು ಅಂತ ಗೊತ್ತಾಗದೆ ಹೊರಬಂದ ಉದ್ಗಾರ. ವಿಲಕ್ಷಣಾಡಂಬರದ ವಿಳಂಬಿತ ಧರಣೆ, ಅಸಾಧ್ಯವೆನಿಸುವಂತಹ ಪೆಟ್ಟು ಮಟ್ಟುಗಳು, ಅದ್ಭುತವೆನಿಸುವಂತಹ ಹೊಡೆತಗಳು, ತೀಕ್ಷ್ಣವಾದಂತಹ ದೃಷ್ಟಿ. 5,000 ಹೋಯ್ತು. ಗೊತ್ತಾ? 5,000 ಹೋಯ್ತು. ಅದೆಂತದ್ದು? 5,000 ವರ್ಷಗಳು ಈ ಹೊಡೆದಾಟದಲ್ಲಿ ಸಂದು ಹೋದವು. ನಮಗೆ ಗೊತ್ತಾಗಲಿಲ್ಲ. ಆದ ಕಾರಣವೇ ಗೊತ್ತಾಗಬೇಕು ಅಂತಲೇ ಈ ಹೊತ್ತಿಗೆ ತಡೆದು ನಿಲ್ಲಿಸಿದ್ದೇನೆ. ಯಾಕೆ? ಈ ಪ್ರಸಂಗಕ್ಕೊಂದು ಮುಕ್ತಾಯ ಆಗಲೇಬೇಕು. ಹೌದೌದು, ಒಂದು ಪ್ರಸಂಗ. ನಿಮ್ಮನ್ನೊಂದು ಮುಗಿಸಬೇಕಾ ಬೇಡವಾ? ಯಾರನ್ನ ಮುಗಿಸುದು? ಹಾಗಲ್ವಾ, ಈ ವಿಷಯವನ್ನು ಮುಗಿಸಬೇಕು. ವಿಷಯ ಈಗ ಶ್ರೀ ಅಂದ್ರೆ ಆರಂಭ, ಶ್ರೀಯಿಂದ ಆರಂಭಗೊಂಡದ್ದು. ಈಗ ನಿಮಗೊಂದು ಇತಿಶ್ರೀ ಹಾಡ್ಬೇಕಾ ಬೇಡವಾ? ಇತಿಶ್ರೀ ಮೊದಲ ಆಗತಿತ್ತು, ನಾನು ಹೊರಟದ್ದು ಕಡಿಮೆ ಆಯ್ತು. ಇನ್ನೊಮ್ಮೆ ನೀನು ಪ್ರಾರಂಭಿಸಿದ್ರೆ ಇನ್ನಷ್ಟು ಬೀಳ್ತದೆ. ನೀನು ಪ್ರಾರಂಭಿಸಿದ್ದನ್ನೇ ಇತಿಶ್ರೀ ಮಾಡುದ? ಇತಿಶ್ರೀ ಮಾಡುದು ಅಂತ ಮುಗಿಸುವುದು. ನಿಮ್ಮನ್ನೊಂದು ನಿಮ್ಮನ್ನು ಮುಗಿಸುವುದಂದ್ರೆ ಹಾಗಲ್ವಾ? ಅದು ಈಗ ಹೊಡೆತ ತೊಡಗಿಸಿಕೊಂಡದ್ದು ಯಾರು? ನಾವೇ ಹೊಡೆದದ್ದು, ನೀವಲ್ಲ. ಆ ಹೊಡೆತವನ್ನೊಮ್ಮೆ ನಿಲ್ಲಿಸುವುದು ಅಂತ. ಮುಗಿಸುವುದಂದ್ರೆ ನಿಲ್ಲಿಸಿ ಆಗಿಲ್ಲ. ನಿಲ್ಲಿಸುವುದನ್ನು ನಿಲ್ಲಿಸಿ ಇನ್ನೂ ಹೊಡೆದಾಗ ನಿಲ್ಲಿಸಿದ ಯಾಕೆ ಬಲ್ಲಿರ? ಯಾಕೆ? ನಿಮ್ಮದಾದಂತಹ ಈ ಅಸಾಧ್ಯ ತೊಡಗಿಸಿಕೊಳ್ಳುವಿಕೆಯನ್ನು ನಾ ಗಮನಿಸುತ್ತಾ ಇರುವಾಗ, ನೋಡಯ್ಯ ಅವನ ಮೀಸೆ, ನೋಡಿದೆ ಇವನ ಕೇಶ, ನಿನ್ನ ಸೊಂಟ, ಇವರ ಕಂಠ, ನಿನ್ನ ಬೆನ್ನು, ಅವನ ಪಾದ. ಯಾರಿಗ ಹೊಡೆಯುದು? ಯಾರಿಗ ಹೊಡೆದ್ರ? ಮತ್ತೆ ನನ್ನ ಮುಟ್ಟದಿದ್ರೆ ಅಷ್ಟೋ. ಅಯ್ಯ, ನೀನಾದ್ರೂ ನೋಡು, ನಿನ್ನ ಬೆರಳನ್ನು ನೋಡು, ಅವನ ಕೊರಳನ್ನು ನೋಡು, ಅಥವಾ ಅವನ ಬೆರಳನ್ನು ನೋಡು, ನಿನ್ನ ಕೊರಳನ್ನು ನೋಡು. ಮೈ ಮೇಲೆ ಕೈ ಹಾಕ್ತೀನ? ನಾನು ಹೇಳಿದ್ದ ಇವ ಬಿಟ್ರೆ ಹಾಗಲ್ಲ ಹೇಳಿದ್ದು ನಾನು. ಸಾಮಾನ್ಯರಿಗೆ ನಿಲುಕದಾದಂತಹ ನಿಮ್ಮದಾದಂತಹ ವ್ಯಕ್ತಿತ್ವವನ್ನು, ಹೋರಾಟದ ಕ್ರಮವನ್ನು ನೋಡಿ ಬೆಚ್ಚಿದೆ ದೋಷಗೊಂಡಂತ ನಾನು ಪಾರಿತೋಷವನ್ನು ಕೊಡಬೇಕು ಅಂತ ನಿರ್ಧರಿಸಿದ್ದೇನೆ. ನೀವು ಮಾಡಬೇಕಾದಿಷ್ಟೇ, ನಿಮ್ಮ ಕಾಯ ಕುಗ್ಗಿಸಿ, ಬೆನ್ನು ಬಗ್ಗಿಸಿ, ಶಿರಸ್ಸು ತಗ್ಗಿಸಿ, ಮುಡಿ ಬಾಗಿಸಿ, ನೀನು ಆ ಕಡೆಯಲ್ಲಿ ಕೂತ್ಕೋ, ನೀನು ಈ ಕಡೆಯಲ್ಲಿ ಕೂತ್ಕೋ, ನನ್ನೆರಡು ಪಾದವನ್ನು ಒತ್ತಿ ಬೇಕಾದ್ದನ್ನು ಬೇಡಿ ಕೊಡ್ತೇನೆ. ಕಾಲು ಹಿಡಿದು ನೀರಿಗೆ ಬಡಿತೇವೆ. ಹೊಡೆದು ಮುಗಿಸುವ. ನಾವು ಬೇಡುವವರಲ್ಲ, ಮತ್ತೆ ನಾವು ಕೊಡುವವರು. ನಮ್ಮಿಂದ ನಿನಗೆ ಏನೆಲ್ಲ ಬೇಕು ಬೇಕಾದ್ದನ್ನು ಬೇಡು ಬೇಡು. ಹೌದು ಅಂತಾದ್ರೆ ನಿನ್ನ ಬಲದ ಕೈಯನ್ನು ನನ್ನ ಬಲದ ಕೈಯ ಮೇಲಿಟ್ಟು ನಾ ಕೇಳಿದ್ದೇನು ಕೊಡ್ತೇನೆ ಅಂತ ಭಾಷೆ ಕೊಡಿ. ನೀನು ಕೇಳಿದ್ದನ್ನೆಲ್ಲ ಕೊಡ್ತೇನೆ. ತಕ್ಕುದಾದ
ಸುಲುಕಿದ ಮುಂದರೆ ನಿಮಗೆ ಈರುವರು ನನ್ನ ಮಿಷ್ಟೊಳಗೆ ಸಿಕ್ಕಿ ಆಯ್ತು, ನಾವು ಹೊರಗಿದ್ದೇವೆ. ಹಾಗಲ್ವಾ ಅದು? ನನ್ನ ಭೌತಿಕ ಹಿಡಿತದೊಳಗೆ ನೀವು ಹಿಡಿಯಾದಿರಿ ಅಂತ. ಅಂದ್ರೆ ಅರ್ಥ ಏನು ಬಲ್ಲಿರ? ದೊಡ್ಡ ಬಾಹು, ನೀಳವಾದಂತಹ ಕೈಕಾಲುಗಳು, ಅಸಾಧ್ಯವೆನಿಸುವಂತಹ ದೇಹದಾಢ್ಯತೆ, ಪೌರುಷದ ತುತ್ತ ತುದಿ ಅಂತ ನಿಮಗೆ ಭಾವಿಸಿಕೊಂಡ್ರೆ ಏನು ಫಲ? ನನ್ನ ಹಾಗೆ ತೀಕ್ಷ್ಣವಾಗಿ ಯೋಚಿಸುವಂತ ಒಂದು ತಲೆ ನಿಮಗಿಲ್ಲಲ್ಲ? ಇಬ್ಬರಿಗೆ ಉಂಟಾ? ಅದನ್ನೇ ಕೊಡಿ. ಪ್ರಾಣವ ಕೇಳಿದ ಪ್ರಾಣವ ಸಾನುರಾಗದಲ್ಲಿ ಮನದಿರವೆನುತ್ತದೆ ಪ್ರಾಣವನ್ನೇ ಕೇಳಿ ಬಿಟ್ಟ ತಲೆಗಳನ್ನೇ ಕೇಳಿದನಲ್ಲ. ಬೇರೆ ಏನನ್ನಾದ್ರೂ ಕೇಳ್ತಿದ್ರೆ ತೆಗೆದು ಕೊಡ್ತಿದ್ದೆ. ನನ್ನ ತಲೆ ನನಗೆ ಬೇಕು ಬೇಕು, ನನ್ನ ಶಿರು ನನಗೆ ಬೇಕು. ನಾನು ತಲೆ ಕೊಡುವುದಿಲ್ಲ, ನಾನಂತೂ ಕೊಡುವುದಿಲ್ಲ. ನಾನು ನಿನ್ನ ಅಣ್ಣನಲ್ವೇ? ಹೌದುಂಟ. ನಮ್ಮ ಮೇಲೆ ನಿನಗೆ ಭಕ್ತಿ ಇಲ್ವೇ? ಬಹಳ ಉಂಟಪ್ಪ. ಒಂದು ಉಪಕಾರ ಮಾಡುವೆ. ನನ್ನ ಬದಲಿಗೆ ನೀನೇ ತಲೆ ಕೊಡುದಮ್ಮ. ಅಯ್ಯೋ ಅಣ್ಣ, ನಾನು ಯಾರು? ಹೌದಲ್ವಾ? ದೊಡ್ಡವರೆಲ್ಲ ಇರುವುದು ಯಾಕೆ? ಬದುಕುವುದಕ್ಕೆ, ಜೀವನ ಸಾಗಿಸುವುದಕ್ಕೆ. ಕರ್ಮ ಸಾಯುವುದಕ್ಕೆ. ಸಣ್ಣವರು ಬದುಕಬೇಕು, ಸಣ್ಣವರು ಮೊದಲು ಸಾಯಬೇಕು. ಯಾರು ಹೇಳಿ? ಅವರಿಗೆ ಜೀವಿಸುವುದಕ್ಕೆ ಅನುಭವ ಇರುವುದಿಲ್ಲ. ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಗಳು ಉಂಟು ಗೊತ್ತೇನೋ. ಬದುಕಬೇಕಂತ ಕಷ್ಟಪಟ್ಟಾಗ ನನಗೆ ನೋಡಿ ಸಹಿಸುವುದಕ್ಕೆ ಆಗುತ್ತದೋ? ಆದ್ದರಿಂದ ನೀನು ತಲೆಗೊಡು. ನಾನು ಬುದ್ಧಿವಂತ, ಬದುಕುವುದಕ್ಕೆ ಸಾಧ್ಯ ಇದ್ದವ, ನಾನು ಜೀವಿಸುತ್ತೇನೆ. ತಲೆಯಲ್ಲಿ ಆದ್ರೂ ಇಲ್ಲಿ ಇರ್ತಿದ್ರೆ ತೆಗೆದು ಕೊಡ್ತಿದ್ದೆ. ಇದು ಹೋದ್ರೆ ಮತ್ತೆ ಎಂತದುಂಟು? ಕೊಡ ಹೋಗ್ಲಿ, ಕೊಡು. ನಾನು ಕೊಡುದಿಲ್ಲ. ಕೊಡ, ನಾನು ಕೊಡುದಿಲ್ಲ. ಇಬ್ಬರಿಗೂ ತಲೆಗಳನ್ನು ಕೊಡುವುದಕ್ಕೆ ಮನಸ್ಸಿಲ್ಲ. ಮನಸ್ಸು ಇಲ್ಲ. ಏನೋ ಮಾಡಿ ನೀನೇ ಹೇಳು ತಮ್ಮ. ಒಂದು ಉಪಾಯ ಏನಾದರೂ ಹೊಳೆಯುತ್ತದ? ನನಗೆ ಎಂತದ್ದು ಹೊಳೆಯುವುದಿಲ್ಲ. ಹುಚ್ಚ, ತಲೆ ಸರಿ ಇಲ್ಲದ. ಯಾವುದು ನಿನಗೆ ಹೊಳೆಯುವುದೇ ಇಲ್ಲ. ಹೌದಣ್ಣ, ಎಲ್ಲ ನಾನೇ ಆಗ್ಬೇಕು. ನೀನೇ ಬದುಕುತ್ತಿ ಅಂತೆ ನೀನು. ಒಂದು ಉಪಾಯ ಎಲ್ಲೋ ನಿನಗೆ ಹೇಳಿದಂತೆ ತಲೆಗಳನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಕೊನೆಯ ಕ್ಷಣದಲ್ಲಿ ನಮ್ಮ ಒಂದು ಮಾತನ್ನು ನಡೆಸಿಕೊಡಬೇಕು. ಏನು? ತುಂಬಿದ ಜಲರಾಶಿಯ ಮಧ್ಯೆ ಒಂದು ಬಿಂದು ಕೂಡ ನೀರು ನಮ್ಮ ಮೈ ಶೋಕದ ತೆರದಲ್ಲಿ ನಡೆಸಬೇಕು. ನಾನು ಯಾರು, ನೀವು ಯಾರು? ನಮಗೂ ನಿಮಗಿರೋ ಸಂಬಂಧವೇನೇನು ಅಂತ ಯಥಾರ್ಥ ಜ್ಞಾನವನ್ನು ನಿಮಗೆ ಅನುಗ್ರಹಿಸುತ್ತಾ ಇದೋ ಇಷ್ಟ ವಿರಾಟ್. ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಕ್ಷೀರಾರ್ಣವ ಶಯನ ನೀನು ಯಾರು ಎಂಬುದನ್ನು ತಿಳಿಯದೆ ಅನ್ಯಾಯವನ್ನೇ ಮಾಡುವುದಕ್ಕೆ ಮುಂದಾಗಿದ್ದೇವೆ ತಂದೆ. ಅಕ್ಷಮ್ಯ ಅಪರಾಧವನ್ನೇ ಮಾಡಿದ್ದೇವೆ ಎಂಬಂತಹ ಅರಿವಾಗಿದೆ. ನಮ್ಮನ್ನು ಕ್ಷಮಿಸುವ ಜೊತೆಯಲ್ಲಿ ಅವ್ಯಾಹಕನ ಗಮ್ಯನೇ ಸದಸದ್ರೂಪಿ ನಿನ್ನ ಯೋಗ್ಯತೆಯನ್ನು ಅರ್ಥವಿಸದಿದ್ದಂತಹ ನಾವು ನಿನ್ನ ದೇಹವನ್ನು ದಂಡಿಸುವುದಕ್ಕೆ ಮುಂದಾದೆವು. ನಮ್ಮ ಸರ್ವಪರಾಧವನ್ನು ಮನ್ನಿಸುವುದರ ಮುಖೇನವಾಗಿ ಸುಜ್ಞಾನದ ಬೆಳಕನ್ನು ಇದ್ದದ್ದೇ ತಡ ನಮಗೀರ್ವರಿಗೂ ಅರ್ಥ ಆಯಿತು, ನೀನೇ ನಮ್ಮ ಇರುವರ ತಂದೆ ಅನ್ನೋ ಹಾಗೆ. ಅಪ್ಪನಿಗೆ ಹೊಡೆದ ಮಕ್ಕಳು ಬದುಕಿದ್ರೇನು ಸತ್ರೇನು, ಇದು ನಮ್ಮಿಂದಲೇ ಪ್ರಪಂಚಕ್ಕೆ ಪಾಠವಾಗಬೇಕೆಂದಿದ್ದರೆ ಕರೆಯುವುದಕ್ಕೆ ಹೆಸರಾಗಬೇಕು. ಆ ಹೆಸರು ನಿನ್ನ ಹೆಸರಿನ ಜೊತೆಯಲ್ಲಿ ಸ್ಥಾಯಿಯಾಗಿ ಉಳಿಯುವ ಹಾಗೆ ಅನುಭವಿಸುತ್ತದೆ. ಮೇದಸರಾಜವಧಿಯಲ್ಲಿ
ಧರೆಯರಿಸುತ್ತೆ ಮೇದಿನಿಯನ್ನು ತಿರಿಸಿ ಬೆಸರನು ನೇಮಿಸಿ ಸೃಷ್ಟಿಕಾರ್ಯನೇ ಕರುಣಿಸುತ್ತೆ ಅಭಯ ಮೃದು ಶರೀರಿಯಾದಂತ ನೀನಿನ್ನು ಮಧು ಮತ್ತು ಕಠಿಣ ಶರೀರಿಯಾದಂತ ನೀನಿನ್ನು ಕೈಠಬ. ಸಂತೋಷ. ನಿಮ್ಮನ್ನು ನಿಗ್ರಹಿಸಿ ಮಧುಸೂದನ ಕೈಟಬಾರಿ ಅಂತ ನನ್ನನ್ನು ನುತಿಸುವಾಗ ನನ್ನ ಹೆಸರಿನ ಜೊತೆ ನಿಮ್ಮ ಹೆಸರು ಹೊಂದಿಕೊಂಡು ಸ್ಥಾಯಿಯಾಗಲಿ. ನೀವಾಡಿದ ಮಾತಿನಂತೆ ಹನಿ ಹುಂಡು ನೀರು ನಿಮ್ಮ ದೇಹವನ್ನು ಸ್ಪರ್ಶಿಸದ ಹಾಗೆ ನಿಮ್ಮ ಕಾಯವನ್ನು ಸ್ವೀಕರಿಸುವುದಕ್ಕೆ ಬೇಕಾಗಿ ಇದೋ ಚಂಗೆಯನ್ನು ವಿಸ್ತರಿಸಿದ್ದೇನೆ. ಹೊಂದಿಕೊಳ್ಳಿ. ಮಧುಕೈಟಬರನ್ನು ಕೊಂದು ಮೇಧಸ್ಸನ್ನು ಜಲದಿಗೆ ಸೇರಿಸಿ ಮೇಧಿನಿ ಎನ್ನುವಂತಹ ಹೆಸರನ್ನು ಕೊಟ್ಟದ್ದಾಯಿತು. ನಾಭಿ ಕಮಲದ ನಾಳದಲ್ಲಿರುವ ಬ್ರಹ್ಮದೇವನಿಗೆ ಸ್ತ್ರೀ ಸ್ವಕಾಯಕದಲ್ಲಿ ತೊಡಗಿಸಿಕೊಳ್ಳುವರೆ ಪಥ ನಿರ್ದೇಶನವನ್ನೂ ಮಾಡಿದ್ದಾಯಿತು. ನಿಜಧಾಮವಾದಂತಹ ವೈಕುಂಠವನ್ನು ಸೇರಿಕೊಳ್ಳುವ ಸಂಕಲ್ಪವನ್ನು ಮಾಡಿದ್ದೇನೆ. ಇನ್ನೇನಿದ್ದರೂ ಜನನಿಯಾಜ್ಞೆ ಜನನಿಯಾಜ್ಞೆ ವರತನೋ ಜಾಕ್ಷಯರಿ ಕಾಮಿಯೋ ಮಾಲಿನಿಯೋ ಕಾಮಿಯೋ ಜಾಕ್ಷಯರಿ ಕಾಮಿನಿಯೋ ವರದು ಜಾಕ್ಷಯರಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಮಾಲಿನಿಯೋ ಕನಕ ಗರ್ಭನ ಕನಕ ಗರ್ಭನ ತಪವನು ಕೈಬಿಗಿರುತ್ತಲೇ ವನವಾಗಿ ನಡೆದು ಮನದಿ ಯೋಚಿಸಿದಳು ವನವಾಗಿ ನಡೆದು ಮನದಿ ಯೋಚಿಸಿದಳು ಸೂರ್ಯನಲ್ಲಿ ಕಾಂತಿಯನ್ನು, ಚಂದ್ರನಲ್ಲಿ ತಂಪನ್ನು, ನೆಲದಲ್ಲಿ ಜಲವನ್ನು, ಜಲದಲ್ಲಿ ಜೀವಿಗಳನ್ನಿತ್ತವರು ಯಾರು? ಪ್ರಭು ಪರಮೇಶ್ವರನೇ ಸರಿ. ಇವನ ಕೃಪಕಟಾಕ್ಷದಂತೆ ರಾರಾಜಿಸ್ತಾ ಇದೆ, ರಂಜಿಸ್ತಾ ಇದೆ ನಮ್ಮದಂತಹ ಶೋಣಿತಾಪುರ. ಶೋಣಿತ ಅಂದ್ರೆ ಏನು? ರಕ್ತ ಎನ್ನುವ ಹಾಗೆ ನಮ್ಮವರೆಲ್ಲ ರಕ್ತವನ್ನೇ ವಿವರಣೋಪಾದಿಯಲ್ಲಿ ಸುರಿಸಿ ಬೆಳೆಸಿದಂತಹ ಪುರವಿದು. ಆದ ಕಾರಣದಿಂದಲೇ ಶೋಣಿತಾಪುರ ಎನ್ನುವಂತಹ ಹೆಸರು ಬಂತು. ಪ್ರಪಂಚದ ನಾನಾ ಜೀವರಾಶಿಗಳ
ಜನನಕ್ಕೆ ಕಾರಣರಾದವರು ಕಶ್ಯಪ ಬ್ರಹ್ಮರು. ಇವರ ಜ್ಯೇಷ್ಠ ಪತ್ನಿ ಎಂದುಕೊಂಡವರೇ ಅಸುರ ಕುಲ ಸಾಮ್ರಾಜ್ಞಿ ದಿತಿದೇವಿ. ಅಮ್ಮನ ಪಾವನವಾದಂತಹ ಗರ್ಭಾಂಬುದಿಯಲ್ಲಿ ಬೆಳೆದಿ ಪವಿತ್ರವಾದಂತಹ ಈ ಪ್ರಪಂಚದ ಬೆಳಕನ್ನು ಕಂಡುಕೊಂಡೆ ಮಾಲಿನಿ ಎನ್ನುವ ಹಾಗೆ ಹೆಸರನ್ನಿರಿಸಿದ್ದಾರೆ. ತಂದೆ ತಾಯಿಯರು ಮಕ್ಕಳಿಗೆ ಒದಗಿಸಬೇಕಾದ್ದೇನು? ಸೂಕ್ತವಾದಂತಹ ಸಂಸ್ಕಾರ, ಕಲಿಯುವುದಕ್ಕೆ ವಿದ್ಯಾಭ್ಯಾಸ. ವಿದ್ಯೆಯನ್ನು ಕಲಿಯುವಂತಹ ಉದ್ದೇಶದಿಂದಲೇ ಯೋಗ್ಯವಾದಂತಹ ಗುರುಮಠಕ್ಕೆ ಕಲಿಸಿದವರಿದ್ದಾರೆ. ಹಾಗೆಯೇ ಶೀಲದ ಪಾಠ ನನ್ನ ಅಬ್ಬೆಯಿಂದ ನನಗೆ ಒದಗಿ ಬಂದಿದೆ. ನಾನು ಹುಟ್ಟಿದಂತಹ ಪರಿಸರವೇ ಉತ್ತಮವಾದ ಸಂಸ್ಕಾರವನ್ನಿತ್ತಿದೆ. ಹಾಗಂತ ಮಾಲಿನಿಯ ಜೀವನವು ಯಾವುದರಲ್ಲಿ ಕೊರತೆ ಎನ್ನುವುದೇ ಇಲ್ಲದೆ ಸಾಗುತ್ತಾ ಇದೆ. ಎಷ್ಟು ಸಂಪತ್ತಿದ್ರೇನು, ಎಷ್ಟು ಸೌಭಾಗ್ಯವಿದ್ರೇನು, ಮನುಷ್ಯನ ಮನಸ್ಸಿಗೆ ಒಂದಿನಿತ ನೆಮ್ಮದಿ ಎಂಬುದು ಬೇಡವೇ? ಅದು ಖಂಡಿತವಾಗಿ ನಮ್ಮ ಪಾಲಿಗಿಲ್ಲದಾಗಿ ಹೋಯಿತಲ್ಲ. ನ್ಯಾಯವಾಗಿ ಸಿಗಬೇಕಿತ್ತು ಅಮರಲೋಕ. ಇದನ್ನು ಪಡೆಯುವಂತಹ ಉದ್ದೇಶದಿಂದಲೇ ಅದೆಷ್ಟೋ ಅಗ್ರಚರಣ ಮಾತೆ ಅಮರಲೋಕಕ್ಕೆ ಕಳುಹಿಕೊಟ್ಟಿದ್ದಾಳೆ. ಹರಿಯ ಕುಟಿಲತನದಿಂದ ಎಲ್ಲರೂ ಹತರಾಗಿಯೇ ಹೋದ್ರಲ್ಲ. ಈ ವಿಷಯವನ್ನು ಅರಿತಂತಹ ಅಮ್ಮನಿಗೆ ಶೋಕ ಪ್ರಾರಂಭವಾಯಿತು. ಅಂಕಿತ ಶೋಕವಲ್ಲ, ಪುತ್ರ ಶೋಕ. ಸದಾ ಪುತ್ರ ಶೋಕದಿಂದ ಅಳುತ್ತಿದ್ದಂತಹ ಅಮ್ಮನಿಗೆ 2 ಸಾಂತ್ವನದ ಮಾತುಗಳನ್ನು ಹೇಳಿದೆ ನಾನು. ದೈತ್ಯ ಕುಲವನ್ನು ನಾನು ಉದ್ಧರಿಸ್ತೇನೆ ಅಮ್ಮ ಎನ್ನುವ ಹಾಗೆ. ಆವಾಗ ಮಾತೆ ಕರೆದಾಡಿದಂತಹ ಮಾತು, ಮಗಳೇ ಮಾಲಿನಿ, ನೇರವಾಗಿ ಅರಣ್ಯ ಗರ್ಭವನ್ನು ಸೇರು. ಹಿರಣ್ಯ ಗರ್ಭನನ್ನು ಕುರಿತು ತಪಸ್ಸನ್ನು ಮಾಡು. ನಿನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನೇ ಆಳುವಂತಹ ಮಗನನ್ನು ಪಡೆದುಕೊಂಡು ಬಾ ಎನ್ನುವ ಹಾಗೆ. ಹಾಗಿದ್ರೆ ನನ್ನಮ್ಮ ಇದು ಆಜ್ಞೆ ಮಾಡಿದ್ದ ಲಪ್ಪ. ಅಮ್ಮ ಹೇಳಿದಂತಹ ಮಾತನ್ನು ಆಜ್ಞಾರೂಪಕವಾಗಿ ಸ್ವೀಕರಿಸಿಕೊಂಡೆ. ಆದ ಕಾರಣದಿಂದಲೇ ಜನನಿಯ ಆಜ್ಞೆಯಲ್ಲಿ ಮಾಲಿನಿಯು ಬಂದು ಸೇರಿದ ದಟ್ಟವಾದಂತಹ ಕಾರಣ ಸೂರ್ಯ ರಶ್ಮಿ ದರಿಗಾಣದಂತಹ ಗೊಂಡಾರಣ್ಯದಲ್ಲಿ ಹೆಣ್ಣಾದಂತಹ ನಾನೂರುವಳೆ ಇದ್ದೇನೆ. ತಪಸ್ಸಿಗೆ ಯೋಗ್ಯವಾದಂತಹ ಸ್ಥಳವೇನು ಸತ್ಯ. ಕೇವಲ ಸ್ಥಳದಾಯ್ಕೆ ಮಾಡಿಕೊಂಡ್ರೆ ಆಗುವುದಿಲ್ಲ ಸ್ವಾಮಿ. ನನ್ನ ಬಗ್ಗೆ ಆಲೋಚನೆ ಮಾಡಬೇಕು. ಚೆಲುವಿಕೆಯ ಯೌವನದಿಂದ ಕಂಗೊಳಿಸ್ತಾ ಇದ್ದೇನೆ. ವರ್ಣ, ಶ್ರುತಿ, ಗತಿ, ಮತಿ, ಆಕಾರ, ನಡೆ, ನುಡಿ ಇವೆಲ್ಲವೂ ಒಂದೆಡೆ ಸೇರಿದಾಗ ಸೌಂದರ್ಯ ಎಂದೆನಿಸಿಕೊಳ್ತದೆ ಅಂತೆ. ಹಾಗಿದ್ರೆ ಒಂದು ವ್ಯಕ್ತಿ ಚಂದ ಕಾಣುವುದು ಎಲ್ಲಿ? ನೋಟಕರ ನೋಟದಲ್ಲಿ. ನಾನೀಗ ಯಾರ್ಯಾರ ಕಣ್ಣಿಗೆ ಹೇಗೆಲ್ಲ ಕಾಣುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ರೂಪವೇ ನನಗೆ ಮಾರಕವಾಗಿ ಪರಿಣಮಿಸುತ್ತಾದ್ರೆ ಇಲೆಯಲ್ಲಿರುವ ಕಾಮುಕರ ಭಯ ಒಂದೆಡೆ, ಮೇಲಿದ್ದಾರೆ ನೋಡಿ ಸುರರೆಮ್ಮ ಹಗೆಗಳಾಗಿ ಹರು ವಂಶಕ ಮತ್ಸರಿಗಳು ಆ ದೇವತೆಗಳು. ಹಾಗಿದ್ರೆ ದೇವತೆಗಳಿಗೂ ತಿಳಿಬಾರದು, ಕಾಮುಕರಿಗೂ ಗೊತ್ತಾಗಬಾರದು ಅಂತಾದ್ರೆ ನಿಜ ರೂಪವನ್ನೇ ಮರೆಸಿ ಬಿಡಬೇಕು. ಈಗ ರೂಪವನ್ನು ಮರೆಸಿ ಒಂದು ರೂಪ ಆಗಬೇಕಾ ಬೇಡವಾ? ಯಾವುದು ಅಂತ ಆಲೋಚನೆ ಮಾಡುದು. ಅದೇನು ಕಾಣುತ್ತಾ ಇರುವುದು? ಮಹಿಷಿಗಳ ಹಿಂಡು. ಯಾಕೋ ತನ್ನ ಮನಸ್ಸು ಹೇಳುತ್ತಾ ಇದೆ ಮಾಲಿನಿ ಮಹಿಷಿ ರೂಪವೇ ಸೂಕ್ತ ಎನ್ನುವ ಹಾಗೆ. ತಡ ಮಾಡುವುದಿಲ್ಲ, ಅತಿ ಶೀಘ್ರದಲ್ಲಿ ಮಹಿಷಿ ರೂಪ. ಸುಭಾಷಿಗಳಾದಂತಹ ನಾನು ಈ ಕಾರಣದಲ್ಲಿ ಎಷ್ಟೋ ಸಮಯದಿಂದ ತಪಸ್ಸನ್ನು ಆಚರಿಸುತ್ತಿದ್ದಾವ. ತಪಸ್ಸನ್ನು ಆಚರಿಸುವಂತಹ ವೇಳೆಯಲ್ಲಿ ನನ್ನ ತಪಸ್ಸಿಗೆ ಭಂಗ ಉಂಟಾಯಿತು. ಇದಕ್ಕೇನು ಕಾರಣ, ಯಾರಿಂದ ಆಯಿತು, ಹೇಗಾಯಿತು ಎಂಬುದನ್ನು ಜ್ಞಾನ ದೃಷ್ಟಿಯಲ್ಲಿಯೇ ತಿಳಿದುಕೊಂಡೆ. ದ್ವಿತೀಯ ಮಗಳಾದಂತಹ ಮಾಲಿನಿಯು ವೀರ ಪೂರ್ಣನ್ನು ಪಡೆಯಬೇಕೆಂಬ ಉದ್ದೇಶದಿಂದ ತನ್ನ ರೂಪವನ್ನೇ ಮಾಡಿಸಿ ಮಹಿಷ ರೂಪವನ್ನು ತಾಳಿಗೆ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಇವಳನ್ನು ಹೀಗೆ ಬಿಡುವುದೇ ಸರಿಯಲ್ಲ.
ಮಾಡಿದಂತಹ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆದ್ದರಿಂದ ಇನ್ನು ಮುಂದಕ್ಕೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಹುಟ್ಟಲಿ. ನಾನು ಕೊಟ್ಟಿರುವಂತಹ ಶಾಪಕ್ಕೆ ಮೂರ್ತಿಗಳಿಂದಲೂ ಪರಿಹಾರ ಸಿಗಲೇ ಹೋಗಲಿ. ಹೆಣ್ಣೊಬ್ಬಳು ಈ ರೀತಿ ತಪಸ್ಸನ್ನು ಆಚರಿಸುವಂತಹ ಸ್ಥಳದಲ್ಲಿ ಈ ಸ್ಪರ್ಶಕಮುನಿ ತಪಸ್ಸನ್ನು ಆಚರಿಸಲು ಸರಿಯಲ್ಲ. ಈ ಸ್ಥಳವೇ ನಮಗೆ ಆಗ್ಲಿಕ್ಕಿಲ್ಲ. ಯೋಗ್ಯವಾದಂತಹ ಸ್ಥಳವನ್ನು ಅರಸಿಕೊಂಡು ತಪಸ್ಸನ್ನು ಆಚರಿಸಬೇಕಾಗಿದೆ. ಆದ್ರೆ ಇಲ್ಲಿ ನಿಲ್ಲುವುದು ಸರಿಯಲ್ಲ. ಇದೋ ನಿನ್ನ ಆರಾಧ್ಯ ದೇವ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಬಂದಿದ್ದೇನೆ. ಏನು ಬೇಕು ಕೇಳಿಕೋ, ಕರುಣಿಸುತ್ತೇನೆ. ದೇವ, ನಿಮ್ಮ ದಿವ್ಯ ಸ್ವರೂಪವನ್ನು ಕಂಡಂತಹ ನಾನೇ ಧನ್ಯಲಂತ ಭಾವಿಸಿಕೊಳ್ತೇನೆ. ಸರಿ, ನಿದ್ರೆ ಆಹಾರಾದಿಗಳನ್ನು ತ್ಯಜಿಸಿ ನಿಷ್ಕಲ್ಮಶವಾದ ಹೃದಯದಿಂದ ಭಯ ಭಕ್ತಿ ಭಾವಗಳೊಂದಿಗೆ ತಪಸ್ಸನ್ನಾಚರಿಸುವರೇ ಬಲವಾದಂತಹ ಕಾರಣ ಉಂಟು. ಯಾವುದು? ಮುಂದೆ ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ದುರವೀರ ಸಮರ್ಥನಾಗಿರಬೇಕು, ತ್ರಿಭುವನದಲ್ಲಿ ವಿಭುವಾಗಿ ಮೆರಿಬೇಕು. ಅಂತಹ ಪುತ್ರ ರತ್ನವೊಂದನ್ನು ಅನುಗ್ರಹಿಸುವೆ ತಂದೆ, ಅನುಗ್ರಹಿಸುವೆ. ಮಗಳೇ, ಭಕ್ತಿ ಪುರಸ್ಸರವಾಗಿ ಮಾಡಿದಂತಹ ಕಾರ್ಯ ವ್ಯರ್ಥವಾಗದು. ಮೆಚ್ಚಿದಂತಹ ನಾನು ನೀನು ಇಚ್ಛಿಸಿದಂತಹ ಪುತ್ರನೊಬ್ಬನು ನಿನಗೆ ಹುಟ್ಟಿಕೊಳ್ಳುವಂತೆ ಅನುಗ್ರಹಿಸಿದ್ದೆ. ಧನ್ಯರಾದಿತ. ಆದರೆ ಹುಟ್ಟುವಂತಹ ಮಗುವು ಮಾತ್ರ ಮಹಿಷರೂಪಿಯಾಗಿರುತ್ತದೆ. ಎತ್ತಿಕೊಂಡ ಪ್ರೀತಿಯಿಂದ
ತಾಯಿಯ ಆಸೆಗಳನ್ನು ಈಡೇರಿಸಬೇಕು ಎನ್ನುವಂತ ಉದ್ದೇಶದಿಂದ ತಪಸ್ಸನ್ನು ಆಚರಿಸಿದಲ್ಲ. ಮಹೇಶ ಮಗನನ್ನು ಪಡೆದು ನಾನು ಏನು ಸಾಧನೆ ಮಾಡೋದಕ್ಕಾಗ್ತದೆ? ಹೊತ್ತೊತ್ತಿಗೆ ಸರಿಯಾಗಿ ಆಹಾರವನ್ನು ಕೊಡುವುದಾದ್ರೂ ಎಂತು, ಲಾಲಿಸುವ ಪಾಲಿಸುವ ಬಗೆಯಾದ್ರೂ ಹೇಗೆ ತಂದೆ? ಬಂದ ಕಾರ್ಯದಲ್ಲಿ ಯಶಸ್ಸೇ ಇಲ್ಲ, ತರಮನೆಗೆ ಹೋಗುವಂತಿಲ್ಲ. ಮಾಲಿನಿಗೆ ಬಡಿದಿರುವುದು ಒಂದೇ ಒಂದು ದಾರಿ. ಇದು ನಿನ್ನ ಪುಣ್ಯವಾದಂತಹ ಪಾದ ಕಮಲದ ಮುಖದಲ್ಲಿ ನಿನ್ನ ಮಗಳಾದಂತಹ ಮಾಲಿನಿಗೆ ಮುನಿವರೆದರು ಒರೆದ ವಚನವು ತಪ್ಪನರಿಯದು. ಮುನಿವರ ಒರೆದ ವಚನವು ತಪ್ಪನರಿಯದು. ತರಳ ಮಹಿಷನು ಜನಿಸಿದರು ಉದರದಲ್ಲಿ ಧುರಪುರ ತ್ರಿಜಗದೆ ಘನ ಘನ ಮರಿಯ ಸಂಸೇದನು ಮಾಲಿನಿಯ ಮರುಗರು ಮಾಲಿನಿ ಮಾಲಿನಿ ಹೆಣ್ಣಾದ ನೀನು ತಪಸ್ಸಿಗೆ ಕುಳಿತುಕೊಂಡುದರಿಂದಾಗಿ ಕ್ರೋಧಗೊಂಡಂತಹ ಸುಪಾರ್ಚಕ ನಾಮಕ ಮುನಿಯು ನಿನಗೆ ಮಹಿಷನೇ ಮಗನಾಗಿ ಹುಟ್ಟುವಂತೆ ಶಾಪವನ್ನು ಕೊಟ್ಟಿದ್ದಾನೆ. ನಿನಗಿದನ್ನು ಬಗೆಹರಿಸಬಹುದಲ್ಲ ದೇವ? ಮೇಲಾಗಿ ತಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಇಲ್ಲದಾಗಲಿ ಎನ್ನುವ ಅನುವಚನವೂ ಜೋಡಣೆಯಾಗಿ. ಹಾಗಿದ್ರೆ ಪ್ರಯತ್ನಕ್ಕೆ ಯಾವತ್ತು ಫಲವೇ ಇಲ್ಲವೇ? ಸ್ವೀಕರಿಸುವ ದೃಷ್ಟಿಕೋನವನ್ನು ಬದಲಾಯಿಸಿಕೊಂಡು ನೋಡು. ಯಾವ ರೀತಿ? ಖಳವಂಶದಲ್ಲಿ ಹುಟ್ಟಿದವರೆಲ್ಲರೂ ಸುಂದರಕಾಯರಲ್ಲ. ಅಕರಾಳ ವಿಕರಾಳ ಸ್ವರೂಪವಿದ್ದರೂ ತಮ್ಮದಾದಂತಹ ಧೈರ್ಯ, ಬಲ, ಸಾಹಸ, ಉದ್ಯೋಗಗಳಿಂದಾಗಿ ಲೋಕೋತ್ತರವಾದ ಕೀರ್ತಿಯನ್ನು ಪ್ರಾಪ್ತಿಸಿಕೊಂಡಿದ್ದಾರೆ. ಎಷ್ಟೋ ಜನ ನಿನ್ನ ಮಗ ಮಹಿಷನು ಅಂತೆ ಕಾಣುವುದಕ್ಕೆ ಕೋಣನಾಗಿದ್ದರೇನಂತೆ. ಭುಜಬಲ ಪರಾಕ್ರಮದಲ್ಲಿ ಸ್ವರ್ಗಮರ್ತ್ಯ ಪಾತಾಳಗಳ ಪಟುಪಟರನ್ನು ಸಮರಮುಖದಲ್ಲಿ ಗೆದ್ದಾಳುವಂತ ವೀರಮಲ್ಲನಾಗುತ್ತಾನೆ. ಅಂತಹ ವೀರಪುತ್ರನಿಗೆ ಮಾತೆಯಾಗುವುದು ಸೌಭಾಗ್ಯವಲ್ಲ. ಮತ್ತೆ ಯಾಕೆ ಮರುಕ? ಸಂತೋಷ. ಸುದ್ದಿಯನ್ನು ಮಾತಿಗೆ ಅರಸಬೇಕು. ಅರಮನೆಗೆ ನಡೀಬೇಕು. ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಗತಿಯು ತನ್ನಯ ಪುತ್ರರೆಲ್ಲರ ದಿತಿಯು ದಿತಿಯು ಸರ್ವೇಶ್ವರಿ ನೀವೇ ರಕ್ಷಣೆ ಮಾಡಬೇಕು. ಕಶ್ಯಪ ಬ್ರಹ್ಮರ 13 ಮಂದಿ ಮಡಿದಿಯರಲ್ಲಿ ಹಿರಿಯವಳಂತಹ ದಿತಿದೇವಿ ನಾನು. ಯೋಗ ಇದ್ದವರಿಗೆ ಭಾಗ್ಯ ಇರುವುದಿಲ್ಲವಂತೆ, ಭಾಗ್ಯವಿದ್ದವರಿಗೆ ಯೋಗ ಇರುವುದಿಲ್ಲವಂತೆ. ಆ ವಿಚಾರದಲ್ಲಿ ನನ್ನ ನೋಡಿದರೆ ಈ ಹೊತ್ತಿಗೆ 2 ಕಳೆದುಕೊಂಡವಳು ನಾನು. ಯಾಕೆ ಮಾತು? ಸ್ವರ್ಗ ಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಆಸೆ ನನಗೆ. ಅದಕ್ಕಾಗಿ ನನ್ನ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಪರಿಣಾಮದಲ್ಲಿ ದೇವತೆಗಳ ಮೋಸದಿಂದಾಗಿ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಅದರ ಬಗ್ಗೆ ಕಣ್ಣೀರನ್ನೇ ಸುರಿಸುವಾಗ ಮಕ್ಕಳಂತಹ ಮಾಲಿನಲ್ಲಿ ಬಂದು ಆಡಿದಂತಹ ಮಾತು, ಗಂಡು ಮಕ್ಕಳಿಂದ ಆಗದ ಸಾಧನೆಯನ್ನು ಹೆಣ್ಣಂತಹ ನಾನು ಮಾಡಿ ತೋರಿಸಿಕೊಡುತ್ತೇನೆ, ಏನಾಗಬೇಕೆಂಬ ಮಾತನ್ನು ಕೇಳಿದ್ರೆ ನಾನು ಕೂಡ ಆಡಿದ್ದೇನೆ. ಮಗಳೇ ಮಾಲಿನಿ, ದಟ್ಟವಂತಹ ಕಾನನ್ನು ಸೇರಿಕೊಳ್ಳಬೇಕು. ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು. ಒಲಿದಂತಹ ವಿಧಾತನಲ್ಲಿ ದುರಧೀರಂತಹ ಮಗನನ್ನು ಪಡೆದಕ್ಕೆ ವರವನ್ನು ಪಡೆದುಕೊಂಡು ಬಾಕಂಡ ಎನ್ನುವ ಹಾಗೆ ನನ್ನಿಂದ ಆಶೀರ್ವಾದ ಪಡೆದಂತಹ ಮಗಳಿಂದ ಮಾಲಿನಿ ಈ ಹೊತ್ತಿಗೆ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಆ ಹೊತ್ತಿನಲ್ಲಿ ಪಾತಾಳದ ಅಧಿಕಾರಿಯಂತಹ ವಿದ್ಯುನ್ಮಾಲಿನ ಮದುವೆ ಮಾಡಿಕೊಟ್ಟಿದ್ದೇನೆ. ಒಂದು ಕಡೆಯಲ್ಲಿ ಸಂತೋಷವಿದ್ದರೂ ಮತ್ತೊಂದು ಕಡೆಯಲ್ಲಿ ದುಃಖವನ್ನು ನನ್ನನ್ನು ಆವರಿಸ್ತಾ ಉಂಟು. ಯಾಕೆ? ನನ್ನಂತ ಆಸೆಯಾಗಿ ಉಳಿಯಿತು. ಈ ಕಣ್ಣಿನ ವಿಚಾರವನ್ನು ಯಾರಲ್ಲಿ ಹೇಳಲಿ? ಯಾರಿದ್ದಾರೆ ನನಗೆ?
ಮಾಲಿನ್ಯ ನಾನು ಮದುವೆ ಆದೆ. ನೇರವಾಗಿ ಪಾತಾಳಕ್ಕೆ ಕರ್ಕೊಂಡು ಹೋದೆ. ನಮ್ಮಿಬ್ಬರು ಸುಖ ದಂಪತಿಯಿಂದ ಒಬ್ಬ ಮಗನಿಗೆ ಜನ್ಮ ಇಟ್ಟಿದ್ದಾರೆ. ಸತ್ಯ. ಮಹಿಷನೆಂದು ನಾಮಕರಣ ಮಾಡಿದ್ದೇವೆ. ಅತ್ತೆ ಆತನ ಆಟ ಪಾಠ ನೋಡಿದ್ಬಿಟ್ಟು ಏಕಾಂಗಿಯಾಗಿ ಕುಳಿತು ತಲೆ ಮೇಲೆ ಕೈಯನ್ನಿಟ್ಟು ಧಾರಾಪುರ ಕಣ್ಣೀರು. ಅತ್ತೆ ಈ ಕಣ್ಣೀರಿನ ಕಥೆ ಏನು? ಕಣ್ಣೀರನ್ನು ಸುರಿಸುತ್ತಿರುವಂತಹ ಸಂದರ್ಭದಲ್ಲಿ ಮಗನಿಗೆ ಮಗನಾಗಿ ಅಳಿಯನಿಗೆ ಅಳಿಯನಾಗಿ ಬಂದು ಕಣ್ಣೀರಿನ ವಿಚಾರಣೆ ಕೇಳುತ್ತಿದೆಯಲ್ಲ. ನಿಜ. ಸ್ವರ್ಗ ಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಪರಿಣಾಮದಲ್ಲಿ ದೇವತೆಗಳ ಮೋಸದಿಂದ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವಂತ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ನನ್ನಂತ ಆಸೆಯಾಗಿ ಉಳಿತಲೆಂಬುದಾಗಿ ಕಣ್ಣೀರನ್ನೇ ಸುರಿಸುತ್ತಿದ್ದೇನೆ ಅಳಿಯ ನಾನು. ಅಳಿಯನಿಗೆ ಅಳಿಯನಾಗಿ ಮಗನಿಗೆ ಮಗನಾಗಿ ಮಾಡಿದ್ದೇನೆ. ಹೌದಾ? ನೇರವಾಗಿ ಸ್ವರ್ಗ ಪ್ರವೇಶ ಅಷ್ಟ ದಿಕ್ಪಾಲಕರಿಗೆ ನನ್ನ ಬುದ್ಧಿ ಮಾತನ್ನು ಕೇಳಿದ ಪಕ್ಷಕ್ಕೆ ನನ್ನ ಮಾತನ್ನು ಧಿಕ್ಕರಿಸಿದರೆ ಅವರನ್ನು ಎಳೆದಾಕಿ ಸೂರ ಗದ್ದಿಗೆ ಅದು ನಿಮ್ಮ ಪಾಲಿಗೆ ಆಶೀರ್ವಾದ ಮಾಡುತ್ತಿದ್ದೇನೆ. ಜಯಶಾಲಿಯಾಗಿ ಬಾಕ. ಧೈರ್ಯದ ಮಾತನ್ನು ಹೇಳಿದೆ. ನೇರವಾಗಿ ಸ್ವರ್ಗ ಪ್ರವೇಶ ಮಾಡಿದೆ. ಅಷ್ಟ ದಿಕ್ಪಾಲಕರು ನನ್ನಲ್ಲಿ ಕಾಳಗಕ್ಕೆ ಎದುರಾಗಿದ್ದಾರೆ. ಯಾರೊಬ್ಬರು ನಿಲ್ಲಿಲ್ಲ, ಎಲ್ಲರೂ ಓಡಿ ಹೋಗಿದ್ದಾರೆ. ಸುರಪೀಠ ಬರಿದಾಗಿದೆ. ಸ್ವರ್ಗವನ್ನು ಪ್ರವೇಶ ಮಾಡಿ ಇಲ್ಲಿದ್ದ ದಿಕ್ಪಾಲಕರೆಲ್ಲರನ್ನು ಸೋಲಿಸಿ ಇಲ್ಲಿಯ ಪಾರ್ವತ್ಯ ಮಾಡುವಾಗ ಒಮ್ಮಿಂದ ಮೇಲೆ ಗುಡುಗಿಲ್ಲ, ಮಿಂಚಿಲ್ಲ, ಗಾಳಿ ಯಾವ ಕಡೆಯಿಂದಲಿಲ್ಲ. ಹಾಗಾದರೆ ಮೇಲಿಂದ ಹಾರಾಡುತ್ತಾ ಬಂದೆ. ನನ್ನ ಎದುರು ನಿಂದೆ ರೆಕ್ಕೆಯಿಂದ ನನ್ನ ಬಲದ ದವಡೆಗೆ ಬರಿದಲ್ಲ. ಯಾರ
ಸ್ವರ್ಗಲೋಕವನ್ನು ಏರಿದ್ದು ಮಾತ್ರವಲ್ಲ ಸುಮ್ಮನ ಸರಳೆಲ್ಲ ಬರೆದು ಎಲ್ಲರೂ ಓಡಿಹೋಗಿದ್ದಾರೆ. ಈ ಹೊತ್ತಿಗೆ ಪೀಠವನ್ನು ಏರಿದ್ಯಾ? ನಿನ್ನನ್ನು ವಿಚಾರಿಸಕ್ಕಾಗಿ ಬಂದವ ಬೇರೆ ಯಾರು ಅಲ್ಲ, ಯಕ್ಷನದು ಪಿಂಗಳಾಕ್ಷ. ಸಂತೋಷದ ವಿಷಯ ನಮ್ಮವರಿಗೆ ತಿಳಿಸಬೇಕು.
ನೋಡಿಕೊಂಡ ಮಾನೆಗೆರೆಗೆ ಬೇದನು ಅಮ್ಮ 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 ಬಾರ ಹೀಗೆ ಏನು ಮುಗಿಕೊಂಡು ಬರುವುದೆಯಾ? ಯಾರ ನೀನು? ಸುಡಿಗೆ ಬರಿಸ್ತಾ ಈಗ ನಮ್ಮವರ ಯೋಗ್ಯತೆಯನ್ನು ನಿನ್ನ ಹಣೆ ಬರಹವೇನು? ವಿಕಾರ ಸ್ವರೂಪಿ ಅಮ್ಮ ಏನು? ನಾನು ಇಲ್ಲೇ ಇರುವ ಅಂದ. ಇಲ್ಲಿ ಅಂದ್ರೆ ನಾನು ಬೆಳಗ್ಗೆ ಶೇವ್ ಮಾಡುವ. ಅದೆಂತದ್ದು? ಸೇವಕರು ತುಂಬಾ ಜನ ಇದ್ದಾರೆ. ಆದ್ರೆ ಒಬ್ಬ ಒಟ್ಟಿಗೆ ಅಲ್ಲಿಗಿಲ್ಲಿಗೆ ನಾನೇ, ಅದೊಬ್ಬ ದೂತ. ಆ ದೂತನೆಂಬವನೇ. ದೇವರೇ, ಹೋಗುವಾಗ ಹೇಗಿದ್ದಿ? ಎಷ್ಟು ಚಂದ ಇದ್ದಪ್ಪ. ನೀನೇ ಹೇಳ್ಬೇಕು. ಬರುವಾಗ ಎದ್ದು ಬಿದ್ದು ಬಂದೆ. ಎಲ್ಲಿಂದ ಬಂದಿ? ನಾನು ಗುರುಪುರ. ಅಲ್ಲೇನು ಕೆಲಸ? ಅಲ್ಲಿ ಹೊಯ್ಗೆ ಹೊರದು. ಎಷ್ಟು ಹೊರತೀಯ? ನಮ್ಮದರ 180ರ ಮೇಲೆ. ಒಳ್ಳೆ ಲಾಭ. ಇಲ್ಲಿ ಯಾಕೆ ಬಂದಿ? ಜನ ಬೇಕಾದಷ್ಟು ಯಾರಿದ್ದಾರೆ ಇಲ್ಲಿ? ಹೊತ್ತುಕೊಂಡು ಹೋಗುವ ಅಂತ. ಅಮ್ಮ ಯಾವ ಹಾದಿ ತಪ್ಪಿ. ನೀನು ಯಾವ ವಿಷಯ ಹೇಳುದು? ನಾನು ಬರುವಾಗ ಇಷ್ಟು ತಕೊಂಡು ಬಂದದ್ದು ಗೊತ್ತಾಗ್ತದೆ. ಆ ವಿಷಯ ಅದೇ ಪಾಠ ಮಾಡಿಕೊಟ್ಟ ಪಿಡಿಗಿಲ್ಲ. ನಾನು ಮೇಲೆ ಗುರುಪುರ, ಅದು ಲೋಕ ಅಲ್ವಾ? ಹಾಗೆ ಹೇಳು. ಮೇಲ್ಲೋಕ ಅಂತ ಹೇಳಲಿಕ್ಕೆ ಸಂಕಟವ? ಅದು ಸುರಪುರ. ವಿಷಯದಲ್ಲಿ ಯಾರುತ್ತೆ ಹೇಳು. ಭಿನ್ನಗಳ ಮಾಲಿನ್ಯ ಒಟ್ಟುಗೂಡಿಸಿ ಅನಿಮಿಷರನ್ನು ಸೇನೆ ಹೋಗಿದೆ. ಬಂದ್ರು ಯುದ್ಧಕ್ಕೆ. ಅಡ್ಡಕ್ಕೆ ಬರಲಿಲ್ವಾ? ಯುದ್ಧ, ಅಗ್ನಿ, ವಾಯು, ವರುಣ ದೇವತೆಗಳು ಪೂರ ಬಂದರು, ಹೆಚ್ಚು ತಿಂದರು, ಹೋಗ್ಲಿ. ಆಗ ಒಬ್ಬರಿಂದ ಸಾಕುವ ಇದ್ದಾನಲ್ಲ ಸುರಪ್ಪ, ಐರಾವತ ಏರಿಕೊಂಡು ಐರಾವತವನ್ನು ಏರಿ ಬರುವಾಗ ಗುಜಿರಿ ತಕೊಂಡು ಬಂದ. ಅದು ಯಾಗದಿದ್ದ ಗುಜಿರಿ ಅದು ವಜ್ರಾಯುಧಲ್ವೇನ ನಿಂದ
ಹೇಳದು ಅವರಿಗೆ 4 ಕೊಟ್ಟು ಪರಿಣಾಮ ನೋಡಿದ ಹೋಗ್ಲಿ. ಹಾ ಮತ್ತೆ ಮುಂದೆ ಹೇಳಲಿಕ್ಕೆ ಉಂಟಾ? ಏನಾಯ್ತಾ? ಅದಿರಿಂದ ಹೋಗುವಾಗ ಹೇಳಲಿಲ್ವಾ? ಏನಂತ? ನಾನು ಹೋಗಿ ಸ್ವರ್ಗಸ್ಥಾನ ಆಗುವೆ, ಸ್ವರ್ಗಕ್ಕೆ ಹೋಗ್ತೇನೆ, ಅಲ್ಲಿ ಮಸಾನ ಸೇರುವೆ. ಅಪಶಕುನ ಅದು ಸಿಂಹಾಸನ, ಅಲ್ಲಿ ಸೇರುವೆ, ಏರುವೆ. ವಿಷ್ಣುರಾದ್ರ ಏರಿದ್ರು ಆಗ ಅವರು ಬಂದರಮ್ಮ. ಯಾರು? ಆ ಕುಣಿತಾರಲ್ಲ ಅಪ್ಸರಾಂಗನೆಯರು. ಯಾರೆಲ್ಲ ಬಂದ್ರು? ದಂಬೆ ರಂಬೆ, ಮುಂದೆ ಬಂದಿ, ಊರ್ವಶಿ, ಮೇಳಗೆ ಬಂದಿ, ಮೇನಕೆ, ದೋಷ ಮಂಜುಘೋಷೆ, ಪಿಶಾಚಿ. ಅದೊಂದಿಲ್ಲೇ ಉಂಟಲ್ಲ. ಹೌದಮ್ಮ, ಅದು ಯಾವ್ದು ಪಿಶಾಚಿ? ನೀನೇ. ನಾನಲ್ಲವೋ ಕುಣಿಯೋಳ, ಹಾ. ಇದು ಘೃತಾಚಿ, ಆಂಬುಲೆನ್ಸು, ಎಂತ ಆಂಬುಲೆನ್ಸ್. ಆಲಂಬೂಸೆ. ಅಲ್ಲಿ ಮತ್ತೊಂದಿತ್ತು, ಅದು ತಟ್ಟೆಯಲ್ಲಿ ಕುಡಿಯುವುದು. ಏನು ಹೆಸರು ಪುಂಡಿಗಾಸಿ. ಇನ್ನುವ ಯೋಚನೆ ಬಿಟ್ಟರೆ ಮತ್ತೆ ಯಾವುದಿಲ್ಲಲ್ಲ ನಿನ್ಗೆ? ಪುಂಡಿಗಾಸಿ ಅಲ್ಲ, ಪುಂಜಿ ಕಸ್ತಲಿ. ಅವ್ರನ್ನು ಕೊಟ್ಟು ಮುಚ್ಚಬಾಯಿ, ಮುಚ್ಚಂತೆ. ಅಕ್ಕ, ಮತ್ತೆ ಸಂತೋಷದ ಪ್ರತೀಕ ಯಾವುದು? ಅದು ನಗು. ನಗಬೇಕು ತಾನೇ? ನಗುತ್ತಾ ನಲ್ಲಿ ಅಂತ ಹೇಳಬಹುದು. ನೀವು ಹೇಳಿದತ್ತೇನೆ ವಿಷಯ ಉಂಟು ಬರ್ಬೇಕು ಅಲ್ವಾ? ಅವರು ಕೂತಿರುವಾಗ ಹಾರಿಕೊಂಡು ಲಕ್ಷ ಬರ್ತಲ್ಲಿ. ಅದೆಂತ? ಅದು ರೆಕ್ಕ ಉಳ್ಳುವ ಪೊಂಗಯಾಕ್ಷ, ಯಕ್ಷರಾಜ ಪಿಂಗಲಾಕ್ಷ. ಒಂದು ನಿಂದು ರಾಯರಿಗೆ ಪಾಠ ಏನ್ ಹೇಳಿದ್ರಿ? ಸರಿ ನೋಡಿದ್ಯಾ? ನೋಡಿದ್ದೇನೆ. ರಾಯರಿಗೆ ಅವ ಬಾರಿಸಿ, ಇವ್ರು ಯಾಕೆ ಬಾರಿಸ್ತಾ ಇಲ್ಲ? ಅವ್ರು ಬಾರಿಸಿಗೆ ಕೈ ಮುಂದೆ ಮಾಡಿದ ತಡ. ಬಾರಿಸಿ ಯಾರು? ತೊಂದರೆಕ್ಕಿಂತ ಪುನಃ ಬರ್ತಾರೆ. ಮತ್ತೆ ಅವನೇ ಬಾರಿಸಿ. ಇವ್ರು ಯಾಕೆ ಮೌನವಾಗಿ ಉಳಿದು? ಎದ್ದು ನಿಂತರು. ಸರಿ ಎದ್ದು ನಿಂತರು, ತಿರುಗಿದ್ರು, ಕುಟುಂಬ ಬಿದ್ರು. ಶಿವ ಶಿವ, ಹೋಗಿ ನೋಡ್ಬೇಕಿತ್ತು. ನೋಡಿದೆ, ರಾಯರಿಗೆ ಗಾಳಿ ಬೀಸ್ಬೇಕು. ಬೀಸಿದೆ, ಚೇತರಿಸಿಕೊಂಡ್ರಿ ಇಲ್ಲ. ಮತ್ತೆ ಯಾಕೆ? ನೀವು ಹೇಳಿದಲ್ವಾ ವಿಷಯ ಉಂಟು. ಇಷ್ಟೊಂದು ನಾಳಿಗೆ ಹೊರಗಾಗಿ ಸತ್ತೇ. ಪತಿಯೇ ನೀ ಮಡಿಮೆಯಲ್ಲ ಪತಿಯೇ ನೀ ಮಡಿಮೆಯಲ್ಲ ಈ ಪರಿಯೋಗ ಜತೆಯ ಜೊತೆ ಚೀತಿಗಳು ಪತಿಯೇ ಮಡಿವೆ ವಲ್ಲಭ ಶಿವನೇ, ನಾನೆಂತಹ ಕರ್ಕಶವಾದಂತ ನುಡಿಗಳನ್ನು ಕೇಳುತ್ತಾ ಇದ್ದೇನೆ. ಇದನ್ನು ಕೇಳಿ ಸಹಿಸಿಕೊಳ್ಳುವಂತ ಶಕ್ತಿ ನನ್ನಲ್ಲಿ ಖಂಡಿತವಾಗಿಯೂ ಇಲ್ಲ. ಹಿರಿಯವರ ಆಸೆಯನ್ನು ಈಡೇರಿಸ್ತೇನೆ, ಸ್ವರ್ಗದ ಅಧಿಕಾರಿ ನಾನಾಗ್ತೇನೆ ಎನ್ನುವಂತ ಉದ್ದೇಶದಿಂದ ಸೇನಾ ಜಾಲವನ್ನೇ ಸೇರಿಕೊಂಡು ಹೋದಂತಹ ನನ್ನ ಗಂಡನ ಸ್ಥಿತಿ ಹೀಗಾಗಿ ಹೋಯಿದ್ದೆ. ಭಾರತ ಲೋಕವನ್ನೇ ಸೇರಿಕೊಂಡಿರ ಪ್ರಭು. ಭಗವಂತ, ನಿನಗೆ ಕರುಣೆ ಎಂಬುದೇ ಇಲ್ಲವೇ? ಅಡಿಗಡಿಗೆ ಮಾಲಿನಿಯ ಜೀವನದಲ್ಲಿ ಕಣ್ಣೀರಿನಿಂದ ಕೈ ತೊಳೆಯುವಂತ ಕಥೆಗಳೇ ಎದುರಾಗುತ್ತಾ ಇದೆಯಲ್ಲ. ಸಂತೋಷದಿಂದ ನಮ್ಮವರ ಜೊತೆ ಸಂಸಾರವನ್ನು ಸಾಗಿಸಬೇಕು ಎನ್ನುವಂತ ಆಶಾಗೋಪುರವನ್ನು ಕಟ್ಟಿಕೊಂಡಿದ್ದೆ. ಅದೆಲ್ಲವೂ ನುಚ್ಚುನೂರಾಗಿ ಹೋಯಿತಲ್ಲ. ಪ್ರಪಂಚದಲ್ಲಿ ಮದುವೆಯಾದಂತ ಪ್ರತಿಯೊಂದು ಹೆಣ್ಣು ಕೂಡ ಬಯಸುವುದು ತಾನು ಮುತ್ತೈದೆಯಾಗಿ ಸಾಯಬೇಕು ಎನ್ನುವ ಹಾಗೆ ಗಂಡನ ಹೆಗಲನೇರಿ ಹೆಂಡತಿಯ ಶವವು ಸ್ಮಶಾನ ಯಾತ್ರೆಯನ್ನು ಮಾಡಿದ್ದಾದ್ರೆ ಅಂತ ಹೆಂಡತಿಗೆ ಮುಕ್ತಿ
ಸಾಯುತ್ತೆ. ಆ ಯೋಗ ಭಾಗ್ಯಗಳಿಂದ ನಾನು ವಂಚಿತಲಾಗಿ ಹೋದೆ. ಇನ್ನು ನಾನು ಯಾರಿಗಾಗಿ ಬದುಕಲಿ, ಯಾತಕ್ಕಾಗಿ ಬದುಕಲಿ? ಮಾಲಿನಿಯ ಜೀವನ ಹೇಗಾಯ್ತು ಬಲ್ಲಿರ? ಮಂಗಳದ ಅಂಗಳದಲ್ಲಿ ಇಂಗಳದ ಮಲೆ ಸುರಿದಂತಾಯ್ತು ನನ್ನ ಬದುಕು. ನನ್ನ ಅರಸನಿಲ್ಲದಂತಹ ಈ ಅರಮನೆ ಇದು ನನ್ನ ಪಾಲಿಗೆ ಬೇರೆ ಮನೆ. ನೀವಿಲ್ಲದಂತಹ ಈ ಬದುಕೆ ಶೂನ್ಯ ಸ್ವಾಮಿ, ಶೂನ್ಯ. ಇದು ನಿಮ್ಮ ನರಸುತ್ತ ನಾನು ಸಾಯುತ್ತೇನೆ. ಅತ್ತು ಫಲವೇ ಅತ್ತು ಫಲವೇ ಸತ್ತವರ ಜೀವಿತರೇ ಸಮರ ತರಳ ಹದ ನಾನು ಸಾಯಬಾರದು, ನಾನು ಚಿಂತಿಸಬಾರದು, ನಾನು ದುಃಖಿಸಬಾರದು. ನಾನು ಸತ್ತಿದ್ದಾದ್ರೆ ಸತ್ತ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಡೋದಕ್ಕೆ ಯಾರಿದ್ದಾರೆ? ಸತ್ತವರಿಗಾಗಿ ಅತ್ತೆ ಮುಂತಾದ್ರೆ ಅತ್ತವರು ಮತ್ತೊಂದು ಸಾಯಲೇಬೇಕು. ಸತ್ತು ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡೋದಕ್ಕಾಗ್ತದೆ? ಇದ್ದು ಸಾಧಿಸಿ ತೋರಿಸಬೇಕು. ನನ್ನ ಹಗೆಯವನ ಹುಗೆಯನ್ನು ನಾನು ಕಣ್ಣಾರೆ ಕಂಡು ಸಂತೋಷವನ್ನು ಪಡಬೇಕು. ಹಾಗಿದ್ರೆ ನನಗೆ ಈ ಸ್ಥಿತಿಯೆಲ್ಲ ಬರುವುದಕ್ಕೆ ಕಾರಣರು ಯಾರು? ಯಾರು 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 ಯಾರು? ದೇವತೆಗಳೇ, ನನ್ನ ಹಣೆಯ ಸಿಂಧೂರವನ್ನೇ ಪೊಳೆಸಿ, ಕೈಯ ಕಂಕಣವನ್ನೇ ಕೊರಳ ಮಾಂಗಲ್ಯವನ್ನೇ ಜೋರಿದು, ಉರಿಯ ಹೂವನ್ನೇ ಪರಿಣಾಗಿರಿಸಿ ವೇದಮಯ ದೀಕ್ಷೆಯನ್ನು ತಂದೊಡ್ಡಿದ್ದೀರ ದೇವತೆಗಳೇ. ನನ್ನ ಈ ಸ್ಥಿತಿಯನ್ನು ಕಂಡ ಮೇಲೆ ಉತ್ತರದಲ್ಲಿ ತಿರುಗುತ್ತಾ ಇದೆಯಾ, ಸ್ಥಿರಪರಗುತ್ತಾ ಇದೆಯಾ? ಇದು ನಿನ್ನ ಶಾಶ್ವತವಾದ ನಗುವಲ್ಲ. ಇನ್ನೊಬ್ಬರ ನೋವನ್ನು ಕಂಡು ಮತ್ತೊಬ್ಬರ ದುಃಖವನ್ನು ಕಂಡು ನಗುತ್ತಿರುವಂತಹ ನಿನ್ನ ಚಲ್ಮಕ್ಕಿದು ಧಿಕ್ಕಾರವಿರಲಿ. ಹೆಣ್ಣಿನ ಶಾಪಡಿ ನಾನು ಯಾವತ್ತೂ ಬಿಟ್ಟು ಹೋಗುವುದಕ್ಕಿಲ್ಲ. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರಿಸಿದಂತಹ ನಿನ್ನ ಕಣ್ಣಿನಲ್ಲಿ ಇದ್ದು ರಕ್ತ ಕಣ್ಣೀರನ್ನೇ ಬರಿಸಿಯೇನು? ಯಾವ ರೀತಿ? ಹೇಗೆ? ವೇಗದ ವರದಿಂದೆರಡು ಮಾತನಾಡಿದ ಸತ್ಯ. ಇದನ್ನು ಕಾರ್ಯರೂಪದಿಂದ ತರಬೇಕು ಅಂತಾದ್ರೆ ನನ್ನ ಮಗನನ್ನೇ ಕರೆಯಬೇಕು. ಆಡುವುದಕ್ಕೆ ಮಕ್ಕಳನ್ನು ಹೇಳಿದವನಿದ್ದಾನೆ, ಆತನನ್ನೇ ಕರೆಯುತ್ತೇನೆ. ಸಮಸ್ತ ವಿಷಯವನ್ನರುಹಿ ಆ ದೇವತೆಗಳಿಗೆ ಸರಿಯಾದಂತ ಪಾಠವನ್ನು ಕಲಿಸದಿದ್ದರೆ ಪ್ರೀತಿ ಸನ್ನಾಸ ಮಾಡಿ ನಾನಲ್ಲ. ನನ್ನ ಮಗನನ್ನೇ ಕರೆಯುತ್ತೇನೆ. ಮಗನೇ, ಕಂದ, ಮಹಿಷ, ಮಗನೇ ಮಹಿಷ, ಬಾ ಕಂದ, ಬಾ ಮಗನೇ, ಬಾ, ಬಾ, ಬಾ.
ಕಷ್ಟ ಬಂತು ಮಗ, ನಮ್ಮ ಪಾಲಿಗೆ ಕಷ್ಟ ಬಂತು ಕುಮಾರ. ಸೋಲಿತ ಅವರದ ಮಹಾರಾಣಿಯಂತ ನೀವು ಸಂತೋಷದ ಜೀವನ ಕಲಿಬೇಕಿತ್ತಮ್ಮ. ಆದರೆ ಈ ಸಮಯದಲ್ಲಿ ನಿಮ್ಮ ಪಾಲಿಗೆ ಕಷ್ಟ ಬಂತೆ ತಾಯಿ. ಅಮ್ಮ, ನಿಮಗೆ ಕಷ್ಟವನ್ನು ಕೊಟ್ಟವರು ಯಾರೆಂದು ನಾನೀಗ ತಿಳಿದುಕೊಂಡೆ. ನಮ್ಮ ಬದ್ಧ ವೈರ್ಯದತ್ತ ಶಂಕರನೇ ಅಲ್ಲ ಬ್ರಹ್ಮದೇವನೇ ಮುಕ್ಕೋಡಿ ದೇವತೆಗಳಾಗಲಿ ಅಂತವರಿಗೆ ಸರಿಯಾದಂತಹ ಶಿಕ್ಷಣ ಕೊಟ್ಟು ನಿಮ್ಮ ಮಗ ನಾನು ಬರ್ತೇನೆ. ಕಂದ ಕಂದ ನಮ್ಮವರನ್ನೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತಾನೆ. ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರಂತೆ ನಿನ್ನ ಅಯ್ಯ ಸಮರ ಮುಖದಲ್ಲಿ ದೇವತೆಗಳನ್ನು ಅಮ್ಮ, ಇದು ಸಂತೋಷದ ವಿಚಾರವಲ್ಲವೇ ತಾಯಿ? ಮತ್ತೇನೆ ತಮ್ಮ? ಇಲ್ಲ ಮಗ, ಸಂತೋಷವು ನಮ್ಮ ಪಾಲಿಗೆ ಕ್ಷಣಿಕವಾಗಿಯೇ ಹೋಯಿತು. ಸುರಪುರದ ಸುರಪೀಠದಲ್ಲಿ ನಿನ್ನಗೆ ಆರಾಧಿಸಿಕೊಂಡಿದ್ರಂತೆ ದೇವತೆಗಳೆಲ್ಲರೂ ಸೇರಿ ಮೋಸದಿಂದ ನಿನ್ನ ತಂದೆಯನ್ನು
ನನ್ನಪ್ಪ ಸ್ವರ್ಗಕ್ಕೆ ಹೋದರೆ ತಾಯಿ. ಮಕ್ಕ ನನ್ನಪ್ಪ ಸ್ವರ್ಗಕ್ಕೆ ಹೋದರೆ ತಾಯಿ. ಅಮ್ಮ, ಇಂದ್ರಾದಿ ಸುಮರಸರನ್ನು ಬಡಿದಟ್ಟಿ ಸುರ ಪೀಠವಡೆ ತನ್ನ ಸ್ವಾಧೀನವಾಗಿ ಮಾಡಿಕೊಂಡ್ರಮ್ಮ. ಅಮ್ಮ, ಪೀಠದಲ್ಲಿ ಇರುವಂತಹ ಸಮಯದಲ್ಲಿ ನನ್ನಪ್ಪನನ್ನು ಮೋಸದಿಂದ ಕೊಂದರೆ ತಾಯಿ. ನನ್ನಪ್ಪನನ್ನು ಮೋಸದಿಂದ ಕೊಂದರೆ ತಾಯಿ. ನನ್ನಪ್ಪನ ಬಂದವ ಯಕ್ಷನ ಪಕ್ಷವಾಗಿ 3 ಲಕ್ಷ ಬಂದರೂ ಕೂಡ ಲೆಕ್ಕಿಸುವ ನಾನಲ್ಲ. ಕೊರಿಯಾಜೆ ಅವನ ಸೊಟ್ಟ ಬಡಿ ಮನದೇ ಹರು ನುಡಿದಳು ನಿನಗೆ ಘನ ಘನ ವನಗನ ಬರುವ ಕೃತಕರಿ ವನಗನ ಅನವರತ ಮನವನ ಪಡಲೇ ನಿನಗೆ ಪಡೆಯುವ ವರಗಳನ್ನು ಕಂದ ನಿನಗೆ ವಿಧಿಯ ಪಡೆದೊಡೆದು ವರಗಳನ್ನು ತನಯನ ನುಡಿ ಮನದಿ ನುಡಿಗಳು ಕಂದ ಅಮ್ಮ ಅಮ್ಮ ಕಂದ ಕಂದ ಆ
ವೀರೋಚಿತವಾದ ನಿನ್ನ ಮಾತುಗಳನ್ನು ಕೇಳಿದಾಗ ಮಾತೆಯ ಮನಸ್ಸಿಗೆ ಪರಮಾನಂದ ಉಂಟಾಯಿತು ಮಗ. ನಿನ್ನ ಪರಾಕ್ರಮದಲ್ಲಿ ನಿನ್ನ ತಾಯಿಗೆ ಸಂಶಯವೇ ಇಲ್ಲ. ನಿನ್ನ ಭುಜಗಳಲ್ಲಿ ವೀರ ವನಿತೆಯು ನರ್ತಿಸ್ತಾ ಇದ್ದಾಳೆ. ಸಮರ ಮುಖದಲ್ಲಿ ಎಂತಹ ವೀರಾದಿ ವೀರರೇ ಬರಲಿ ಎಲ್ಲರನ್ನು ಕ್ಷಣಾರ್ಥದಲ್ಲಿ ಬಗ್ಗು ಬಡಿಯುವಂತ ಸಮರ್ಥ ವೀರ ನೀನು. ದೇವತೆಗಳು ನಿನಗೆ ಘನವೇ ಅಲ್ಲ. ಆದ್ರೆ ಅವರು ಸೋತಾಗ ಅವರ ಪಕ್ಷವನ್ನು ವಹಿಸಿಕೊಂಡು ಬರ್ತಾರೆ. ಅಲ್ಲಿ ನೋಡು, ನಾರಾಯಣ ಅಮ್ಮ, ಆ ಕರಿಯ ಹರಿಯಾಣೇನು ಯಾವಾಗ ಎಲ್ಲಿ ಹೇಗೆ ಬರ್ತಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಮಗ. ಬರ್ಲಮ್ಮ, ಅವನ ಸೊಂಟವನೇ ಮುರಿತೇನೆ ತಾಯಿ. ಸಲ್ಲದು. ನಿನ್ನ ಅವಸರದ ತೀರ್ಮಾನ ನಿನ್ನ ನರ್ತಕ್ಕೆ ಕಾರಣವಾಗ್ತದೆ. ಕಾಲಿಡುವ ಮೊದಲು ನಾವು ಯಾವತ್ತೂ ದೃಶ್ಯ ನಡೆಸಬೇಕು. ತಿಳಿದಂತ ದೈಹಿಕವಾದಂತ ಬಲ ನಿನಗೆ ಸಾಕಾಗುವುದಿಲ್ಲ. ಬೇಕು ನಿನಗೆ ದೈವ ಬಲ. ಯಾವ ರೀತಿ ಬರೀತಾಯಿ? ದಟ್ಟವಾದಂತ ಕಾರಣವನ್ನು ತೆರಳು, ವಿಧಾತನ ಕುರಿತು ತಪಸ್ಸನ್ನು ಮಾಡು. ಒಳಿದು ಅನ್ನಂತಹ ವಿಧಿಯಲ್ಲಿ ಬೇಕು ಬೇಕು ಸ್ವರ್ಗಲೋಕಕ್ಕೆ ನೀನು ಲಗ್ಗೆಯಲ್ಲಿಟ್ಟೆ ಅಂತ ಆದ್ರೆ ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲರನ್ನು ಬಗ್ಗು ಬಡಿಬಹುದು. ಏನಪ್ಪ ಅಮ್ಮ, ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ಕೊಡಲಿಲ್ಲ ತಾಯಿ. ಆದರೂ ಒಂದು ಮಾತನಾಡಿಕೆ ಹೋಗ್ತಾ ಇದ್ದೇನೆ. ನಿಮ್ಮ ಮಾತಿನಂತ ಈ ಘೋರವಾದಂತಹ ಅರಣ್ಯವನ್ನು ಸೇರುತ್ತೇನೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನು ನೇಮಿಸಿಕೊಳ್ತೇನೆ. ಬೇಕಾದಂತ ವರವನ್ನು ಕೇಳುತ್ತೇನೆ ತಾಯಿ. ಅಮ್ಮ, ಆ ಹೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರಮ್ಮ. ಮಕ್ಕಳಾಟಿಗೆ ಸಲ್ಲದು ಮಗು. ನಿದ್ರೆ ಆಹಾರಾದಿಗಳನ್ನು ತ್ಯಜಿಸಿ ನಿಷ್ಕಲ್ಮಶವಾದ ಭಕ್ತಿಯಿಂದ ನೀನು ಭಜಿಸಿ ಅಂತಾದ್ರೆ ಆ ಭಗವಂತ ಬಲಿದು ಅನುಗ್ರಹಿಸುವುದಕ್ಕೆ ಸಾಧ್ಯ ಕಂದ. ಹೋಗ್ತೇನವ್ವ. ಹೆತ್ತವೇ ಆದಂತ ನೀವು ನನಗೊಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕು. ಮಾತೆಯ ಮಾತನ್ನು ಈಡೇರಿಸುವುದಕ್ಕೆ ಹೊರಟೇ ಬಿಟ್ಟಿಯೇನು? ಹಾಗಂತ ಬರಿಗೈಯಲ್ಲಿ ಹೋಗ್ಲಿಕ್ಕಿಲ್ಲ. ಕಂದ, ಹರಿತವಾದಂತಹ ಖಡ್ಗ ನಿನ್ನ ರಕ್ಷಣೆಗಾಗಿ ಸ್ವೀಕರಿಸು. ಯಾಕಪ್ಪ ಅಮ್ಮ, ಬಲಿಷ್ಠವಾದಂತ ಕೋಡುಗಳಿರುವಾಗ ಈ ಕತ್ತಿನ ಅವಕಾಶ ನನಗಿದೆ ತಾಯಿ. ಮುದ್ದು, ನಿನ್ನ ಉಭಯ ಶೃಂಗಗಳಲ್ಲಿ ಬಲವಿದೆ ಎನ್ನುವುದನ್ನು ನಿನ್ನಬ್ಬೆ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದಾಳೆ. ನನ್ನ ಮಗ ಹೋಗುತ್ತಿರುವುದು ದಟ್ಟವಾದಂತ ಕಾರಣಕ್ಕೆ ಮುಂದೆ ಯಾರಿಂದಲೇ ಯಾವ ರೀತಿ ಕಷ್ಟ ನನ್ನ ಮಗುವಿಗೆ ಬರಬಾರದು ಎನ್ನುವಂತ ಉದ್ದೇಶದಿಂದ ಮಾತಿಗಾಗಿ ಮರು ಮಾತಾಡದೆ ಸ್ವೀಕರಿಸಲೇಬೇಕು. ಹೋಗಿತ್ತಮ್ಮ, ಹೋಗಿ ಬಾ, ಶುಭವಾಗ್ಲಿ. ಮಾತೆಗೆ ವಿಧಾತ
ನಿಜ. ಸುರಪೀಠ ನಮ್ಮ ಪಾಲಾಗಿತ್ತು. ಆದರೆ ಸುರಪನ ಕಪಟದಿಂದ ಅಂಗಾಂಗಗಳೆಲ್ಲ ಛೇದಿಸಿದವು. ಸರಿ, ಮುಂದೇನು ಮಾಡುವ? ವರ್ತಮಾನದ ಸಿಕ್ಕಿದೆ. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಕ್ಕೆ ಹುಟ್ಟಿದ್ದಾನೆ. ಹುಟ್ಟಿದ್ದು ಮಾತ್ರವಲ್ಲ, ವಿಧಾತನಿಂದ ಬೇಗದ ವರವನ್ನು ಪಡೆದಿದ್ದಾನೆ. ಸಂಕಾಸುರ ನಮ್ಮ ಕಷ್ಟದ ವಿಷಯ ಅವನಲ್ಲಿ ತಿಳಿಸುವ. ಆಧರಿಸಿ ಪೀಠವ ಬಿಡದೆ ಉಪಚರಿಸಿ ಯಾರೆಂಬುದನ್ನು ಅಯ್ಯಯ್ಯಪ್ಪ, ಯಾರಪ್ಪ? ಅಲ್ಲ, ಅಲ್ಲಿ ಅಲ್ಲಿ ಮೇಲೆ ಎರಡು, ಕೆಳಗೆ ಒಂದು. ಮೇಲೆ ಎರಡು ಕೋಡು, ಕೆಳಗೊಂದು ಶರೀರ. ವಿಶೇಷ. ಇಂಥ ಅದ್ಭುತ ನಾವು ನೋಡ್ಲಿಲ್ಲ. ಆದರೆ ನಾವು ಬಂದಾಗಿದಲ್ಲ, ಹೋಗುದು ಎಲ್ಲಿಗೆ? ಬಂದಾದ್ಮೇಲೆ ಹಿಂದೆ ಹೋಗ್ಲಿಕ್ಕೆ ಒಳಗೆ ಹೋಗುವ. ನಮಸ್ಕರಿಸಿದ್ದೇವೆ. ನಮಸ್ಕಾರವನ್ನು ಕೊಡ್ತಾ ಇದ್ದೇನೆ. ಅಯ್ಯ, ನಿಮ್ಮನ್ನು ನೋಡಿದ ಕ್ಷಣವೇ ಅಂಗಾಂಗವನ್ನೇ ಕಳೆದುಕೊಂಡಿದ್ದೀನಿ. ಅಂಗ ವಿಕಲರಂತ ನೀವು ಈ ಶೋಣಿತಾಪುರಕ್ಕೆ ಬರಬೇಕಾದರೆ ಕಾರಣವೇನು? ನನ್ನ ಹಿತವಂತರೇ ಎಲ್ಲ ವಿಚಾರವನ್ನು ಹೇಳಿ. ಲಾಲಿಪುದಾದರೆ ಮಾಲಿನಿ ಸುಕುಮಾರ ಮಾಲಿನಿ ಸುಕುಮಾರ ಮಾಲಿನಿ ಸುಕುಮಾರ ಬೀಳುವ ನೋಡಿ ಸಂಕೇತುರನ ಜಲವನ್ನಿತ ದುರ್ಗ ಚಿಕ್ಷುರನಿತಗೋ ಜಾಲವಂದಿತ ದುರ್ಗ ಚಿಕ್ಷುರನಿತಗೋ ಬಿಡಲಾದಿದೈತರು ಗಗನ ಮಾಲಿನಿ ಸುಕುಮಾರ, ನಿನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನಿನ್ನ ಪವಿತ್ರ ಪಾದಕ್ಕೆ ಬುದ್ಧಂದ ನಮೋ ನಮ ಪ್ರತಿ ನಮಸ್ಕಾರವನ್ನು ಕೊಡ್ತಾ ಇದ್ದೇನೆ. ಅಯ್ಯ, ನಾವು ಅನ್ಯರಲ್ಲ. ಯಾರಿ? ನಿನ್ನ ಜಾತಿ ಬಾಂಧವರು. ನನ್ನ ಜಾತಿ ಬಾಂಧವರೇ, ಬಲಿಯಯ್ಯ ಬಲಿಯಯ್ಯ, ಇಲ್ಲೇ ಕುಳಿತುಕೊಳ್ಳಿ. ಅದೇನು ಜಾತಿಯ ಮೇಲೆ ಅಷ್ಟು ಅಭಿಮಾನ? ಅಷ್ಟು ಅಭಿಮಾನ. ಹೌದಾ? ಪ್ರೀತಿ. ಅಯ್ಯ, ಇದೇ ಶೋಣಿತಾಪುರದಲ್ಲಿ ಆಳ್ವಿಕೆ ಮಾಡಿದಲ್ಲಿ ಅವ ಸಂಕಾಸುರ, ನೀವು ನಾನು ದುರ್ಗಾಸುರ, ಆತ ಅವ ಬಿಡಲಾಸುರ, ಆತ ಅವ ಶಿಕ್ಷರಾಸುರ, ಅವ ಶಿಷ್ಯರಾಸುರ. ಅವ್ಯಾಕೆ ಬರಲಿಲ್ಲ? ಅವ ಬರೋದು ಬೇಡ. ಅವ ಬಂದ್ರೆ ಎಲ್ಲಿಗೆ ಆಗ್ಲಿಕ್ಕಿಲ್ಲ. ಏನು? ಕೆಲವೊಮ್ಮೆ ನಮ್ಮ ಗಾಚಾರ. ಆದರೆ ನಾವು ಬಂದಿದ್ದೇವೆ ಪ್ರಭು, ಸ್ವರ್ಗದ ಆಸೆಯಿಂದ ನೇರವಾಗಿ ಸ್ವರ್ಗ ಪ್ರವೇಶ ಮಾಡಿದೆವು. ಒಂದೊಮ್ಮೆಗೆ ಸ್ವರ್ಗ ಲೋಕವೇ ನಮ್ಮ ಸ್ವಾಧೀನವೈ. ಮತ್ತೆ ನಮ್ಮಲ್ಲಿ ಸ್ವತಂತ್ರ ಇಂದ್ರ ಅವ ಸುಮ್ಮನೆ ಗೊತ್ತಲಿಲ್ಲ, ಪರಿಣಾಮ ನೇರವಾಗಿ ವೈಕುಂಠ ಪ್ರವೇಶ ಮಾಡಿದ. ಹರಿಯಲ್ಲಿ ತೋರಿದ್ದ, ಅವ ಮಾತ್ರ ಬರಲಿಲ್ಲ. ಏನ್ ಮಾಡಿದ? ಅವನ ಕೈಯಲ್ಲಿ ಕಿರಗಣೆ ತಿರುಗುವಂತ ಚಕ್ರ ಇತ್ತು. ಆ ಚಕ್ರಕ್ಕೊಂದು ಅಜ್ಜೆ ಮಾಡಿದ. ಚಕ್ರ ಬಂದು ನಮ್ಮ ಒಂದೊಂದು ಅಂಗ ಕಳ್ಕೊಂಡೆವು. ಅಯ್ಯ, ಅಂಗ ವಿಕಲ ಅಂತ ನೀವು ಇಷ್ಟರವರೆಗೆ ಎಲ್ಲಿದ್ದೀರೆಯಾ? ಹರಿಯ ಭೀತಿಯಿಂದ, ಚಕ್ರದ ಹೆದರಿಕೆಯಿಂದ ಗಿರಿ ಗುವೆ ಗವಾಡದಲ್ಲಿ ಅದಕ್ಕೊಂತ ಪ್ರಸಂಗ ಬಂತು. ಗೆಡ್ಡೆ ಗೆಣಸು ತಿಂದು ನೀರು ಕುಡಿದು ನಾವು ಬದುಕಿದವರು. ಅದು ಶರೀರ. ಅಯ್ಯ, ಆದರೆ ಇಲ್ಲಿ ಬರೋದಕ್ಕೆ ಕಾರಣವೇನು? ಎಂತ ಬಿಸಿಲಿನ ಬೇಗೆ, ಅಯ್ಯಯ್ಯೋ ನಿಲ್ಲಿಕ್ಕಾಗುದಿಲ್ಲ. ಆದರೂ ಕೂಡ ಇಲ್ಲಿಗೆ ಬರೋದಕ್ಕೆ ಬಲವಾದ ಕಾರಣವಿದೆ. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಕ್ಕೆ ಹುಟ್ಟಿದ್ದಾನೆ. ಹುಟ್ಟಿದ್ದು ಮಾತ್ರವಲ್ಲ, ವಿಧಾತನಿಂದ ಬೇಕಾದ ವರವನ್ನು ಪಡೆದಿದ್ದಾನೆ. ಪ್ರಭು, ನಮಗೆ ಮಾತ್ರ ಅನ್ಯಾಯವಲ್ಲ, ನಿಮಗೂ ಅನ್ಯಾಯವಾಗಿದೆ. ಯಾವ ರೀತಿ ಗೊತ್ತೇ? ನಿಮ್ಮ ಅಪ್ಪನ ಕೊಂದವ ಯಾರು ಗೊತ್ತಾ? ಆ ಬಾಣಾಸುರ.
ಬಲಿರೆ ಪರಾಕ್ರಮ ಕಂಠೀರವ ಇರುವಂತ ಸ್ಥಳ ಪುರಂದರ ನಾಮಕ್ಕೆಂದು ಕೇಳಿದ್ದೇವೆ. ಬಂದಂತ ಕಾರ್ಯ ಚರಣ ಧ್ವನಿಯನ್ನು ಕೇಳಿದ ಕ್ಷಣ ಸೇರಿಸಿಕೊಂಡು ದಾಳಿಯನ್ನು ಮಾಡಿದ್ದಾರಂತೆ. ದಾಳಿಯನ್ನು ತಡೆಯಲೇಬೇಕು. ನಾವೆಲ್ಲರೂ ಒಂದಾಗಿ ನಮ್ಮಲ್ಲಿ ಮೆರೆದೆಂದು ಕೊಳುಕುಳದಲ್ಲಿ ಎಲ್ಲಿ ಹೋಗಯ್ಯಲ್ವಾ ಎಲ್ಲಿ ಪಾಪೆ ಎದವದೂರುಳ ನಿಲ್ಲು ಎಲವದೂರುಳ ನಿಲ್ಲು ನಮ್ಮ ಭಟರನೆಲ್ಲ ಅಲ್ಲ ಚುರ ಕಾರ್ಯ
ಸುರಪ ನೀನೆಯೋ ಕವಚಾರಣಿಗೆ ಪದರಿ ಕರ್ಣದ ರಕ್ಷಿಪೇನು ಸುರಪರಂಬವರ ನೀನೆಯ ನಾನೇ ಐರಾವತವನ್ನೇರುತ್ತ ವಜ್ರಾಯುಧವನ್ನೇ ಹಿಡಿದುಕೊಂಡು ಸರಿ ಸಮರಕ್ಕೆದುರಾಗಿ ಬಂದಂತಹ ಸುರಪಡೆ ನೀನು ನನ್ನಪ್ಪನಂತ ವಿದ್ಯುತ್ ಮಾಡಿಕೊಂಡಂತಹ ಪಾತಕಿ ಸುರಬೀಜಕ್ಕೆ ಯೋಗ್ಯವಾದಂತ ವ್ಯಕ್ತಿನಲ್ಲ ಬೀಜವನ್ನು ಎಳೆಗೆ ಬಿಟ್ಕೊಡು ಎಲ್ಲವೋ ಮಹೇಶ ಕೇಳು ಒಲಿಸಿದ ನಾಕಬೊಬ್ಬಸುದ ಸುಮ್ಮನೆ ಹೇಳುವುದು ಯಾಕೆ ಪೇಳು ನಮ್ಮದಾದಂತಹ ಸ್ವರ್ಗಲೋಕವನ್ನು ಬಯಸಿ ಬಂದೆಯೋ ಯಾವ ಕಾರಣಕ್ಕೂ ಬಿಟ್ಟು ಕೊಡುವಂತಿಲ್ಲ. ಏನು ಕಾರಣ? ಶತಯಾಗವನ್ನು ಮಾಡಿ ಶತಮನ್ನಿ ಎಂಬ ಬಿರುದನ್ನು ಪಡೆದವ ನಾನು. ಮೂರು ಮೂರ್ತಿಗಳ ಅನುಗ್ರಹ ನಮಗಿದೆ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಬಂದ ಹಾಗೆ ಹಿಂದೆ ನಡೆದರೆ ಒಳಿತು, ಇಲ್ಲದೆ ಕೋಡನ್ನೇ ಕತ್ತರಿಸಿಯನು. ನಿನ್ನ ಸೊಂಟವನ್ನು ಬಿಡಿತೇನೆ ಬಾ. ಆಸನವನ್ನೇರಿದನು ಕಲವೈಸಿದ ಡಂಗುರುಗಳನ್ನು ಜಯವಾಗಲಿ ಮುರಳೋಕದ ಒಡೆಯನಿಗೆ, ಶುಭವಾಗಲಿ ಕುಲ ತಿಲಕನಿಗೆ, ಜಯವಾಗಲಿ ಶುಭವಾಗಲಿ ಮಂಗಳವಾಗಲಿ. ಅಯ್ಯ ಸಂಕಾಸುರ, ಮೂರು ಲೋಕ ನಮ್ಮ ಸ್ವಾಧೀನವಾಗಿದೆ. ದೇವಲೋಕದಲ್ಲಿ ದೇವೇಂದ್ರ ಕಾಣುತ್ತಾ ಇದ್ದಾರ? ಯಾರು ಇಲ್ಲ. ಬೇಡ, ಸುರಪೀಠ ಬರಿದಾಗಿದೆ. ಸುರಪೀಠವನ್ನು ಏರಿದವ ನಾನಾಗಿದ್ದೇನೆ. ಇನ್ನು ಮುಂದಕ್ಕೆ ನೀವೆಲ್ಲ ಭೂಲೋಕವನ್ನು ಸೇರಬೇಕು. ಒಳ್ಳೆ ಬ್ರಾಹ್ಮಣರು ಯಾಗ ಯಜ್ಞ ಮಾಡುವುದರ ಮೂಲಕ ಅವಿರ್ಭಾಗವನ್ನು ದೇವತೆಗೆ ಕೊಡ್ತಾರೆ. ಒಳ್ಳೆ ಬ್ರಾಹ್ಮಣರಿದ್ದಾರಲ್ಲ, ಅಂತವರನ್ನು ಕೊರೆಯಬೇಕು. ಒಂದು ವೇಳೆ ನಿಮ್ಮ ಮಾತನ್ನು ಕೇಳಿದಿದ್ದರೆ ಹಿಡಿದಂತಹ ಕತ್ತಿಯಿಂದ ಕಡಿ ಅರ್ಪಣ ತರ್ಪಣ ಎಲ್ಲವೂ ಮೈಷಾರ್ಪಣ. ಹೋಗಿ ದೇವತೆಯಲ್ಲಿ ಹೋರಾಡಿ ಸ್ವಲ್ಪ ಆಯಾಸ ಪಟ್ಟಿದ್ದೀನಿ. ವಿಶ್ರಾಂತಿಯಲ್ಲಿ ಬರೀ ನಿಮ್ಮನ್ನು ಬೇಕಾದಾಗ ನಾನೇ ಕರಿತೇನೆ.
ಅದ್ಯಾರು ಸಂಚಾರ ಮಾಡುದು? ಸೂರ್ಯ ಮತ್ತು ಚಂದ್ರ. ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಿದಂತಾದರೆ ಈ ಮೈಸೂರು ಅನುಮತಿಯನ್ನು ಕೇಳಬೇಕು. ಒಂದು ವೇಳೆ ಕೇಳದೆ ಹೋದರೆ ನಿಮಗೆ ಸರಿಯಾದಂತಹ ಶಿಕ್ಷಣ ಕೊಡ್ತೇನೆ. ಜಾತರ ಎಚ್ಚರವೇ. ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇವತ್ತಿನ ಕಲಾ ಸೇವೆ ನಡೆಸಿಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಕಡೀರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಬರುವ ನಮ್ಮ ಕಡೀರು ಕ್ಷೇತ್ರದಲ್ಲಿ ಶ್ರೀ ಕೃಷ್ಣ ಪಾರಿಜಾತ ಮಹಿಂದ ದಿವಿಧ ಕಾಳಗ ಎಂಬ ಕಥಾನಕವನ್ನು ಆಡಿ ತೋರಲಿಕ್ಕಿದ್ದೇವೆ. ಅಲ್ಲದೆ 19/20 ಬುಧವಾರದಂದು 10 ಸಂವತ್ಸರ ಯಕ್ಷಗಾನ ಸೇವಾ ಸಮಿತಿ ಮೇಲೆಕ್ಕಾರು ಇದರ 50ನೇ ವರ್ಷದ ಸಂಭ್ರಮದ ಪ್ರಯುಕ್ತ ಶ್ರೀ ದೇವಿ ಮಹಾತ್ಮೆ ಎಂಬ ಕಥಾನಕ ನಡೆಯಲಿದೆ. 25/20 ಮಂಗಳವಾರದಂದು ಬಜಪೆ ಶ್ರೀ ಧೂಮಾವತಿ ಧಾಮದಲ್ಲಿ ಶ್ರೀ ದುರ್ಗಾ ಸೇವಾ ಟ್ರಸ್ಟ್ ಒಡ್ಡಿದ ಕಳ ಬಜಪೆ ಹಾಗೂ 10 ಸಂವತ್ಸರ ಬಾಬು ಕಲ್ಯಾಣತ್ರ ಎಂಬ ಕಥಾನಕ ನಡೆಯಲಿದೆ. 27/20 ಗುರುವಾರದಂದು ಶಿಬರೂರು ಪರ್ಲಬೈಲು ಗುತ್ತಿನ ಮನೆ ಮುಂಭಾಗದಲ್ಲಿ ಶ್ರೀಮತಿ ಸುಲೋಚನಾ ವಸಂತ ಶೆಟ್ಟಿ ಮತ್ತು ಮಕ್ಕಳವರ ಬಾಪ್ತು ಶ್ರೀ ದೇವಿ ಮಹಾತ್ಮ ಕಥಾನಕ ನಡೆಯಲಿದೆ. ಹಾಗೆ 27/20 ಗುರುವಾರದಂದು ಜತ್ತಬೇಡಿ ಜೋಕಟ್ಟೆ ಮಂಡಳಿಯ ವಠಾರದಲ್ಲಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶ್ರೀದೇವಿ ಮಿತ್ರ ಮಂಡಳಿ ಜತ್ತಬೇಡಿ ಜೋಕಟ್ಟೆ ಇವರ ಬಾಪ್ತು ಕಲ್ಯಾಣತ್ರ ಎಂಬ ಕಥಾನಕ ನಡೆಯಲಿದೆ. 3/3/20 ಸೋಮವಾರದಂದು ಕೆಂಜಾರು ಕಾಮಜಾರು ಮನೆಯ ಮುಂಭಾಗದಲ್ಲಿ ಶ್ರೀಮತಿ ಮೋಹಿನಿ ಮತ್ತು ಶ್ರೀ ಬಾಲಕೃಷ್ಣ ಪೂಜಾರಿ ಇವರ ಬಾಪ್ತು ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕ ನಡೆಯಲಿದೆ. ಅಲ್ಲದೆ ಅಂಬಿಕಾ ಅನ್ನಪೂರ್ಣೇಶ್ವರಿ ಭಕ್ತ ವೃಂದ ಕೆಂಜಾರು ತತ್ತಾಡಿ ಜೋಕಟ್ಟೆ ಇದರ ಬಾಪ್ತು 8/3/20 ಶನಿವಾರದಂದು ತತ್ತಾಡಿ ಮಜಲು ಗದ್ದೆಯಲ್ಲಿ 50ನೇ ವರ್ಷದ ಸಂಭ್ರಮದ ಪ್ರಯುಕ್ತ ಶ್ರೀ ದೇವಿ ಮಹಾತ್ಮೆ ಎಂಬ ಕಥಾನಕ ಸುಂಕದ ಕಟ್ಟೆ ಮೇಳದವರಿಂದ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ 7ನೇ ತಾರೀಕಿನಂದು ಶ್ರೀ ಅರುಣಾನಂದ ತೀರ್ಥ ಸ್ವಾಮೀಜಿ ಪೀಠಾಧಿಪತಿಗಳು ಮಹಾಕಾಳಿ ಮಹಾಸಂಸ್ಥಾನ ಸದ್ಧರ್ಮ ಶಕ್ತಿ ಪೀಠ ದೇವಸ್ಥಾನ ನಿಪ್ಪಾಣಿ ಇವರು ಕೂಡ ಆಗಮಿಸಿ ಆಶೀರ್ವಾದ ನೀಡಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಜೊತೆಗಾಡಬೇಕಾಗಿ ಅಪೇಕ್ಷಿಸುತ್ತಾ ಕಥೆಯ ಮಧ್ಯೆ ಬಂದರೆ ಸಭಂಗ ಮಾಡಬೇಕಾಗಿ ವಿನಯಿಸುತ್ತಾ ಕಥನೆ ಮುಂದುವರೆದ ಸದ್ಯಕಾರಿ ಅಪ್ಪಣೆ ಹಚ್ಚುತ್ತಿದ್ದೇವೆ. ಯಕ್ಷಗಾನಂ ಗೆಳಿಗೆ ಕಮಲ ಸಂಭವವಾಣಿ ಎಮ್ಮ ಗಮವಾರಿಯ ಗುಣಶೀಲ ಕುಮತಿ ಮಾಹಿಷನೆಂಬಾದನು ಜಾನು ನಡೆ ತಂದು ಅಮಿತ ಕಷ್ಟವ ನೀವ ಅಮಲ್ಲಿ ಹೂದೆತ್ತು ಕಮಲ ಸಂಭವವಾಣಿ ಲೋಲ ಸುರಪಾಲ ದೇವ ನೀವೇ ವರವನ್ನು ಕೊಟ್ಟಂತಹ ಕೊಪ್ಪಿ ಮೆರೆಯಿಟ್ಟಿರುವಂತಹ ಮಹಿಷ ದಾನವ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾನೆ ದೇವ. ಅಷ್ಟು ಮಾತ್ರವಲ್ಲದೆ ನಮ್ಮನ್ನು ಕಣ್ಣಲ್ಲಿ ನಿಲ್ಲಿಸಿ ಚಿತ್ರಹಿಂಸೆಯನ್ನು ಕೊಡುತ್ತಾ ಇದ್ದಾರೆ ದೇವ. ನಮ್ಮನ್ನು ಅರಿತೆ ನಾ ದುರುಳನ ಬಾಧೆಯ ಒರೆಯುವ ಯಾಕೆ ನೀತೆನ್ನಲಿ ಮರೆಯಲ್ಲವು ನಾವರಗಳಲ್ಲಿ ವಿರಚಿಸಿದ ಪವನು ಮೊದಲಲಿ ಅರೆ ಮೂರರೊಳಿ ಹಮರಯೋ ನಿಜರು ಮರಣವ ಬಾರದ ತೆರದಲ್ಲಿ ಹರಿಹರ ಬ್ರಹ್ಮಾದ್ಯರಿಗ ಸದಳ ಸಂಹರಿಸುವನವನನು ದುರದಲ್ಲಿ ಅರಿತೆ ನರಿತೆ ನಾ ದುರುಳನ ಬಾಧೆಯ ಒರೆಯುವ ಜಾಗಿ ನೀತೆನ್ನಲಿ ಆ ಕೂಳನ ಕುರಿತಾಗಿ ಆಡಿ ಪ್ರಯೋಜನ ಇಲ್ಲ. ಅವನಿಗೆ ವರಗಳನ್ನು ಕೊಟ್ಟವನು ನಾನೇ, ಆದ್ದರಿಂದ ಆತನು ತ್ರಿಮೂರ್ತಿಗಳಿಂದಲೂ ಅವಧ್ಯನೇ ಇದ್ದ. ಆದರೂ ಒಂದು ದಾರಿ ಉಂಟು. ಮಾಧವನಲ್ಲಿಗೆ ಹೋಗೋಣ, ಸರಿಯಾದ ದಿಗ್ದರ್ಶನವಾಗುತ್ತದೆ. ದುರುಳನಾದಂತಹ ಮಹಿಷನ ವಧೆಯ ಕುರಿತಾಗಿ
ಚರ್ಚಿಸಬೇಕು ಎನ್ನುವಂತಹ ಉದ್ದೇಶದಿಂದಲೇ ಜೊತೆ ಸೇರಿದವರು ನಾವು. ನಿಜ. ಈ ಹೊತ್ತಿಗೆ ನಾವು ಮಂಡಿತರಾಗಬೇಕಾದದ್ದು ಕಾಣುವಂತಹ ಚಂದ್ರಕಾಂತ ಶಿಲೆಯ ಮೇಲೆ. ನಿಜ. ಕುಳಿತವರು ಚಂದ್ರಕಾಂತ ಶಿಲೆಯೊಳಂದಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಲಿರಲತ್ತ ನಳಿನ ಭವ ಸುರರ ನೊಡಗೊಂಡು ನಡೆದಂದು ವೈಕುಂಠನವು ಕಾಣದಿರಲು ಇದೇನಿದು ಹರಿಯನ್ನು ಕಾಣಲು ಬಂದರೆ ಅವನು ಸಿಗನಲ್ಲ. ಕೈಲಾಸಕ್ಕೆ ಹೋಗೋಣ. ಬಳಿಕ ಕೈಲಾಸ ಕೈತನವಾಗ ಪುರಹರನು ನಿಳಯದೊಳಗಿಲ್ಲದಿರೆ ಕಳವಳಿಸೆ ಬಳಿಕವರು ಕೈಲಾಸಕ್ಕೆ ಬಂದರೆ ಹರನು ಗಿರಿಯನ್ನು ತೊರೆದಿದ್ದಾನೆ. ಮುಂದೇನು ಮಾಡುವುದು? ಶರೀರ ನುಡಿ ಹರಿಹರರು ತುಹಿನಾದ್ರಿಯೊಳಗಿರ್ಪ ಹದನವನ್ನು ಕೇಳಿದಿರಲ್ಲ, ಅವರಿರುವರು ತುಹಿನಾದ್ರಿಯಲ್ಲಿದ್ದಾರಂತೆ. ನಾವು ಹೋಗಿ ಅವರನ್ನು ಸೇರಿಕೊಳ್ಳುವ. ಹರಿಹರರ ಪದಕ್ಕೆ ರಾಗಿ ಸಕಲರು ದುರುಳ ಮಹಿಷಾಸುರನು ಪಟಳದಿ ಕರ ಹರಿಸುತಿ ಹವೆ ಮನಿವೆ ಹೊರೆವುದೇ ನಾನು ಹರಿಹರನ ಪಾದ ಪದ್ಮಗಳಿಗೆ ನಮೋ ನಮಃ. ಹೇಳಿ, ಬಂದ ಕಾರಣ ಹೇಳಿ. ಶಂಕರ ನಾರಾಯಣರೇ, ಮಾಲಿನಿ ಸಂಜಾತ ಮಹಿಷಾಖ್ಯ ನನ್ನ ಕುರಿತಾಗಿ ತಪಸ್ಸನ್ನು ಮಾಡಿ ಅಖಂಡಿತವಾದಂತಹ ವರಗಳನ್ನು ಪ್ರಾಪ್ತಿಸಿಕೊಂಡು ಮತ್ತನಾಗಿ 3 ಲೋಕಗಳನ್ನು ವಶೀಕರಿಸಿಕೊಂಡವನಿದ್ದಾನೆ. ಧರ್ಮವಂತರಾದಂತಹ ದೇವತೆಗಳನ್ನು ಬಡಿದು ಧಿಕ್ಕರಿಸಿದ ಕಾರಣದಿಂದಾಗಿ ಸರ್ವತ್ರ ಅವನದೇ ಆದಂತಹ ದುಷ್ಟ ಆಡಳಿತ ನಡೆಯುತ್ತಾ ಇದೆ. ಲೋಕವೆಲ್ಲವೂ ಅಲ್ಲೋಲ ಕಲ್ಲೋಲಗೊಂಡಿದೆ. ನಮ್ಮನ್ನು ಪೊರೆಯಬೇಕು. ಕೇಳಿದ ಕ್ಷಣದೊಳಗೆ ಲಕ್ಷ್ಮೀ ಕೇಳಿದ ಕ್ಷಣದೊಳಗೆ ಲಕ್ಷ್ಮೀ ಲೋಲದ ಹೃದಯ ಮನದೊಳಗೆ ಖಲಿದಾಳನಾದನ ದಿವ್ಯ ತೇಜವು ಮೇಲ ಕಡಾರೆ ಸುಳ್ಳನಾದಂತಹ ಮನುಷ್ಯನ ನಾಶಕ್ಕೋಸ್ಕರವಾಗಿ ನನ್ನಂತರ್ಗತವಾದಂತಹ ಮಹಾ ತೇಜಸ್ಸನ್ನೇ ಹೊರಗೆಡಹಿದ್ದೇನೆ. ಗುಡುಗುಡಿಸಿದ ಪುರವಿನ ಗುಡುಗುಡಿಸಿದನು ಪುರವಿನಾದನ ಧನಿಕ ಮಹಿಷಾಸುರನ ಉಪಟಳ ತಲೆದಾಯ ಎನ್ನಲು ತೇಜವು ಅಡರೆ ನಭವ ಮೈಸೂರಿಗಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ತೇಜಸ್ಸನ್ನೇ ಹೊರಗಡೆ ನಳಿನ ಭವನಂದು ಗಾದಿಯ ನಳಿನದ ಭವನಂದು ಗಾದಿಯ ತಳೆಯಲಾತನ ದಿವ್ಯ ತೇಜವು ನಲವಿನಿಂದಲನ ಭವದೇರಿದು ತಿಳುಹಲೇನು ಕೂಳಲ ನಾಶಕ್ಕಾಗಿ ನನ್ನಲ್ಲಿರುವಂತಹ ದಿವ್ಯ ಚೇತನವನ್ನು ಹೊರಗಿಡೈತೆ. ದೇವತೆಗಳ ದಿವ್ಯ ತೇಜಸ್ಸನ್ನೇ ಹೊರಗಿಡೈತೆ. ಮೂರು ಮೂರ್ತಿಗಳ ಮುಖದಿಂದ ಹೊರಟಿಹ ತೇಜ ಚಾರು ದಿಕ್ಪಾಲಕರ ತೇಜವನ್ನಾಗಿ ನಾರಿಯ ಆಕೃತಿ ತಳೆದು ಧರೆಗಿಳಿಯೇ ಸುರರು ಜಯ ಜಯವೆಂದು ನುಡಿಗೈದರು ಜಯ ಜಯ
ಜಯ ಕಾರ್ಯ ಅಸ್ಮದ್ವೈರಿ ವಿನಾಶನಂ. ಜಯ 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 ಜಯ. ಏಳಿರಿ ಏಳಿರಿ ಹರಿಹರಾಧ್ಯರು ತಾಳಿ ಧೈರ್ಯವ ಸುರಪ ಮುಖ್ಯರು ಹೇಳಬಾರದೆ ಬಂದ ಕಷ್ಟವ ಕೇಳಿಕೊಂಡೆ ಅಮ್ಮ ನಾರಾಯಣ ಜನನಿ ಮಹೇಶ್ವರ ಮಾತೆ ಇಂದ್ರಾದೀಸ್ ಮನಸರೇ ಜಗನ್ಮಾತೆ ಎದ್ದೇಳಿ ಧೈರ್ಯವನ್ನು ತಾಳಿ ನೀವೆಲ್ಲರೂ ಒಂದಾಗಿ ನಿಮ್ಮ ದೇಹದೊಳಗವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡಹಿ ಅದೆಲ್ಲವೂ ನಭಾಮಂಡಲದಲ್ಲಿ ಒಂದಾಗಿ ನಾರೀರವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪ್ಪಲದಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಮಾತೆಲಾಲಿಸು ಖಳ ಮಹಿಷನು ವಿಧಾತ ತಿಹವರ ಬಲದಿ ಸುರವಾದವೆಲ್ಲವನೆ ತೆಗೆಡಿಸಿ ನಿರ್ಭೀತಿಯಿಂದ ಅಮ್ಮ ವಿಧಾತ್ರಿ ವಿದ್ಯುನ್ಮಾಲಿಕಂದನಾದಂತಹ ಮಹಿಷನಾಮಕನ್ ಅದರನ್ನು ಭಜಿಸಿ ಬಹುವಿಧವಾದಂತಹ ವರಗಳನ್ನು ಪಡೆದು ಪ್ರವರ್ತನಾಗಿ ಲೋಕ ಮೂರರಲ್ಲಿ ಅಧರ್ಮದ ಧ್ವಜವನ್ನು ಸ್ಥಾಪಿಸಲು ಸುಖವಾಗಿ ತನ್ನ ಬೆಂಬಲಿಗರೊಂದಿಗೆ ದಾಂಗುಡಿ ಇಟ್ಟ ಪರಿಣಾಮದಿಂದ ಸಜ್ಜನರು ಕಣ್ಣೀರಿಡುವಂತಾಗಿದೆ. ಸುರ ಸಂತತಿಯೆಲ್ಲವೂ ಕೂಡ ಕಂಗೆಟ್ಟು ಕೂಡನಾದರೂ ನಿರ್ಭೀತಿಯಿಂದ ಮುನ್ನುಗ್ಗುತ್ತಾ ಇದ್ದಾನೆ. ನಾವೆಲ್ಲರೂ ಭೀತರಾಗಿದ್ದೇವೆ. ಲೋಕ ಕಂಟಕನಾಗಿರುವ ಮಹಿಷನನ್ನು ಉದ್ದೇಶಿಸಿ ಲೋಕಕ್ಷೇಮವನ್ನು ಸಾಧಿಸಿಕೊಡ ಕಡದೊರುಳ ಮಹಿಷ ತನದಿರು ಭಾವನ ಮಾರಾದಿಗೆ ಸುರನನ್ನು ಸೋಲಿಸಿ ನೆನೆ ಮಾತಾದೆ ಮಾತಾದೆ ಮೆರೆವಾನೆ ಕಳನಾಕದಿ ಮಾಲಿನಿ ಜಾತನಾದ ದುರುಳ ಮಹಿಷ ಅದರಿಂದ ವರವನ್ನು ಪಡೆದುಕೊಂಡು ಲೋಕಗಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಅಂತಹ ದುರುಳ ಮಹಿಷನನ್ನು ವರ್ಧಿಸಿ ನಿನಗೆ ಕ್ಷೇಮವನ್ನು ಒದಗಿಸುತ್ತೇನೆ. ಧೈರ್ಯ ತಾಳಿ. ಶಂಕದುರ್ಗಾದ್ಯನೊಳಗೊಂಡು ಧರ್ಮವ ಬೆಂಕದೆ ಗೆಲಿದ ತನಾಂಗ ಶಂಕಿಸದೆ ದರಿದಿನ್ನು ಪೊರೆವೆರೆನ ಕಿಕ್ಕರನ್ನು ಪ್ರೇಮದಿ ಮಕ್ಕಳೇ, ಅಸುರ ದುರ್ಗಾಸುರ ಬಿಡಲಾಸುರ ಎಷ್ಟೇ ಬಲಿಷ್ಠರಾದರು ಅವರೆಲ್ಲರನ್ನು ಮಡುವಿ ಅವರತ್ತರಿಂದಲೇ ಮೃತ್ಯುವನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಎನ್ನಲು ಜಯ ಜಯ ಎಂದು ಎನ್ನಲು ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಎನ್ನಲು ಜಯ 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 ಜಯ
ವಿಶ್ವಕರ್ಮನು ಘನತರವಾದ ವಸನ ಭೂಷಣಗಳನ್ನು ಸಮರ್ಪಿಸಿ ಮುಡಿಬಾಗಿಸಿ ನಿಂತಿದ್ದಾನೆ. ದೇವಸ್ತ್ರೀಯರೆಲ್ಲರೂ ಕೂಡ ಸಕಲ ರೀತಿಯ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಈ ಪುಣ್ಯ ಮುಹೂರ್ತ ಇನ್ನೇನು ಬೇಕು ನಮ್ಮ ನೇತ್ರ ನಿರ್ವಾಣೋತ್ಸವದ ಮಹಾ ಸೌಭಾಗ್ಯಕ್ಕೆ. ಮೂಢನಾಶಕ್ಕಾಗಿ ಹೊರಟಂತಹ ನಮ್ಮವ್ವನಿಗೆ ನಮ್ಮ ಕೈದುಗಳನ್ನೇ ಸಮರ್ಪಿಸಿ ಕೃತಾರ್ಥರಾಗೋಣವಾಗದೆ. ವನಜನಾಭನು ಕರದ ಚಕ್ರವ ತೃಣಯನಾಗ ತ್ರಿಶೂಲವನು ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಸುರಪ ವಜ್ರವ ಉಳಿದ ದಿಕ್ಪಾಲರು ಎನ್ನಲು ಜಯ 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 ದೊಡ್ಡ ಕುಪಸಬಿಗೆ ದೊಡ್ಡ ಪೀತಾಂಬರ ಗಟ್ಟಿ ಒಡ್ಯಾಣಕ ನಂದಿಗೆ ಕಿರುಗೆಟ್ಟಿ ಇಟ್ಟು ಶೋಭಿಸುವಂತ ಅಷ್ಟ ಸಂಪನ್ನೆ ಅಷ್ಟಾಯುಧ ಪಾಣಿಯಾಗಿ ಮಹಿಷಾಂತಕಿಯಾಗುತ್ತೇನೆ ಎಂದು ಹೊರಟು ನಿಂತ ಕಾಲಕ್ಕೆ ಅದೋ ಮಾತು ಕೊಟ್ಟಂತೆ ಪರ್ವತರಾಜನು ವಾಹನವಾಗಿ ಮೃಗರಾಜನಾಗಿ ಆಗಮಿಸ್ತಾ ಇದ್ದಾನೆ.
ಪರಿಪರಿಯ ಉತ್ಪಾದನೆಗಳು ಸೇರುತ್ತಾ ಇದೆ. ಒಂದು ಕಡೆಯಿಂದ ಕೆಂಡದ ಮಳೆ, ಮತ್ತೊಂದು ಕಡೆಯಿಂದ ರಕ್ತದ ಹೊಳೆಯಾಗಿ ಹರಿತಾ ಇದೆ. ಪ್ರಾಣಿ ಪಕ್ಷಿ ಎಲ್ಲ ವಿಕಾರವನ್ನೇ ಕೂಗ್ತಾ ಇದೆ. ಓಯ್ ಓಯ್, ಈಗ ನಾಳೆ ತಿಳಿದುಕೊಳ್ಳಿ, ಯಾರೋ ಪಲಾಕೆ ನಾಳೆ ಕೇಸರ ನೇರ್ಕೊಂಡು ಬಂದನಂತೆ, ನಮ್ಮವರು ಅಂತ ಸಂಕದುರ್ಗ ಕೊಂದಲಂತೆ. ಯಾರೇ ಯಾಗಿರಲಿ ರಥವನ್ನೇರ್ಕೊಂಡು ದಟ್ಟನೆ ಕೇಸರಿ ನೇರ್ಕೊಂಡು ಬಂದೆ. ನಮ್ಮವರಂತ ಸಂಕದುರ್ಗರ ಕೊಂದೆಯ ಮಾಲಿನಿ ಜಾತ ಮೈಸೂರಲ್ಲಿ ಬಂದಿದ್ದೇನೆ. ನನಗೂ ನಿನಗೂ ಯಾವ ರೀತಿಯ ದ್ವೇಷ ಎಲ್ಲ ವಿಚಾರವು ವಿಧಿಯಿಂದ ವರವನ್ನು ಪಡೆದಂತ ನೀನು ಹುಲಕ ಬಾತಲ ಸೇರಿ ಸ್ಥಳದಕ್ಕೆ ನಾಕವನ್ನೇರಿ ಇಂದ್ರಾದಿ ಪಂಚಮಹಾಪಾದಗಳ ಸಿದ್ಧ ನಿನ್ನ ಶಿರವನ್ನೇ ಕತ್ತರಿಸಿ ಸುಮನ ಪಡೆಯುವುದಕ್ಕೆ ಬಂದ
ನನ್ನನ್ನು ತರಿದಕ್ಕಾಗಿದೆಯಾ? ಇನ್ನು ಪ್ರಪಂಚದಲ್ಲಿ ಬದುಕಬೇಕಾದ್ರೆ ನೀನು ಏರಿ ಬಂದಂತ ಕೇಸರನ್ನು ಕಾರ್ಯಗಳಿಸು. 14 ಲೋಕದ ಒಡೆಯ ಮಹಿಷ ಈ ಪೀಠವನ್ನು ಏರುವಂತಹ ಸಮಯದಲ್ಲಿ ನನ್ನ ಅಷ್ಟಭುಜೆ ಅಯ್ಯೋ ನಿಜ ಸಂಭವಾಹಿನಿ
ಹರುಷದಲ್ಲಿ ನಾಕವನು ಪಾಲಿದು ಮರೆಯದೆ ಹೃದಯ ಜನನವನು ನೀ ನಿರತ ಮನದಿ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹಿಷ ಹಾಗೂ ಆತರನ್ನು ಕೊಲ್ಲುವುದಕ್ಕೆ 9 ದಿವಸಗಳೇ ಬೇಕಾಯಿತು. ಈ 9 ದಿವಸಗಳಲ್ಲಿ 9 ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಣಿನಿ, ಚಂದ್ರಘಂಟ, ಸ್ಕಂದಮಾತ, ಕಳತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ತಾಳುವುದರ ಮೂಲಕ ಹೂಳನ್ನು ವಧಿಸಿದೆ. ಈ 9 ದಿವಸಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿಯಿಂದ ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂಥ ಇಂದು ದುರುಳ ಮಹಿಷನ ಶಿರವನ್ನೇ ಹೂವಿಗೆ ಚೆಂಡಾಡಿ ವಿಜಯವು ನಮ್ಮ ಪಾಲಿಗೆ ಆಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿಯಿಂದ ಆಚರಿಸಲಿ. ಯಾರು ಶ್ರದ್ಧಾವಂತದಿಂದ ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸ್ತೇನೆ. ನಾಲ್ಕದ ಪೀಠ ನನಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ. ಅಮ್ಮ, ಮುಂದಕ್ಕೆ ನಮಗೆ ಕಷ್ಟ ಬಂದರೆ ನಾವೇನು ಮಾಡಬೇಕಮ್ಮ? ನೇರವಾಗಿ ತುಹಿನಗಿರಿಯನ್ನು ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನೇ ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆಲ್ಲರಿಗೂ ಶುಭವಾಗಲಿ. ಮತ್ತೆ ಕಾಲಾಂತರಕ್ಕೆ ಸೋಣಿತ ಪಟ್ಟಣವನ ಶುಂಭದಾನವನ ದಿಗ ವಿಭವದಲ್ಲಿ ಹಳಿರೇ ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ಶುಂಭಾನಿ ಶುಂಭರು ಅಂತ ಕೇಳಿದ್ದೇವೆ. ಹೊರಟು ಬಂದಿರುವ ಕಾರ್ಯಕಾರಣ
ದೇವಿಯ ಗರ್ಭಾಂಬದಲ್ಲಿ ಹುಟ್ಟಿಕೊಂಡವರು ನಾವು. ಶುಂಭ ನಿಶುಂಭರೆಂಬ ಹೆಸರನ್ನು ಗಳಿಸಿಕೊಂಡೆವು. ತಮ್ಮ ನಮ್ಮ ಕೀರ್ತಿಯೋ ನಿಮಿತ್ತವಾಗಿ ಉಳಿಯದು. ಎತ್ತರದ ಬಿತ್ತರದ ಕೀರ್ತಿಯನ್ನು ಸಂಪಾದಿಸಿಕೊಳ್ಳುವಂತ ಮಹಾಕಾಂತೆಯಿಂದ ಘೋರ ಕಾಂತಾರವನ್ನು ಸೇರಿ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮೊದಲಾಗಿ ಭೂಲೋಕ, ಆ ಬಳಿಕ ಪಾತಾಳ ಲೋಕ, ಎರಡು ಲೋಕವೇ ನಮ್ಮ ವಶಪಡಿಸಬೇಕೆಂದೆನುತ ಅಣ್ಣನ ಒಡನೆ ನುಡಿದ. ಪವಿತ್ರವಾದಗಳು ವಂದಿಸಿಕೊಂಡಿದ್ದೇವೆ. ಬ್ರಹ್ಮದೇವನನ್ನು ಭಕ್ತಿಯನ್ನು ಮೆಚ್ಚಿಸಿ ಬೇಕು ಬೇಕಾದಂತ ವರವನ್ನು ಪಡೆದವರು ಮೂರು ಲೋಕವನ್ನು ಗೆಲ್ಲುವ ಆಸೆಯಿಂದ ಹೊರಟಿದ್ದೇವೆ. ಈಗಾಗಲೇ ಎರಡು ಲೋಕವನ್ನು ಗೆದ್ದವರಿದ್ದೇವೆ. ಉಳಿದಿದೆ ಒಂದು ಲೋಕ. ಹಿರಿಯವರು ಅದರ ಸೇರಬೇಕಾದ ಸ್ವರ್ಗ ಲೋಕ. ನೀನು ಆಜ್ಞೆಯನ್ನು ಕೊಟ್ಟೆ ಅಂತಾದ್ರೆ ನೀವು ಕೊಡಿಸ್ತೇವೆ. ಹಾಗಾದ್ರೆ ಯಾಕೆ ತಡ ತಮ್ಮ ಏರುವ ನಾಲ್ಕಲೋಕ ಎದುರಿಗೆ ಬಂದವರು ಯಾರು ಗೊತ್ತೇ? ಯಾರು? ಶೋಣಿತಾಪುರಾಧೀಶ ಶುಂಭ ನಿಶುಂಭರು ಬಂದಿದ್ದೇವೆ. ಹಿರಿಯವರಾದ ನಮಗೆ ಸೇರಬೇಕಾದ ಸ್ವರ್ಗದ ಅಧಿಕಾರ ನೀವಾಗಿ ಬಿಟ್ಟು ಕೊಟ್ಟೆ ಅಂತಾದ್ರೆ ಬದುಕುವುದಕ್ಕೆ ಬಿಟ್ಟೇನು, ಎಲ್ಲವಾದರೂ ಹೊಡೆದ ಹೊಡಿಸೇನು. ನಿಶುಂಭ ಇನ್ನ ಪರಾಕ್ರಮ ಏನು ಎಂಬುದಾಗಿ ನೋಡಿಯೇ ನೋಡೋಣ. ಎಲ್ಲರನ್ನು ಕೊಲ್ಲಿಸುವ ನಾನೇ ಅದಕ್ಕಾಗಿ ಸ್ವರ್ಗಲೋಕದ ಸರ್ವ
ಅಧಿಕಾರ ನಮ್ಮ ಪಾಲಿಗೆ ಸಿಗಬೇಕು. ಇದನ್ನು ಪಡೆಯುವಂತ ಛಲದಿಂದಲೇ ಬಂದ ಬೇರೆ ಶೋಣಿತಾವರದ ಶುಂಭಾಸುರನ ಯುದ್ಧಕ್ಕಾಗಿ ಬಂದಿದ್ದೇನೆ. ಇಂದ್ರ ಏನು ನಿನ್ನಲ್ಲಿ ಹೇಳ್ತಿದ್ದೇನೆ, ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಕೊಡು. ನಿನಗೆ ಬದುಕಿನ ಆಸೆ ಉಂಟಾದ್ರೆ ಮರದ ತುದಿಯ ನೇರಿ ಕೋದಿಯ ಶಶಿಯುದಿ ಬಾಬ ಬಯಸಿ ಮೊದಲಳು ದೊರೆಯುವುದುಂಟೆ ಶಶಿಯುದಿ ಬಾಬ ಬಯಸಿ ಮೊದಲಳು ಏನ ನಮ್ಮದಾದಂತಹ ಸ್ವರ್ಗಲೋಕವನ್ನು ಬಯಸಿ ಏನು ಈಗ ನೀನು ಬಂದದ್ದು ಹೇಗಾಯ್ತು? ಕೋತಿ ಎಂದು ಮರವನೇರಿ ಸಸಿಯನ್ನು ಬಯಸಿದ ಸಾಧ್ಯವಿಲ್ಲದ ವಿಷಯ ಬಿಡೋದು. ಅಯ್ಯೋ ಏನು ದೊಡ್ಡದಾದಂತಹ ದೀಪಕ್ಕೆ ಪತಂಗಗಳು ಬಂದು ಮುಟ್ಟಿದರೆ ಅವುಗಳ ಗತಿ ಏನಾಗುತ್ತದೆ? ದೀಪವನ್ನು ಪುಡಿಗೈದು ಹೊರ ಪ್ರವೇಶ ಮಾಡಿ ತೋರಿಸ್ತೇನೆ. ಸ್ವರ್ಗಲೋಕ ಅಂದ್ರೆ ಏನು? ಹುಲಿಯ ಗುಹೆ ದೊಡ್ಡ ಬಿಡು. ಅಂತಹ ಹುಲಿಯ ಗುಹೆಗೆ ನೀನು ಬಂದದ್ದು ಸಣ್ಣ ಇಲಿ ಗುಹೆಗೆ ಪ್ರವೇಶ ಮಾಡುವಂತ ಸಾಮರ್ಥ್ಯ ನನಗುಂಟು. ವಿನಾಶಕಾಲ ವಿಪರೀತ ಬುದ್ಧಿ ಒಂದ ನಿನ್ನೂರಿಗೆ ಆಗುವುದಿಲ್ಲ, ಯಮನೂರಿಗೆ ನಾನೇ ಹೋಗುವುದಕ್ಕೆ ಬಂದವ ನಾನಲ್ಲ. ಇಂದ್ರ ನೀನು ಎಷ್ಟು ಮಾತಾಡಿದ ಅಷ್ಟು ನೀನೊಬ್ಬ ಬಾಯಿ ಬಡುಕ ಇಂದ್ರ. ನಮ್ಮಂತವ್ರು ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲಿ ಪೆಟ್ಟು ತಿಂದು ಓಡುವ ಜಾತಿಯೇ. ನಿನ್ನಂತವನಿಗೆ ಪೆಟ್ಟಲ್ಲದೆ ಮತ್ತೆ ಮದ್ದಿಲ್ಲ ನಡೆಯಲ್ಲ ಬೈ. ಜಗಕ್ಕೆ ಅಧಿಕಾರಿಯುದರಂಬುದಾಗೆ ಮೋರನೆ ರಂಗುರ ಹೊಯ್ಸಿ ಸುರವಾರವದಾದ ಜಗಡೀಸಿ ಅಪರಾಧೀಶನಿಗೆ ಜಯವಾಗಲಿ, ಅಸುರ ಕುಲದ ಕಣಿಗೆ ಜಯವಾಗಲಿ, ಶುಭವಾಗಲಿ. ಮೂರು ಲೋಕದ ಒಡೆಯನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳ. ನೋಡಿದೆ ತಮ್ಮ ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲೇ ನೋಡಲಿ ನೋಡು ಇಂದ್ರ ದೇವತೆಗಳೆಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಏನಾಗಲಿ ತಮ್ಮ, ಓಡಿ ಹೋದವ್ರನ್ನು ಬೆನ್ನಟ್ಟು ಸರಿಯಲ್ಲ. ನಮಗೆ ಬೇಕಾದ ಯಾವುದು? ಸ್ವರ್ಗದ ಪೀಠ ನಮ್ಮ ಪಾಲಿಗೆ ಸಿಕ್ಕಿದೆ. ನಮ್ಮ ಇಂದಿನ ದಿವಸ ಸ್ವರ್ಗದ ಸಿಂಹಾಸನ ಏರಿದ ಕ್ಷಣದಲ್ಲೇ ನಮ್ಮವರೆಲ್ಲರೂ ಶುಂಭರಿಗೆ ಜಯವಾಗಲಿ, ಶುಭವಾಗಲಿ ಎನ್ನುವಂತ ಜಯಘೋಷವನ್ನು ಆಡುತ್ತಾ ಇದ್ದಾರೆ. ಈ ವೇಳೆಯಲ್ಲಿ ಮೂರು ಲೋಕವೇ ನಮ್ಮ ಸ್ವಾಧೀನ. ಇನ್ನು ಮುಂದೆ ಹೊಸ ಅಧಿಕಾರ ತಮ್ಮ. ಇಲ್ಲಿದ್ದಂತ ಅಂಗನ ಮನೆಯರು ರಂಬೆ, ಉರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಗೋಷ್ಠಿ ಇವರೆಲ್ಲರನ್ನು ನಮ್ಮ ಸೇವೆಗಿರಿ. ಆ ಬಳಿಕ ನೋಡಲಿ ಭೂಲೋಕದಲ್ಲಿ ಯಾಗ ಯಜ್ಞ ನಡೆಯುತ್ತಾ ಇದೆ. ಇನ್ನು ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ನಮ್ಮ ಪಾಲಿಗೆ ಸೇರಬೇಕು. ಆ ಬಳಿಕ ಸೂರ್ಯಚಂದ್ರರ ಸಂಚಾರವನ್ನಲ್ಲೇ ನಿಲ್ಲಿಸಿದೆ. ನಮ್ಮ ಇಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗಾದ ಸಂತೋಷವೇ. ದೇವತೆಗಳು ಯುದ್ಧ ಮಾಡಿದ ಆಯಾಸ, ಸ್ವಲ್ಪ ವಿಶ್ರಾಂತಿ.
ಮತ್ತೆ ಬಾಡಿ ಹೋಗಿದಿಲ್ಲ ಮಗನಿ. ಏನಾಯ್ತಪ್ಪ? ಯಾರಿಂದ ಕಷ್ಟ ಬಂತು ಹೇಳು ನನ್ನಲ್ಲಿ. ಭಿನ್ನವಿಸುವುದೇನು ತಾಯೇ ಲೋಕವನ್ನೇ ಬಾಲಿಪ ಆದಿ ಮಾಯೇ. ಏನು ಪುಟ್ಟ? ನಿನ್ನಾಜ್ಞೆಯಲ್ಲಿ ಬಿಡುಗಣ್ಣರೋಡನೆ ನಾಕವನ್ನಾಳೆ ಖಳರಿಂದ ಬಂದ ಮಾಡುವುದಾಯ್ತು. ಭಿನ್ನವಿಸುವುದೇನು ತಾಯೇ ಆದಿ ಮಾಯೇ. ಭಿನ್ನವಿಸುವುದೇನು ತಾಯಿ ಅಮರೇಂದ್ರ, ಲೋಕವನ್ನೇ ಪಾಲಿಪ ಆದಿ ಮಾಯೆಯೇ. ಏನಾಯ್ತಪ್ಪ? ಅಮ್ಮ ಮಗನೇ, ಅಂದು ಮಹಿಷದಾನವನನ್ನು ಸಂಹರಿಸಿ ಸುರಲೋಕವನ್ನು ನಮಗೆ ಸ್ಥಿರ ಮಾಡಿಕೊಟ್ಟವಳಲ್ಲವೇ ತಾಯೇ? ಖಂಡಿತ. ಈಗ ಹಾಗಲ್ಲವಮ್ಮ. ಏನಾಯಿತು? ಭೂಲೋಕದವರ ಯಾರವರು? ಶುಂಭ ಏನು ಮಾಡಿದ್ರು? ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ಪರಿಣಾಮ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾರೆ ತಾಯೇ. ತಾಯೇ ಅವರಿಂದ ನಮ್ಮನ್ನು ರಕ್ಷಿಸಮ್ಮ. ಭಯ ಕರುಣಿಸುತ್ತ ಲಭಯವನು ನುಡಿದಳು, ಕರುಣಿಸುತ್ತ ಲಭಯವನು ನುಡಿದಳು. ಕಿರಿದು ಸಮಯದಿ ತರಿದು ದೈತ್ಯರ, ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ತುಹಿನಗಿರಿಯೊಳು, ಮರೆಸಿ ನಿಜವನು ತುಹಿನಗಿರಿಯೊಳು ಇರುತ್ತ ನೋಡುವುದೆನ್ನ ಲೀಲೆಯ, ಇರುತ್ತ ನೋಡುವುದೆನ್ನ ಲೀಲೆಯ. ಹರುಷದೊಳಗೆಂದೆನುತ ತ್ರಿದಶರಿಗನುಹಿ ಶ್ರೀದೇವಿ ಶ್ರೀದೇವಿ ಅಮರೇಂದ್ರ, ವಾಮಮಾರ್ಗ ಅವಲಂಬಿಯಾದ ಶುಂಭನಾದ್ರೂ ಏಕೋದ್ಯಮನಿಸಿಕೊಂಡಿರಬೇಕು. ಜಗತ್ತನ್ನೇ ನಿಯಂತ್ರಿಸುವಂತಹ ಶಕ್ತಿ ಒಂದು ಉಂಟು ಅಂತ ಆತನಿಗೆ ಗೊತ್ತಿಲ್ಲ. ಅದು ಏನು ಎಂಬುದನ್ನು ಪ್ರಪಂಚಮುಖಕ್ಕೆ ನಾನು ತೋರಿಸಿಕೊಡುತ್ತೇನೆ. ಯಾವ ರೀತಿ ಗೊತ್ತೇ? ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭಾನಿಶುಂಭರನ್ನು ಕಿರಿದು ಸಮುದ್ರೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ ಮಗನೇ. ತನಕ ನಾವು ಎಲ್ಲಿರಬೇಕಮ್ಮ? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇಟ್ಟುಕೊಳ್ಳಿ. ಒಬ್ಬೊಬ್ಬ ಕಣನನ್ನು ಒಂದೊಂದು ರೂಪದಿಂದ ಒಂದೊಂದು ವಿಧದಿಂದ ಒಂದೊಂದು ಆಯುಧದ ಕೊಲ್ಲುವಂತ ಚಂದವನ್ನು ಕಣ್ತುಂಬ ಕಾಣಬೇಕು. ಹೋಗಿ ಮಕ್ಕಳೇ, ನಿಶ್ಚಿಂತರಾಗಿ. ಜಯ 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 ಜಯ. ಅಳಬೇಡ. ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ, ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ. ಬಳಿಕ ಶಕ್ತಿ ರೂಪಿಣಿ ಧೈರ್ಯವ ತಿಳುಹಿ, ಬಳಿಕ ಶಕ್ತಿ ರೂಪಿಣಿ. ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದನುತ, ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದನುತ. ತಿಳಿದಳ ಕ್ಷಣದೊಳಗೆ, ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುದಲಿ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ
ದೈತ್ಯ ವೃಂದವ ಮೋಹಿಸಿ ತರಿಯೇ ದೈತ್ಯ ವೃಂದವ ಮೋಹಿಸಿ ತರಿಯೇ ಸುಂದರ ತಾಳೆ ತಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ಸುಂದರ ಗವ ತಾಳೆ ತಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ನಿಂತಳು ಮೆರೆವ ಕದಂಬವನದೊಳಂದು ನಿಂದಳು ಮೆರೆವ ಕದಂಬವನದೊಳಂದು ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ತರಿಯೇ ದೈತ್ಯ ವೃಂದವ ಮೋಹಿಸಿ ತರಿಯೇ 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 ಆ ಆ ಆ ಆ ಅಳುವತ್ತು ಮನಸ್ಸರಿಗೆ ಧೈರ್ಯದ ಮಾತನ್ನು ಕಳುಹಿದ್ದಾಯಿತು. ಧನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದ ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರ ಕೊಲ್ಲಬಹುದು. ಆದ್ರೆ ಇಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಜಗನ್ಮಾತ ನನಗೆ ಯೋಚಿಸುವಂತಹ ಪ್ರಮೇಯ ಒಂದು ಒದಗಿ ಬಂತಲ್ಲ. ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರನ್ನು ದೂರಿ ಪ್ರಯೋಜನ ಇಲ್ಲ. ನನ್ನ ಮಗನಾದ ಬ್ರಹ್ಮದೇವನಾಗಿದ್ದಾನೆ. ಈ ಹಿಂದೆ ಶುಂಭನ ಪಕ್ಷದ ಚಂಡಮುಂಡರು ಬ್ರಹ್ಮದೇವನ ಮೆಚ್ಚಿಸಿ ವಿಶೇಷವಾದ ವರನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವ ಪರ್ಯಂತು ಯೋಚಿಸಿ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗಿದ್ರು ಯಾರಿಲ್ವಂತೆ. ಶುಂಭನ ಪಕ್ಷದವರಿಗೆ ಹೊನ್ನಿನ ಆಸೆ ಉಂಟೆ, ಇವರಿಗೆಲ್ಲ ಮಣ್ಣಿನ ಆಸೆ ಉಂಟ? ಇಲ್ಲ. ರಕ್ಕಸರಿಗೆ ಆಸೆ ಎಂದು ಹುಟ್ಟುವುದು ಹೆಣ್ಣಲ್ಲಿ ಮಾತ್ರವಂತೆ. ಸರಿ, ಅದರ ನೆಪವಾಗಿರಿಸಿಕೊಂಡಂತ ನಾನು ಈ ರೂಪವನ್ನೇ ಮರುಗೊಳಿಸಿ ಮೂರು ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನಂತೂ ಕೌಶಿಕಮ್ಮ ನಾಮನಿರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆ ಪಟ್ಟವಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳೋದಕ್ಕೆ ಯೋಗ್ಯವಂತ ಸ್ಥಳ ಬೇಕು. ನಿರ್ಜನ ಪ್ರದೇಶ, ಕತ್ತಲೆ ತುಂಬಿಕೊಂಡಿದೆ. ಏನು ಮಾಡುವುದು? ಜಗದ ಮಾತಂತರನ್ನು ಯೋಚಿಸುವುದಲ್ಲ, ಮನಸ್ಸಲ್ಲೊಂದು ಸಂಕಲ್ಪ ಮಾಡಿದ್ದೇನೆ. ಕಾಣುತ್ತಾ ಉಂಟು ಕನಕದುಯ್ಯಾಲೆ, ಯಾರು ಬಿಡ್ತಾರೆ? ಶುಂಭಾಸುರನೇ ಮದೆಯೇ ಪೃಥ್ವಿಯಲ್ಲವ ಸಂಚರಿಸಿ ಶೋಧಿಸುವೆ ಎಂದೆನುತ
ಒಲಿದ ವಿಧಾತ ಎರಡು ವರ ಯಾವುದು? ಮನೋವೇಗ, ಬ್ರಹ್ಮಚರ್ಯ. ಇಳಿದೆವು ಪಾತಾಳ ಲೋಕಕ್ಕೆ. ಅಲ್ಲಿದ್ದಂತಹ ವರಗಾದಿಗಳ ಹೆಳೆಮುರಿಯನ್ನು ಕಟ್ಟಿದೆವು. ಆಮೇಲೆ ಭೂಲೋಕ ಸ್ವಾಧೀನ. ತದನಂತರ ಏರಿದ್ದೆ ನಾಲ್ಕು ಲೋಕವನ್ನು. ಅಲ್ಲಿ ನಮಗಿಂತ ಮೊದಲಾಗಿ ಶುಂಭದಾನವ ಸ್ವರ್ಗಲೋಕವನ್ನು ಆಕ್ರಮಿಸಿಕೊಂಡಿದ್ದ. ಶುಂಭನಾದರೇನು ಶಂಭೇ ಬಂದರು. ಒಮ್ಮೆ ನಮಗೆ ಗೆಲ್ಲುವಂತಹ ಸಾಮರ್ಥ್ಯ ನಮ್ಮಲ್ಲಿದ್ರು. ಹಾಗಾಗ್ಲಿಲ್ಲ. ನಾರದರ ಆಗಮನ, ಕೊಟ್ಟರು ಮಂತ್ರಿಯ ಪದವಿಯನ್ನು. ಆಮೇಲೆ ಹೊಗಳಿದವರ ಜೊತೆಗೆ ಹೆಗಳಿದವರ ಶಿರ ಹಾರಿಸಿದವರಿದ್ದೇವೆ. ಮೂರು ಲೋಕ ಸಂಚಾರ ಹಸಿವೆ.
ಎಲ್ಲರಿಗೊಡ್ಡುತ್ತ ತನುವ ಶ್ರಮವನು ಕಳೆವೆ 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 ಎಂದೆನುದಾಗ ಬರಲು 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 ಕದಂಬವನದೆಡೆಗೆ ಕಳರು ಮೃಗಮಾಂಸವನು ಮೆಲುತ ಮೆಲುತ ಮೆಲುತಲಿ ಹೇಗಾಯ್ತ ಬೇಟೆ? ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಹೌದು. ಇಂತಹ ಬೇಟೆಯನ್ನು ಆಡಿದ್ದೇವ? ಆಡಿರ್ಬೋದು, ಆದ್ರೆ ಕೆಲಸಮಯ ಆಗಿ ಹೋಯ್ತು. ಮತ್ತೆ ಇವತ್ತು ಬೇಟೆ ಆಡದೆ ಮತ್ತೆ ಯಾವಾಗ ಬೇಟೆ? ಮತ್ತೆ ಏ ತಮ್ಮ, ನನಗೆ ಭಾಸವಾಗ್ತಾ ಉಂಟು, ಇದು ನಾವು 50ನೇ ಬಾರಿ ಬೇಟೆ ಆಡುವುದು. ಏ ತಮ್ಮ, ಹಾಗಾಗಿ ಸ್ವಲ್ಪ ಬೇಟೆ ಉತ್ಸಾಹ ಹೆಚ್ಚೆ. ಏ ತಮ್ಮ, ಏನೋ ನೀನೊಂದು ದಿಕ್ಕನ್ನು ಹಿಡಿದು ಮುಂದುವರಿದವ. ಏನು ತಿಂದೆ? ನನಗಾಗಿ ಏನು ತಂದೆ? ಹೇಳು ನನ್ನ ಮುಂದೆ. ಅಣ್ಣ, ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿತೊಂದು ಹರಿಣ. ಓಡಿದೆ, ಹೋದೆ, ಇದರ ಕೋಡನ್ನು ಗರನೆ ಗರಗರನೆ ಗರನೆ ಗರಗರನೆ ಗರನೆ ಗರಗರನೆ ತಿರುಗಿಸಿ ಒಂದೇ ಬೆಟ್ಟು ನೆಲಕ್ಕೆ ಗರಣೆ ಗರಗರಣೆ. ಒಳ್ಳೇದು. ರುಂಡ ಬೇರೆ ಮುಂಡ ಬೇರೆ. ನೆತ್ತರನ್ನು ಕುಡಿದೆ, ಮಾಂಸವನ್ನು ತಿಂದೆ, ಎಲುಬುಗಳನ್ನು ಕಟಕಟನೆ ಜಗಿದೆ. ಹಾಗೆ ಶಬ್ದ ಬಂತ? ಅದು ಎಲುಬು ಗಟ್ಟಿಲ್ಲ. ಓ, ಎಳತ್ತು ಎಳತ್ತು ಎಲುಬನ್ನು ಜಗಿದ್ರೆ ಹಾಗೆ ಶಬ್ದ ಬರುತ್ತೆ. ಹಾಗೆ ಹಾಗೆ ಹಾಗೆ. ಅಣ್ಣ, ಹೊಟ್ಟೆ ತುಂಬಲಿಲ್ಲ. ಮುಂದಕ್ಕೆ ಮುಂದಕ್ಕೆ ಹೋದೆ, ಕಾಣಿಸಿತು ಮೊಲಗಳ ಗುಂಪು. ಏನು ಮಾಡಿದೆ? ಒಂದನ್ನು ಬಿಡ್ಲಿಲ್ಲ, ಎಲ್ಲವನ್ನು ಹೇಗೆ ಆಮೇಲೆ ಒಂದೊಂದನ್ನೇ ತೆಗೆದೆ, ಡಿಡಿಕ್ಕ 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 ಎಂದು ನೆಲಕ್ಕೆ ಬಡಿದೆ. ಹೌದೇ? ಎಲ್ಲವೂ ಚೂರ್ 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 ಚೂರ್. ಇಷ್ಟು ಮಾಡಿ ಪ್ರಯೋಜನ ಇಲ್ಲ ಅಂತ ಆಯ್ತು. ಏನು ಮತ್ತೆ ಚೂರಾಯ್ತಲ್ವೇನು? ಮೊಲದ ಮಾಂಸವೆಲ್ಲವೂ ಒಡೆದು ಚೂರಾಗಿ ಹೋಯ್ತು. ಎಲ್ಲ ಬಿಲ್ಲಿ ಆಯ್ತು. ಅದನ್ನೆಲ್ಲ ಒಂದುಗೂಡಿಸಿದೆ, ದೊಡ್ಡದಾದಂತಹ ಮೊಲದ ಮಾಂಸದ ಮುದ್ದೆ ಅದು ನಮಗೆ ಗುಳುಗು. ಏನಾಯ್ತಾ? ತಿಂದದ್ದು ಹೆಚ್ಚಾಯ್ತು. ಈಗ ಗೊತ್ತಾದ ನಿನಗೆ? ತಿಂದ ಮೇಲೆ ಗೊತ್ತಾಗುದು. ನನಗೆ ಗೊತ್ತಿತ್ತು ಇವತ್ತು ಹೀಗೆ ಆಗ್ತದೆ ನಿನಗೆ. ಅಣ್ಣ, ತಿಂದದ್ದು ಹೆಚ್ಚಾಯ್ತು, ಎಲ್ಲವೂ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಉಂಟು. ಬಂತ? ಸ್ವಲ್ಪ ಆದ್ರೂ ಹೊರಗೆ ಹಾಕಿದ್ನ ಕಾಣೋದಿಲ್ಲ. ಬಾಯಿಯಲ್ಲಿಯವರೆಗೆ ಬಂತು, ಅದನ್ನು ಹಾಗೆ ನುಂಗಿದೆ. ಹುಳಿ ಹುಳಿಯಾಗಿ ಒಳ್ಳೆಯದು, ಒಳ್ಳೇದು ಒಳ್ಳೇದು ಒಳ್ಳೆ. ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ಒಮ್ಮೆ ಖಾರ ಬೇಕು, ಅದನ್ನೇ ತಿನ್ನಬೇಕು, ಅದನ್ನೇ ನುಂಗಬೇಕು. ಒಳ್ಳೇದಾಗ್ತದೆ, ಬಹಳಷ್ಟು ರುಚಿಕರವಾಗಿ. ಹೌದಲ್ವಾ ಅಣ್ಣ, ಎಲ್ಲ ಮೊಲಗಳನ್ನು ಹಿಡಿದೆ ಅಂತ ಭಾವಿಸಿದ್ದು, ಆಗ ಇಲ್ಲಿ ಕೆಲವು ಮೊಲದ ಮರಿಗಳು. ಅದು ಹೇಗೋ ಬಾಕಿ ಆದದ್ದು? ಬಾಕಿ ಆದದ್ದು ಇರ್ಲಿ ಇರ್ಲಿ, ಅದು ಅಲ್ಲಿ ಬಿಡಬಾರ್ದು. ಇಲ್ಲಿ 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 ಅದಲ್ಲಿ ಬೇಡವಾ? ಇರ್ಲಿ ಬೇಡ ಬೇಡ, ನಮಗೆ ಹೋಗ್ಲಿಕ್ಕೆ ಒಳ್ಳೆ ವ್ಯವಸ್ಥೆ ಉಂಟು. ಹೌದೌದೌದು, ಬೇಗ ಹೋಗಿ ಹಿಡಿಯುವುದು. ಹೋಗುವಾಗ ಹಿಡ್ಕೊಂಡು ಹೋಗು, ಈಗ ಬೇಡ. ಹೋಗುವಾಗ ಒಂದೊಂದೊಂದು ಹೊತ್ತುಕೊಂಡು ಹೋಗುದು. ಹೌದಲ್ವಾ? ಯಾರು ಕೇಳಲಿಕ್ಕೆ ಬರ್ತಾರೆ ನೋಡ್ಬೇಕು. ಅಣ್ಣ, ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ನಾನೊಂದು ದಿಕ್ಕನ್ನು ಹಿಡಿದು ಮುಂದುವರಿಯುವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ ತಮ್ಮ ಹಂದಿ ತಮ್ಮ ಹಂದಿ ಏನೋ ಮಾತಾಡುತ್ತಿಲ್ಲ. ಓ ಹೇಳಲಿಕ್ಕೂ ಬೇಸರ ಆಗ್ತದೆ. ಓ ಹೇಳಿದ್ರೆ ನಾನು ಹಂದಿ, ನಾನು ಹಂದಿ ಆದ್ರೆ ನೀನು ನನ್ನ ಅಣ್ಣ ದೊಡ್ಡ ಹಂದಿ. ಹಾಗಲ್ಲೋ, ಮತ್ತೆ ತಮ್ಮ ಹಂದಿ ಅಂತ ಹೇಳಿದ್ದಿ. ತಮ್ಮ ಹಂದಿ ಒಂದು ಗೋಚರಿಸಿತು. ಹಂದಿ ಕಂಡಿತು. ಹೌದು, ಬಿಡುವೇನೆ. ಏನು ಮಾಡಿದೆ? ಅದರ ಬಾಲಕ್ಕೆ ಕೈ ಕೊಟ್ಟ, ನೆಲಕ್ಕೆ ಬಡಿದೆ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಎಲ್ಲ ಬೇರೆ ಬೇರೆ ಮಾಡಿದ್ದೆ. ಮತ್ತೆ ಅಲ್ಲಿಗೆ ಕಲಸಿದೆ, ತಿನ್ನುವುದಕ್ಕೆ ಪ್ರಾರಂಭ ಮಾಡಿದೆ. ಹೊಟ್ಟೆ ತುಂಬಿತ್ತು, ನಿನ್ನ ನೆನಪಾಯಿತು. ಏ ಪಾಪಿ, ಏನ ಹೊಟ್ಟೆ ತುಂಬಿದ ಮೇಲೆ ಯಾವ ಕರ್ಮಕ್ಕೆ ನನ್ನ ನೆನಪಾದದ? ಯಾವ ಅಣ್ಣನಿಗೆ ಆಗಲಿ ಹೊಟ್ಟೆ ತುಂಬುವುದಕ್ಕಿಂತ ಮೊದಲು ತಮ್ಮ ಹಸಿರಿದ್ರೆ ಅವನ ನೆನಪಾಗುವುದುಂಟಂತೆ. ಆದ್ರೆ ನನ್ನ ಅಣ್ಣ ನೀನು ಯಾವ ಕರ್ಮಕ್ಕೆ ಎಲ್ಲ ತಿಂದ ಮೇಲೆ ತಮ್ಮ ನಿನ್ನ ನೆನಪಾಯ್ತು ಅಂತ ಹೇಳ್ತಿಲ್ಲ. ನೀನೇನು ತಂದಿದ್ಯಾ? ನಾನೇನು ತರಲಿಲ್ಲ. ನೀನ್ ತರ್ಲಿಲ್ಲಲ್ಲ? ಏ ತಮ್ಮ, ಏನು? ನಿನಗೆ ತಲೆ ತಂದಿದ್ದೇನೆ. ತಲೆ? ಹೌದೌದು. ಓ, ಈಗ ಹಾರ್ತಾ ಇರೋದು ಅದರ ತಲೆಯ? ಮತ್ತೆ ನಿನಗೆ ಅದು ತಲೆ ಅದೇನು ನೀನು ಮರಕ್ಕೆ ಕಟ್ಟಿ ಹಿಡಿದು ತಂದಿದ್ದೇನೆ. ಅದನ್ನೇ ನೀನು ಮರಕ್ಕೆ ಕಟ್ಟಿ ಹಾಕಿದ್ದದು? ಏ, ಅದು ನಿನಗೆ ಅಲ್ವಾ? ಹಾಗೆ ಹಾಗೆ ನಾನು ಹಾರಿ ತಿನ್ನಬೇಕಂತ. ಇಲ್ಲಿ ಹಾರಿದು ಸಾಕಾಗುದಿಲ್ಲ, ಅಲ್ಲಿ ಹಾರಬೇಕಂತ. ಹೌದೌದೌದು. ತಮ್ಮ, ಅಣ್ಣ,
ಈ ಕಾಲದಲ್ಲಿ ಆ ತಲೆ ಒಂದಲ್ಲ ಎರಡಲ್ಲ ಮೂರಲ್ಲ ಕೆಲವು ಕಾಣ್ತಾ ಉಂಟು. ಹೌದೌದು. ಹಾಗಾಗಿ ಎಲ್ಲವನ್ನು ನನಗೆ ತಿನ್ಲಿಕ್ಕೆ ಆಗ್ಲಿ. ತಲೆ ತಿನ್ಲಿಕ್ಕೆ ನೀನೇ ಆದೀತು. ಅಲ್ಲಪ್ಪ, ತಲೆ ನಾನು ಎಷ್ಟಾರು ತಿನ್ನಬಹುದು, ಆದ್ರೆ ಹೊಟ್ಟೆ ತುಂಬಿದ ಮೇಲೆ ಎಲ್ಲವನ್ನು ತಿನ್ನುವುದಕ್ಕಾಗ್ತದ? ಅದಕ್ಕಾಗಿ ನಮ್ಮ ಅಣ್ಣನಿಗೆ ಶುಂಭನಿಗೆ ವಡೆ ಅವನಿಗೆ ತೆಗೆದುಕೊಂಡು ಹೋಗಬೇಕು. ಹೌದಲ್ವಾ? ಸರಿ ಅಣ್ಣ. ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಒಂದು ಕೆಲಸ ಮಾಡಬಹುದಾ? ಏನೋ ಸ್ವಲ್ಪ ಗಾಳಿ ಹಾಕಬಹುದಾ ನಿನಗೆ? ಅಣ್ಣ, ಒಂದು ಕಾರ್ಯ ಮಾಡಬಹುದಾ? ಕಾರ್ಯ ಸ್ವಲ್ಪ ಗಾಳಿ ಹಾಕಬಹುದಾ? ಕಾರ್ಯ ಮಾಡ್ಲಿಕ್ಕೆ ನಾನು ಯಾವುದು? ಯಾರ್ಯಾರ ಕಾರ್ಯ ಮಾಡುವುದು ಬೇಡ. ಹಾಗಲ್ವಾ? ಕಾರ್ಯ ಅಂದ್ರೆ ಕೆಲಸ. ಅದೇ ಹೇಳಿದ್ರು. ನೀನ್ ಯಾವ್ದಂತ ಯಾವ್ದು ಭಾವಿಸಿದ್ದಿ ಅಂತ ಗೊತ್ತಾಯ್ತು ನನಗೆ. ಹಾಗಿದ್ರೆ ಯಾರ್ಯಾರ ಕಾರ್ಯ ಮಾಡ್ಲಿಕ್ಕೆ ನಾವ? ಹಾಗಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ. ನೀನು ಸ್ವಲ್ಪ ಗಾಳಿ ಹಾಕು. ಯಾರು? ನೀನು. ನಾನು ನಿನಗೆ ಗಾಳಿ ಹಾಕುದಾ? ಹೌದು. ನನ್ನಿಂದ ಸಾಧ್ಯ ಇಲ್ಲ. ಹೌದಾ? ಹಾಗಿದ್ರೆ ನಮ್ಮ ಅಡಿಯಾಳಾಗಿದ್ದಾರೆ ದೇವತೆಗಳು, ಗಾಳಿ ಹಾಕಬೇಕಾದವರು ವಾಯುದೇವ. ಅವನಿಗೆ ಆಜ್ಞಾಪಿಸಿದೆ ಅಂತಾದ್ರೆ ಚೆನ್ನಾಗಿ ಬೀಸ್ತಾನೆ. ಸರಿ. ಆದ್ದರಿಂದ ವಾಯುದೇವ ಇಲ್ಲಿ ಬೇಡ, ತುಹಿನಗಿರಿಯನ್ನು ತಳುವದ ಸಮಯದಲ್ಲಿ ಕೇಳಿಸೆ, ತಳುವದ ಸಮಯದಲ್ಲಿ ಕೇಳಿಸೆ, ನಲವಿನಿವು ಉಯ್ಯಾಲೆಯಲಿ, ನಲವಿನಿವು ಉಯ್ಯಾಲೆಯಲಿ ತಾ ಕುಳಿತು 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 ದೇವಿಯು ಪಾಡುದಿಹ ಗಾಯನವ ನಾಲಿಸುತ್ತ, ದೇವಿಯು ಪಾಡುದಿಹ ಗಾಯನವ ನಾಲಿಸುತ್ತ, ತಳುವದ ಸಮಯದಲ್ಲಿ ಕೇಳಿಸೆ, ಆ ಇವತ್ತು ಇಳಿಯುವುದು ಬೇಡ, ಏರಿಸುವುದು ಬೇಡ ಪುಣ್ಯ. ಇವತ್ತು ಭರ್ಜರಿ ಬೇಟೆ ಆಗಿದೆ. ಏನೋ ನಿನ್ನ ಕಿವಿ ಕೊಡ್ತೀಯನೋ? ನಿನಗೆ ಕಿವಿ ಕೊಟ್ರೆ ಬೇರೆ ನನಗೆ ಬೇಡವಾ? ಹಾಗಲ್ಲೋ. ಮತ್ತೆ ಗಾಳಿ ಬೀಸುವ ಕಡೆ ಸ್ವಲ್ಪ ಆಲಿಸಂತೆ. ಇದು ಆಲಿಸಿದೆ. ಯಾವ್ದು ಸ್ವರ? ತಂಪಾಗಿ ಗಾಳಿ ಮಾತ್ರ ಬೀಸ್ತಾ ಉಂಟು ಎಂಬ ಹಾಗೆ ಭಾವಿಸಿ. ತಂಪಾದ ಗಾಳಿಯೊಂದಿಗೆ ಇಂಪಾದ ಸ್ವರ ಕೇಳಿ ಬರ್ತಾ ಉಂಟು. ಏನಾಗಿರಬಹುದು? ಈ ಸ್ವರದ ಮೂಲ ಎಲ್ಲಿಂದ ಎಂಬ ಹಾಗೆ ಆಲೋಚಿಸಿದಂತಾದ್ರೆ ಇದು ಅದೇ ಅದೇ ಇದು ಅದೇ ಅದೇ ಅಂದ್ರೆ ಯಾವುದು? ಬಿದಿರಿಗೆ ವಿದಿರುತ್ತಾಗಿ ಬರುವ ಸ್ವರವೇ ಇದು ಬಿದಿರಿನ ಸ್ವರ. ಬಿದಿರಿನ ಸ್ವರ ಏರಿಳಿತವಾಗುವುದಕ್ಕೆ ಸಾಧ್ಯ ಉಂಟೆ ಹೇಳು? ಆಗ್ಲಿಕ್ಕಿಲ್ವಾ? ಖಂಡಿತವಾಗಿಯೂ ಇದಲ್ಲ. ಒಂದು ವೇಳೆ ಹೌದಂತಿದ್ರೆ ವೀರರಾದಂತ ಚಂಡಮುಂಡರು ನಮ್ಮ ಕಾಂತಾರವನ್ನು ಬಂದು ಸೇರಿದ್ದಾರೆ, ಬೇಟೆ ಮಾಡಿ ಆಯಾಸ ಹೊಂದಿದ್ದಾರೆ. ಅವರ ಆಯಾಸವನ್ನು ದೂರೀಕರಿಸುವಂತಹ ಉದ್ದೇಶದಿಂದ ಕೋಗಿಲೆಗಳು ಪಂಚಮದ ಇಂಚರದಲ್ಲಿ ಹಾಡುತ್ತಿರಬಹುದೇ? ಕೋಗಿಲೆಗಳು ಪಂಚಮದ ಇಂಚರದಲ್ಲಿ ಹಾಡುವುದಕ್ಕೆ ಸಾಧ್ಯವೇ ಇಲ್ಲ. ಕೋಗಿಲೆಗಳು ಹಾಡುವುದಾದ್ರೂ ಹೇಗೆ? ಹೇಗೆ ಕೋಗಿಲೆ ಸ್ವರ ಹೇಗೆ? ಹೇಗೆ? ಓಹೋ, ಹಾಗಿದ್ರೆ ಇದು ಅದಲ್ಲ ಅಂತ ಹೇಳಿ. ಇದು ಯಾವುದೋ ಬೇರೆ 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 ಅಂದ್ರೆ ಯಾವ್ದಾ? ನೀನೇ ಹೇಳ್ಬೇಕು. ನಿನಗೆ ಗೊತ್ತಾಗ್ಲಿಲ್ಲ? ಇಲ್ಲ, ನನಗೆ ಗೊತ್ತಾಗಿದೆ. ಇದು ಬಹುಶಃ ಅವಳೆ ಅವಳೆ ವೀಣೆಯ ಪಿಡಿದಿ
ಬಿಡಿದಿಪ್ಪ ವಾಣಿ ಈ ಪರಿಯ ಆನನದೆಡೆಗಾಗಿ ಬಂದು ತಾನು ರಾಗದೊಳಿತು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಗಾನ 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 ಸಾನೂರಗದೊಳೆಂದು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಇದೇನೆಂದು ಇದೇನೆಂದು ಏನೆಂದು ತಿಳಿಯದಾಗಿ ಹುದು ಸಾನುರಾಗದೊಳಿತು ಗಾನ ಪಾಡುವಳು ಎಂದು ತಿಳಿಯವಾಗಿ ಹೋದು ವಿನಯ ಹಿಡಿದಿಪ್ಪ ವಾಣಿ ಪರಿಯಲಿ ಕಾನನ ದೆಡೆಗಾಗಿ ಬಂದು ಕಾನನ ದೆಡೆಗಾಗಿ ಬಂದು ಸಾನುರಾಗದೊಳಿಂತು ಗಾನ ಪಾಡುವಳು ಇದೇನೆಂದು ತಿಳಿಯದಾಗಿ ಹೋದು ಇದೇನೆಂದು ತಿಳಿಯದಾಗಿ ಹೋದು ಆ ಆ ಆ ಏನಂತ ಗೊತ್ತಾಯ್ತಾ? ಇಲ್ಲ. ಇದು ಬಹುಶಃ ಅವಳೆ ಯಾರು? ವೀಣಾಪಾಣಿ ಫಣಿವೇಣಿ ಪುಸ್ತಕಪಾಣಿ ಕಲ್ಯಾಣಿ ಹೇಗೆ ಬ್ರಹ್ಮನ ರಾಣಿವಾಣಿ. ಹೇಗೆ ಹೇಳಿದ್ರು ಕೂಡ ಬ್ರಹ್ಮನ ಮಡದಿಯಾದಂತಹ ಶಾರದಾ ದೇವಿ ಹೌದು. ಇಲ್ಲಿಗೆ ಬಂದಿರ್ಲಿಕ್ಕೆ ಸಾಧ್ಯವೇ ಯಾಕೆ ಬರ್ಲಿಕ್ಕಿಲ್ಲ? ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದಾ ದೇವಿ ಅವನ ಪಕ್ಕದಲ್ಲಿರಬೇಕು. ಒಂದು ವೇಳೆ ಅವಳು ಇಲ್ಲದೆ ಹೋದಳಂತಾದ್ರೆ ಸೃಷ್ಟಿಯಲ್ಲಿ ಎಷ್ಟೆಲ್ಲ ಅಸ್ತವ್ಯಸ್ತವಾದೀತು. ಏನೆಲ್ಲ ಆದಿ ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿಲ್ಲ, ಮುಗಿದ್ರೆ ಬಾಯಿಲ್ಲ, ಬಾಯಿದ್ರೆ ಕೈಯಿಲ್ಲ, ಕೈ ಇದ್ರೆ ಕಾಲಿಲ್ಲ, ಕಾಲಿದ್ರೆ ದೇಹ ಇಲ್ಲ, ದೇಹ ಇದ್ರೆ ಎಲ್ಲ ಸರಿ ಇದ್ರೆ ತಲೆ ಸರಿ ಇರುವುದು. ತಲೆ ಸರಿ ಇಲ್ಲ ಅಂತ ಹಾಗಾಗ್ತದೆ ಬ್ರಹ್ಮನ ಸೃಷ್ಟಿಯಲ್ಲಿ. ಹೌದಲ್ವಾ? ಅದಕ್ಕಾಗಿ ಅವನಲ್ಲ, ಅವಳಲ್ಲ, ಅವಳಲ್ಲ, ಅವಳಲ್ಲ. ಇದು ಅವನೇ. ಯಾರವ? ಕುದುರೆ ಮುಖ. ಕುದುರೆಮುಖ. ಹೌದೌದು, ಕುದುರೆಮುಖ. ಕುದುರೆಮುಖ ಉಳ್ಳವನು. ಓಹೋ, ದೇವಲೋಕದ ಗಾಯಕ. ಅರ್ಥ ತುಂಬುರ. ಅವ ಒಬ್ಬ ಮಾತ್ರ ಇರುವುದಾ? ಮತ್ತೆ ಇನ್ನೊಬ್ಬ ಇದ್ದಾನೆ ಚಿತ್ರಸೇನ. ಅವರಿಬ್ರು ಜೊತೆ ಸೇರಿದ್ರು ಅಂತ ಆದ್ರೆ ಗಾನ ವೈಭವ. ಗಾನ ವೈಭವ ಇಲ್ಲಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಲ್ಲ. ಗಾನ ವೈಭವ ಮಾಡುವವರು ಯಾರು ಇಲ್ಲ ಇಲ್ಲಿ. ಅಣ್ಣ, ಅವರ ವಿಷಯ ಬಿಡುವ. ಮತ್ತೆ ಇನ್ನೊಬ್ಬನಿದ್ದಾನಲ್ಲ, ಯಾರವ? ಅವನೇ ನಾರದ. ನಾರದ ಕರದಲ್ಲಿಗೆ ಭಾರತ ಗಾನ ವಿಶಾರದ ಅವನು ವಿಶಾರದ ದೇವರ. ಏನಾಯ್ತಾ? ಏನು ಇದು? ದೇವ ಋಷಿ ನಾರದ. ನನಗೆ ಗೊತ್ತಾಗುವುದಿಲ್ಲ ಅಂತ ನನಗೆ ಬೈಯುವುದ ನೀನು? ಹೇ, ದೇವ ಋಷಿ ನಾರದ. ದೇವ ಋಷಿ ನಾರದ. ದೇವ ಋಷಿ ನಾರದ. ಮತ್ತೆ ಹಾಗೇನದ ಸಂಬಂಧ ಅದು? ದೇವ ಋಷಿ ನಾರದ. ಅದ್ಯಾಕೆ ಹಾಗೆ? ದೇವತೆಗಳ ಹೆಸರು ಹೇಳುವಾಗ ಇರುವುದು ನಮಗೆ ದೇವ ಋಷಿ ನಾರದ. ಅವ ಬಂದದ್ದ? ಅವನೇ ಬಂದ. ಖಂಡಿತವಾಗಿ ಬರ್ಲಿಕ್ಕಿಲ್ಲ. ಮತ್ತೆ ನಿನಗೆ ತಿರುಗಾಟವೇ ತಗದೆ ಹೋಗ್ಲಿ. ಯಾರಿಗೆ? ನನಗ ಅವನಿಗ? ನಿನಗಲ್ವಾ? ಅಂದು ದಕ್ಷ ಬ್ರಹ್ಮ ನಾರದನಿಗೆ ಕೊಟ್ಟಂತಹ ಶಾಪ ಅಂದಿನಿಂದ ಇಂದಿನವರೆಗೆ ನಾರದನ ತಿರುಗಾಟ ಮುಗಿಲಿಲ್ಲ. ಈ ಸ್ವರವನ್ನು ಕೇಳಿದ್ದೆ ನೀನು? ಶ್ರುತಿ ತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳ್ತಾ ಉಂಟು. ನಾರದಾದ್ರೆ ಹೇಗೆ? ಒಮ್ಮೆ ಅಲ್ಲಿಂದ, ಮತ್ತೊಮ್ಮೆ ಇಲ್ಲಿಂದ, ಮಗದೊಮ್ಮೆ ಅಲ್ಲಿಂದ, ನಾಳೆ, ಆಚೆ, ನಿನ್ನೆ, ಈಚೆ, ಮೊನ್ನೆ, ಹತ್ತಿರ, ಇವತ್ತು ಇಲ್ಲಿ. ಹೌದಲ್ವಾ? ಇಲ್ಲಿ. ಹಾಗಿದ್ರೆ ವೀಣೆ ಬಿಡಿದಿರುವ ವಾಣಿ ಅಲ್ಲ, ತುಂಬುರನಂತೂ ಅಲ್ವೇ ಅಲ್ಲ, ನಾರದ ಅಲ್ಲ, ಅದು ಅಲ್ಲ, ಇದು ಅಲ್ಲ. ಗೊತ್ತಾಗಬೇಕಿದ್ರೆ ಸ್ವರವನ್ನು ಬಿಡಿ, ಹಿಡಿ. ಸ್ವರ ಹಿಡಿದು ಸ್ವರ ಹಿಡಿದು
ನಡೆತರಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು ಅರರೆ ಅರರೆ ಕೌತುಕವೆಂದು ಪರಿಮಳವಿಡಿದು ಮುಂದರಿಯೇ ಉರಗನಿ ಭವೇಣಿಯು ಕಲಕಿ ರಮಣಿಯು ಗುರುಕುಟ ಶರೀರೆಯು ಮೋಹನಾಕಾರೆಯು ದುರಿತ ಸಂಹಾರ್ಯಂ ನಿಜ ಚಕ್ರಧಾರಿಯಂ ದುರಿತ ಸಂಹಾರ್ಯಂ ನಿಜ ಚಕ್ರಧಾರಿಯಂ ಜಯ ನಮೋ ಜಗದಂಡನು ತೂಗಿದಳು ಯಾಲಯ ದುರ್ಗಾಂಬಿಕೆ ದುರ್ಗಾಂಬಿಕೆ ತೂಗಿದಳು ಯಾಲಯ ನಾಗಮರ್ತ್ಯಾಮರರು ಯೋಗಿ ವರಿಯರಿಗೆಲ್ಲ ನಾಗಮರ್ತ್ಯಾಮರರು ಯೋಗಿ ವರಿಯರಿಗೆಲ್ಲ ಯೋಗುಳ ಕೇಳುತ್ತೆ ರಾಗಲಯಗಳಿಂದ ತೂಗಿದಳು ಯಾಲೆಯ ದುರ್ಗಾಂಬಿಕೆ ದುರ್ಗಾಂಬಿಕೆ ತೂಗಿದಳು ಯಾಲೆಯ ತರಣಿಕೋಟಿ ಪ್ರಕಾಶವದು ತರಣಿಕೋಟಿ ಪ್ರಕಾಶವದು ಗೋಚರಿಸಲ್ ಅಚ್ಚರಿಯಿಂದ ಅಚ್ಚರಿಯಿಂದ ಶೋಧಿಸಿ ಮರುದ ಕಂಡರು ಸಣ್ಣದು ಉಯ್ಯಾಲೆಯಲ್ಲಿ ಉಯ್ಯಾಲೆಯಲ್ಲಿ ದೇವಿಯನು ಅರರೆ 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 ಇನ್ನಿವಳಂತ ಡಗಾರೆ ಆಹಾ 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 ನೋಡೆ 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 ಸ್ಮರಣ ಕೂರ್ಗಣೆಯಂತಿ ಹಳು ನೀರೆ ಸ್ಮರಣ ಕೂರ್ಗಣೆಯಂತಿ ಹಳು ನೀರೆ ಶರದಿಂದು ವದನೆ ಶರದಿಂದು ವದನೆ ಶರದಿಂದು ವದನೆ ಹರಿಣನೇತ್ರೆ 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 ಚಲುವ 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 ತರುಣಿ ಮಣಿಯು ತರುಣಿ ಮಣಿಯು ತರುಣಿ ಮಣಿಯು ವಿಮಲ ಗಾತ್ರೆ ವಿಮಲ ಗಾತ್ರೆ ವಿಮಲ ಗಾತ್ರೆ ಶರದಿಂದು ವದನೆ ಹರಿಣನೇತ್ರೆ ಚಲುವ ತರುಣಿ ಮಣಿಯು ವಿಮಲ ಗಾತ್ರೆ
ಬರಾರೆ ಇನ್ನಿ ಬಾಳೆಂಥ ಬೇಟಗಾರೆ ನೋಡೆ ಕರಾನ ಕೂರ್ಗಾಣೆಯಂತಿ ಹಾಳು ನೀರೇ ಹೊಸತ ಅಲ್ವೇ ಅಲ್ಲ. ಎಷ್ಟು ಸಾರಿ ಇಲ್ಲಿಗೆ ಬಂದಿದ್ದೇವೆ, ಆದ್ರೆ ಎಂತಹ ಬದಲಾವಣೆ ಅಣ್ಣ. ಆದ್ರೆ ಈ ರೀತಿಯಾದಂತ ವ್ಯತ್ಯಾಸ ಇತ್ತ. ಮೊದಲೆಲ್ಲ ಕತ್ತಲೆ ಕತ್ತಲೆ ಕತ್ತಲೆ, ನೋಡಂತೆ ಸುತ್ತ ನೋಡಿದ್ರೆ ಎಷ್ಟು ಆನಂದವಾಗ್ತದೆ. ಎಲ್ಲ ಕಡೆ ಇವತ್ತು ಬೆಳಕು. ಹೌದಲ್ವಾ? ಬೆಳಕಿನ ವ್ಯವಸ್ಥೆ ಮಾಡಿದವರಿಗೆ ಕೊಡ್ಬೇಕು. ಈ ಬೆಳಕಿನ ವ್ಯವಸ್ಥೆ ಮಾಡಿದವರು ಯಾರು? ಯಾರಾಗಿರ್ಬಹುದು, ಯಾರಾಗಿರಬಹುದು ಎಂಬ ಹಾಗೆ ಅರಸಿಕೊಂಡು ಹೋದವರು. ಎಷ್ಟು ದಿನ ನಿದ್ದೆ ಬಿಟ್ಟಿರಬಹುದು ಅಲ್ವಾ? ಎಂತಹ ಅಲಂಕಾರ. ಹೌದಲ್ವಾ? ನೋಡುವುದಕ್ಕೆ ಕಣ್ಗಳೆರಡು ಸಾಲದು ಸಾಲದು ಸಾಲದಣ್ಣ. ಮೆಚ್ಚಲೇಬೇಕಾದಂತ. ಹೌದಪ್ಪ ಅಣ್ಣ. ಸರ ಹಿಡಿದು ಮುಂದುವರಿದು ಬಂದೇ ಉಂಟಾದ್ರೆ ಒಬ್ಬಳಾಕೆ ಸೌಂದರ್ಯವತಿ ಚಿನ್ನದ ಉಯ್ಯಾಲೆಯಲ್ಲಿ ಗಾನವನ್ನು ಮಾಡ್ತಾ ಇದ್ದಾಳೆ. ನೋಡಿದೆ ನೋಡಿದೆ ನೋಡಿದೆ. ಅಪ್ರತಿಮವಾದಂತಹ ಸೌಂದರ್ಯವತಿ. ಅಂಬರ ಪಥದಿಂದ ಇಳಿದು ಬಂದಂತಹ ಸ್ವರ್ಣ ದುಯ್ಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ದಾಳೆ ಈ ಸೌಂದರ್ಯವತಿ. ಕೂತ್ಕೊಳ್ಳುವುದಕ್ಕೆ ಒಂದು ಜಾಗ ನೋಡು. ನೋಡುವುದಕ್ಕೆ ಕಣ್ಗಳೆರಡು ಸಾಲದು. ಹೌದಲ್ವಾ? ಹೊಗಳುವುದಕ್ಕೆ 1000 ನಾಲಿಗೆಯುಳ್ಳ ಆದಿಶೇಷನಿಗೂ ಅಸಾಧ್ಯ. ಹೌದೌದು. ನೋಡಂತೆ ಕೇಶರಾಶಿ ಕಾರಿರುಳು, ಹಣೆ ಬಿದಿಗೆಯ ಚಂದ್ರ, ಹುಬ್ಬುಗಳು ಕಬ್ಬಿಲ್ಲು, ಕೆನ್ನೆ ಕನ್ನಡಿಯಂತೆ, ಅದರಗಳು ತೊಂಡೆ ಹಣ್ಣು, ಹಲ್ಲುಗಳು ಮಲ್ಲಿಗೆ ಮೊಗ್ಗು, ಕುಚಗಳು ಆಲಯದ ಕಲಶಗಳು. ಒಟ್ಟಿನಲ್ಲಿ ಹೇಳುವುದಿದ್ರೆ ಇವಳ ಅಂದಕ್ಕೆ ಸರಿಸಾಟಿಯೇ ಇಲ್ಲ ಅಣ್ಣ. ಹೌದಲ್ವಾ? ಹಸಿಯ ನಡುವಿನ ನಿಮ್ನ ನಾಭಿಯ ಮುಸುಳ ಭಾಷೆಯ ತೋಳ ಕುಚಗಳ ವಿಷುವ ತೊಳೆಗಳ ಚಾರು ಜಂಗವ ಬೆಸವ ಕಂಗಲ ತೊಲಗಿ ಬೆಳಗುವ ಬಿಸದ ಗಂಧಿನಿಯು ಪರಮ ಪರಿಮಾಣಗಳ ಸಂಹರಿಸಿ ಮುಗ್ಧ ಕೆಂದಾಬರೆ ಮರಿದುಂಬಿಗಳ ನಳಬಳಿಸಿ ಸರಸ ವೀಣಾಬ್ದಿನಿ ಹಂಸೆಯ ಗರ್ವಗತಿಗಳ ಹಾಯ್ದು ಮನಸ್ಸಿ ಜನವರ ವಿರಿಂಚ ಸೃಜಿಸಿದನೆನ್ನುವ ಹಾಗೆ ಭ್ರಮೆ ಚೆಲುವಿಕೆಯ ಚೈತನ್ಯವು ಪರಿಮಳದ ಪುತ್ತಳಿಯು ವರರಸ ಸಾಕಾರ ಸೌರಭವು ಮನ್ಮಥನ ವಿಜಯ ಧ್ವಜವು ಭೂಲರಳೆ ಮೌಕ್ತಿಕದ ಮಣಿಯು ಸಾಸಿರು ಶಿರಣದ ಶೇಷನ ಶಿರದಲ್ಲಿ ಸೇವ ಮಾಣಿಕ್ಯವು ವಸುಮತಿಗೆ ಸಮ ಸೀಮಂತದ ಮಣಿಯ ಎನ್ನುವ ಹಾಗೆ ಕಂಗೊಳಿಸ್ತಾ ಇದ್ದಾಳೆ. ಕೋಟಿ ಸೂರ್ಯರ ಏಕಕಾಲದಲ್ಲಿ ತೆರೆಗಿಳಿದು ಬಂದು ಉದಯಿಸಿದ್ರೆ ಯಾವ ರೀತಿಯಾದಂತಹ ಪ್ರಭೆ ಗೋಚರಿಸ್ತದೋ ಅಂತಹದ್ದೇದಂತಹ ಪ್ರಭೆ ಗೋಚರಿಸ್ತದೆ. ಪರಿಮಳದ ಪುತ್ತಳಿಯು ಚೆಲುವಿನ ಕರುವಿನ ಎರಕೋ ಇಟರ ಪುಣ್ಯದ ಪರಿಣತಿಯು ಕಾಮುಕರ ಭಾಗ್ಯದ ಕಲ್ಪತರು ಫಲವು ಮನಿತಪ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಗಸುಖ ಸಾಕಾರವು ಶಶಿಮುಖದ ನಸುನಗೆಯ ಬಾಲೆ ದರ್ಪಣ ಕಪೋಲೆ ಪನ್ನಗ ಸದೃಶ ವೇಣೆ ಶುಕ ವಾಣೆ ಇವಳ ಆನಂದದ ಕಂಪು ಪೂರ್ಣ ಚಂದ್ರನ ಬೆಂಪು ಇವಳ ಕರ್ಣದ್ವಯ ಆಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರುತ್ತದೆ. ಈಕೆ ಸುಂದರ ತರುಣಿ ಜನಮನ ಕರಣಿ ಕಲೆಯ ಪುಷ್ಕರಣಿ ಗುರುಕುಜದ ಭರಣಿ ಪ್ರಕಾಶದ ದ್ಯುಮಣಿ ಮಂದಗಮನೆಯ ಮಂದಹಾಸದ ವಿಲಾಸಮಂ ಕುಂದ ಹೃದಯ ಕುಂದ ದವಯದ ಸೌಂದರ್ಯ ದಂದಮಂ ವಕ್ರ ಕುಂತಳೆ ವಕ್ರ ಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿನಿ ಚಂದ್ರಾಸಿ ರಸಕಮಂ ಬಂದುಗೆ ದುಟಿಯಳ ಬಂಧುರದ ಸಿಂಗರವನ್ನೇನೆಂದು ಬಣ್ಣಿಸಬಹುದು. ಇವಳ ಕಪ್ಪಾದ ಕೇಶ ಶೃಂಗಾರ ವರಿಕ ವೇಷ ನಳಿ ತೋಳ್ಗಳ ಪಾಶ ಮರಿಸಿ ತೆನ್ನೆ ರೋಷ ತಡೆದರೆಂದ ನಿವಿಷ ಆಗಲೆನ್ನೆ ಸರ್ವನಾಶ ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಾಳೆಯೋಡ ಅಡಿದ ಲಂಕಿ ಬಣೆಗೆ ಕಸ್ತೂರಿಯಂ ಕಣ್ಣಿಗೆ ಕಾಡಿಗೆಂ ಕೊರಲಿಗೆ ಹರಿನೀಲಮಣಿ ಭೂಷಣವಾದ ಸೇರಿಸಲ್ಕದು ನೈಜವಾಗಿ ಬೆರಗಾಗಿ ಬಳಿ ತೋರ ದುರ್ಮಂ ತೆಗೆದು ಜಡಗಟ್ಟಿ ಹೊರಮಟ್ಟು ನಿರ್ಗುರುಳ ಪವಳ ದರದ ಉರುಕರದ ತೋಳ್ಗಳ ಕಂಬು ಕಂಠದ ತರಳ ನಯನದ ಸಂಪಗೆಯ ನಾಸಿಕದ ಪೆರನುಸಲ ಹರಿಯ ಮಧ್ಯದ ಹಂಸ ಗಮನದ ಗುರು ಕುಜದ ಕರ ಬಲ್ಲವದ ಸರಸಿರುವ ಮುಖಿ ಅರವಿಲ್ಲಿ ಇವಳಂತೆ ವಿಟಗಾರ ನೋಡು ಸ್ಮರಣ ಕೂರ್ಗಣೆ ಅಂತ ಹೇಳು ನೀನು ಸರಸಿದ ವದನೆ ಹರಿಣ ನೇತ್ರ ಏನು ಗೊತ್ತಾಯ್ತು ನನಗೆ ಅಣ್ಣ. ಇಷ್ಟು ಹೊಗಳಿದೆವು, ಅವಳಿಗೆ ಸಂತೋಷ ಆಯ್ತಾ ಇಲ್ವಾ? ಪರಿಸರ, ಈ ಪರಿಸರಕ್ಕೆ ಬಹಳಷ್ಟು ಸಂತೋಷ. ಹೌದಲ್ವಾ? ನೋಡುವಾಗಲೇ ಗೊತ್ತಾಗ್ತದೆ. ನಮಗೆ ಅಷ್ಟಿದ್ರೆ ಸಾಕಲ್ವಾ? ಮತ್ತೆ ಇದು ಯಾರು ಗೊತ್ತಾಯ್ತಾ ನನಗೆ? ಯಾರು ಅವಳ? ಇದು ಅವಳೇ ಅಲ್ವಾ? ಯಾರು ಅವಳೆ ಅಂದ್ರೆ? ಲಕ್ಷ್ಮಿ. ಲಕ್ಷ್ಮಿ ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳು. ನಿನಗೇನು ಬೇಕು? ನನಗೇನು ಬೇಡ. ನನಗೇನು ಬೇಡ ಪುಣ್ಯ. ನಿನಗೆಲ್ಲ ಮತ್ತೆ ಅಂದು ಸಮುದ್ರ ಮಥನದ ಕಾಲದಲ್ಲಿ ಶ್ರೀಮನ್ನಾರಾಯಣ ಕೇಳಿದಂತಹ ಸಂದರ್ಭದಲ್ಲಿ ವಕ್ಷ ಸ್ಥಳದಲ್ಲಿ ಜಾಗವನ್ನು ಕೇಳಿದ್ದಾಳೆ ಲಕ್ಷ್ಮಿ. ಹಾಗಾಗಿ ಈ ಕಾಂತಾರಕ್ಕೆಲ್ಲ ಬರ್ಲಿಕ್ಕಿಲ್ಲ. ಅದು ಹೌದು. ಕಾಂತಾರ ನೋಡ್ಲಿಕ್ಕೆ ಇನ್ನೊಮ್ಮೆ ಬರ್ಲಿ. ಇನ್ನು ಬರ್ಲಿಕ್ಕಿಲ್ಲ. ಇನ್ನು ಬರ್ಲಿಕ್ಕೆ ಇಲ್ಲ. ಕಾಂತಾರಕ್ಕೆ ಬರ್ಲಿಕ್ಕಿಲ್ಲ. ಬರ್ಲಿಕ್ಕೆ ಇಲ್ಲ. ಹಾಗಿದ್ರೆ ಯಾರು? ಅವಳ ವಿಷಯ ಬಿಡುವ. ಇನ್ನೊಬ್ಬಳಿದ್ದಾಳೆ. ಯಾರವಳು? ಅವಳೇ ಉಮೆ. ಉಮೆ 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 ಪಾರ್ವತಮ್ಮ. ಒಮ್ಮೆ ನೋಡಿ ಬರ್ಬೇಕು. ನೋಡಿ ಬಾ. ಏ ತಮ್ಮ, ಏನಣ್ಣ ನೀನು ಹೇಳಿದ ಹಾಗೆ ಇದು ಪಾರ್ವತಮ್ಮ ಅಲ್ಲ ಆಯ್ತಾ? ಅದು ಹೇಗೆ? ಹಣೆಯಲ್ಲಿ ದೊಡ್ಡ ಬೊಟ್ಟಿಲ್ಲ ಅಂತ. ಈಗ
ದೊಡ್ಡ ಬೊಟ್ಟಿಲ್ಲದಿದ್ರೆ ಪಾರ್ವತಮ್ಮ ಅಲ್ವಾ? ಲೋಕಕ್ಕೆ ಆದರ್ಶ ಅಲ್ವೇನೋ ದೊಡ್ಡ ಬೊಟ್ಟು. ಈಗ ಈಗ ಓ ಹೀಗೆ ಹೋಗಿ ನೋಡಿದ್ರೆ ಬೊಟ್ಟು ಕಾಣುವುದಿಲ್ಲ, ಬೊಟ್ಟಿಲ್ಲ, ಇಲ್ಲಿಂದಲೇ ಕಾಣುವುದಿಲ್ಲ. ಕೆಂಪಿದ್ದಂತೂ ಇಲ್ವೇ ಇಲ್ಲ. ಒಬ್ಬಳಿಗೆ ಅಂಗವನಿತ್ತ, ಇನ್ನೊಬ್ಬಳನ್ನು ಶಿರದಲ್ಲಿ ಪತ್ತ, ಹೆಣ್ಣೆಂಬ ಬಿತ್ತು. ಶಂಕರಿಯನ್ನು ಕಳುಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಬಾರದ ಶಂಕರಿ ಇನ್ನು ಬರ್ಲಿಕ್ಕೆ ಇಲ್ಲ. ಇನ್ನು ಬರ್ಬೋದಾ? ಇಲ್ಲ, ಬರ್ಲಿಕ್ಕಿಲ್ಲ. ಇಷ್ಟು ಹೊತ್ತಾದ್ಮೇಲೆ ಇನ್ನು ಬರ್ಲಿಕ್ಕಿಲ್ಲ. ಇಲ್ಲ ಇಲ್ಲ. ಹಾಗಾದ್ರೆ ಅವಳ ವಿಷಯ ಬಿಡುವ. ಇನ್ನೊಬ್ಬಳಿದ್ದಾಳೆ. ಯಾರವಳು? ಸೌಂದರ್ಯವತಿಯರಲ್ಲಿ ಅತಿ ಸೌಂದರ್ಯವತಿ ಯಾರು ಅಂತ ಕೇಳಿದ್ರೆ, ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಚಂದ್ರಮನು ಹೇಗೆ ಶೋಭಿಸುತ್ತಾನೋ ಅದೇ ರೀತಿ 3 ಲೋಕದ ಸೌಂದರ್ಯವತಿಯರನ್ನು ಒಟ್ಟಾಗಿ ಸೇರಿಸಿದ್ರೆ ಅದರಲ್ಲಿ ಎದ್ದು ಕಾಣುವವಳೇ ಆರತಿಯೇ. ಯಾರು? ಆರತಿಯೇ. ಯಾವ ಆರತಿ? ಯಾವ ಆರತಿಯ? ಆರತಿ ಅಲ್ಲ ಪುಣ್ಯಾತ್ಮ, ಮತ್ತೆ ಆರತಿ ಒಳೆ. ರತಿ ರತಿ ಅವರದ್ದೊಂದು ಮೇಳವೇ ಇದೆ. ಯಾವುದು? ಕಾಮರತಿಯರ ಮೇಳ. ಎಡಭಾಗದಲ್ಲಿ ಮನ್ಮತ ಇಲ್ಲ, ಹಾಗಾಗಿ ಕಾಮರತಿಯರ ಮೇಳ ಇದಲ್ಲಲ್ಲ. ಕಾಮರತಿಯರ ಮೇಳ ಇದಲ್ಲ. ಹಾಗಾದ್ರೆ ಇದು ಯಾವ ಮೇಳ? ನಿನಗೆ ಇಷ್ಟತ್ತಾದ್ರೂ ಮೇಳ ಯಾವ್ದಂತ ಗೊತ್ತಾಗ್ಲಿಲ್ಲ? ಯಾವುದು ಮೇಳ? ಯಾವುದು ಮೇಳ ಯಾವ್ದಂತಲೇ ಗೊತ್ತಾಗ್ಲಿಲ್ಲ? ನನಗೆ ಗೊತ್ತಾಗಿದೆ. ಯಾವುದು? ನನಗೆ ಗೊತ್ತಾಗಿದೆ. ಯಾವುದು? ಇದು ಬಹುಶಃ 2ನೇ ಮೇಳ. ನೋಡಿ ಹೇಳಿದ್ಯಾ? ಮತ್ತೆ ನೋಡದೆ ಹೇಳಿಕ್ಕೆ ಆಗ್ತದೆ. ಯಾವ್ದನ್ನು ನೋಡಿದ್ದು? ಅವಳನ್ನೇ ನೋಡಿದ್ದು ನಾನು. ಅದು ಹೇಗೆ? ಕಾಮರತಿಯರ ಮೇಳ ಅಲ್ಲ, ಬೇರೆ ಯಾವುದೋ 2ನೇದ್ದು. ಬೇರೆ ಯಾವುದೋ 2ನೇ. ಎಲ್ಲರೂ ಕೇಳುವುದಿದ್ದನ್ನೇ, ಇದೇ ಬೇಕು ಇದೇ ಬೇಕು ಅಂತ ಕೇಳುದು. ಇಲ್ಲದಿದ್ರೆ ನಾವು ಇಲ್ಲಿರುವವರು ಎಲ್ಲಿಯೋ ಇದ್ದವು, ಎಲ್ಲ ಇರಬೇಕಾದವರು ಇಲ್ಲಿಗೆ ಬಂದಿದ್ದೇವೆ. ಹೌದಪ್ಪ. ನಮಗೂ ನೋಡುವಾಗ ಆಗುತ್ತದೆ ಇಲ್ಲೇ ಆದೀತು, ಇವತ್ತು ಇಲ್ಲಿಗೆ ಬಂದದ್ದು ಒಳ್ಳೆಯದಾಯ್ತು ಎಂಬ ಹಾಗೂ ಅನಿಸುತ್ತಾ? ಇದುವೇ ಆದೀತು ಅಂತ. ಹೌದಪ್ಪ. ನಾಳೆಯೂ ಇಲ್ಲೇ ಆದೀತು ನಮಗೆ. ನಾವೇನು ತಿರುಗಾಟ ಮಾಡಿದ್ದು ಕಡಿಮೆ? ಪರಿಸರದ ಸ್ಪಂದನೆ ಇಷ್ಟಿರುವಾಗ ನಾಳೆ ಅಲ್ಲ ನಾಡಿದ್ದಲ್ಲ 1 ವಾರವೂ ಇಲ್ಲಿದ್ರು ನಮಗೆ ತೊಂದರೆ ಇಲ್ಲ. ಹೌದಲ್ಲ? ನಮಗೆ ಒಟ್ಟಾರೆ ಸ್ಪಂದನೆ ಬೇಕು ನಮಗೆ. ನಾವೇನು ತಿರುಗಾಟ ಮಾಡಿದ್ದು ಕಡಿಮೆ ಅಂತ? 3 ಅಲ್ಲ 6ರಲ್ಲಿ ಕೂಡ ಇಂತಹ ಸೌಂದರ್ಯವತಿ ಇಲ್ಲ. ಇಲ್ವೇ ಇಲ್ಲ. ಈ 7 ಲೋಕದಲ್ಲಿಯೂ ಕೂಡ ನೋಡುವಾಗಲೇ ಮನಸ್ಸು ಪ್ರಶಾಂತವಾಗ್ತದೆ. ಅಕ್ಷಯವಾದಂತಹ ಸೌಂದರ್ಯದ ರಾಶಿ. ಎಂತಹ ಪುರುಷನಿಗೂ ಪ್ರೇಮವೆನ್ನುವುದು ಉಕ್ಕಿ ಹರಿತದೆ. ಹಾಗಿದ್ರೆ ಇಂತಹ ಸೌಂದರ್ಯದ ರಾಶಿಯನ್ನು ಈ ಕದಂಬಾವನದಲ್ಲೇ ಬಿಟ್ಟು ಹೋದೆ ಉಂಟಾದ್ರೆ ಸರಿಯಾಗುತ್ತದೆ ಹೇಳು? ಸರಿಯಾಗುವುದಿಲ್ಲ. ಮಾತಾಡಿಸಿ ಬೇಗ ಮಾತಾಡಿಸಿ ಬರುವೆ. ಇಲ್ಲಿವಾ? ಬೇಗ ಬೇಗ ಮಾತನಾಡಿಸದಿದ್ರೆ ಸರಿಯಾಗುವುದಿಲ್ಲ ಅಂತ ಹೇಳಿದೆ. ನಾವು ಹೋದ್ರೆ ಸರಿ ಆಗ್ತದೆ ಅಂತ ಹೇಳಿದ್ನ. ಯಾಕೆ? ಪಾಪಿ ಏನೋ ಬ್ರಹ್ಮಚರ್ಯ ಬ್ರಹ್ಮದೇವರವರ ನೆನಪು ಮಾಡಿಕೊ. ಏನಾದ್ರೂ ಬ್ರಹ್ಮಚರ್ಯ ಕೆಟ್ಟು ಹೋಯ್ತಂತಾದ್ರೆ ಅಂದೇ ನಮ್ಮಿಬ್ಬರ ಮರಣ. ಒಂದು ವೇಳೆ ನಾವು ಅವಳ ಬಳಿಗೆ ಹೋದೆವಂತಾದ್ರೆ ಆಗಲೇ ಅಳಿದು ಹೋಗ್ತೇವೆ. ಹೌದು. ಇಷ್ಟು ಸಾಧಿಸಿ ಅಳಿಯುವುದಕ್ಕೆ ನಾವ ಬ್ರಹ್ಮಚರ್ಯ ಕೆಡಬಾರ್ದು. ಇವಳನ್ನು ಅನುಕ್ಷಣವು ನೋಡ್ತಿರ್ಬೇಕು. ಹಾಗಿದ್ರೆ ಒಂದು ದಾರಿ ಅಣ್ಣನಲ್ಲಿ ಹೇಳುವ. ಧರಣಿಯನ್ನೆಲ್ಲ ಸಂಚರಿಸಿ ಶೋಧಿಸಿದೆವು ಅಣ್ಣ ದೇವ. ನಿನ್ನ ನಿರತ ಕೊಂಡಾಡುತ್ತಲಿರುವರು ಜಗದೊಳ್ ಅಣ್ಣ ದೇವ. ಅರಿತಿದನೆಲ್ಲ ಮೃಗ ಬೇಟೆಗೆ ನೂತಲೆ ಅಣ್ಣ ದೇವ. ನಾವು ತೆರಳಿತು ಹಿಲಗಿರಿಯಲ್ಲಿ ಬೇಟೆಯಾಡುತ್ತ ಅಣ್ಣ ದೇವ. ನಿನ್ನ ಬಗ್ಗೆ ತಿಳಿದುಕೊಳ್ಬೇಕೆನ್ನುವಂತಹ ಉದ್ದೇಶದಿಂದ ಎಲ್ಲಾ ಲೋಕವನ್ನು ಸಂಚರಿಸಿದವರು ನಾವು. ಎಲ್ಲಿ ನೋಡಿದ್ರಲ್ಲಿ ಕೊಂಡಾಡ್ತಾರೆ, ಪೂಜಿಸ್ತಾರೆ. ಯಾಗ ಯಜ್ಞಾದಿಗಳ ಪಾಲಿಗೆ ಶುಭ ಅರ್ಪಣ ಮಸ್ತು. ಹೊಗಳಿದವರ ಜೊತೆಗೆ ಜಗಳದವರ ಶಿರ ಹಾರಿಸಿದವರಿದ್ದೇವೆ. 3 ಲೋಕ ಸಂಚಾರ ಮಾಡಿದಂತಹ ದೃಷ್ಟಿಯಿಂದಲಾಗಿ ಏನು ಮಾಡಿದ್ದೀರಿ? ಕದಂಬಾವನದಲ್ಲಿ ಬೇಕಾದ ಹಾಗೆ ಮೃಗ ಬೇಟೆ. ಆಮೇಲೆ ಒಂದು ವಿಶೇಷ. ಏನು ವಿಶೇಷ? ಬೇಟೆಯಾಡಿದಂತಹ ಪರಿಣಾಮ ದೇಹಕ್ಕಾಯಿತು ಆಯಾಸ ಪರಿಹಾರಕ್ಕಾಗಿ ಮಾರುತನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದೆವು. ತಂಪಾದ ಗಾಳಿಯೊಂದಿಗೆ ಇಂಪಾದ ಸ್ವರವು ಕೇಳಿ ಬಂತಣ್ಣ. ಆ ಸ್ವರವನ್ನು ಅರಸುತ್ತಾ ಮುಂದಕ್ಕೆ ಹೋದಾಗ ತರುಣಿಯೋರ್ವಳು ಕೋಟಿ ಸೂರ್ಯ ಪ್ರಕಾಶವನ್ನು ಬೀರುತ್ತಾ ಸ್ವರ್ಣ ದುಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ಲಾಗ ಅವಳ ಅಂದವನ್ನು ಕಂಡಾಕ್ಷಣವೇ ನಮಗನಿಸಿತು. ಏನದು? 3 ಲೋಕದ ಒಡೆಯನಾದಂತಹ ನೀನವಳನ್ನು ವರಿಸಬೇಕು. ನಿನ್ನ ವಾಮ ಭಾಗದಲ್ಲಿ ಅವಳು ರಂಜಿಸಬೇಕು. ಕದಂಬ ಕಾಂತಾರದ ಕನ್ನಿಕೆಯನ್ನು ಕರೆತರುವಲ್ಲಿ ಕಾರ್ಯಪ್ರವೃತ್ತನಾಗಬೇಕಣ್ಣ. ತಿರುವರುಣಿಯಾಲಿಸುದ ಶುಧನು ಮನಸಿ ಜನ ಶರಹತಿಗೆ ಸಿಲುಕುತ ವನಜನೇತ್ರಯ ವರಿಸದಿರೆನೆಂದೆನುತ ನಿಶ್ಚಯಿಸಿ ಕದಂಬದ ಹೆಣ್ಣಿನ ಬಗ್ಗೆ ನೀವು ವರ್ಣಿಸಿದ ಕ್ಷಣದಲ್ಲಿ ಏನು ನನಗೆ ಬೇಕು ಅನಿಸ್ತಾ ಉಂಟು. ಯಾವುದು ಬೇಡ ತಮ್ಮ? ಇದಕ್ಕೆ ಕಾರಣ ಏನೆಂದು ಆಲೋಚಿಸಿದರೆ ಇದಕ್ಕೆಲ್ಲ ಕಾರಣವವ ಆನಂದ ಮನ್ಮಥ ಅವನಲ್ಲಿದ್ದಂತಹ ಪಂಚ ಶರಗಳನ್ನು ಪ್ರಯೋಗಿಸಿದ ದಿಸೆಯಿಂದ ಬಲಲಿ ಬೆಂಡಾದೆ ತಮ್ಮಂದಿರೇ ಬಲಲಿ ಬೆಂಡ
ವನಜಲೋಚನೆ ತಂದು ವರಿಸಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವ. ಹೋಗಿ ಬರ್ಲಿ. ಅವಸರ ಮಾಡಬೇಡಿ, ಆ ವಿಚಾರ ನನಗೆ ಬಿಟ್ಟದ್ದು. ಅದು ನಿಮ್ಮಿಂದ ಆಗುವ ಕೆಲಸವೇ ಅಲ್ಲ. ಅದಕ್ಕೆ ಬೇರೆ ವ್ಯವಸ್ಥೆ ನಾನು ಮಾಡ್ತೇನೆ. ನೀವೆಷ್ಟಾದ್ರೂ ಬೇಟೆ ಆಯ್ಸಪಟ್ಟವರು ವಿಶ್ರಾಂತಿ ಪಡೆದುಕೊಳ್ಳಿ. ಬೇಕಾದಾಗ ನಿಮ್ಮನ್ನು ಕರೆಸಿ ಜಾಲವನ್ನೊಂದು ವಾರ್ತೆಯನು ಕೇಳಿದೆನು ಮೆರೆವ ಕದಂಬವನದೊಳಗೆ ಉಯ್ಯಾಲೆಯಲ್ಲಿ ಸತಿ ಮೆರೆವಳಂತೆ ಕೇಳಯ್ಯ ಸುಗ್ರೀವ ಬೇಳುವೆನು ಎಲೆ ಸತಿವ ವಿಷಯವನ್ನು ಹರುವುದಕ್ಕೆ ನಿನ್ನನ್ನೇ ಬರಹೇಳಿದ್ದು. ನನ್ನಲ್ಲಿ ಮುಖ್ಯವಾದ ವಿಚಾರವ ಏನು ಅಂತ ಅರ್ಥ ಆಗ್ಲಿಲ್ಲಲ್ಲ. ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವು. ಕದಂಬವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರು. ಹೌದೇ? ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿ ಅನ್ನಬೇಕೆನ್ನ ಆಶೆಯನ್ನು ಪಟ್ಟವ ನಾನಿದ್ದೇನೆ ಸುಗ್ರೀವ. ನಿಮಗೂ ಮದುವೆ ಆಗುವಂತ ಆಶಯ ಪ್ರಭು? ಮತ್ತೆ ನನಗಲ್ಲದೆ ಮತ್ತೆ ಯಾರಿಗೆ? ನಿನಗ ಪಾಪಿ ಮದುವೆ ನನಗೆ ಬೇಡ. ಮುಚ್ಚು ಬಾಯಿ ಮುಚ್ಚು. ಯಾವುದರಲ್ಲಿ ಪರ್ಸೆಂಟ್ ಯಾವುದರಲ್ಲಿ ಕಡಿಮೆ? ನನಗೆ ಕಡಿಮೆ ಇಲ್ಲ. ಅದಕ್ಕಾಗಿ ಏನು ವಯೋವೃದ್ಧನು ಜ್ಞಾನ ಸಂಪನ್ನನಾದ ನೀನು ಈ ಕ್ಷಣವೇ ಕದಂಬವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದುಕೊಂಡು ರಾಜಾಜ್ಞೆ ತೆರಳ ಕದಂಬವನ. ಶುಂಭನಾಜ್ಞೆಯೊಳೈದಿ ಶುಂಭನಾಜ್ಞೆಯೊಳೈದಿ ಮೆರೆವ ಕದಂಬವನವನೆ ಪೊಗುತ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣ ಬಿಗುರೆಸಿಲು ಕುತಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲಿಕೀಕೆ ಮಾನಿನಿಯೇ ಶುಂಭನಾಜ್ಞೆಯೊಳೈದಿ ಶುಂಭನಾಜ್ಞೆಯಂತೆ ಕದಂಬವನವನ್ನು ಪ್ರವೇಶ ಮಾಡಿದ್ದೇನೆ. ಬಂದು ನೋಡಿದರೆ ವಿಚಿತ್ರವೇ ಸರಿ. ನಾವು ಕೇಳಿ ತಿಳಿದದ್ದು ಹೀಗೆ, ಕದಂಬವನೆಂದರೆ ತುಂಬಿದಂತ ಕಾರ್ಗತ್ತಲು. ಆದ್ರೆ ಇಂದು ಹಾಗಲ್ಲ, ಎಲ್ಲೆಡೆ ನೋಡಿದ್ರು ಕೂಡ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು ಈ ಕದಂಬವನು. ನೋಡಬಾರದೆ, ವೈರ ಭಾವದಿಂದ ಇರಬೇಕಾದ ಮೃಗಗಳೆಲ್ಲ ಮಿತ್ರ ಭಾವದಿಂದ ವರ್ತಿಸ್ತಾ ಇವೆ. ಏನಿದರ ಅರ್ಥ ಒಂದು ಅರ್ಥವಾಗುತ್ತಾ ಇಲ್ಲ. ಅದಲ್ಲ, ಚಂಡ ಮುಂಡರಿಂದ ಕೇಳಿ ತಿಳಿದಂತ ವಿಷಯ ಶುಂಭ. ಕದಂಬವನದಲ್ಲಿ ಒಬ್ಬಾಕೆ ಹೆಣ್ಣಿದ್ದಾಳೆ. ರನ್ನದ ಉಯ್ಯಾಲೆಯನ್ನು ಗಟ್ಟಿ ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ. ಅವಳ ಕಾಂತ ರೂಪಕ್ಕೆ ಮೂರು ಲೋಕದಲ್ಲಿ ಎಣೆಯಾರು ಇಲ್ಲ ಅಂತ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ, ಅವಳನ್ನು ಮದುವೆ ಆಗುವುದಕ್ಕಾಗಿ ಹಾತರಿಸ್ತಾ ಇದ್ದಾನೆ. ಅದಕ್ಕಾಗಿ ಸಂಧಾನವನ್ನು ಮಾಡಿ ಕರೆಕೊಂಡು ಬಾ ಸುಗ್ರೀವ ಹೀಗೆಂದು ಆಜ್ಞೆಯನ್ನು ಮಾಡಿದ್ದಾನೆ. ಅವನ ಆಜ್ಞೆಯಂತೆ ಬಂದವನು ನಾನಿದ್ದೇನೆ. ಬಂದು ನೋಡಿದ್ರೆ ವಿಚಿತ್ರವೇ ಸರಿ, ಮೇಲಿಂದ ಕೆಳಗೆ ಇಳಿದು ಬಂದಿದೆ ರನ್ನದ ಉಯ್ಯಾಲೆ. ಆ ಉಯ್ಯಾಲೆ ಕುಳಿತು ಹಾಡನ್ನು ಹಾಡುತ್ತಾ ಇದ್ದಾಳೆ. ಒಬ್ಬಾಕೆ ಸರ್ವಾಂಗ ಸುಂದರಿ ಅಂತ ನಾರಿ. ನೋಡಬಾರದೆ, ಇವಳ ಮುಖದಿಂದ ಹೊರಹೊಮ್ಮಿದಂತ ಕಾಂತಿಯನ್ನ ಇಡೀ ಕಾಡೆ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು. ಇವಳು ಉಯ್ಯಾಲೆಯನ್ನು ತೂಗುದ ಅಲ್ಲ, ಜಗವನ್ನ ಆಡಿಸುವುದ. ಇವಳು ನಾರಿ, ಈಕೆ ಸರ್ವತ್ರ ನಾರಿಯಲ್ಲ. ಇವಳು ಆದಿ ಅಂತರಹಿತರಾದ ಆದಿ ಮಾಯೇಶ್ವರಿ. ತ್ರಿಜಗವನ್ನೇ ತನ್ನದಂತ ಉದರದಲ್ಲಿ ಇರಿಸಿ ಪೋಷಿಸುವಂತ ಮಹಾಮಾತೆಯಲ್ವೇ. ಇವಳನ್ನು ನಮ್ಮ ಶುಂಭ ಬಯಸಿದನಲ್ಲ. ಶುಂಭ ಬಯಸಿ
ಎಣಿಸಿದ್ದಲ್ಲ. ಅವ ಈ ಸಲ ಕೆಟ್ಟ. ಅವ ಕೆಟ್ಟದ್ದಲ್ಲ, ದಾನವ ಕುಲದ ಸರ್ವನಾಶವಂತೂ ಖಂಡಿತವೇ ಸರಿ. ಇಲ್ಲದಿದ್ರೆ ಈ ಪ್ರಾಯದಲ್ಲಿ ನಮ್ಮ ಶುಂಭನಿಗೆ ಮದುವೆ ಆಗುವಂತ ಆಶಯ. ಏನು ಮಾಡೋಣ ಹೇಳಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚು ಉಂಟಂತೆ. ನಮ್ಮ ಶುಂಭನಿಗೆ ಮದುವೆ ಆಗುವಂತ ಹುಚ್ಚು. ಏನೇ ಇರಲಿ, ರಾಜ ಕಾರ್ಯಕ್ಕೆ ಬಂದವನು ಈ ಸುಗ್ರೀವನಲ್ವಾ? ಹಾಗಾದ್ರೆ ಹುಡುಗಿಯಲ್ಲಿ ಮಾತಾಡ್ಬೇಕು. ಮಾತಾಡ್ತೇನೆ ಅಮ್ಮ. ಮಾತೊಂದಾಲಿಸಿ ಕೇಳವ್ವ ನಿನ್ನನು ಶುಂಭ ಪ್ರೀತಿಯು ಬಯಸಿರುವ ಭೂತಾಳ ಮೂರರುಳ ಆತನಿಗಿದಿರಿಲ್ಲ ಖ್ಯಾತನವಾದು ನಿನ್ನ ನಾಥನಾಗುವನಂತೆ ಮಾತೊಂದಾಲಿಸಿ ಕೇಳುವ ಮೊದಲಾಗಿ ತಮ್ಮ ಪವಿತ್ರವಾದಕ್ಕೆ ವಂದಿಸಿಕೊಂಡಿದ್ದೇನೆ ತಾಯಿ. ಶೋಣಿತಾಪುರದಿಂದ ಬಂದಂತ ಸುಗ್ರೀವನ ನಮ್ಮ ಒಡೆಯನ ಅಂತ ಶುಂಭನೇ ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ಕಳುಹಿಸಿಕೊಡೋದಕ್ಕೆ ಬಲವಂತ ಕಾರಣ ಉಂಟು ತಾಯಿ. ನಿನ್ನದಂತ ವಿಚಾರವನ್ನು ಚಂಡ ಮುಂಡರು ಶುಂಭನಿಗೆ ತಿಳಿಸಿದವರಿದ್ದಾರೆ. ನಿನ್ನ ರೂಪಲಾವಣ್ಯದ ಬಗ್ಗೆ ಹೊಗಳಿದ್ದಾರೆ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ ತಾಯಿ, ನಿನ್ನನ್ನು ಮದುವೆ ಆಗುವುದಕ್ಕಾಗಿ ಹತ್ತಿರಿಸ್ತಾ ಇದ್ದಾನೆ. ಶುಂಭನಾದರೂ ಸಾಮಾನ್ಯನವನಲ್ಲಮ್ಮ. ಮೂರು ಲೋಕವೇ ಅವನ ಅಧೀನದಲ್ಲಿ ಉಂಟು. ಸಂಪತ್ತಿನಿಂದ ತುಂಬಿ ತುಳುಕುತ್ತಾ ಉಂಟು. ನಮ್ಮದಂತ ಶೋಣಿತಾಪುರ ರೂಪದ ಬಗ್ಗೆ ಹೇಳಿದ್ರೆ ಕಠಿಣ ಅಲ್ಲಮ್ಮ. ಮನ್ಮಥನಿಗಿಂತಲೂ ಅಧಿಕವಾದ ರೂಪ ನಮ್ಮ ಶುಂಭನಲ್ಲೇ ಉಂಟು. ಅಂತ ಶುಂಭನನ್ನು ವರಿಸಿದಕ್ಕಾಗಿ ನನ್ನ ಜೊತೆಯಲ್ಲಿ ಇಳಿದ ಬಗ್ಗೆ ತಾಯೇನಿರು. ಈತನಳಿದರೆ ಎನ್ನ ವಾರ್ತೆಯ ಈತನಳಿದರೆ ಎನ್ನ ವಾರ್ತೆಯ ದೂತ ಶುಂಭಾತುರಗೆ ಬೇಳುವ ದೂತನಿಲ್ಲೆಂದೆನು ತಲುಪಿಸಲಾತನನ್ನು ಶ್ರೀಮನಾಡಿನ ಮಾತನ್ನಾಲಿಸಿದಾಗ ಮುಖದಲ್ಲೊಂದು ಕಿರುನಗೆ ಉಕ್ಕಿ ಹೋಯಿತು. ನನ್ನ ನಗೆ ತನಗೆ ದಗೆಯಾಗಿ ಹೋಯಿತಲ್ಲ. ಧರೆಯಲಿತ ಸತ್ತು ಬಿದ್ದಿದ್ದಾನೆ ಪಾಪ. ಈತನೆಳೆದನೆಂದಾದರೆ ಆ ಧೂರ್ತ ಶುಂಭನಿಗೆ ನನ್ನ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತನ್ನು ನೇಮಿಸಬೇಕಾಗುತ್ತದೆ. ಹಾಗಾಗಿ ಕೂಡದು ನಿಗ್ರಹ ಮತ್ತು ಅನುಗ್ರಹ ಎರಡೂ ಶಕ್ತಿಯನ್ನು ಹೊಂದಿದವಳು ನಾನು. ಆದುದರಿಂದಲೇ ಕರುಣಾರಸವನ್ನು ಮೀರಿ ಈತನೆಬ್ಬಿಸುತ್ತಾನೆ ನೋಡುವ. ತಾನಿದ್ದೆ ಪುಣ್ಯಾತ್ಮರೆ, ಮಲಗಿದ್ದೇ ತಡ. ಕಾಡುವಾದಂತ ನಿದ್ದೆ ಬಂದು ಹೋಯ್ತು ನನಗೆ. ತಂಪಾದ ಜಾಗ ಅಲ್ವಾ, ಹಾಗೆ ನಿದ್ದೆ ಮಾತ್ರ ಬಂದದ್ದಲ್ಲ, ಮತ್ತೆ ನಿದ್ದೆಯಲ್ಲಿ ನಾನು ಕನಸು ಕಂಡದ್ದಲ್ವಾ. ಕನಸ ಹೌದು ಅಂತ. ಕನಸಿನಲ್ಲಿ ಸ್ವರ್ಗಕ್ಕೆ ಹೋದದ್ದು, ಸ್ವರ್ಗದಲ್ಲಿ ಅಜ್ಜ ಸಿಕ್ಕಿದ್ದು. ಅಜ್ಜ ಹತ್ತಿರಕ್ಕೆ ಬಂತು. ಮಗನೇ ಸುಗ್ರೀವಂತ ಹೇಳಿದ್ರು. ಅಜ್ಜ ನನ್ನ ಕಂಡು ಸಂತೋಷವಾಯ್ತು ನನಗೆ. ಕಾಣದೆ ತುಂಬಾ ದಿವಸ ಆಯ್ತಲ್ಲ. ಹಾಗೆ ಇದು ಕಾಡಲ್ವಾ? ಇಲ್ಲಿ ನಾನು ಮಲಗಿದ್ದಲ್ಲ ಪುಣ್ಯಾತ್ಮರೇ. ನಾನು ಸತ್ತದ್ದು, ಸತ್ತು ಸ್ವರ್ಗಕ್ಕೆ ಹೋದದ್ದು. ಸಾಯ್ಬೇಕಿದ್ರೆ ನನ್ನನ್ನು ಕೊಂದವರು ಯಾರು? ಕೊಂದಂತ ನನ್ನನ್ನು ಬದುಕಿಸಿದವರು ಯಾರು? ಒಂದು ಅರ್ಥವಾಯಿತು ನನಗೆ. ಹುಡುಗಿಯಲ್ಲಿ ಮಾತಾಡ್ತಿರುತ್ತಾ ವೇಳೆಯಲ್ಲಿ ಆಕೆಯ ಮುಖದಿಂದ ಕಿರುನಗೆಯನ್ನು ಹೊರಹೊಮ್ಮಿತು. ಆ ನಗೆ ನನಗೆ ತಗೆ ಆಯ್ತಾ ಅಂತ. ಆದ್ದರಿಂದಲೇ ನಾನು ಸತ್ತು ಹೋದೆ, ಪುನರಪಿ ಬದುಕಿದೆ. ಹಾಗಾದ್ರೆ ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ಸಮರ್ಥಳಿಗಳಿದ್ದಾರೆ. ಈಕೆ ಸಾಮಾನ್ಯವಂತ ಹುಡುಗಿಯಲ್ಲ. ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕಾರ್ಯಗಳನ್ನು ಏಕಕಾಲದಲ್ಲಿ ಮಾಡಬಲ್ಲಂತ ಸಮರ್ಥಳಿಗಳಾಗಿದ್ದಾಳೆ. ಈಕೆ ಶ್ರೀದೇವಿ ಅಲ್ವೇ? ಇವಳಂತಹ ಮಹಾತ್ಮೆಯನ್ನು ವರ್ಣಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಅಯ್ಯೋ ದೇವರೇ, ಕೇಳಬಾರದ ಪ್ರಶ್ನೆಯನ್ನು ಕೇಳಿ ಅವಳ ಮನಸ್ಸನ್ನು ನೋಯಿಸಿದೆ. ನನಗೆ ಬೇಕಾಗಿ
ಒಡೆಯ ಶುಂಭನಿಗೆ ಬೇಕಾಗಿ, ಆದರೆ ಉತ್ತರ ಮಾತ್ರ ಸಿಗ್ಲಿಲ್ಲ. ಅವಳಲ್ಲೇ ಕೇಳ್ತೇನೆ, ಅಮ್ಮ ಅಮ್ಮ ಗ್ರೀವ, ನನ್ನಲ್ಲಿ ಕೋಪ ಮಾಡಬೇಡಮ್ಮ, ಸಿಟ್ಟು ಮಾಡಬೇಡ ತಾಯಿ. ನಿನ್ನ ಹತ್ತಿರಕ್ಕೆ ಬರುವುದಕ್ಕೆ ಭಯವಾಗ್ತಾ ಉಂಟಮ್ಮ. ಯಾಕಪ್ಪ ನಿನಗೆ ಭಯ? ಹತ್ತಿರ ಬಂದ್ರೆ ನೀನು ನಗಾಡ್ತೇಲ್ವಾ? ಏನಾಗುತ್ತದೆ? ನೀನು ನಕ್ಕರೆ ನಾನು ಸಾಯದಿಲ್ವೇ ತಾಯಿ? ಮತ್ತೀಗ ಬದುಕಿದ್ದು ಹೇಗೆ? ಅದು ನಿನ್ನಿಂದಲಲ್ವೇ? ಸರಿ, ನಾನು ತಿಳಿದಿದ್ದೇನೆ. ಏನು? ತಾಯಿ, ನಾನು ನಾನಾಗಿ ಬಂದದ್ದಲ್ಲ. ನಮ್ಮ ಒಡೆಯ ಶುಂಭನಿಗೆ ಬೇಕಾಗಿ ಬಂದು ನಿನ್ನಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಅವನಿಗೆ ನಾನು ಉತ್ತರವನ್ನು ಕೊಡಬೇಡುವೆ ತಾಯಿ? ಏನೋ ಉತ್ತರವನ್ನು ಕೊಡಿ ಸುಗ್ರೀವ. ಬಾಲ್ಯದಲ್ಲಿ ಗೈದೀರ್ಪೆ ಬಣವನು ಹಾಳಾಗದಿ ಗೆಲಿದವರಿಗ ಸುಮಮಾಲೆ ಇಕ್ಕುವೆ ಎಂಬ ನಿರ್ಧಾರ ಹೇಳುಗಳಾಗೆ ಶುಂಭನಾಗಲಿ ಅವನ ತಮ್ಮನಿ ಶುಂಭನಾಗಲಿ ಬರಲಿ ಸಮರಗೆ ಶಂಭುವೇರಳದಂದರಳುಗೆನು ಗುಂಪಿನಿಯಲಿ. ಬಾಲ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಕತ್ತಿ ಕಾಳಗ ಅಭ್ಯಾಸ ಮಾಡಿದವಳು ನಾನು. ಆವಾಗಲೇ ತೀರ್ಮಾನಕ್ಕೆ ಬಂದಿ, ಕತ್ತಿ ಕಾಳಗದಲ್ಲಿ ಯಾರು ನನ್ನ ಗೆಲ್ಲುತ್ತಾರೋ ಅಂತವರ ಕರುಳಿಗೆ ಸುಮದ ಮಾಲೆಯನ್ನು ಹಾಕಿ ಬರೆಸುತ್ತೇನೆ ಎನ್ನುವುದಾಗಿ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಶುಂಭನಾಗಲಿ ನಿಶುಂಭನಾಗಲಿ ಅವರಿಬ್ಬರ ವಿಷಯ ಬಿಡು. ಪ್ರತ್ಯಕ್ಷ ಶಂಭುವೆ ಎದುರಿಗಿಳಿದು ಬಂದರು ನಾನಲ್ಲ, ಹೋಗಿ ಹೇಳು ತಾಯಿ. ಇದು ನಿನ್ನ ಕಡೆಯ ನಿರ್ಧಾರವಮ್ಮ. ಆಯ್ತು, ನಿನ್ನ ನಿರ್ಧಾರವನ್ನು ಬದಲಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಆದ್ರೆ ಮಾತ್ರ ಕಟ್ಟ ಕಡೆದಾಗಿ ಈ ಮುದುಕನ ಒಂದು ಭಿನ್ನ ಉಂಟು ಮನೆಯಲ್ಲಿ. ಏನಪ್ಪಾ ನಿನ್ನ ಕೊನೆಯ ಆಸೆ? ದುಷ್ಟರ ಸಂಘದಲ್ಲೇ ಬೇಸತ್ತಿದ್ದೇನೆ. ಶಿವನೇ, ಜೀವನವೇ ಬೇಡಾಗಿದೆ. ಇಷ್ಟು ಬೇಗ? ಸತ್ಯ ತಾಯಿ. ಯಾಕೆ ಸುಗ್ರೀವ? ಅದೆಷ್ಟೋ ಮಂದಿ ದುಷ್ಟರು ನಮ್ಮಲ್ಲಿದ್ದಾರೆ, ಅದೆಷ್ಟೋ ಮಂದಿ ಕೊಲೆಗಟುಕರಿದ್ದಾರೆ. ಅಂತವರ ಜೊತೆಯಲ್ಲಿ ಈ ಸುಗ್ರೀವ ಬಾಳಿ ಬೆಳಗಬೇಕಂತ ಹೆಚ್ಚು ದಿವಸ ಇಲ್ಲ ಮಗನೇ. ಬೇಡವಾ? ಆದ್ರೆ ನಿನ್ನನ್ನು ಕಂಡ ಮೇಲೆ ನನಗೆ ಮತ್ತೇನು ಬೇಡ. ಆದ್ರೆ ಒಂದು ಆಶೆ ಉಂಟಮ್ಮ. ಏನಪ್ಪ? ಈಡೇರಿಸ್ತ್ಯಾ? ಖಂಡಿತ ತಾಯಿ. ಇದು ಈ ಮುದುಕ ಸತ್ತ ಮೇಲೆ 10 ಜನ್ಮ ಉಂಟು ಅಂತಾದ್ರೆ ನಿನ್ನ ಮನದ ಇಚ್ಛೆಯಂತೆ ಆಗಲಿ. ದೇವಿ ದಾಸನಾಗಪ್ಪ ನೀನು. ಸರಿ ದೈತ್ಯೇಶಾನಿ ಆರೋಹಿತ ಕಾರ್ಯವನ ಅದಕ್ಕೆ ಹೇಳ ಮಾತಾಡಬೇಕು ಬರುತ್ತ ಹೋದಿಲ್ಲ ನಾನು ಹೇಳಿ ಅನಿರೀಕ್ಷಿತವಾದ ಕರೆ. ಯಾಕೆ ಕರೆಸಿದ್ದು? ನನ್ನಿಂದ ಏನಾಗಬೇಕು? ಕದಂಬ ಮಂದಲ್ಲಿ ಹೆಣ್ಣು ಬಳಿದ್ದಾರೆಂಬ ವಿಚಾರ ತಿಳಿದಿದ್ದೇನೆ. ಆದಷ್ಟು ಬೇಗ
ಕಲಿದು ಮಾಕ್ಷರು ನಾನು ತಿಳಿದು ಗಾಳಿ ನುಡಿದನು. ಕಾಳಿಕಾಂಬಿಕೆ ಜಯ ಜಗನ್ಮಯ ಮೂಲ ರೂಪಿಣಿ ವಿಶ್ವವಂದಿತೆ ಪಾಲಿಸನು ತನೋ ನಿತ್ಯನನು ನುತಿಗೈದರು
ಅದಕ್ಕಾಗಿ ತಲೆ ಮಾಡು ಸರಿಯಲ್ಲ. ಉತ್ತಮವಾದ ಮನೆಯಂತ ಆಯ್ತ ಸಿದ್ಧ ಆಗಿದೆ. ಅದಕ್ಕಾಗಿಯೇ ನೋಡು ಸಂಧಾನಕ್ಕಾಗಿ ಸುಗ್ರೀವನನ್ನು ಕಲಿಸಿ ಕೊಟ್ಟಿದ್ದೆ. ಸುಗ್ರೀವನ ಸಂಧಾನ ವಿಫಲವಾಗಿದೆ. ಸರಿ ಎಂದು ಪಣವನ್ನು ಏನು ತೀರ್ಮಾನ ಮಾಡಿ ಆ ಬಳಿಕ ಧೂಮ್ರಾಕ್ಷನನ್ನು ಕಲಿಸಿ ಕೊಟ್ಟಿದೆ. ಕಲಿಸಿ ಕೊಟ್ಟಂತ ಧೂಮ್ರಾಕ್ಷನನ್ನು ಓಂಕಾರ ದೃಷ್ಟಿಯಿಂದ ಧೂಮ್ರಾಕ್ಷನಲ್ಲಿ ಆಮೇಲೆ ನಮ್ಮಂದಿರಾದ ಗಂಡುಗಲಿಯಾದ ಚಂಡಮುಂಡರನ್ನು ಕಲಿಸಿ ಕೊಟ್ಟಿದೆ. ಸರಿ ಚಂಡಮುಂಡರ ಚಂಡಿಕೆಯಾಗಿ ಹೋದ್ರೆ ಚಂಡಮುಂಡರ ತೀರ್ಮಾನ ಏನು ಯೋಚನೆ ಮಾಡಿ ಆಕೆಯನ್ನು ಕರೆತರಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದಿದ್ದೇನೆ. ಧನುಜೇಶ ಕೇಳನ್ನ ಮಾತಾ ಧನುಜೇಶ ಕೇಳನ್ನ ಮಾತಾ
ಸತಿಯೊಬ್ಬಳಿಗೆ ಪತಿಯಾಗುವುದು ದೊಡ್ಡ ವಿಷಯವಲ್ಲ. ಅಲ್ವೇ ಅಲ್ಲ? ನೀನು ಅನ್ನೋದಾದ್ರೆ ಏನು ಧನುಜಮತಿ ಎನ್ನುವ ಹಾಗೆ ಒಂದು ಕಾಲದಲ್ಲಿ ರಾಕ್ಷಸ ವೀರರಿಗೆ ಬೇಕಾಗಿ ನೀನು ಮಾಡಿದಂತಹ ಸಾಧನೆ, ಆ ಸಾಧನೆಯ ಪ್ರತೀಕವಾಗಿ ಇಂಥ ಒಂದು ಖ್ಯಾತಿಯನ್ನು ಗಳಿಸಿಕೊಂಡವ ನೀನು. ನಮ್ಮನನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿಕೊಂಡು ಅದೇವಾದಂತಹ ವರಗಳನ್ನು ಪಡೆದು ನಿಜ ಒಂದಲ್ಲ ಎರಡಲ್ಲ 14 ಲೋಕಗಳನ್ನು ತನ್ನದಾಗಿಸಿಕೊಂಡೆ. ಸತ್ಯ. ಏನು ಇಷ್ಟೆಲ್ಲ ಗಳಿಸಿಕೊಂಡಂತಹ ನಿನ್ನ ಪಾಲಿಗೆ ಈ ಕಾಲದಲ್ಲಿ ಭ್ರಮೆ ಏನು ಅಂತದೇನಾಯ್ತು ಈಗ? ಎಲ್ಲ ದೊರೆ ಕ್ರಮ ತಪ್ಪಿದವ ಭ್ರಮೆಗೆ ಒಳಗಾಗುವುದು ಸ್ವಾಭಾವಿಕ. ಕ್ರಮದಲ್ಲ ಇದ್ದವ ಭ್ರಮೆಗೆ ಒಳಗಾದ್ರೆ ಅದು ಆಶ್ಚರ್ಯಕ್ಕೆ ಕಾರಣವಾಗ್ತದೆ. ಎಲ್ಲಿ ತಪ್ಪಿದ್ದೇನೆ ಈಗ? ನಿನ್ನ ನಡೆ ಹಾಗಾಯಿತು. ಏನಾಯ್ತು? ಆ ವನಿತೆಯನ್ನು ಬಯಸಿದೆಯಾ? ಕಾಮಿನಿಯಾಗಲಿ ಕಾಶ್ಯಪಿ ಆಗಲಿ ಅಲ್ಲ ಕಾಂಚಾಲವಾಗಲಿ ಯಾವ ಕಾಲಕ್ಕಿದ್ರು ಒಲಿದು ಬರಬೇಕೆ ವಿನಃ ನಮ್ಮ ಇಚ್ಛೆಗೆ ಬಂದ ಹಾಗೆ ಪಡೆಯುವುದಕ್ಕೆ ಆಗೋದಿಲ್ಲ. ಏನು ಮನ್ಮಥನ ಬಾಣಗಳಿಗೆ ನನ್ನ ತನವನ್ನೇ ಒಟ್ಟಿ ಇಂಥ ನಿರ್ಧಾರವನ್ನು ಕೈಗೊಂಡೇ ಇಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿದರೆ ಎಷ್ಟರ ಮಟ್ಟಿಗೆ ನೀನು ಆಕೆಯ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅವಳೊಬ್ಬಳು ಬರೇ ತರುಣಿ ಅಲ್ವೇ? ಏನು ಸಾಮಾನ್ಯ ತರುಣಿಯೇ? ತರುಣಿ ಎಲ್ಲವ ಸರ್ವೇಶ್ವರಿಯಾಲಿ ಮೋಹ ಬೀರುವುದಿದು ಸರಿಯೇ? ಕರುಣಿ ಎಲ್ಲವಾಡಾದೆ ಮಾಯ ವಿಷಯ ಒಂದು ಪ್ರಶ್ನೆಯಾಗಿ ಉಳಿತದೆ. ಯಾಕೆ? ಅಷ್ಟಕ್ಕೂ ಅವಳು ಯಾರು ಎನ್ನುವುದನ್ನು ನೀನು ಆರಂಭದಲ್ಲಿ ಅರ್ಥ ಮಾಡಿಕೊಳ್ಳಬೇಕಿತ್ತು. ಯಾವುದನ್ನು? ತ್ರಿದೋಷರನ್ನು ಬರೆಯುವ ಒಂದು ಕಾಲದಲ್ಲಿ ದೇವತೆಗಳನ್ನು ದಂಡಿಸಿದವ ನೀನು. ಯಾಗ ಯಜನಾದಿಗಳಿಗೆ ತಡೆಯೊಡ್ಡಿದೆ, ಬ್ರಾಹ್ಮಣರನ್ನು ಪೀಡಿಸಿದೆ. ಅದರ ಪರಿಣಾಮವು ಎಂಬಂತೆ ಅವರೆಲ್ಲ ಆಚರಿದ್ದಾರೆ, ಅವರೆಲ್ಲ ನೊಂದವರಿದ್ದಾರೆ. ನೊಂದವರ ಆಚಾರವನ್ನು ಆಲಿಸಿದಂತ ಮಹಾಮಾತೆ ಅವಳೇ ಆದಿಮಾಯ ದೇವಿ ಕೌಶಿಕ ಎನ್ನುವಂತ ಅಭಿಧಾನವನ್ನು ಹೊತ್ತುಕೊಂಡು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಚೆನ್ನಾಗಿ ಆಲೋಚನೆ ನಿನ್ನಿಂದ ಅಪ್ಪನೆಯನ್ನು ಪಡೆದಂತ ಸುಗ್ರೀವನ ಸಂಧಾನ ಮುರಿಯಿತು. ಅದರ ಬದಲಾಗಿ ಸಂಗ್ರಾಮ ತೀರ್ಮಾನವಾಗಿ ಹೋಯಿತು. ತೀರಣ ಅಂತ ಧೂಮ್ರಾಕ್ಷನ್ನು ಕಳಿಸಿಕೊಟ್ಟೆ. ಪರಿಣಾಮದಲ್ಲಿ ಏನಾಯಿತು? ಆ ಧೂಮ್ರಾಕ್ಷವನ್ನು ನಾವು ಕರ್ಕೊಂಡೆವು. ಅವನ ವಿಷಯ ಬಿಡುವ ಮೊದಲು ನೋಡಿದಂತ ಚಂಡಮುಂಡರಿದ್ದಾರಲ್ಲ, ಏನು ಶಾಶ್ವತವಾಗಿ ಉಳಿದುಕೊಂಡ್ರೆ ಹೇಳು? ಖಂಡಿತ ಇಲ್ಲ. ಅಖಂಡವಾದಂತಹ ಬ್ರಹ್ಮಚರ್ಯ, ಆ ಚರ್ಯವನ್ನು ಕೆಡಿಸುವ ಪಕ್ಕವಾಗಿ ಅವರಿಗೊಂದು ಗತಿಯನ್ನು ಕಾಣಿಸಿದವರು ಅವರಿದ್ದಾರೆ. ಹಾಗಿರುವಾಗ ಈ ವಿಷಯದಲ್ಲಿ ಸುಮ್ಮನೆ ಯಾಕೆ ವ್ಯರ್ಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ? ಹಾಗಾಗಿ ಸರಿಯಲ್ಲ ಎನ್ನುವುದೇ ಅಭಿಪ್ರಾಯ ನಮ್ಮದು ದೊರೆ. ಹಾಗಾದ್ರೆ ನಿನ್ನ ಮನದ ಅಭಿಪ್ರಾಯಗಳೇನು? ಬಿಡು ಮನದ ಮೂರ್ಖತೆಯ ಬಿಡು. ಸೈ ಜಗದೊಳದಿ ಚರಣಕ್ಕೆ ಭಕ್ತಿಯಿಂದಲೇ ಪಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜಪಿ ಧನವರದ ದರದಲ್ಲಿ ಜಡಜಪಿ ಧನವರದ ದರದಲ್ಲಿ ಪಡೆದು ದುಃಖವನು ಬಾಳುವುದೆನುತ್ತಲೇ ನುಡಿಯೇ ನೀತಿಯನು. ಬಿಡು ಮನದ ಮೂರ್ಖತೆಯ ಬಿಡು. ಯಾವುದನ್ನು?
ರೂಢಿಯಲ್ಲಿ ಒಂದು ಮಾತಿದೆ, ಯಾವುದು? ಅರಿತು ಬಾಳಿದರೆ ಸ್ವರ್ಗ ಸುಖ ಎನ್ನುವುದಾಗಿ. ಸ್ವರ್ಗ ಅಂದ್ರೆ ಸುಖ ಎನ್ನುವುದೇ ಅರ್ಥ. ಆ ಸುಖ ಎಲ್ಲಿ ಉಂಟಂತ ಕೇಳಿದ್ರೆ ನಾವು ನಮ್ಮ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾವು ಚೆನ್ನಾಗಿ ಅರಿತುಕೊಂಡು ಬಾಳವೆಂದು ನಡೆಸಿದ್ರೆ ಅದಕ್ಕಿಂತ ದೊಡ್ಡದಾದ ಸುಖ ಈ ಪ್ರಪಂಚದಲ್ಲಿ ಮತ್ತೊಂದು ದೊರೆಯಲಿಕ್ಕೆ ಸಾಧ್ಯವಿಲ್ಲ. ಬ್ರಹ್ಮದೇವ ವರ ಕೊಟ್ಟಿದ್ದಾನೆ. ಅವರು ಕೊಟ್ಟಂತಹ ವರಂತೆ ಈ ಲೋಕದಲ್ಲಿ ಬಾಳಿ ಬದುಕಬೇಕಾದ ನಿಯಮ. ಆ ನಿಯಮವನ್ನು ಮೀರಿ ನಡೆಯುವುದಕ್ಕೆ ನಾವೆಲ್ಲ ಎಷ್ಟರವರು ಹೇಳು. ಹಾಗಾಗಿ ನೀನು ಯೋಚನೆ ಮಾಡಿದ್ದು ಹೇಗೆ? ಆ ತರುಣಿಯ ಕೈ ಹಿಡಿತೇನೆ ಅಲ್ಲ ಪ್ರಭು, ಈ ಕಾಲದಲ್ಲಿ ಸ್ವಲ್ಪ ಬದಲಾವಣೆ ಮಾಡು. ಅವಳ ಕೈ ಹಿಡಿಯುವುದಲ್ಲ, ಅವಳ ಸಲುಗೆ ಕೊಟ್ರೆ ಬಹಳ ಮಾತಾಡ್ತಾ ಇದ್ದೀನಿ. ಸಲುಗೆ ಉಂಟು, ಸುಮ್ಮನೆ ಅಲ್ಲ. ನಮಗೊಂದು ಸಂಬಂಧ ಉಂಟಲ್ಲ, ಏನು ಅಳಿಯನ ಸಂಬಂಧ. ಹಾಗಾಗಿ ಮಾತಾಡಿದೆ. ಇಷ್ಟರವರೆಗೆ ಸಭೆಗಳಿಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟದ್ದು ಯಾಕೆ? ನನ್ನ ತಂಗಿ ಮಗ ನನ್ನ ಅಳಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಏನು ಸಲುಗೆಯ? ಸಲುಗೆ ಇಲ್ಲವಾದರೆ ನೀನು ಯಾರು? ಮೊನ್ನೆ ಹುಟ್ಟಿದವ ನೀನು. ಏನು ನಿನ್ನ ನೀತಿ ಮಾತಾ ನನಗೆ? ಹಾಡಿನಂತ ಬಡ ಹುಡುಗಿ, ಆಕೆ ನೀನು ಬಹಳವಾಗಿ ಹೊಗಳ್ತಾ ಇದೆಯಲ್ಲ. ನಾನು ಯಾರನ್ನು ಹೊಗಳಿದ್ದಲ್ಲ, ಲೋಕದ ಮಾತು ಇದ್ದಾಳೆ, ಅವಳೇ ದೇವಿ ಸರ್ವೇಶ್ವರಿ. ದೇವಿ ಮಹಾತ್ಮೆಯನ್ನು ಮುಚ್ಚು, ಬಾಯಿ ಮುಚ್ಚು. ಈ ದೇವಿ ಮಹಾತ್ಮೆಯ ಕಥೆಯಲ್ಲಿ ಆದ್ರೂ ಸಣ್ಣ ಮಕ್ಕಳಿಗೆ ಪಾರಾಯಣ ಮಾಡು. ದೇವಿ ಮಹಾತ್ಮೆಯ ಕಥೆ ಕೇಳಿಕೆ ಎಲ್ಲರಿಗೆ ಸಾಕಾಗಿ ಹೋಯ್ತು. ನಿನಗಾಗುದಿಲ್ವಾ? ಅದೇ ಆಕೆಯ ಬಗ್ಗೆ ಎಲ್ಲ ವಿಚಾರವನ್ನು ತಿಳಿದುಕೊಂಡವನ. ಸತ್ತವರ ಬಗ್ಗೆ ನಾನು ಯಾವತ್ತೂ ಆಲೋಚಿಸುವುದಿಲ್ಲ. ಯಾಕೆ? ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವ ನೋಡು. ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಒಬ್ಬ ಶುಂಭ ಕಲಿ ಅಲ್ಲ, ಶುಂಭ ಒಬ್ಬ ಬಂಟ. ಯಾರ ಬಂಟ? ಪರಮೇಶ್ವರನ ಬಂಟ, ಶಿವಶಂಕರನ ಬಂಟ ಅಲ್ವೇ? ಅದಕ್ಕೆ ನೋಡು, ಛಲವನ್ನು ಯಾವತ್ತು ಬಿಡುವವನಾನಲ್ಲ. ಮೂರು ಲೋಕಾಧೀಶ ಎನ್ನುವಂತ ಹೆಸರನ್ನು ಗಳಿಸಿದವ ನಾನು. ನಿನ್ನ ಈ ಕಟ್ಟು ಕಥೆಗಳನ್ನು ಕೇಳಿದ ಕ್ಷಣದಲ್ಲಿ ನಾನು ಹೇಳಿದ್ದು ಕಟ್ಟು ಕಥೆ. ಮತ್ತೆ ಮೂರು ಲೋಕಾಧೀಶನಾಗಿರುತ್ತ ಶುಂಭ ಹೆದ್ದರಿ ಸುಮ್ಮನೆ ಕಳಿಸಿಕೊಂಡೆಯ? ನೀನೊಬ್ಬ ರಣ ಹೇಳಿ ಈ ಮೊದಲು ಕಳಿಸಿಕೊಟ್ಟಂತಹ ವೀರರು ಎಲ್ಲರೂ ಅಲಿದು ಹೋಗಿದ್ದಾರೆ. ಅವರಾಗಿ ಸಾಹಿತ್ಯಂತ ಭಯವೇ ನಿನಗೆ? ಸಾವಿನ ಭಯ. ಮತ್ತೆ ಅದಕ್ಕಾಗಿಯೇ ನಿನ್ನಲ್ಲಿ ಹೇಳು, ಅಂತ ಭಯ ನಿನ್ನಲ್ಲಿ ಉಂಟೆ ಅಂತ ಆದ್ರೆ ನೀನೊಂದು ಕೆಲಸ ಮಾಡು. ಇನ್ನು ಕೆಲಸ ಕೈಗೆ ಬಲೆಯನ್ನು ತೊಡು. ಬೇರೆಯವರು ಕದಂಬವನದಲ್ಲಿ ನೋಡಿ ದೇವಿಯನು ಶಿವೆಯನು
ಜಯ 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 ಕಾಣಬೇಕಿರುವಂತ ಒಂದು ಹೆಬ್ಬಯಕೆಯನ್ನು ಹೊತ್ತುಕೊಂಡು ಈ ಕದಂಬ ಕಾಂತಾರವನ್ನು ಪ್ರವೇಶ ಮಾಡಿದನು. ಆ ದೃಶ್ಯವನ್ನು ಕಾಣುವಂತಹ ತಬಕ ಮನಸ್ಸಿನಲ್ಲಿ ಒಂದಡಿಯಾದ್ರೆ ಈ ಪರಿಸರವನ್ನು ಬಂದು ಸೇರಿದಂತ ಗಳಿಗೆಯಲ್ಲಿ ಅಪ್ಪಪ್ಪಪ್ಪ ಎಷ್ಟೊಂದು ಬದಲಾವಣೆಯನ್ನು ಕಾಣುತ್ತಾ ಇದ್ದೇನೆ. ಇಲ್ಲಿಗೆ ಬರುವುದೇನು ಹೊಸತಲ್ಲ, ಆದರೂ ಕೂಡ ಇವತ್ತಿನ ದಿವಸ ನೂತನವಾಗಿರುವಂತಹ ದೃಶ್ಯಗಳನ್ನು ನಾನು ಗಮನಿಸ್ತಾ ಇದ್ದೇನೆ. ಹಾಗಿದ್ರೆ ಇದರ ಅರ್ಥ ಏನು? ಬದಲಾವಣೆಯ ಪರ್ವವೊಂದು ಈ ಕ್ಷೇತ್ರದಿಂದಲೇ ಆರಂಭಗೊಂಡಿದೆ ಎನ್ನುವುದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಬರೇ ಕ್ಷೇತ್ರ ಬದಲಾವಣೆಯಲ್ಲ, ಇಷ್ಟಕ್ಕೂ ಕಾರಣವಾಗಿರುವಂತ ಶಕ್ತಿ, ಈ ಬದಲಾವಣೆಗೆ ಕಾರಣವಾಗಿರುವಂತಹ ಶಕ್ತಿ ಎಲ್ಲಿದ್ದಾಳೆ ಎನ್ನುವ ಹಾಗೆ ಒಮ್ಮೆ ದೂರಕ್ಕೆ ದೃಷ್ಟಿಯನ್ನು ಹಾಯಿಸಿ ನೋಡಿದೆ. ಕುಳಿತಂತ ದೃಶ್ಯವನ್ನು ಕಾಣಬಾರದು. ಏನು ವೈಭವ, ಏನು ವೈಭವ! ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು, ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ಕಾಣಬೇಕು ಎನ್ನುವಂತಹ ಒಂದು ಭಾವ ಅಂತರಾಳದಲ್ಲಿ ಉದ್ಭವಿಸಿಕೊಳ್ಳುತ್ತಾ ಇದೆ. ಅವಳನ್ನು ನೋಡಿದ್ದೆ ತಡ ಭಕ್ತಿ ಭಾವದಿಂದ ಜಯ 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 ಎನ್ನುವ ಹಾಗೆ ಸ್ತುತಿಯನ್ನು ಮಾಡಿ ಎರಡು ಕೈಗಳನ್ನು ಮುಗಿದು ಅವಳ ಪಾದ ಪದ್ಮಗಳಿಗೆ ಬುಡಮಟ್ಟದ್ದಾಯಿತು. ಮನಸ್ಸಲ್ಲೇ ಸಂತೋಷಪಟ್ಟೆ. ಕಾಣುವುದಕ್ಕೆ ಬರೇ ಮೂರ್ತಿಯಾಗಿ ಗೋಚರಿಸ್ತಾ ಇರಬಹುದು, ಹಾಗೆಂದು ಇವಳು ಬರೇ ಮೂರ್ತಿಯೇ? ಖಂಡಿತವಾಗಿಯೂ ಅಲ್ಲ. ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆಯುವ, ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆಯುವ ಪರಮ ಪಾವನವಂತ ಮೂರ್ತಿಯಾಗಿ ಗೋಚರಿಸ್ತಾ ಇದ್ದಾಳೆ. ಇವಳನ್ನು ನೋಡಿದ್ದೆ ತಡ ತಿಳಿದೋ ತಿಳಿಯದೆಯೋ ಕಂಡೋ ಕಾಣದೆಯೋ ಯಾವುದೋ ಒಂದು ಜನ್ಮದಲ್ಲಿ ಮಾಡಿದಂತಹ ಪಾಪ ದೋಷಗಳಾದ್ರೂ ಇದ್ರೆ ಅದೆಲ್ಲ ದೂರ ಆಗಬೇಕೆನ್ನುವ ಹಾಗೆ ಬೇಡಿಕೊಂಡೆ. ಇದು ಒಂದಡಿಯಾದ್ರೆ ಮತ್ತೊಂದು ಅರ್ಥ ಉಂಟು. ನಮ್ಮ ಪೂರ್ವಜರು ಹೇಳಿದಂತ ಹರಿಕೆ, ಪೂಜೆ ಪುರಸ್ಕಾರಗಳು ಏನಾದ್ರೂ ಉಳಿದುಕೊಂಡಿದ್ದಾದ್ರೆ ಅದನ್ನೆಲ್ಲ ಈಡೇರಿಸಿಕೊಳ್ಳುವಂತ ತವಕ. ಹಾಗಾಗಿ ಅವಳನ್ನೇ ಪ್ರಾರ್ಥಿಸಿದೆ. ಮನಸ್ಸಲ್ಲೇ ಸಂತೋಷಪಟ್ಟೆ. ಏನು ಮಾಡೋಣ, ಇವಳನ್ನು ಬಯಸಿದನೆ ಶುಂಭ. ಇವಳನ್ನು ಬಯಸಿದ್ದೇ ಹೌದು ಅಂತಾದ್ರೆ ಆ ಶುಂಭನಿಗೆ ಇವಳು ದೊರೆಯಲಿಕ್ಕೆ ಸಾಧ್ಯ ಉಂಟೆ? ಖಂಡಿತ ಇಲ್ಲ. ಇವಳನ್ನು ಬಯಸಿದಂತ ಕಾರಣದಿಂದ ನಮ್ಮ ದೊರೆಯಾದಂತ ಶುಂಭ ಕೆಟ್ಟ 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 ಕೇಡು ಇವಳಿಂದ ಬದ್ಧ ಎನ್ನುವುದಾದ ಮೇಲೆ ನಾವೆಲ್ಲ ಮಾತಾಡಿ ಪ್ರಯೋಜನ ಇಲ್ಲ. ನೋಡೋಣ, ಕೊನೆಯದು ಒಂದೇ ಒಂದು ದಾರಿ. ಹಾಗಾಗಿ ಆ ಮೂಲಕವಾಗಿ ಪ್ರಯತ್ನ ಪಡ್ತೇನೆ. ಅಮ್ಮ ಸರ್ವೇಶ್ವರಿ ಜಗನ್ನಾಥೆ ಏಣಾಂಕನಿ ಭವಕ್ರೇ ಏಣಾಂಕನಿ ಭವಕ್ರೇ ಏಣಾಂಕನಿ ಭವಕ್ರೇ ನೀನೆಲಗೆ ಶುಂಭಾ
ಏಣಾಂಕನಿ ಭವತ್ರೆ ಏಣಾಂಕನಿ ಭವತ್ರೆ ಏಣಾಂಕನಿ ಭವತ್ರೆ ನೀ ನೆಲೆಗೆ ಶುಂಭ ದಾನವ ಬಯಸಿದರೆ ಶುಂಭ ದಾನವ ಬಯಸಿದರೆ ಶುಂಭ ದಾನವ ಬಯಸಿದರೆ ಸರಿ, ಉದ್ದೇಶ ಬೇರೆನೂ ಅಲ್ಲ. ಯಾವುದು? ನಿನಗೆ ಬೇಕಾದ ಚಿನ್ನದ ರಥವನ್ನು ತಂದೆ. ಅಮ್ಮ, ಒಂದು ಮನಸ್ಸು ಮಾಡಬೇಕು. ಯಾವುದಕ್ಕೆ? ಕುಳಿತಂತ ಉಯ್ಯಾಲೆಯಿಂದ ಇಳಿದು ಬರಬೇಕು, ಒಳಿದು ಬರಬೇಕು, ಆ ರಥವನ್ನು ಏರಬೇಕು. ರಕ್ತ ಬೀಜ ಮಾಮ ರಪ್ಪಬೇಕಂತ ಮಲ್ಲಿಗೆ ಬಳ್ಳಿ ಎಂದು ಹೊಂಗಾರದು ರಪ್ಪಿದ್ದೇನೆ, ಪ್ರಯೋಜನ ಉಂಟು ಹೇಳು. ಅವ ಶ್ರೀಗಂಧದ ಮರ ನೆನಪುಟ್ಟ ನಿನಗೆ? ಗಂಧದ ಮರ ನೀರಿಗೆ ಹಾಕ್ತಿದ್ರೆ ನಾರುವುದಿಲ್ವೇ? ಆ ನೀರಲ್ಲಿ ಹಾಕಿದ್ದನ್ನು ಹೊರಗೆ ತೆಗೆದು ನಿನಗೆ ಮರ ಯಾವುದು ಅಂತ. ಅದಕ್ಕಾಗಿ ದುರವನ್ನು ಸಾರಿದವಳು ನಾನು ನಿನ್ನ ಬಳಿ ಯಾಕೆ ಬರಲಿಲ್ಲ? ವೀರನಾಗಿ ಮರೀತಾ ಇದ್ದಾನೆ. ವೇಳೆ ಅವ ಬರುವ ಕ್ರಮ ಉಂಟ ಹೇಳು. 1000 ಶಿವನಿಗೆ ಅಷ್ಟು ಅಹಂಕಾರವಿದ್ದರೆ 1000 ಒಂದ ನಿನಗೆ ಎಷ್ಟು ಗರ್ವಪಡೆ ಹೇಳು. ಏನು ಏನು ಮಾಡುವ ಹೇಳು. ಈ ಎಲ್ಲ ಬದಲಾಗಿ ಹೋಗಿದೆ ಅಲ್ಲ, ಹಾಗಾಗಿ ನೀನು ಬರಬೇಕೆನ್ನುವ ಅಭಿಪ್ರಾಯ ನಮ್ಮದು. 1000 ಶಿವನಿಗೆ ಅಷ್ಟು ಅಹಂಕಾರವಿದ್ದರೆ ಇನ್ನಷ್ಟು ಹಾಡುತ್ತಾರೆ, ನಿನ್ನಲ್ಲೇ ಕೇಳುತ್ತಿರುವುದು. ಪಡೆದ ವಿಚಾರದಿಂದ ಬಳಿ ಎದುರಕ್ಕಾಗಿ ಬರಬೇಕಿತ್ತು. ಅದರ ಬದಲು ಅಲ್ಪರ ಅಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಿಂದಲೇ ರಣ ಹೇಳಿ ಅಂತ ಅರಮನೆ ಒಳಗೆ ಕುಳಿತುಕೊಂಡಿದ್ದಾರಲ್ಲ, ನಿನ್ನ ಒಡೆಯನೊಬ್ಬ ಸಂಡ ಹೊಗಲು ಮಾಡಿದ ಮರು ನುಡಿಯದೆ ನಡುಗುವಲ್ಲ. ಹೋರಾಟ ಮಾಡಿ ಶರೀರಕ್ಕೆ ಆಯಾಸವಾಗುತ್ತಾ ಇದೆ. ಅಷ್ಟರವರೆಗೆ ಯುದ್ಧದ ಕಾಳಗಡಿಸುವುದಕ್ಕಾಗಿ ನನ್ನ ಶರೀರವನ್ನೇ ಅಲಗಿಸಿ ಬ್ರಾಹ್ಮಿ, ವಾರಾಹಿ, ವೈಷ್ಣವಿ, ಇಂದ್ರಾಣಿ, ಚಾಮುಂಡಿ, ಮಹೇಶ್ವರದ ಸಪ್ತ ಮಾತೃಗೆಯನ್ನೇ ಸೋಣಿದ ಜನಪದವ ಸೋಂಕಿದ ರೈತರು ಕೋಟಿ ಸಂಖ್ಯೆಯಲ್ಲಿ ಕಾರಣದಿಂದ ರಕ್ತ ಸುರಿದಕ್ಕೆ ಆರಂಭವಾಗಿದೆ. ಸುರಿಯುವ ರಕ್ತ ಮುದುಗಟ್ಟಿಯಾಗಿದೆ. ಬ್ರಹ್ಮದೇವರ ವರವಿದೆ. ಒಂದು ಬಿಂದು ರಕ್ತ ಧರೆಯನ್ನು ಸೋಕಿದಂತಾದ್ರೆ ನನ್ನಂತಿರುವಂತ ಯಾವುದೇ ರುಟಿಗಳನ್ನು ಸಾಧ್ಯವಿದೆ. ಇದೋ ಇದೋ ಚೆಲ್ಲಿ ಬಿಡ್ತಾರೆ.
ಆಕಾರ ಮೆರವರಸನೆ ಜಾತಿ ಹೀರಿ ರಕ್ತವನ್ನೆಲ್ಲ ದಾನವರನು ರಕ್ತ ಬೀಜಾದಿ ದಾನವರ ತರಿದು ರಕ್ತ ಬೀಜ ತಗಿ ಎನ್ನುತ್ತ ಮೆರೆದು ಮುಕ್ತಿದಾಯಕಿ ತವ ಪಾದವ ನೆನೆಯುತ್ತ ಮುಕ್ತಿ ನರತೆಯ ಬೆಳಗಿದರು ಶೋಭಾ ದಯ್ಯೇಂದ್ರ 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 ಮೆರಿಡೋಕೋರು ಸಿರಿತರು ಮೆರುತನಿಕ ನನಗೆ ಅಧಿಕಾರ ಪೋಣದು ಭಯ ಮಾಡ್ಬೇಡ ಅದು ಶ್ರೀಗಳು ಉಳ್ಳಾಳ್ತಿನ ತೇಡು ಅಧಿಕಾರಿಯೋಗ ಕೂಡಿದು ಬರ್ತು ಮಾಡೋದು ಬಲ ಆಂಡ ಎಣ್ಣೆ ಮಾತ್ರ ಅದು ಅಂಕದ ಮಾಡ್ತೋಣ ಸ್ವರ್ಗಕ್ಕೆ ಬೋ ಈ ಇನ್ನಿದ ಕಾರ್ಯ ಎಂದು ಕತ್ತಲೆ ಇದ್ರ ಶ್ರೀದೇವಿ ಭಕ್ತ ಸಂಘದ ಕರೆ ಸಂತೋಷಾಂಡ್ ಸಮಾಧಾನಾಂಡ್ ಕಟ್ಟಿಲ್ದ ಉಳ್ಳಾದಿನ ಸೇವೆಯನ್ನು ಬರೀ ಭಕ್ತಿನ ಮಲ್ಪರು ಗೌಜಿರ್ ಮಲ್ಪಾರಿ ನಿಗ್ಲು ಮಲ್ಪಾಯತಿನ ಸೇವೆ ಅಪ್ಪನ ಭಂಡಾರಕ್ಕೂ ಸಂದೆ ಹತ್ತಿರ ಸಂದೇಹ ಹೆಚ್ಚಿ ಅಂಜಾದು ಕಂಜಿ ಕೈ ಕಂಜಿ ಬುಳ್ಳ ಸಲ ಸಂಸಾರ ಕೂಡು ಕುಡು ಆಡಬಾರ್ದೊಟ್ಟು ನಿಗ್ಲ ವ್ಯಾಪಾರ ವ್ಯವಹಾರ ಆರೋಗ್ಯ ವೃದ್ಧಾದಿ ಪೋಯ್ನಲ್ಪ ಬದಲಲ್ಪ ಆವರಿಸಿನ ಸೇವೆ ಮತ್ತೆ ತರ್ನಾಡ ಬಲಿಪ ಶಂಕರ ಬರ್ರ ಮತ್ತೆ ಬಂಪಾವೆ ನಾಲ್ಕು ಬಂಪಾವೆ ಬಲಿಪ ಪರಸ್ಪರಕ್ಕೆ ಸಂತೋಷ ಗೊತ್ತಾಯ್ನಿ ಎನ್ನ ಕಾರ್ಮಿಕ ಮಾಡ್ತಾರೆ ಕಿರಣ ಕೈಟ ಉಳ್ಳಾರ್ದು ನಾನೇ ಮೋನೆ ತಪ್ಪೆ ಸೇರಿಗಾರು ಆಡುಬಟ್ಟೆಗೆ ಬಾರಿ ಉತ್ತರ ಸಂತೋಷ ಹೌದಲ್ಲ ಅವರಿಗೆ ನಮ್ಮ ಸೇವೆ ಮಾಡ್ತಲೆ ಹೆಚ್ಚೆಚ್ಚಿಗೆ ಕಾರ್ಯಕ್ರಮ ಕವು ನಮ್ಮ ಸಭೆ ಉತ್ಪನ್ನದ ಬಾರಿ ಮಲ್ಲ ಸಭೆ ರಾಶಿಗೆ ಪೊಲಿ ಬಾಡಿಗೆ ಅವಂದ ಅವಳು ಕೇರಿ ಮುಟ್ಟ ಅಪ್ಪನ ಸೇವೆನ ಭಕ್ತಿ ಭಾವಡು
ಮಾತರಗಿಲ್ಲ ಕಟ್ಟಿದ ಉಳ್ಳಾಳಿದ್ರೆ ಅನುಗ್ರಹ ಪಡ್ಬೇಕು ನಮಗೆ ಮಾತ್ರ ಮಾತ್ರ ತಪ್ಪು ಕೊರಿಯ ನೋಡ್ರ ತಪ್ಪು ಬೊಂಡ ಭಕ್ತಿ ಮಾಡಿ ಕೊರನೆ ನನಗೆ ಸ್ವೀಕಾರ ಮಾಡ್ತೊಂದು ಮಾಯೋದ ಧರ್ಮ ಕೊರನ ಕೃಷಿಗಾಗಿ ಒಂದಕ್ಕಾಗಿ ಉಡಲ ನನಗೆ ಸ್ವೀಕಾರ ಮಾಡಿದ್ರೆ ಮಾಯ ಮಾಡಿ ಹಲ ಹಲ ಈ ತರುಣಿಯೋಳು ಹೊರಗೈದು ಹೋಗಲಿಂದು ಪರೇಣ ತೀರಿ ಬಗೆಗೆ ನಾದರಲುವೆ ಗುರುವಿನ ಬಳಿಗೆ ವಿಚಿತ್ರ ಹೆಣ್ಣೆಂಬುದನ್ನು ಭಾವಿಸಿ ಅವಳ ಜೊತೆ ಯುದ್ಧವನ್ನು ಸಾಗಿದೆ. ಅವಳಲ್ಲಿ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಭೀಕರವಾದಂತಹ ಚಂಡಿಕೆಯ ರೂಪವನ್ನು ಕಂಡಂತ ನಾನು ಓಡಿದೆ ಜಾತು ಓಡಿದ್ದು ಬದುಕಬೇಕು, ಬದುಕಿ ಈ ಅರುಣಾಸುರ ಏನಾದ್ರೂ ಸಾಧಿಸಬೇಕು. ಏನು ಮಾಡುದು? ಇದನ್ನೆಲ್ಲ ಗುರು ಶುಕ್ರಾಚಾರ್ಯರು ಹೋಗ್ತಾರೆ. ನಮ್ಮನ್ನು ಸುಮ್ಮನೆ ಬಯಸಂತಾದ್ರೆ ದ್ರವವನ್ನು ಬಯಸ ಅವರನ್ನು ಸತ ಬೆಳೆದ ನಿಂತಿರೋನು ಯಾರು ಗೊತ್ತಾ? ಸುಮ್ಮನ ತಮ್ಮನು
ಶುಂಭನಿ ಶುಂಭನಿ ತನುಜಾನಿದು ಕುಂಬಿನಿ ಭಾರ ಪಹಾರವಾಗೈದು ತಂಬಾನಿ ಜಗದಂಬ ಪದೇನ ಅಂಬಿಕೆಗ ರತಿಯ ಬೆಳಗಿದರು ಸರ್ವದುಷ್ಟ ಭಯಂಕರಿ ಸರ್ವದುಃಖರೇ ದೇವಿ ಮಹಾದೇವಿ ನಮಸ್ತೆ. ಜಯ 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 ಶಾಂತಳಾ ಭೂಮಂಡಲಕ್ಕೆ ಕೆಡ ಹೀರ್ಪಹದನ ತಂದವಾಗಿ ದ್ವಾಪರಾಯುಗದೊಳಗೆ ಒಮ್ಮೆಗೆ ಶ್ರೀಪತಿಯ ಭವೇರಿ ದಿನ ರೂಪದೋರುವೆ ಹೊರದು ಅನ್ನದೈ ಬರೆಯಲಿ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ತೃಣರ ಮರ್ದನಕ್ಕಾಗಿ ನಾನು ರೂಪವನ್ನು ತಡೆದವಳು ನಾನು ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷನ ಸುಟ್ಟೆ ಚಂಡ ಮುಂಡರ ಶಿರವನ್ನು ಚಂಡಾಡುವುದಕ್ಕೆ ಮಹಾಕಾಳಿಯಾದೆ ರಕ್ತ ಬೀಜ ರಕ್ತವನ್ನು ಹೀರುವುದಕ್ಕಾಗಿ ರಕ್ತೇಶ್ವರಿಯಾದೆ ಕೊನೆಗೆ ಶಾಂಭವಿಯಾಗಿ ಶುಂಭಾರಿ ಶಿವನ ಶಿವನ್ನ ಚಂಡಾಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಕಣ್ಣಾರ ಕಂಡು ಸಂತೋಷಗೊಂಡೇ ಅಲ್ಲ ಹೋಗಬಗ್ರೆ ಸ್ವರ್ಗವನ್ನು ಯಾರು ಅಮ್ಮ ಮುಂದಕ್ಕೆ ನಿಮ್ಮ ದಿವ್ಯವಾದಂತಹ ರೂಪವನ್ನು ಕಾಣುವ ಅವಕಾಶ ಯಾವಾಗಮ್ಮ? ನಿನ್ನ ಮನಸ್ಸಿನ ಆಸೆ ಏನೋ ಸರಿ, ಆದರೆ ಈ ರೂಪದಿಂದ ಕಾಣಸಿಗುವಳು ನಾನಲ್ಲ. ದ್ವಾಪರಾಯುಗದಲ್ಲಿ ಹರಿಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಶ್ರೀಹರಿಯ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯ ಎಂಬ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದು ನನ್ನಲ್ಲಿ ಹೋರಾಡಿಗಳ ಹೇಳಿಯಂತೆ ಓಡಿ ಹೋಗುತ್ತಾ ಇದ್ದಾನೆ. ಅಂತಹ ಹೋಗಿ ಕಲಿಯುಗದ ಆದಿಯಲ್ಲಿ ಪ್ರಭನಾಮಿಕೆ ಕಾಣಿಸಿಕೊಳ್ಳುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಜಯ 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 ಪರಿಸುತ್ತಲೇ ಶ್ರೀದೇವಿ ಜನನವ ಹರುಷದಲ್ಲಿದು ಮನಸರ ಕೂಡುತ್ತ ಮೆರೆದನ ಪುರುಹೂತನ ಕಲಿ ರಾಜ ತೇಜದಲ್ಲಿ ಶ್ರೀದೇವಿಯ ಅನುಗ್ರಹದಿಂದಲಾಗಿ ನಮ್ಮ ಕಷ್ಟವೆಲ್ಲವೂ ದೂರವಾಗಿ ಸುರಲೋಕವು ನಮಗೆ ಸ್ಥಿರವಾಯಿತು. ಹಾಗೆಯೇ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥಾ ಭಾಗವನ್ನು ಯಾರು ಆಡುತ್ತಾರೋ ಆಡಿಸುತ್ತಾರೋ ನೋಡುತ್ತಾರೋ ಅವರೆಲ್ಲರಿಗೂ ನಾವೆಲ್ಲರೂ ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯು ಆರೋಗ್ಯ ಭಾಗ್ಯ ಸಂಪತ್ತನ್ನು ಕರುಣಿಸಲೆಂದು ಶ್ರೀದೇವಿಯಲ್ಲಿ ಪ್ರಾರ್ಥಿಸುತ್ತಾ ಕಥೆಗೆ ಮಂಗಳ ಗೀತೆಯನ್ನು ಹಾಡುವರೆ ಸತ್ಯರಿಂದ ಅನುಮತಿಯನ್ನು ಯಾಚಿಸುತ್ತೇವೆ. ಭದ್ರಂ ಶುಭಂ ಮಂಗಳಂ. ಪಿಡಿಗಡಗುವ ಕಡುಬಡ ನಡುವಿನ ಗುಡಿ ನೋಟದ ನಡೆ ನುಡಿ ಬೇಡಗಿನ ಬಿಡುಮಗದ ತೊಡಿಗೆಯ ಕೊಡಿಗೆ ನವರತ್ನದ ಕಡಗದ ಮಡದಿಯ ರಾರತಿಯ ಬೆಳಗಿದರು ಭಾರ ಮಗಯ ಜಯ ಮಂಗಲಂ ಸರ್ವ ದುನಿಯ ಕೋಟಿ ಜಗಯ ಶುಭ ಮಂಗಲಂ ಎಂದೋ ಸಿಂಧು ವಾಸಿದಯ ಎಂದೋ ಸಿಂಧು ವಾಸಿದಯ ವೃತ್ತದ ಜನಶಕಯ ಸುಂದರಂಗ ಶೋಭಿತಯ ಶುಭ ಮಂಗಲ ವಾರಿಗದಾಂಬಕಾಯ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿಜ ಮಂಗಲಂ. ಕೆಂಜಾರುಖಾನ ಶ್ರೀದೇವಿ ಭಕ್ತ ಸಂಘದವರು, ಕೆಂಜಾರುಖಾನ ಶ್ರೀದೇವಿ ಭಕ್ತ ಸಂಘದವರು, ಆರ್ತಿಗಾರರು, ಕುಶಾಲ್ಗಾರರು, ಮೋಜುಗಾರರು ಭಕ್ತಿಪೂರ್ವಕವಾಗಿ ಕೊಟ್ಟಿರುವ ಶ್ರೀಮುಡಿ ಗಂಧ ಪ್ರಸಾದ ಶಿವಾರ್ಪಣಮಸ್ತು.